ಈ ಕಾರ್ಯಕ್ರಮದ ಸಹಕಾರವನ್ನು ರೂಪದಲ್ಲಿ ಶ್ರೀ ಸುಗೇಶ್ ಕುಮಾರ್ ಕಡಂಬು ಆನುವಂಶಿಕ ಆಡಳಿತ ಮುಖ್ಯಸ್ಥರು, ಚಂದ್ರಶೇಖರ್ ಶೆಟ್ಟಿ ಬರೋಡ ಅಧ್ಯಕ್ಷರು, ಶ್ರೀ ಸುಮನ್ ಕುಮಾರ್ ಜಿ ಕಾರ್ಯರತ, ವಿವಿಧ ಧಾರ್ಮಿಕ ಕಾರ್ಯಕ್ರಮದ ಒಟ್ಟುಗೂ ವೇದಿಕೆ ದರ್ಶನ ಅರೆಮನೆ ಬೆಟ್ಟ ನಮ್ಮ ಉಪಾಧಿಕಾರಿ ನಾಯಕ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಶುಭಾಶಯವಾದ ಒಟ್ಟುಗೂ ಪುನಃಪ್ರತಿಷ್ಠಾ ಮಹಾಭಿಷೇಕ ಜಾತ್ರಾ ಅಳಸಂಗಡಿ ಅರಮನೆಗ ತಿಮ್ಮಣ್ಣ ರಚರಾಯಿನ ಡಾಕ್ಟರ್ ಪದ್ಮಪ್ರಸಾದ ಆಂಜನೇಯನ ಅಮೃತ ಹಸ್ತಲು ಉಗ್ರಾಣದ ಮುಹೂರ್ತ
ಫೆಬ್ರವರಿ 9, ಫೆಬ್ರವರಿ 10, ಫೆಬ್ರವರಿ 11 కత్తలెగు వివిధ ధార్మిక ముఖండర్ల ముతాలికెడు ధార్మిక సభా కార్యక్రమాలు బుక విద్యార్థుల సాంస్కృతిక ಕಾರ್ಯಕ್ರಮಗಳು ನಾಟಕ ಪುರ ನಡಪನುಂಡು. ಫೆಬ್ರವರಿ 14ನೇ ತಾರೀಕು ದಾನಿ ಬುಲ್ಪುಗು ಗಣಹೋಮ, ಶುಭ ಮುಹೂರ್ತ ದೈವದ ಪ್ರತಿಷ್ಠೆ, ಪ್ರತಿಷ್ಠಾ ಹೋಮ, ಕುಂಭ ಸಂಕ್ರಮಣದ ಕುಂಭ ಲಗ್ನಡ್ ಪ್ರಧಾನ ಕುಂಭಾಭಿಷೇಕ ಪೂಜೆ, ಪಂಚಪರ್ವ ಪೂಜೆ, ಧ್ವಜಾರೋಹಣ ಬಲಿ ಉತ್ಸವ ನಡೆಸುದು. ಅವೇ ದಿನ ಬಯ್ಯ 5 ಗಂಟೆಗೆ ಬಲಿ ಉತ್ಸವದ ಒಟ್ಟಿಗೂ ಶ್ರೀ ಕೊಡಮಣಿ ತಾಯಿ ದೈವದ ವೈಭವದ ನೇಮೋತ್ಸವ ನಡಪನುಂಡು. ಶ್ರೀ ಕೊಡಮಣಿ ತಾಯಿ ದೈವದ ವೈಭವದ ನೇಮೋತ್ಸವ ನಡಪನುಂಡು. ಫೆಬ್ರವರಿ 13ನೇ ತಾರೀಕಿಗೆ ಬೊಲ್ಪುಗು ಧ್ವಜಾವರೋಹಣದ ವೇದಿಕೆ ಶ್ರೀ ದೈವದ ಗುರುತಂಬಿಲ ನೇಮ ನಡಪನುಂಡು. ಸರ್ವಧರ್ಮದ ಸರ್ವ ಭಕ್ತರು ತನು ಮನ ಧನದೊಟ್ಟು ಶ್ರೀ ಕೊಡಮಣಿ ತಾಯಿ ದೈವಸ್ಥಾನ ಅರೆಮಲಬೆಟ್ಟ ಗುರುವಾಂಕಣೆ ಅರೆಮಲಬೆಟ್ಟ ಬ್ರಹ್ಮಕುಂಭಾಭಿಷೇಕ ಬುಕ ಜಾತ್ರಾ ಮಹೋತ್ಸವದ ಲೆಪ್ಪೋಲೆ. ಫೆಬ್ರವರಿ 9ನೇ ತಾರೀಕಿನ ಫೆಬ್ರವರಿ 13ನೇ ತಾರೀಕಿನ ಗುರುವಾರ ಮುಟ್ಟ ವಿವಿಧ ಧಾರ್ಮಿಕ ಬುಕ ವೈದಿಕ ಕಾರ್ಯಕ್ರಮದ ಒಟ್ಟಿಗೂ ಏರಿಕೆದ ಸ್ಥಾನ ಅರೆಮನೆ ಬೆಟ್ಟಡು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯರ್ನ ಶುಭಾಶೀರ್ವಾದದ ಒಟ್ಟಿಗೂ ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಬುಕ ಜಾತ್ರಾ ಮಹೋತ್ಸವ ನಡೆಸಲಿದೆ. ಫೆಬ್ರವರಿ 9ನೇ ತಾರೀಕಿನ ಐತಾರ ಬಯ್ಯ 5 ಗಂಟೆಗೆ ನವಶಕ್ತಿ ಕ್ರೀಡಾಂಗಣ ಶಕ್ತಿನಗರದ ಶ್ರೀ ಕೊಡಮಣಿ ತಾಯಿಯ ದೇವಸ್ಥಾನ ಅರಮನೆ ಬೆಟ್ಟ ಮುಟ್ಟ ವೈಭವಪೂರ್ಣ ಹೊರೆಕಾಣಿಕೆದ ಭವ್ಯ ಶೋಭಾಯಾತ್ರೆ ನಡೆಸಬಹುದು. ಅವೇ ದಿನ ಬಯ್ಯ 7ಕ್ಕೆ ಅಳದಂಗಡಿ ಅರಮನೆದ ತಿಮ್ಮಣ್ಣರಸರಾಯನ ಡಾಕ್ಟರ್ ಪದ್ಮಪ್ರಸಾದ ಆಂಜನೇಯರ್ನ ಅಮೃತ ಹಸ್ತಡು ಉಗ್ರಾಣದ ಮುಹೂರ್ತ. ಫೆಬ್ರವರಿ 9, ಫೆಬ್ರವರಿ 10, ಫೆಬ್ರವರಿ 11ನೇ ಕತ್ತಲೆಗೆ ವಿವಿಧ ಧಾರ್ಮಿಕ ಮುಖಂಡರ ಮುಖಾಂತರ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕ. ಫೆಬ್ರವರಿ 14ನೇ ತಾರೀಕಿನಲ್ಲಿ ಬುಲ್ಪುಗು ಗಣಹೋಮ, ಶುಭ ಮುಹೂರ್ತ ದೈವದ ಪ್ರತಿಷ್ಠೆ, ಪ್ರತಿಷ್ಠಾ ಹೋಮ, ಕುಂಭ ಸಂಕ್ರಮಣ, ಕುಂಭ ಲಗ್ನ, ಪ್ರಧಾನ ಕುಂಭಾಭಿಷೇಕ ಪೂಜೆ, ಪಂಚಪರ್ವ ಪೂಜೆ, ಧ್ವಜಾರೋಹಣ ಬಲಿ ಉತ್ಸವ ನಡೆಸುವುದು. ಬೆಳಗಿನ ಬಯ್ಯ 5 ಗಂಟೆಗೆ ಬಲಿ ಉತ್ಸವ ಒಟ್ಟು ಶ್ರೀ ಕೊಡಮಣಿ ತಾಯಿ ದೈವದ ವೈಭವದ ನೇಮೋತ್ಸವ ನಡೆಸಲಿದೆ. ತಾಯಿ ದೈವದ ವೈಭವದ ನೇಮೋತ್ಸವ ನಡೆಸಲಿದೆ. ಫೆಬ್ರವರಿ 13ನೇ ತಾರೀಕಿಗೆ ಬೊಲ್ಪುಗು ಧ್ವಜಾವರೋಹಣದ ವೇದಿಕೆ ಶ್ರೀ ದೈವದ ಗುರುತಂಬಿಲ ನೇಮ ವೈಭವ ಭವ್ಯ ಶೋಭಾಯಾತ್ರೆ. ಅವೇ ದಿನ ಬಯ್ಯ 7ಕ್ಕೆ ಅಳದಂಗಡಿ ಅರಮನೆದ ತಿಮ್ಮಣ್ಣರಸರಾಯನ ಡಾಕ್ಟರ್ ಪದ್ಮಪ್ರಸಾದ ಆಂಜನೇಯರ್ನ ಅಮೃತ ಹಸ್ತಡು ಉಗ್ರಾಣದ ಮುಹೂರ್ತ. ಫೆಬ್ರವರಿ 9, ಫೆಬ್ರವರಿ 10, ಫೆಬ್ರವರಿ 11ನೇ ಕತ್ತಲೆಗೆ ವಿವಿಧ ಧಾರ್ಮಿಕ ಮುಖಂಡರ ಕುಂಭ
ಸಂಕ್ರಮಣದ ಕುಂಭ ಲಗ್ನದ ಪ್ರಧಾನ ಕುಂಭಾಭಿಷೇಕ ಪೂಜೆ, ಪಂಚಪರ್ವ ಪೂಜೆ, ಧ್ವಜಾರೋಹಣ ಬಲಿ ಉತ್ಸವ ನಡೆಯುತ್ತದೆ. ಅದೇ ದಿನ ಬಯ್ಯ 5 ಗಂಟೆಗೆ ಬಲಿ ಉತ್ಸವದ ಒಟ್ಟಿಗೂ ಶ್ರೀ ಕೊಡಮಣಿ ತಾಯಿ ದೈವದ ವೈಭವದ ನೇಮೋತ್ಸವ ನಡೆಯುತ್ತದೆ. ಶ್ರೀ ಕೊಡಮಣಿ ಸದಸ್ಯರು ಶ್ರೀ ಬ್ರಹ್ಮ ಕುಂಭಾಭಿಷೇಕ ಸಮಿತಿ ಅರಮನೆ ಬೆಟ್ಟ.
ತಾರೀಖದ ಐತಾರ ಫೆಬ್ರವರಿ 13ನೇ ತಾರೀಖದ ಗುರುವಾರ ವಿವಿಧ ಧಾರ್ಮಿಕ ಮುಖ ವೈದಿಕ ಕಾರ್ಯಕ್ರಮದ ಒಟ್ಟುಗೂ ಏರಿಕೆದ ಸ್ಥಾನ ಅರೆಮಲೆ ಬೆಟ್ಟ ಧರ್ಮಸ್ಥಳ ಧರ್ಮಾಧಿಕಾರಿ ನಾಯನ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯನ್ನ ಶುಭಾಶೀರ್ವಾದ ಒಟ್ಟುಗೂ ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಜಾತ್ರಾ ಮಹೋತ್ಸವ ಫೆಬ್ರವರಿ 1ನೇ ತಾರೀಖದ ಐತಾರ ಮೈಯ 5 ಗಂಟೆಗೆ ನವಶಕ್ತಿ ಕ್ರೀಡಾಂಗಣ ಶಕ್ತಿನಗರ
ಫೆಬ್ರವರಿ 9ನೇ ತಾರೀಕಿನ ಐತಾರ, ಫೆಬ್ರವರಿ 13ನೇ ತಾರೀಕಿನ ಗುರುವಾರ ಮುಕ್ತ ವಿವಿಧ ಧಾರ್ಮಿಕ ಮುಖ ವೈದಿಕ ಕಾರ್ಯಕ್ರಮದ ಒಟ್ಟುಗು ಏರಿಕೆದ ಸ್ಥಾನ ಅರೆಮನೆ ಬಿಟ್ಟಳು ಧರ್ಮಸ್ಥಳ ಧರ್ಮಾಧಿಕಾರಿ ಲೈನ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯರ್ನ ಶುಭಾಶೀರ್ವಾದದ ಒಟ್ಟುಗು ಪುನಃಪ್ರತಿಷ್ಠ ಕುಂಭಾಭಿಷೇಕ ಅಳಹಂಗಡಿ ಅರಮನೆದ ತಿಮ್ಮಣ್ಣನ ಚೆರಾಯಿನ ಡಾಕ್ಟರ್ ಪದ್ಮಪ್ರಸಾದ ಆಂಜನೇಯ
ಮಾತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. जय जय हनुमान जय गुरु जय जय पवन 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 पवन पुत्र हनुमान की जय. ಅಂಜನೇಯ ಬಲ ಭೀಮ ಭಕ್ತವರ ಅಕೃತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय. ಅಂಜನೇಯ ಬಲ ಭೀಮ ಭಕ್ತವರ ಅಕೃತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ जय जय हनुमान
ನಮಸ್ಕಾರ, ನನ್ನ ಹೆಸರು ಪ್ರಕಾಶ್. ಈ ಚೇಂಬರಲ್ಲಿ ಓಂ ಕುಂಭ ಕಂಟಿನಿಯೇ ನಮಃ. ಇವತ್ತು ನಮ್ಮ ಗುರುವಾಯೂರ್ಕೆರೆ ಎಲ್ಲ ಒಂದು ಭಕ್ತ ವೃಂದ ಭಕ್ತಿ ಸುಧೆಯಿಂದ ಮಿಂದು ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಆರಮಲ ಬೆಟ್ಟ ಶ್ರೀ ಕೊಡಮಣತಾಯ ದೈವಸ್ಥದ ಬ್ರಹ್ಮ ಕುಂಭಾಭಿಷೇಕಕ್ಕೆ ಇದೀಗ ನಮ್ಮ ನವಶಕ್ತಿಯ ಕ್ರೀಡಾಂಗಣದಿಂದ ಭವ್ಯ ಶೋಭಾಯಾತ್ರೆಯ ಹಸಿರು ಹೊರೆ ಕಾರಣಕ್ಕೆ ಹೊರಡ್ತಾ ಇದೆ. ನೋಡ್ತಾ ಇರಬಹುದು, ಬಹಳ ವಿಜೃಂಭಣೆಯ, ಬಹಳ ವೈಭವ ಪೂರ್ವವಾಗಿರುವಂತ, ಕಣ್ಣನ ತನಿಸುವಂತಹ ಈ ಒಂದು ಹಸಿರು ಹೊರೆ ಕಾಣಿಕೆ ಎಲ್ಲ ಭಕ್ತಾದಿಗಳು ಒಂದು ಭಕ್ತಿ ಸುಧೆಯಿಂದ, ಮನಸ್ಫೂರ್ತಿ ಭಕ್ತಿಯಿಂದ ಈ ಹಸಿರು ಕಾಣಿಕೆಯಲ್ಲಿ ಹೊರೆ ಕಾಣಿಕೆಯಲ್ಲಿ ಹೊರಡ್ತಾ ಇದ್ದಾರೆ. ಹಸಿರು ವಾಣಿ ಹೊರೆ ಕಾಣಿಕೆ ನೋಡ್ತಾ ಇರಬಹುದು. ಇಲ್ಲಿ ಎಕ್ಸೆಲ್ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕ ವೃಂದಾಗಿರ್ಬೋದು, ನಮ್ಮ 5 ಗ್ರಾಮಗಳ ಭಕ್ತ ವೃಂದ ಇದೆಲ್ಲರೂ ಸೇರ್ಕೊಂಡು ಈ ಒಂದು ಹಸಿರು ವಾಣಿ ಹೊರೆ ಕಾಣಿಕೆಯನ್ನ ಭವ್ಯ ಮೆರವಣಿಗೆಯೊಂದಿಗೆ ಎಲ್ಲ ತಂಡೋಪತಂಡಗಳು ಬರ್ತಾ ಇದ್ದಾರೆ. ವಿಶೇಷವಾಗಿ ಬೇರೆ ಬೇರೆ ರೀತಿಯ ಕಲಾ ವೃಂದಗಳು, ಅದು ಕುಣಿತ ಭಜನೆ ಆಗಿರ್ಬೋದು ಅಥವಾ ಕೆಲವೊಂದು ಹುಲಿ ಕುಣಿತ ಆಗಿರ್ಬೋದು, ಆಮೇಲೆ ಒಂದು ಬೆದರುಗೊಂಬೆ, ಈ ತರ ಬೇರೆ ಬೇರೆ ಕೀಲು ಕುದುರೆ, ಈ ತರ ಬೇರೆ ಬೇರೆ ಒಂದು ಕಲಾ ತಂಡಗಳ ಮೂಲಕ ಇವತ್ತು ಬಹಳ ವಿಶಾಲವಾಗಿರುವಂತ ನಮ್ಮ ನವಶಕ್ತಿಯ ಕ್ರೀಡಾಂಗಣದಿಂದ ಹೊರೆ ಕಾರಣಕ್ಕೆ ಬಹಳ ಸಂಭ್ರಮದಿಂದ ಹೊರಡ್ತಾ ಇದೆ. ಎಲ್ಲ ಭಕ್ತಾದಿಗಳು ಬೇರೆ ಬೇರೆ ಭಜನಾ ತಂಡಗಳು ಕೂಡ ಸೇರ್ಕೊಂಡು ಇಲ್ಲಿ ಕುಣಿತ ಭಜನೆ ಮೂಲಕ ಈ ಭವ್ಯ ಮೆರವಣಿಗೆ ಹೊರಡ್ತಾ ಇದೆ. ಮುಖ್ಯವಾಗಿ ನಮ್ಮ ಶಶಿಧರ್ ಶೆಟ್ಟಿ ಬರೋಡ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಬ್ರಹ್ಮ ಕುಂಭಾಭಿಷೇಕ ಆಗ್ತಾ ಇದೆ. ಬರೋಬ್ಬರಿ 12 ವರ್ಷಗಳ ನಂತರವಾಗಿ ನಡೆಯುವ ಈ ಬ್ರಹ್ಮ ಕುಂಭಾಭಿಷೇಕ ಆದ್ರೆ ಈಗ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಇದು 14ನೇ ವರ್ಷ. ಈ 14ನೇ ವರ್ಷದಲ್ಲಿ ನವೀಕರಣಗೊಂಡು ನಮ್ಮ ಅರಮಲೆ ಬೆಟ್ಟ ನವೀಕರಣಗೊಂಡು ಈಗ ಬಹಳ ಅದ್ದೂರಿಯಾಗಿ ವೈಭವಪೂರ್ಣವಾಗಿ ಬ್ರಹ್ಮ ಕುಂಭಾಭಿಷೇಕ ಆಗ್ತಾ ಇದೆ. ನೋಡ್ತಿರ್ಬೋದು, ಬಹಳ ಎಲ್ಲ ಒಂದು ಭಕ್ತಾದಿಗಳು ಒಂದು ಓಂ ಕುಂಭ ಕಂಟಿನಿಯೇ ನಮಃ ಎಂದು ಎಲ್ಲವೂ ಕೂಡ ಒಂದು ಮನಸಾರೆ ಸ್ತುತಿಸುತ್ತಾ ಈ ಭವ್ಯ ಮೆರವಣಿಗೆಯಲ್ಲಿ ಬಹಳ ವಿಜೃಂಭಣೆಯಿಂದ ಹೆಜ್ಜೆಯನ್ನ ಹಾಕ್ತಾ ಹೊರಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಇದೀಗ ಒಂದು ಈ ನವಶಕ್ತಿ ಕ್ರೀಡಾಂಗಣದಿಂದ ಬಹಳ ವೈಭವದಿಂದ ವಿವರಗಳಿಗೆ ಹೊರಟ್ರೆ ಈಗ ಬೇರೆ ಬೇರೆ ಕಡೆಯಿಂದ ಮುಖ್ಯವಾಗಿ ಪಡಕ್ಕಡಿಯ ಶ್ರೀ ಅಯ್ಯಪ್ಪ ಮಂದಿರದಿಂದ ಆಗಿರ್ಬೋದು, ಜೊತೆಗೆ ಒಡಿನಾಳ ಕಿರಾತಪುರ ಮಹಾಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು, ಮದ್ದಕ್ಕದಿಂದ ಶಕ್ತಿನಗರ, ಗುರುವಾಯೂರ್ಕೆರೆ, 5 ಭಾಗದಲ್ಲಿ ಕೂಡ ಇದೇ ಸಮಯದಲ್ಲಿ ಒಂದು ಹೊರ ಕಾಣಿಕೆ ಹೊರಡುತ್ತೆ. ಅದೆಲ್ಲ ಕೂಡ ಒಟ್ಟಾಗಿ ನಂತರ ಅರಮಲೆ ಬೆಟ್ಟ ಕ್ಷೇತ್ರಕ್ಕೆ ಹೋಗುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗನೆ ಈ ಒಂದು ಗುರುವಾಯೂರ್ಕೆರೆಯ ಅರಮಲೆ ಬೆಟ್ಟ ಕ್ಷೇತ್ರ ಬಹಳ ಪುರಾತನ ದೇವಸ್ಥಾನ, ಇತಿಹಾಸ ಪ್ರಸಿದ್ಧ ದೇವಸ್ಥಾನ, ಬಹಳ ಕಾಣಿಕೆ ಉಳ್ಳಂತಹ ದೇವಸ್ಥಾನ. ಈ ಹಿಂದೆ ಒಂದು ಪಾಡ್ಯಾರು ಬೀಡಲಿ ಈ ಬಗ್ಗೆ ನಾವು ಸುದ್ದಿ ನ್ಯೂಸ್ ಒಂದು ವಿಸ್ತೃತವಾದ ವರದಿ ಕೂಡ ಮಾಡಿದ್ವಿ, ಸ್ಪೆಷಲ್ ಸ್ಟೋರಿ ಕೂಡ ಮಾಡಿದ್ವಿ. ಏನಂತ ಹೇಳಿದ್ರೆ, ಒಂದು 800 ವರ್ಷಗಳ ಹಿಂದೆ ಒಂದು ಆ ಪಾಡ್ಯಾರು ಬೀಡಲಿ ಮನೆಯಲ್ಲಿ ಒಂದು ಗಿಂಡೆ ಹಾಲಿಟ್ರೆ ಅದು ಮಾಯ ಆಗ್ತಾ ಇತ್ತು. ಜೊತೆಗೆ ಅದೇ ಒಂದು ಎದುರುಗಡೆ ಇರುವಂತಹ ಒಂದು ಗದ್ದೆಯಲ್ಲಿ
ಹುಲಿ ಮತ್ತೆ ಹಸು ಒಟ್ಟಿಗೆ ಮೇಯ್ತಾ ಇತ್ತು. ಇದೆಲ್ಲ ಕೂಡ ಅಲ್ಲಿರುವಂತಹ ಜನರಿಗೆ ಬಹಳ ಅಚ್ಚರಿಯನ್ನು ಉಂಟು ಮಾಡ್ತಾ ಇತ್ತು. ಈ ಬಗ್ಗೆ ಕೆಲವೊಂದು ಪ್ರಶ್ನೆಯನ್ನ ಕೇಳಿದಾಗ ಈ ಒಂದು ಜಾಗದಲ್ಲಿ ಕುಂಭಕಂಠಿನಿ ನೆಲೆಯಾಗಿರೋದು ಗೊತ್ತಾಯ್ತು. ಆ ನಂತರ ಅದರ ಜೊತೆಗೆ ಇನ್ನೊಂದು ಕಥೆ ಇದೆ. ಏನಂತ ಹೇಳಿದ್ರೆ, ಈ ಪಡ್ಯಾರ ಬೆಟ್ಟು ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿ ಒಂದು ತೆಂಗಿನಕಾಯಿಯನ್ನ ಒಡೆಯುವ ಸಂದರ್ಭದಲ್ಲಿ ಒಂದು ತೆಂಗಿನ ಹೋಳು ಬಂದು ಈ ನಮ್ಮ ಒಂದು ಅರಮನೆ ಬೆಟ್ಟದಲ್ಲಿ ಬಂದು ಬಿದ್ದಿತ್ತು. ಅಲ್ಲಿ ಒಂದು ತೆಂಗಿನ ಮರ ಕೂಡ ಒಂದು ಬೆಳೆದಿತ್ತು. ಸೊ ಅದರ ಮೂಲಕವಾಗಿ ಆ ಒಂದು ಕ್ಷೇತ್ರವು ಇವತ್ತು ಅಭಿವೃದ್ಧಿಗೊಂಡು ಬಹಳ ಉತ್ತಮವಾಗಿ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬರ್ತಾರೆ. ಸೊ ಅಲ್ಲಿ ಯಾವುದೇ ಒಂದು ಇಷ್ಟಾರ್ಥ ಇರ್ಬೋದು, ಕೋರಿಕೆ ಇರ್ಬೋದು, ತಮ್ಮ ಕಷ್ಟ ಇರ್ಬೋದು, ಯಾರಾದ್ರೂ ಭಕ್ತಿಯಿಂದ ಬಂದು ಕೇಳಿದ್ರೆ ಆ ಕುಂಭಕಂಠಿನಿ ದೈವ ಎಲ್ಲವನ್ನು ಕರುಣಿಸಿದೆ ಅನ್ನುವಂಥ ನಂಬಿಕೆ ಕೂಡ ಇಲ್ಲಿಯ ಭಕ್ತರದ್ದು. ಸೊ ಇಲ್ಲಿ ಆಕರ್ಷಕವಾಗಿ ಕಾಣಿಸ್ತಿರುವಂತದ್ದು ಈ ಒಂದು ಕಲಾ ವೃಂದ. ಅದು ನರಸಿಂಹನ ಅವತಾರ ಆಗಿರ್ಬೋದು, ಮಹಿಷಾಸುರ ಆಗಿರ್ಬೋದು, ಈ ತರ ಬೇರೆ ಬೇರೆ ಒಂದು ಗಣಗಳ ರೂಪದಲ್ಲಿರುವಂತಹ ಕೆಲವೊಂದು ಅಂಶಗಳನ್ನ ಇಲ್ಲಿ ಒಂದು ಬೆದರುಗೊಂಬೆಯ ಮೂಲಕ ಬಹಳ ಅಂದವಾಗಿ ಇಲ್ಲಿ ಒಂದು ಮಾಡಲಾಗಿದೆ. ಇಲ್ಲೊಂದು ಹುಲಿ ಕುಣಿತ ನಮ್ಮ ಕುಡುಮಶ್ರೀ, ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಬಹಳ ಹೆಸರುವಾಸಿಯಾಗಿರುವಂತಹ ಕುಡುಮಶ್ರೀ ಹುಲಿವೇಷ ತಂಡ, ಆ ಒಂದು ತಂಡ ಕೂಡ ಒಂದು ಹೆಜ್ಜೆಯ ಮೇಲೆ ಹೆಜ್ಜೆವನ್ನ ಹಾಕುತ್ತಾ ಬಹಳ ಅದ್ಭುತವಾಗಿ ಈ ಒಂದು ಹೊರೆಕಾಣಿಕೆ ಮೆರವಣಿಗೆ ಪ್ರದರ್ಶನವನ್ನ ಕೊಡ್ತಾ ಇದೆ. ಆ ಒಂದು ಪುಟ್ಟ ಪೋರಿ ಅದು ನಮ್ಮ ಕ್ಷೇತ್ರದಲ್ಲಂತೂ ಬಹಳ ಒಂದು ಫೇಮಸ್ ಆಗಿರುವಂತಹ ಪುಟ್ಟ ಪೋರ. ಅದು ಕೂಡ ಆ ಹುಡುಗ ಕೂಡ ಇವತ್ತು ಈ ಒಂದು ಹುಲಿ ವೇಷದಲ್ಲಿ ಈ ಒಂದು ಮೆರವಣಿಗೆಯಲ್ಲಿ, ಭವ್ಯವಾದ ಮೆರವಣಿಗೆಯಲ್ಲಿ ಪುಟ್ಟ ಹೆಜ್ಜೆಯನ್ನು ಹಾಕುತ್ತಾ ಮರಿ ಹುಲಿಯಂತೆ ಕುಳಿತಾ ಇದೆ. ಸೊ ಎಲ್ಲರ ಒಂದು ಆಕರ್ಷಣೆಯ ಕೇಂದ್ರ ಬಂಧುವಾಗಿ ಆ ಒಂದು ಪುಟಾಣಿ ಕೂಡ ಕಾಣಿಸ್ತಾ ಇದೆ. ಸೊ ಒಂದು ಬಹಳ ಕ್ಯೂಟ್ ಆಗಿರುವಂತಹ ಹುಲಿ ಮರಿ ರೀತಿ ಈ ಒಂದು ಭವ್ಯವಾದ ಮೆರವಣಿಗೆ ಮೂಲಕ ಬೇರೆ ಬೇರೆ ಹುಲಿ ವೇಷ, ಅದು ಪಟ್ಟೆ ಹುಲಿ ಆಗಿರ್ಬೋದು, ಚಿಟ್ಟೆ ಹುಲಿ, ಈ ತರ ಬೇರೆ ಬೇರೆ ಹುಲಿ ಜೊತೆಗೆ ಈ ಒಂದು ಮರಿ ಹುಲಿ ಕೂಡ ಸ್ಟೆಪ್ ಮೇಲೆ ಸ್ಟೆಪ್ ಹಾಕ್ತಾ ಇದೆ. ಈ ಒಂದು ಹಸಿರು ಹೊರೆ ಕಾಣಿಕೆಯ ಮಧ್ಯೆ ಈ ಒಂದು ಕೇಂದ್ರ ಬಿಂದುವಾಗಿ ಈ ಪುಟಾಣಿ ಪೋರ, ಈ ಹುಲಿ ಕೂಡ ಬಹಳ ಆಕರ್ಷಕವಾಗಿ ಬಹಳ ಮುದ್ದಾಗಿ ಸ್ಟೆಪ್ ಅನ್ನ ಹಾಕ್ತಾ ಬರುವಂತ ಭಕ್ತ ವೃಂದದ ಗಮನವನ್ನ ಸೆಳೆತಾ ಇದೆ. ಸೊ ಇನ್ನೊಂದು ಕಡೆ ನೋಡ್ಬೋದು, ಭಕ್ತರು ಬೇರೆ ಬೇರೆ ಕಡೆಯಿಂದ ಬಂದಿರುವಂತ ಏನು ಹೊರೆ ಕಾಣಿಕೆ ಇದೆ ಅದು 10ಕ್ಕೂ ಮಿಕ್ಕಿ ಓಪನ್ ಜೀಪ್ಗಳ ಮೂಲಕ ಇವತ್ತು ಹೊರೆ ಕಾಣಿಕೆ ಹೊರಡ್ತಾ ಇದೆ. ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ. ಎದುರುಗಡೆ ಕಲಾ ವೃಂದ, ಭಕ್ತಾದಿಗಳು ಎಲ್ಲರೂ ಸೇರ್ಕೊಂಡು ಮೆರವಣಿಗೆ ಮೂಲಕ ಸಾಗ್ತಾ ಇದ್ದಾರೆ. ಅದರ ಹಿಂಭಾಗ ಈ ಓಪನ್ ಜೀಪ್ಗಳ ಮೂಲಕ ಈ ಹೊರೆ ಕಾಣಿಕೆಯ ಒಂದು ಸಮರ್ಪಣೆ ಕೂಡ ಆಗ್ತಾ ಇದೆ. ಈ ಮೆರವಣಿಗೆ ಮೂಲಕ ನಮ್ಮ ಅರಮನೆ ಬೆಟ್ಟ ಕ್ಷೇತ್ರಕ್ಕೆ ಅದನ್ನ ಒಂದು ತೆಗೆದುಕೊಂಡು ಹೋಗಿ ಆನಂತರ ಅದನ್ನು ಉಗ್ರಣದಲ್ಲಿ ಹಾಕುವಂತ ಕೆಲಸ ಕೂಡ ಇದೆ. ಸೊ ಇದೆಲ್ಲವೂ ಕೂಡ ಈ ಒಂದು ಕ್ಷೇತ್ರದ ಜನಗಳಿಗೆ ಬಹಳ ಒಂದು ಮಹತ್ವವಾಗಿರುವಂತ ಜೊತೆಗೆ ಎಲ್ಲರೂ ಕೂಡ ಭಕ್ತಿಯಿಂದ ಕಣ್ಣು ತುಂಬಿಸ್ಕೊಳ್ಳೋದ್ರಲ್ಲಿ ಮನಸ್ಸನ್ನು ಕೂಡ ತುಂಬಿಸ್ಕೊಳ್ಳುವಂತ ಕ್ಷಣ. ಸೊ ಅನೇಕ ದಿನಗಳಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ರು, ಯಾವಾಗ ನಮ್ಮ ಈ ಒಂದು ಅರಮನೆ ಬೆಟ್ಟ ಕ್ಷೇತ್ರದ ಒಂದು ಬ್ರಹ್ಮ ಕುಂಭಾಭಿಷೇಕ ಆಗುತ್ತೆ ಅಂತ ಕಾಯ್ತಾ ಇದ್ರು. ಅಂತಹ ಕ್ಷಣ ಈಗ ಬಂದೇ ಬಿಟ್ಟಿದೆ. ನೋಡ್ತಿರ್ಬೋದು, ಬೇರೆ ಬೇರೆ ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲಾಗಿರ್ಬೋದು, ಎಣ್ಣೆ ಆಗಿರ್ಬೋದು, ಅಂದ್ರೆ ಈ ಅನ್ನ ಪ್ರಸಾದ ಕೊಡುವಂತಹ ಏನೆಲ್ಲ ಒಂದು ವ್ಯವಸ್ಥೆ ಇದೆಯೋ ಅದಕ್ಕೆ ಬೇಕಾಗಿರೋದು ಎಲ್ಲ ಒಂದು ಹೊರೆ ಕಾಣಿಕೆಯನ್ನ ಭಕ್ತಾದಿಗಳು ಮನಸ್ಪೂರ್ವಕವಾಗಿ ಕೊಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಅದಕ್ಕೆ ಸಾಕ್ಷಿಯಾಗಿ ಇವತ್ತಿಲ್ಲಿ 10 ಓಪನ್ ಜೀಪ್ಗಳಿಗೆ ತುಂಬಿ ತುಳುಕಾಡ್ತಾ ಇದೆ. ಸೊ ಇದೆಲ್ಲ ದೈವ ಲೀಲೆ ಇದ್ರೆ ಮಾತ್ರ ಅದಕ್ಕೆ ಇದೆಲ್ಲ ಕಾರಣ ಆಗುತ್ತೆ. ಸೊ ದೈವ ಲೀಲೆ ಜೊತೆಗೆ ಭಕ್ತರ ಒಂದು ಭಕ್ತಿ ಎಲ್ಲವೂ ಕೂಡ ಸೇರ್ಕೊಂಡು ಇವತ್ತು ಹೊರೆ ಕಾಣಿಕೆಯಲ್ಲಿ ಎಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ. ಸೊ ಅಕ್ಷಯ ಪಾತ್ರ ರೀತಿ ನಮ್ಮ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗ್ಲಿ, ನಮ್ಮ ಭಕ್ತರ ಇಷ್ಟಾರ್ಥ ಕೂಡ ಆ ಒಂದು ಕ್ಷೇತ್ರದಲ್ಲಿ ಎಲ್ಲ ಕೂಡ ಈಡೇರ್ಲಿ ಅಂತ ಕೂಡ ನಾವು ಕೂಡ ಆಶಿಸ್ತೀವಿ. ನಾವು ಕೂಡ ಭಕ್ತರಲ್ಲಿ ಎಲ್ಲ ಕೂಡ ಸನ್ಮಂಗಳವಾಗ್ಲಿ, ಎಲ್ಲ ಭಕ್ತರ ಕೂಡ ಕೋರಿಕೆ ಈಡೇರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈಗ ನೋಡ್ತಾ ಇರಬಹುದು, ನಮ್ಮ ನವಶಕ್ತಿಯ ವಿಶಾಲವಾಗಿರುವಂತಹ ನವಶಕ್ತಿಯ ಕ್ರೀಡಾಂಗಣ, ಇಲ್ಲಿ ಭವ್ಯವಾದ ಮೆರವಣಿಗೆ ಮೂಲಕ ಒಂದು ಕಡೆಯಿಂದ ಕಲಾವೃಂದದ ಒಂದು ಭಜನಾ ತಂಡ ಆಗಿರ್ಬೋದು, ಅಥವಾ ಬೇರೆ ಬೇರೆ ವೇಷಭೂಷಣಗಳಾಗಿರ್ಬೋದು, ಕಲಾಭೂಷಣ ಎಲ್ಲವೂ ಕೂಡ ಸೇರ್ಕೊಂಡು ಅದರ ಹಿಂಭಾಗ ಈ ಹಸಿರು ಹೊರೆ ಕಾಣಿಕೆಯ ಒಂದು ಎಲ್ಲ ಕೂಡ ವಾಹನಗಳು ಕೂಡ ಹೊರಡೋಕೆ ಸಿದ್ಧವಾಗಿದೆ.
ಸೊ ಒಂದು ಕಡೆ ನವಶಕ್ತಿಯ ಆ ಒಂದು ನಿವಾಸದಿಂದ ಉದ್ಘಾಟನೆ ಆಗುತ್ತೆ ಈ ಭವ್ಯವಾದ ಮೆರವಣಿಗೆ. ಇನ್ನೊಂದು ಕಡೆ ಈ ಕಡೆ ಒಂದು ನವಶಕ್ತಿ ಕ್ರೀಡಾಂಗಣದಲ್ಲಿ ಭವ್ಯವಾದ ಹೊರಗಾಣಿಕೆ ಮೆರವಣಿಗೆ ಕೂಡ ಸಿದ್ಧವಾಗಿದೆ. ಇದರ ಬಗ್ಗೆ ಮಾತಾಡ್ಸೋಣ. ನಮಸ್ತೆ. ಇವತ್ತು ಅರಮನೆ ಬೆಟ್ಟಿಯ ಬ್ರಹ್ಮ ಕುಂಭಾಭಿಷೇಕದ ಹೊರ ಕಾಣಿಕೆ, ಈ ಒಂದು ಸಂಭ್ರಮವನ್ನು ನಾವು ಒಂದು ಹೇಳೋದಾದ್ರೆ ಬಹಳ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ 12 ವರ್ಷಕ್ಕೊಂದ್ಸಲ ಬರುವಂತಹದ್ದು. ಅದರಲ್ಲಿ ಊರವರೆಲ್ಲ ಸೇರಿ ಬಹಳ ವೈಭವಯುತವಾಗಿ ಅಲ್ಲಿ ಬಹಳ ಧರ್ಮಸ್ಥಳದ ಧರ್ಮಾಧಿಕಾರಿ ನಾಯನ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಶುಭಾಶೀರ್ವಾದದ ಒಟ್ಟಿಗೂ ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಜಾತ್ರಾ ಮಹೋತ್ಸವ ನಡೆಸಲಿದೆ. ಫೆಬ್ರವರಿ 9ನೇ ತಾರೀಕಿನ ಐತಾರ ಬಯ್ಯ 5 ಗಂಟೆಗೆ ನವಶಕ್ತಿ ಕ್ರೀಡಾಂಗಣ ಶಕ್ತಿನಗರದ ಶ್ರೀ ಕೊಡಮಳಿ ತಾಯಿಯ ದೈವಸ್ಥಾನ ಅರಮನೆ ಬೆಟ್ಟ ಮುಟ್ಟ ವೈಭವಪೂರ್ಣ ಹೊರೆಕಾಣಿಕೆದ ಭವ್ಯ ಶೋಭಾಯಾತ್ರೆ ನಡೆಸಲುಂಟು. ಅವೇ ದಿನ ಬಯ್ಯ 7ಕ್ಕೆ ಅಳದಂಗಡಿ ಅರಮನೆದ ತಿಮ್ಮಣ್ಣರ ಚೆರಾಯಿನ ಡಾಕ್ಟರ್ ಪದ್ಮಪ್ರಸಾದ ಆಂಜನೇಯನ ಅಮೃತ ಹಸ್ತಲು ಉಗ್ರಾಣದ ಮುಹೂರ್ತ. ಫೆಬ್ರವರಿ 9, ಫೆಬ್ರವರಿ 10, ಫೆಬ್ರವರಿ 15ನೇ ಕತ್ತಲೆಗೆ ವಿವಿಧ ಧಾರ್ಮಿಕ ಮುಖಂಡರ ಮುಖಾಲಿಕೆಡು ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ఒక ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ನಡೆಪಡಿದೆ. ಫೆಬ್ರವರಿ 18ನೇ ತಾರೀಕು ದಾನಿ ಬೊಲ್ಸುಗು ಗಣಹೋಮ ಶುಭ ಮುಹೂರ್ತ ದೈವದ ಪ್ರತಿಷ್ಠಾ ಹೋಮ ಕುಂಭ ಸಂಕ್ರಮಣದ ಕುಂಭ ಲಗ್ನಡ್ ಪ್ರಧಾನ ಕುಂಭಾಭಿಷೇಕ ಪೂಜೆ ಪಂಚಪರ್ವ ಪೂಜೆ ಧ್ವಜಾರೋಹಣ ಬಲಿ ಉತ್ಸವ ನಡೆಸುತ್ತದೆ. ಅವೇದಿನ ಬಯ್ಯ 5 ಗಂಟೆಗೆ ಬಲಿ ಉತ್ಸವದ ಒಟ್ಟಿಗೂ ಶ್ರೀ ಕೊಡಮಳಿ ತಾಯಿ ದೈವದ ವೈಭವದ ನೇಮೋತ್ಸವ ನಡೆಸಲಿದೆ. ಶ್ರೀ ಕೊಡಮಳಿ ತಾಯಿ ದೈವದ ವೈಭವದ ನೇಮೋತ್ಸವ ನಡೆಸಲಿದೆ. ಫೆಬ್ರವರಿ 13ನೇ ತಾರೀಕಿಗೆ ಒಲ್ಪುಗು ಧ್ವಜಾರೋಹಣದ ಬೆಳಿಗ್ಗೆ ಶ್ರೀ ದೈವದ ಗುರುತಂಬಿಲ ನೇಮ ನಡೆಸಲು ಸರ್ವಧರ್ಮದ ಸರ್ವ ಭಕ್ತ ತನು ಮನ ಧನದೊಟ್ಟು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಲು ಏನು ಶ್ರೀ ಸುಖೇಶ್ ಕುಮಾರ್ ಕಡಮೂರು ಆನುವಂಶಿಕ ಆಡಳಿತ ಮುಖ್ಯಸ್ಥರಿಗೆ ಶಶಿಧರ್ ಶೆಟ್ಟಿ ಬರೋಡ ಅಧ್ಯಕ್ಷರು, ಶ್ರೀ ಸುಮನ್ ಕುಮಾರ್ ಕಾರ್ಯಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶ್ರೀ ಬ್ರಹ್ಮ ಕುಂಭಾಭಿಷೇಕ ಸಮಿತಿ ಅರಮನೆ ಬೆಟ್ಟ. ಅರಮನೆ ಬೆಟ್ಟ ಗುರುವಾಂಕೆರೆ ಅರಮನೆ ಬೆಟ್ಟ ಬ್ರಹ್ಮ ಕುಂಭಾಭಿಷೇಕ ಮುಖ ಜಾತ್ರಾ ಮಹೋತ್ಸವದ ಲೆಪ್ಪೋಲೆ. ಫೆಬ್ರವರಿ 9ನೇ ತಾರೀಕಿನ ಐತಾರದ್ದು ಫೆಬ್ರವರಿ 13ನೇ ತಾರೀಕಿನ ಗುರುವಾರ ಮುಟ್ಟ ವಿವಿಧ ಧಾರ್ಮಿಕ ಮುಖ ವೈದಿಕ ಕಾರ್ಯಕ್ರಮದ ಒಟ್ಟುಗೂ ಏರಿಕೆದ ಸ್ಥಾನ ಅರಮನೆ ಬೆಟ್ಟ ಧರ್ಮಸ್ಥಳದ ಧರ್ಮಾಧಿಕಾರಿ ನಾಯನ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಶುಭಾಶೀರ್ವಾದದ ಒಟ್ಟುಗೂ ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಮುಖ ಜಾತ್ರಾ ಮಹೋತ್ಸವ ನಡೆಸಲಿದೆ. ಫೆಬ್ರವರಿ 9ನೇ ತಾರೀಕಿನ ಐತಾರ 5 ಗಂಟೆಗೆ ನವಶಕ್ತಿ ಕ್ರೀಡಾಂಗಣ ಶ್ರೀ ಕೊಡಮಳಿ ತಾಯಿ ದೇವಸ್ಥಾನ ಬಯ್ಯ 5 ಗಂಟೆಗೆ ಬಲಿ ಉತ್ಸವದ ಒಟ್ಟಿಗೂ ಶ್ರೀ ಕೊಡಮಳಿ ತಾಯಿ ದೈವದ ವೈಭವದ ನೇಮೋತ್ಸವ. ಶ್ರೀ ಕೊಡಮಳಿ ತಾಯಿ ದೈವದ ವೈಭವದ
15ನೇ ತಾರೀಕಿನ ಗುರುವಾರ ಮುತ್ತ ವಿವಿಧ ಧಾರ್ಮಿಕ ಬುಕ ವೈದಿಕ ಕಾರ್ಯಕ್ರಮದ ಒಟ್ಟುಗು ಏರಿಕೆದ ಸ್ಥಾನ ಅರೆಮಲೆ ಬೆಟ್ಟಡ ಧರ್ಮಸ್ಥಳದ ಧರ್ಮಾಧಿಕಾರಿ ಲೈನ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯರ್ನ ಶುಭಾಶೀರ್ವಾದದ ಒಟ್ಟುಗು ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಬುಕ ಜಾತ್ರಾ ಮಹೋತ್ಸವ ನಡಪರುಂಡು ಫೆಬ್ರವರಿ 1ನೇ ತಾರೀಕಿನ ಐತಾರ ಬಯ್ಯ 5 ಗಂಟೆಗೆ ನವಶಕ್ತಿ ಕ್ರೀಡಾಂಗಣ ಶಕ್ತಿನಗರದ ಶ್ರೀ ಕೊಡಮಲಿತಾಯ ದೇವಸ್ಥಾನ ಅರೆಮಲೆ ಬೆಟ್ಟ ಮುಟ್ಟ ವೈಭವಪೂರ್ಣ ಭವ್ಯವಾದ ಹೊರೆ ಕಾಣಿಕೆ ಬರ್ತಾ ಇದೆ. ನಮಗೆ ಬೇಲೂರು ಕೇಳೋದಿಲ್ಲ ಆದ್ರೆ ಈ ಭಕ್ತರು ಬಹಳಷ್ಟು ಭಕ್ತಿಯಿಂದ ಆ ಸಚಿವ ಶೆಟ್ಟಿ ಅವರೇ ಯುವಕೋತ್ಸವ ಒಂದು ಅಧ್ಯಕ್ಷರು ಇವತ್ತು ನೀವು ದೈವಕ್ಕೆ ಹೋಗುವಂತ ಒಂದು ಕುಟುಂಬದ ಭಕ್ತಿಗೆ ಹೋಗ್ತಾ ಇದ್ದೀರಾ, ಎಷ್ಟು ಅದೃಷ್ಟವನ್ನು ಈ ಒಂದು ಮೆರವಣಿಗೆ ಮೂಲಕ ನೀವು ಸಾಕ್ತಾ ಇದ್ದೀರಾ. ಸೊ ಗುರುವಾಯ್ಕೆ ಇಟ್ಟುಕೊಂಡು ಒಂದು ಅದೃಷ್ಟ ಮಾಡ್ಕೊಂಡು ನಾವೆಂತ ಮೆರವಣಿಗೆ ಹೋಗ್ಬೇಕಾದ್ರೆ ಜೊತೆಗೆ ನಿಮ್ಮ ಕೈಯಲ್ಲಿ ಈ ಒಂದು ಬೇಂಬೆ ಹಾಕುವಂತ ಮುಚ್ಚ ಕೂಡ ಇದೆ. ಕೊಡಮಲಿತಾಯ ದೈವಕ್ಕೆ ಕೊಡುವಂತ ಒಂದು ದೈವದ ಆಭರಣ ಅಥವಾ ದೈವದ ವಸ್ತು ಅಂತ ಹೇಳ್ಬೋದು. ಈ ಪೂಜೆಯನ್ನು ಇಟ್ಕೊಂಡಿದ್ದಾರೆ. ಇದು ನವಶಕ್ತಿ ಶಶಿಧರ್ ಶೆಟ್ಟಿ ಅವರ ಮನೆಯಿಂದ ಅರಮಲೆ ಬೆಟ್ಟ ದೇವಸ್ಥಾನಕ್ಕೆ ಕೊಡುವಂತ ಹೊರೆಕಾಣಿಕೆಯಲ್ಲಿ ಇವತ್ತು ಅರ್ಪಣೆ ಆಗುವಂತ ವಸ್ತುಗಳು. ಇದನ್ನು ನಾವು ಕೊಂಡೋಗಿ ನಾವು ಪುಣ್ಯವಂತರು ಹೇಳಬೇಕು. ಅವತ್ತು 13 ವರ್ಷಗಳ ಹಿಂದೆ ಕೂಡ ನಾವು ಆ ಸಂದರ್ಭದಲ್ಲಿ ಕೂಡ ನಾವು ತುಂಬಾ ಕೆಲಸ ಮಾಡಿದ್ದೇವೆ. ಬ್ರಹ್ಮಕಲಶ ಸಂದರ್ಭದಲ್ಲಿ ಇವತ್ತು ಕೂಡ ನಮ್ಗೆ ಒಂದು ಸಂತೋಷ ಆಗ್ತದೆ. ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ದೈವದ ಕೆಲಸದಲ್ಲಿ ನಾವು ಪಾಲ್ಗೊಂಡು ಈ ಒಂದು ಹೊರೆ ಕಾಣಿಕೆಯಲ್ಲಿ ಈ ಆಭರಣವನ್ನು ಕೊಂಡೋಗ್ಲಿಕ್ಕೆ ಸಂತೋಷ ಆಗುತ್ತೆ. ನಾವೆಲ್ಲ ಗುರುವಾರಿಕೆಯವರು ಇಂತಹ ಜಾಗದಲ್ಲಿ ಒಂದು ಮಾತಲ್ಲಿ ಏನು ಕೂಡ ಮೆಚ್ಚುವಂತದ್ದು ಜೊತೆಗೆ ಮಾಡಿದಾಗ ಇಂತಹ ಒಂದು ಬ್ರಹ್ಮಕಲಶಾಭಿಷೇಕ ಮಾಡಬೇಕು ಅಂತ ಅನ್ಸುವಂತ ಎಲ್ಲಿ ಆಗ್ತಾ ಇದೆ. ಇದರ ಹೆಮ್ಮೆ ಹೆಮ್ಮೆ ಇದೆ. ಎಲ್ಲರ ಹಿಂದೆ ಇರುವಂತಹ ಶಕ್ತಿ ಅಂತ ಹೇಳಿದ್ರೆ ಕೊಡಮಲಿತಾಯ ದೈವ. ಆ ದೈವದ ಒಂದು ದೈವ ಏನು ನಮ್ಮ ನವಶಕ್ತಿ ಶಶಿಧರ್ ಶೆಟ್ಟಿಗೆ ಅವರ ಕೈಯಲ್ಲಿ ಮತ್ತೆ ಅವರ ಕೈಯಲ್ಲಿ ದೈವನೇ ಈ ಕೆಲಸ ಮಾಡಿಸಿದೆ. ಊರಿನ ಎಲ್ಲ 10 ಸದಸ್ಯರು ಸೇರಿ ಮಾಡುವಂತ ಈ ಕೆಲಸ ಒಟ್ಟು ನಾಡು 12 ತಾರೀಕು ಅವರಿಗೆ ನಡೆಯುವಂತ ಎಲ್ಲ ಕಾರ್ಯ ಅದ್ಭುತವಾಗಿ ಉತ್ತಮ ರೀತಿಯಲ್ಲಿ ನಡೆಸಿದೆ ಅಂತ ಯುವ ಉದ್ಯಮಿ ಸಾಯಿ ಪ್ರಕಾಶ್ ಶೆಟ್ಟಿ ನಿಮ್ಮ ಕೈಯಲ್ಲಿ ಕೂಡ ಒಂದು ದೇವರ ಒಂದು ಕರ್ತವ್ಯ ಇದೆ. ಇದೆಲ್ಲ ಹೇಳ್ತಾ ಇದ್ದಾರೆ. ಸೊ ಯಾರು ಕೂಡ ಮಾತಾಡೋದು ತಿಳ್ಕೊಂಡಿಲ್ಲ. ನಾವೆಲ್ಲ ಭಕ್ತಿಯಿಂದ ಕೆಲಸವನ್ನ ಮಾಡ್ತಾ ಇದ್ದೀವಿ, ಸೇವೆಯನ್ನ ಮಾಡ್ತಾ ಇದ್ದೀವಿ. ಸೊ ನಾವೆಲ್ಲ ಅದೃಷ್ಟವಂತರು. ಕೊಡಮಲಿತಾಯಿ ತಾಯಿಯ ಒಂದು ಕೃಪೆಯಿಂದ ಅವರ ಒಂದು ಲೀಲೆಯಿಂದ ಅವರು ಹೇಳಿದಂತೆ ಮಾಡುವ ಭಕ್ತರು ನಾವು ನಮ್ಮ ಕೈಯಿಂದ ಅವರ ಸೇವೆ ಆಗ್ತಾ ಇದೆ. ನಮ್ಮ ಶಕ್ತಿ ಮೀರಿದ ಒಂದು ದೇವರ ಶಕ್ತಿಯನ್ನು ತರಿಸಿಕೊಂಡು ನಮ್ಮ ಶಕ್ತಿಯನ್ನು ಹಾಕಿ ನಾವು ಸಾಧನೆಗೆ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ವಿಶಾಲವಾದ ಜೊತೆಗೆ ನಮ್ಮ ಒಂದು ನವಶಕ್ತಿಯ ನಿವಾಸ ಅಲ್ಲಿ ನಾವು ಮಾತೃಶಿಯಾಗಿ
ಈ ಕಾರ್ಯಕ್ರಮದ ಸಹಕಾರ ರೂಪದಲ್ಲಿ ಶ್ರೀ ಸುಕೇಶ್ ಕುಮಾರ್ ಕಡಂಬು ಆನುವಂಶಿಕ ಆಡಳಿತ ಮುಖ್ಯಸ್ಥರು ಸಚಿವ ಶೆಟ್ಟಿ ಬರೋಡ ಅಧ್ಯಕ್ಷರು ಶ್ರೀ ಸುಮನ್ ಕುಮಾರ್ ಜೈನ್ ಕಾರ್ಯಾಧ್ಯಕ್ಷರು ಸರ್ವ ಸದಸ್ಯರು ಶ್ರೀ ಬ್ರಹ್ಮ ಕುಂಭಾಭಿಷೇಕ ಸಮಿತಿ ಅರಮನೆ ಬೆಟ್ಟ ದೇವಸ್ಥಾನ ಅರಮನಬೆಟ್ಟ ಗುರುವಾಯಿಕೆರೆ ಅರಮನಬೆಟ್ಟ ಬ್ರಹ್ಮ ಕುಂಭಾಭಿಷೇಕವು ಜಾತ್ರಾ ಮಹೋತ್ಸವದ ಲೆಪ್ಪೋದೆ ಫೆಬ್ರವರಿ 9ನೇ ತಾರೀಕಿನ ಐತಾರ ಫೆಬ್ರವರಿ 13ನೇ ತಾರೀಕಿನ ಗುರುವಾರ ಮುತ್ತ ವಿವಿಧ ಧಾರ್ಮಿಕ ಮತ್ತು ವೈದಿಕ ಕಾರ್ಯಕ್ರಮದ ಒಟ್ಟುಗೂ ಈರಿಕೆದ ಸ್ಥಾನ ಅರಮನಬೆಟ್ಟ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯನ್ನ ಶಿಫಾರಸಿರುವಾದ ಒಟ್ಟುಗೂ ಪ್ರತಿಷ್ಠಾ ಕುಂಭಾಭಿಷೇಕ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಫೆಬ್ರವರಿ 9ನೇ ತಾರೀಕಿನ ಐತಾರ ಮಯ್ಯ 5 ಗಂಟೆಗೆ ನವಶಕ್ತಿ ಕ್ರೀಡಾಂಗಣ ನಗರದ ಶ್ರೀ ಕೊಡಮಣಿಸಾಯ ದೇವಸ್ಥಾನ ಅರಮನೆ ಬೆಟ್ಟ ಮುಟ್ಟ ವೈಭವಪೂರ್ಣ ಹೊರೆಕಾಣಿಕೆದ ಭವ್ಯ ಶೋಭಾಯಾತ್ರೆ ನಡೆಪರುವುದು. ಅವೇ ದಿನ ಬಯ್ಯ 7ಕ್ಕೆ ಅರಸಂಗಡಿ ಅರಮನೆದ ತಿಮ್ಮಣ್ಣ ರಚರಾಯ ಡಾಕ್ಟರ್ ಪದ್ಮಪ್ರಸಾದ್ ಆಂಜನೇಯರ್ನ ಅಮೃತ ಹಸ್ತಡು ಉಗ್ರಾಣದ ಮುಹೂರ್ತ. ಫೆಬ್ರವರಿ 9, ಫೆಬ್ರವರಿ 10, ಫೆಬ್ರವರಿ 11ನೇ ಕತ್ತಲೆಗೆ ವಿವಿಧ ಧಾರ್ಮಿಕ ಮುಖಂಡರ ಮುಸಾಲಿಕೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಬುಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ನಡೆಸಲು. ಫೆಬ್ರವರಿ 18ನೇ ತಾರೀಕಿನಲ್ಲಿ ಬೊಲ್ಪುಗು ಕಡಹೋಮ ಶುಭ ಮುಹೂರ್ತದ ದೈವದ ಪ್ರತಿಷ್ಠಾ ಹೋಮ ಕುಂಭ ಸಂಕ್ರಮಣದ ಕುಂಭ ಲಗ್ನದ ಪ್ರಧಾನ ಕುಂಭಾಭಿಷೇಕ ಪೂಜೆ ಪಂಚಪರ್ವ ಪೂಜೆ ಧ್ವಜಾರೋಹಣ ಬಲಿ ಉತ್ಸವ ನಡೆಸುತ್ತದೆ. ಅವೇದಿನ ಬಯ್ಯ 5 ಗಂಟೆಗೆ ಬಲಿ ಉತ್ಸವದ ಒಟ್ಟಿಗೂ ಶ್ರೀ ಕೊಡಮಣಿಸಾಯಿ ದೈವದ ವೈಭವದ ನೇಮೋತ್ಸವ ನಡೆಪರುವುದು. ಶ್ರೀ ಕೊಡಮಣಿಸಾಯಿ ದೈವದ ವೈಭವದ ನೇಮೋತ್ಸವ ನಡೆಪರುವುದು. ಫೆಬ್ರವರಿ 13ನೇ ತಾರೀಕಿಗೆ ಒಲ್ಪುಗು ಧ್ವಜಾರೋಹಣದ ಬೆಳಿಗ್ಗೆ ಶ್ರೀ ದೈವದ ಕುರುಸಂಬಿಲ ನೇಮ ಸರ್ವಧರ್ಮದ ಮನದೊಟ್ಟಿಗೂ ಈ ಕಾರ್ಯಕ್ರಮದ ಸಹಕಾರ ಪುನರೂಪದ ಕೇಂದ್ರದಲ್ಲಿ ಶ್ರೀ ಸುಕೇಶ್ ಕುಮಾರ್ ಕಡಂಬು ಆನುವಂಶಿಕ ಆಡಳಿತ ಮುಖ್ಯಸ್ಥರು ಶಶಿಧರ್ ಶೆಟ್ಟಿ ಬರೋಡ ಅಧ್ಯಕ್ಷರು ಶ್ರೀ ಸುಮನ್ ಕುಮಾರ್ ಜೈನ್ ಕಾರ್ಯಾಧ್ಯಕ್ಷರು ಸರ್ವ ಸದಸ್ಯರು ಶ್ರೀ ಬ್ರಹ್ಮ ಕುಂಭಾಭಿಷೇಕ ಸಮಿತಿ ಅರಮನೆ ಬೆಟ್ಟ. ದೇವಸ್ಥಾನ ಅರಮನಬೆಟ್ಟ ಗುರುವಾಯಿಕೆರೆ ಅರಮನಬೆಟ್ಟ ಬ್ರಹ್ಮ ಕುಂಭಾಭಿಷೇಕವು ಜಾತ್ರಾ ಮಹೋತ್ಸವದ ಲೆಪ್ಪೋದೆ. ಫೆಬ್ರವರಿ 9ನೇ ತಾರೀಕಿನ ಐತಾರ ಫೆಬ್ರವರಿ 13ನೇ ತಾರೀಕಿನ ಗುರುವಾರ ಮುತ್ತ ವಿವಿಧ ಧಾರ್ಮಿಕ ಮತ್ತು ವೈದಿಕ ಕಾರ್ಯಕ್ರಮದ ಒಟ್ಟಿಗೂ ಏರಿಕೆದ ಸ್ಥಾನ ಅರಮನೆ ಬೆಟ್ಟ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯನ್ನ ಶುಭಾಶೀರ್ವಾದದ ಒಟ್ಟಿಗೂ ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಮತ್ತು ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಫೆಬ್ರವರಿ 9ನೇ ತಾರೀಕಿನ ಐತಾರ ಬಯ್ಯ 5 ಗಂಟೆಗೆ ನವಶಕ್ತಿ ಕ್ರೀಡಾಂಗಣ ಶಕ್ತಿ ನಗರದ ಶ್ರೀ ಕೊಡಮಣಿಸಾಯ ದೇವಸ್ಥಾನ ಅರಮನೆ ಬೆಟ್ಟ
ಸುತ್ತಮುತ್ತ ವೈಭವಪೂರ್ಣ ಹೊರೆಕಾಣಿಕೆದ ಭವ್ಯ ಶೋಭಾಯಾತ್ರೆ ನಡೆಸಬಹುದು. ಅವೇ ದಿನ ಬಯ್ಯ 7ಕ್ಕೆ ಅಣದಂಗಡಿ ಅರಮನೆದ ತಿಮ್ಮಣ್ಣರ ಸೆರಾಯಿನ ಡಾಕ್ಟರ್ ಪದ್ಮಪ್ರಸಾದ ಆಂಜನೇಯರ್ನ ಅಮೃತ ಹಸ್ತು ಉಗ್ರಾಣದ ಮುಹೂರ್ತ ಫೆಬ್ರವರಿ 9, ಫೆಬ್ರವರಿ 10, ಫೆಬ್ರವರಿ 11 ಕತ್ತಲೆಗೆ ವಿವಿಧ ಧಾರ್ಮಿಕ ಮುಖಂಡರ ಮುತಾಲಿಕೆಡು ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಮುಖ ವಿದ್ಯಾರ್ಥಿಗಳಿರ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ನಡಪರುಂಡು. ಫೆಬ್ರವರಿ 18ನೇ ತಾರೀಕಿನಲ್ಲಿ ಬುಲ್ಪುಗು ಗಣಹೋಮ ಶುಭ ಮುಹೂರ್ತ ದೈವದ ಪ್ರತಿಷ್ಠೆ ಪ್ರತಿಷ್ಠಾ ಹೋಮ ಕುಂಭ ಸಂಕ್ರಮಣದ ಕುಂಭ ಪ್ರಧಾನ ಕುಂಭಾಭಿಷೇಕ ಪೂಜೆ ತಾರೀಕಿಗೆ ಒಂದು ಧ್ವಜಾವರೋಹಣದ ವೇದಿಕೆ ಶ್ರೀ ದೈವದ ಗುರುತಂಬಿನ ನೇಮ ನಡಪರುಂಡು. ಸರ್ವಧರ್ಮದ ಸರ್ವ ಭಕ್ತರು ತನು ಮನ ಧನದೊಟ್ಟಿಗೂ ಈ ಕಾರ್ಯಕ್ರಮದ ಸಹಕಾರ ಕೊರಡು ಪಂದಕ್ಕೇನೊಂದು ನೆರೆ ಶ್ರೀ ಸುಕೇಶ್ ಕುಮಾರ್ ಕಡಂಬು ಆನುವಂಶಿಕ ಆಡಳಿತ ಮುಕ್ತೇಶ್ವರರು, ಶಶಿಧರ್ ಶೆಟ್ಟಿ ಬರೋಡ ಅಧ್ಯಕ್ಷರು, ಶ್ರೀ ಸುಮನ್ ಕುಮಾರ್ ಜೈನ್ ಕಾರ್ಯಾಧ್ಯಕ್ಷರು ಮುಖ ಸರ್ವ ಸದಸ್ಯರು, ಶ್ರೀ ಬ್ರಹ್ಮ ಕುಂಭಾಭಿಷೇಕ ಸಮಿತಿ ಅರಮನೆ ಬೆಟ್ಟ. ಸರ್ವ ಸದಸ್ಯರು, ಶ್ರೀ ಬ್ರಹ್ಮ ಕುಂಭಾಭಿಷೇಕ ಸಮಿತಿ ಅರಮನೆ ಬೆಟ್ಟ. ಶ್ರೀ ಕುಡಮಣಿತಾಯ ದೇವಸ್ಥಾನ ಅರಮನೆ ಬೆಟ್ಟ ಗುರುವಾಂಕೆರೆ. ಅರಮನೆ ಬೆಟ್ಟ ಬ್ರಹ್ಮ ಕುಂಭಾಭಿಷೇಕ ಮುಖ ಜಾತ್ರಾ ಮಹೋತ್ಸವದ ಲೆಪ್ಪೋದೆ ಫೆಬ್ರವರಿ 9ನೇ ತಾರೀಕಿನ ಐತಾರದ್ದು, ಫೆಬ್ರವರಿ 13ನೇ ತಾರೀಕಿನ ಗುರುವಾರ ಮುಖ ವಿವಿಧ ಧಾರ್ಮಿಕ ಮುಖ ವೈದಿಕ ಕಾರ್ಯಕ್ರಮಗಳ ಒಟ್ಟಿಗೂ ವೇದಿಕೆಯ ಸ್ಥಾನ ಅರಮನೆ ಬೆಟ್ಟ ಧರ್ಮಸ್ಥಳದ ಧರ್ಮಾಧಿಕಾರಿ ಲೈನ್ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯ ಶುಭಾಶೀರ್ವಾದದ ಒಟ್ಟಿಗೂ ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಮುಖ ಜಾತ್ರಾ ಮಹೋತ್ಸವದ ಫೆಬ್ರವರಿ 9ನೇ ತಾರೀಕಿನ ಐತಾರ ವಯ್ಯ 5 ಗಂಟೆ ನವಶಕ್ತಿ ಕ್ರೀಡಾಂಗಣ ಶಕ್ತಿನಗರ ಶ್ರೀ ಕೊಡಮಣಿತಾಯ
ದೈವಸ್ಥಾನ ಅರಮನೆ ಬೆಟ್ಟ ಮುಟ್ಟ ವೈಭವಪೂರ್ಣ ಹೊರೆ ಕಾಣಿಕೆದ ಭವ್ಯ ಶೋಭಾಯಾತ್ರೆ ನಡಪಡುವುದು. ಅವೇ ದಿನ ಬಯ್ಯ 7 ಅಳದಂಗಡಿ ಅರಮನೆದ ತಿಮ್ಮಣ್ಣದ ಸೆರಾಯ್ನ ಡಾಕ್ಟರ್ ಪದ್ಮಪ್ರಸಾದ ಆಂಜನೇಯರ್ನ ಅಮೃತ ಹಸ್ತನು ಉಗ್ರಾಣದ ಮುಹೂರ್ತ ಫೆಬ್ರವರಿ 9, ಫೆಬ್ರವರಿ 10, ಫೆಬ್ರವರಿ 11 ಕತ್ತಲೆಗೆ ವಿವಿಧ ಧಾರ್ಮಿಕ ಮುಖಂಡರ ಮುತಾಲಿಕೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ನಡೆಪಡು. ಫೆಬ್ರವರಿ 14ನೇ ತಾರೀಕಿನಲ್ಲಿ ದುಲ್ಪುಗು ಗಣಹೋಮ ಶುಭ ಮುಹೂರ್ತ ದೈವದ ಪ್ರತಿಷ್ಠೆ ಪ್ರತಿಷ್ಠಾ ಹೋಮ ಕುಂಭ ಸಂಕ್ರಮಣದ ಕುಂಭ ಲಗ್ನ ಪ್ರಧಾನ ಕುಂಭಾಭಿಷೇಕ ಪೂಜೆ ಪಂಚಪರ್ವ ಪೂಜೆ ಧ್ವಜಾರೋಹಣ ಬಲಿ ಉತ್ಸವ ನಡೆಸುತ್ತದೆ. ಅವೇ ದಿನ ಬಯ್ಯ 5 ಗಂಟೆಗೆ ಬಲಿ ಉತ್ಸವದ ಒಟ್ಟಿಗೂ ಶ್ರೀ ಕೊಡಮಣಿ ತಾಯಿ ದೈವದ ವೈಭವದ ನೇಮೋತ್ಸವ ನಡೆಸುವುದು. ಶ್ರೀ ಕೊಡಮಣಿ ತಾಯಿ ದೈವದ ವೈಭವದ ನೇಮೋತ್ಸವ ನಡೆಸುವುದು. ಫೆಬ್ರವರಿ 13ನೇ ತಾರೀಕಿಗೆ ಹೊರತುರು ಧ್ವಜಾರೋಹಣದ ಬೆಳಿಗ್ಗೆ ಶ್ರೀ ದೈವದ ಗುರುತಂಬಿನ ನೇಮ ನಡೆಸುವುದು. ಸರ್ವಧರ್ಮದ ಸರ್ವ ಭಕ್ತರು ತನು ಮನ ತನದೊಂದು ಈ ಕಾರ್ಯಕ್ರಮದ ಸಹಕಾರ ಪ್ರೋಗ್ರಾಮನ್ನು ಕೇಳಿದರೆ ಶ್ರೀ ಯೋಗೇಶ್ ಕುಮಾರ್ ಕಡಂಬೂರು ಪ್ರಾದೇಶಿಕ ಆಡಳಿತ ಮುಖ್ಯಸ್ಥರೇ ಸಚಿದ ಸ್ಥಿತಿ ಬರೋಣ ಅಧ್ಯಕ್ಷರು ಶ್ರೀ ಕುಮಾರ್ ಕುಮಾರ್ ಸಿಂಗ್ ಕಾರ್ಯಾಧ್ಯಕ್ಷರು ಸರ್ವ ಸದಸ್ಯರು ಶ್ರೀ ಬ್ರಹ್ಮ ಕುಂಭಾಭಿಷೇಕ ಸಮಿತಿ ಅರಮನೆ ಬೆಟ್ಟ. ದೇವಸ್ಥಾನ ಅರಮನೆ ಬೆಟ್ಟ ಗುರುವಾಂಕೆರೆ ಅರಮನೆ ಬೆಟ್ಟ ಬ್ರಹ್ಮ ಕುಂಭಾಭಿಷೇಕ ಜಾತ್ರಾಮಹೋತ್ಸವದ ಲೆಪ್ಪೋಲೆ ಫೆಬ್ರವರಿ 9ನೇ ತಾರೀಕದ ಐತಾರದ್ದು ಫೆಬ್ರವರಿ 13ನೇ ತಾರೀಕದ ಗುರುವಾರ ಮುಟ್ಟ ವಿವಿಧ ಧಾರ್ಮಿಕ ಮುಖ ವೈದಿಕ ಕಾರ್ಯಕ್ರಮದ ಒಟ್ಟಿಗೂ ಏರಿಕೆದ ಸ್ಥಾನ ಅರಮನೆ ಬೆಟ್ಟಡು ಧರ್ಮಸ್ಥಳದ ಧರ್ಮಾಧಿಕಾರಿ ಲೈನ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯರ್ನ ಶುಭಾಶೀರ್ವಾದದ ಒಟ್ಟಿಗೂ ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಮುಖ ಜಾತ್ರಾ ಮಹೋತ್ಸವ ನಡೆಸಬಹುದು. ಫೆಬ್ರವರಿ 9ನೇ ತಾರೀಕದ ಐತಾರ ಬಯ್ಯ 5 ಗಂಟೆಗೆ ನವಶಕ್ತಿ ಕ್ರೀಡಾಂಗಣ ಶಕ್ತಿನಗರದ ಶ್ರೀ ಕೊಡಮಣಿ ತಾಯಿಯ ದೇವಸ್ಥಾನ ಅರಮನೆ ಬೆಟ್ಟ ಮುಟ್ಟ ವೈಭವಪೂರ್ಣ ಹೊರೆ ಕಾಣಿಕೆದ ಭವ್ಯ ಶೋಭಾಯಾತ್ರೆ ನಡೆಪರುವುದು. ಅವೇ ದಿನ ಬಯ್ಯ 7 ಅಳದಂಗಡಿ ಅರಮನೆದ ತಿಮ್ಮಣ್ಣರ ಸೆರಾಯ್ನ ಡಾಕ್ಟರ್ ಪದ್ಮಪ್ರಸಾದ ಆಂಜನೇಯರ್ನ ಅಮೃತ ಹಸ್ತನು ಉಗ್ರಾಣದ ಮುಹೂರ್ತ ಫೆಬ್ರವರಿ 9, ಫೆಬ್ರವರಿ 10, ಫೆಬ್ರವರಿ 11 ಕತ್ತಲೆಗೆ ವಿವಿಧ ಧಾರ್ಮಿಕ ಮುಖಂಡರ ಮುತಾಲಿಕೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಮುಖ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ನಡೆಸಬಹುದು. ಫೆಬ್ರವರಿ 14ನೇ ತಾರೀಕಿನಲ್ಲಿ ದುಲ್ಪುಗು ಗಣಹೋಮ ಶುಭ ಮುಹೂರ್ತ ದೈವದ ಪ್ರತಿಷ್ಠೆ ಪ್ರತಿಷ್ಠಾ ಹೋಮ ಕುಂಭ ಸಂಕ್ರಮಣದ ಕುಂಭ ಲಗ್ನ ಪ್ರಧಾನ ಕುಂಭಾಭಿಷೇಕ ಪೂಜೆ ಪಂಚಪರ್ವ ಪೂಜೆ ಧ್ವಜಾರೋಹಣ ಬಲಿ ಉತ್ಸವ ನಡೆಸುತ್ತದೆ. ಅವೇದಿನ ಬಯ್ಯ 5 ಗಂಟೆಗೆ ಬಲಿ ಉತ್ಸವ ಒಟ್ಟಿಗೂ ಶ್ರೀ ಕೊಡಮಣಿ ತಾಯಿ ದೈವದ ವೈಭವದ ನೇಮೋತ್ಸವ ನಡೆಪರುವುದು. ಶ್ರೀ ಕೊಡಮಣಿ ತಾಯಿ ದೈವದ ವೈಭವದ ನೇಮೋತ್ಸವ ನಡೆಪರುವುದು. ಫೆಬ್ರವರಿ 13ನೇ ತಾರೀಕಿಗೆ ಹೊರತುರು ಧ್ವಜಾರೋಹಣದ ಬೆಳಿಗ್ಗೆ ಶ್ರೀ ದೈವದ ಗುರುತಂಬಿನ ನೇಮ ಸರ್ವಧರ್ಮದ ಸರ್ವ ಭಕ್ತರು ತನು ಮನ ತನದೊಟ್ಟಿಗೂ ಈ ಕಾರ್ಯಕ್ರಮದ ಸಹಕಾರ ಪ್ರೋಗ್ರಾಮವನ್ನು ಕೇಳಿದರೆ ಶ್ರೀ ಯೋಗೇಶ್ ಕುಮಾರ್ ಕಡಂಬೂರು ಪ್ರಾದೇಶಿಕ ಆಡಳಿತ ಮುಖ್ಯಸ್ಥರೇ ಸಚಿದ ಸ್ಥಿತಿ ಬರೋಣ ಅಧ್ಯಕ್ಷರು ಶ್ರೀ ಕುಮಾರ್ ಕುಮಾರ್ ಸಿಂಗ್ ಕಾರ್ಯಾಧ್ಯಕ್ಷರು ಸರ್ವ ಸದಸ್ಯರು ಶ್ರೀ ಬ್ರಹ್ಮ ಕುಂಭಾಭಿಷೇಕ ಸಮಿತಿ ಅರಮನೆ ಬೆಟ್ಟ. ಗುರುಮಣಿ ತಾಯಿಯ ದೇವಸ್ಥಾನ ಫೆಬ್ರವರಿ 1, ಫೆಬ್ರವರಿ 10, ಫೆಬ್ರವರಿ 11 ಕತ್ತಲೆಗೆ ವಿವಿಧ ಧಾರ್ಮಿಕ ಮುಖಂಡರ ಮುತಾಲಿಕೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಮುಖ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ನಡೆಪಡುವುದು. ಫೆಬ್ರವರಿ 14ನೇ ತಾರೀಕಿನಲ್ಲಿ ದುಲ್ಪುಗು ಗಣಹೋಮ ಶುಭ ಮುಹೂರ್ತ ದೈವದ ಪ್ರತಿಷ್ಠೆ ಪ್ರತಿಷ್ಠಾ ಹೋಮ ಕುಂಭ ಸಂಕ್ರಮಣದ ಕುಂಭ ಲಗ್ನ
ಪ್ರಧಾನ ಕುಂಭಾಭಿಷೇಕ ಪೂಜೆ, ಪಂಚಪರ್ವ ಪೂಜೆ, ಧ್ವಜಾರೋಹಣ ಬಲಿ ಉತ್ಸವ ನಡೆಯುತ್ತದೆ. ಅವೇ ದಿನ ಬಯ್ಯ 5 ಗಂಟೆಗೆ ಬಲಿ ಉತ್ಸವದ ಒಟ್ಟಿಗೂ ಶ್ರೀ ಕೊಡಮಣಿ ತಾಯಿ ದೈವದ ವೈಭವದ ನೇಮೋತ್ಸವ ನಡೆಪರುಂಡು. ಶ್ರೀ ಕೊಡಮಣಿ ತಾಯಿ ದೈವದ ವೈಭವದ ನೇಮೋತ್ಸವ ನಡೆಪರುಂಡು. ಫೆಬ್ರವರಿ 13ನೇ ತಾರೀಕಿಗೆ ಬೊಲ್ಪುಗು ಧ್ವಜಾವರೋಹಣದ ಬೆರಿಕೆ ಶ್ರೀ ದೈವದ ಕುರುತಂಬಿಲ ನೇಮ ನಡಪರುಂಡು. ಸರ್ವಧರ್ಮದ ಸರ್ವ ಭಕ್ತರು ತನು ಮನ ಧನದೊಟ್ಟಿಗೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊನಡು ಪಂದಕ್ಕೇನೊಂದು ಲೇರಿ ತಾರೀಕದ 5 ಫೆಬ್ರವರಿ 13ನೇ ತಾರೀಕದ ಗುರುವಾರ ಮುಟ್ಟ ವಿವಿಧ ಧಾರ್ಮಿಕ ಬೊಕ್ಕ ವೈದಿಕ ಕಾರ್ಯಕ್ರಮದ ಒಟ್ಟಿಗೂ ಏರಿಕೆದ ಸ್ಥಾನ ಅರೆಮನೆ ಬೆಟ್ಟಡು ಧರ್ಮಸ್ಥಳದ ಧರ್ಮಾಧಿಕಾರಿ ಲೈನ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯರ್ನ ಶುಭಾಶೀರ್ವಾದದ ಒಟ್ಟಿಗೂ ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಬೊಕ್ಕ ಜಾತ್ರಾ ಮಹೋತ್ಸವ ನಡೆಪರುಂಡು. ಫೆಬ್ರವರಿ 9ನೇ ತಾರೀಕದ 5 ಬಯ್ಯ 5 ಗಂಟೆಗೆ ನವಶಕ್ತಿ ಕ್ರೀಡಾಂಗಣ ಶಕ್ತಿ ನಗರದ ಶ್ರೀ ಕೊಡಮಣಿ ತಾಯಿಯ ದೈವಸ್ಥಾನ ಅರಮನೆ ಬೆಟ್ಟ ಮುಟ್ಟ ವೈಭವಪೂರ್ಣ ಹೊರೆಕಾಣಿಕೆದ ಭವ್ಯ ಶೋಭಾಯಾತ್ರೆ ನಡೆಪರುಂಡು. ಅವೇ ದಿನ ಬಯ್ಯ 7 ಅಳದಂಗಡಿ ಅರಮನೆದ ತಿಮ್ಮಣ್ಣರ ಚೆರಾಯಿನ ಡಾಕ್ಟರ್ ಪದ್ಮಪ್ರಸಾದ ಆಂಜನೇಯನ ಅಮೃತ ಹಸ್ತರು ಉಗ್ರಾಣದ ಮುಹೂರ್ತ. ಫೆಬ್ರವರಿ 1, ಫೆಬ್ರವರಿ 10, ಫೆಬ್ರವರಿ 15ನೇ ಕತ್ತಲೆಗೆ ವಿವಿಧ ಧಾರ್ಮಿಕ ಮುಖಂಡರ ಮುತಾಲಿಕೆಡೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಬುಕ ವಿದ್ಯಾರ್ಥಿಗಳಿರ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ಪುರ ನಡೆಪರುಂಡು. ಫೆಬ್ರವರಿ 18ನೇ ತಾರೀಕು ದಾನಿ ಬೊಲ್ಪುಗು ಗಣಹೋಮ ಶುಭ ಮುಹೂರ್ತದ ದೈವದ ಪ್ರತಿಷ್ಠೆ ಪ್ರತಿಷ್ಠಾ ಹೋಮ ಕುಂಭ ಸಂಕ್ರಮಣದ ಕುಂಭ ಲಗ್ನಡ್ ಪ್ರಧಾನ ಕುಂಭಾಭಿ ನಡೆಪರುಂಡು. ಶ್ರೀ ಕೊಡಮಣಿ ತಾಯಿ ದೈವದ ವೈಭವದ ನೇಮೋತ್ಸವ ನಡೆಪರುಂಡು. ಫೆಬ್ರವರಿ 13ನೇ ತಾರೀಕಿಗೆ ಬೊಲ್ಪುಗು ಧ್ವಜಾವರೋಹಣದ ಬೆರಿಕೆ ಶ್ರೀ ದೈವದ ಕುರುತಂಬಿಲ ನೇಮ ನಡೆಪರುಂಡು. ಸರ್ವಧರ್ಮದ ಸರ್ವ ಭಕ್ತರು ತನು ಮನ ಧನದೊಟ್ಟಿಗೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊನಡು ಪಂದಕ್ಕೇನೊಂದು ಲೇರಿ ಶ್ರೀ ಸುಕೇಶ್ ಕುಮಾರ್ ಕಡಂಬು ಆನುವಂಶಿಕ ಆಡಳಿತ ಮುಕ್ತೇಸರರು, ಶಶಿಧರ್ ಶೆಟ್ಟಿ ಬರೋಡ ಅಧ್ಯಕ್ಷರು, ಶ್ರೀ ಸುಮಂತ್ ಕುಮಾರ್ ಜೈನ್ ಕಾರ್ಯಾಧ್ಯಕ್ಷರು ಬುಕ ಸರ್ವ ಸದಸ್ಯರು, ಶ್ರೀ ಬ್ರಹ್ಮ ಕುಂಭಾಭಿಷೇಕ ಸಮಿತಿ ಅರೆಮಲೆ ಬೆಟ್ಟ. ಶ್ರೀ ಕೊಡಮಣಿ ತಾಯಿಯ ದೈವಸ್ಥಾನ ಅರೆಮಲೆಬೆಟ್ಟ ಗುರುವಾಯಂಕೆರೆ. ಅರೆಮಲೆಬೆಟ್ಟ ಬ್ರಹ್ಮ ಕುಂಭಾಭಿಷೇಕ ಬುಕ ಜಾತ್ರಾ ಮಹೋತ್ಸವದ ಲೆಪ್ಪೋಲೆ. ಫೆಬ್ರವರಿ 9ನೇ ತಾರೀಕದ 5 ಫೆಬ್ರವರಿ 13ನೇ ತಾರೀಕದ ಗುರುವಾರ ಮುಟ್ಟ ವಿವಿಧ ಧಾರ್ಮಿಕ ಬುಕ ವೈದಿಕ ಕಾರ್ಯಕ್ರಮದ ಒಟ್ಟಿಗೂ ಏರಿಕೆದ ಸ್ಥಾನ ಅರೆಮನೆ ಬೆಟ್ಟಡು ಧರ್ಮಸ್ಥಳದ ಧರ್ಮಾಧಿಕಾರಿ ಲೈನ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯರ್ನ ಶುಭಾಶೀರ್ವಾದದ ಒಟ್ಟಿಗೂ ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಬುಕ ಜಾತ್ರಾ ಮಹೋತ್ಸವ ನಡೆಪರುಂಡು. ಫೆಬ್ರವರಿ 9ನೇ ತಾರೀಕದ 5 ಬಯ್ಯ 5 ಗಂಟೆಗೆ ನವಶಕ್ತಿ ಕ್ರೀಡಾಂಗಣ ಶಕ್ತಿ ನಗರದ ಶ್ರೀ ಕೊಡಮಣಿ ತಾಯಿಯ ದೈವಸ್ಥಾನ ಅರಮನೆ ಬೆಟ್ಟ ಮುಟ್ಟ ವೈಭವಪೂರ್ಣ ಹೊರೆಕಾಣಿಕೆದ ಭವ್ಯ ಶೋಭಾಯಾತ್ರೆ ನಡೆಪರುಂಡು. ಅವೇ ದಿನ ಬಯ್ಯ 7 ಅಳದಂಗಡಿ ಅರಮನೆದ ತಿಮ್ಮಣ್ಣರ ಸೆರಾಯಿನ ಡಾಕ್ಟರ್ ಪದ್ಮಪ್ರಸಾದ ಆಂಜನೇಯರ್ನ ಅಮೃತ ಹಸ್ತಡು ಉಗ್ರಾಣದ ಮುಹೂರ್ತ. ಫೆಬ್ರವರಿ 9, ಫೆಬ್ರವರಿ 10, ಫೆಬ್ರವರಿ 15ನೇ ಕತ್ತಲೆಗೆ ವಿವಿಧ ಧಾರ್ಮಿಕ ಮುಖಂಡರ ಮುತಾಲಿಕೆಡು ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಬುಕ ವಿದ್ಯಾರ್ಥಿಗಳಿರ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ಪುರ ನಡೆಪರುಂಡು. ಫೆಬ್ರವರಿ 18ನೇ ತಾರೀಕು ದಾನಿ ಬೊಲ್ಪುಗು ಗಣಹೋಮ ಶುಭ ಮುಹೂರ್ತದ ದೈವದ ಪ್ರತಿಷ್ಠೆ ಪ್ರತಿಷ್ಠಾ ಹೋಮ ಕುಂಭ ಸಂಕ್ರಮಣದ ಕುಂಭ ಲಗ್ನಡ್ ಪ್ರಧಾನ ಕುಂಭಾಭಿಷೇಕ ಪೂಜೆ ಪಂಚಪರ್ವ ಪೂಜೆ ಧ್ವಜಾರೋಹಣ ಬಲಿ ಉತ್ಸವ ನಡೆಯುತ್ತದೆ. ಅವೇ ದಿನ ಬಯ್ಯ 5 ಗಂಟೆಗೆ ಬಲಿ ಉತ್ಸವದ ಒಟ್ಟಿಗೂ ಶ್ರೀ ಕೊಡಮಣಿ ತಾಯಿಯ ದೈವದ ವೈಭವದ ನೇಮೋತ್ಸವ ನಡೆಪರುಂಡು. ಶ್ರೀ ಕೊಡಮಣಿ ತಾಯಿಯ ದೈವದ ವೈಭವದ ನೇಮೋತ್ಸವ ನಡೆಪರುಂಡು. ಫೆಬ್ರವರಿ 13ನೇ ತಾರೀಕಿಗೆ ಬೊಲ್ಪುಗು ಧ್ವಜಾವರೋಹಣದ ಬೆರಿಕೆ ಶ್ರೀ ದೈವದ ಕುರುತಂಬಿಲ ನೇಮ ನಡೆಪರುಂಡು. ಸರ್ವಧರ್ಮದ ಸರ್ವ ಭಕ್ತರು ತನು ಮನ ಧನದೊಟ್ಟಿಗೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊನಡು ಪಂದಕ್ಕೇನೊಂದು ಲೇರಿ ಶ್ರೀ ಸುಕೇಶ್ ಕುಮಾರ್ ಕಡಂಬು ಆನುವಂಶಿಕ ಆಡಳಿತ ಮುಕ್ತೇಸರರು, ಶಶಿಧರ್ ಶೆಟ್ಟಿ ಬರೋಡ ಅಧ್ಯಕ್ಷರು, ಶ್ರೀ ಸುಮಂತ್ ಕುಮಾರ್ ಜೈನ್ ಕಾರ್ಯಾಧ್ಯಕ್ಷರು ಬುಕ ಸರ್ವ ಸದಸ್ಯರು, ಶ್ರೀ ಬ್ರಹ್ಮ ಕುಂಭಾಭಿಷೇಕ ಸಮಿತಿ ಅರೆಮಲೆ ಬೆಟ್ಟ.
ಗುಣಮಣಿತಾಯ ದೇವಸ್ಥಾನ ಅರಮನೆಬೆಟ್ಟ ಗುರುವಾಂಕೆರೆ. ಅರಮನೆಬೆಟ್ಟ ಬ್ರಹ್ಮಕುಂಭಾಭಿಷೇಕ ಮುಖ ಜಾತ್ರಾ ಮಹೋತ್ಸವ ನಡೆಸಲು ಫೆಬ್ರವರಿ 9ನೇ ತಾರೀಖಿನ ಐತಾರ ಬಯ್ಯ 5 ಗಂಟೆಗೆ ನವಶಕ್ತಿ ಕ್ರೀಡಾಂಗಣ ಶಕ್ತಿನಗರದಲ್ಲಿ ಶ್ರೀ ಗುಣಮಣಿತಾಯ ದೇವಸ್ಥಾನ ಅರಮನೆಬೆಟ್ಟ ಮುಖ ವೈಭವಪೂರ್ಣ ಹೊರೆಕಾಯ್ಕೆದ ಭಕ್ತಿಯ ಅವು ಪ್ರಾರ್ಥ ಕಿತ್ತಬಾರ್ದು ಅಂದ್ರೆ ಅಲ್ಲೇ ಒಂದು ಗೋಪಿನಿ ಕ್ಯಾಮರಾಮನ್ ಆರತ ಹೇಗೆ ಕೋಡೆ ಅಲ್ಲೇ ಉಳ್ಳರತ್ತೆ
ಬರ್ಬೋದು. ಗಾಡಿ ಮೂವ್ಮೆಂಟ್ ಬಗ್ಗೆ ಬಂದು ದಯವಿಟ್ಟು ಎಲೆಕ್ಟ್ರಿಷಿಯನ್ ಅವರು ಕಾರ್ಯಾಲಯದ ಮಾಡಬೇಕು ಆದಷ್ಟು ಬೇಗ. ಸಂಜೆ ಎಲೆಕ್ಟ್ರಿಕಲ್ ಅವರು ದಯವಿಟ್ಟು ಸರ್ವಿಸ್ ಅವರು ಕಾರ್ಯಾಲಯದ ಬಳಿ ಬರಬೇಕು. ದಯವಿಟ್ಟು ಪುಷ್ಪರಾಜನ ಆಗ್ಲೇ ಚೂರು ಸೈಡ್ ಬರ್ರಿ ಮೇಲೆ ಕುಂತ್ಬಿಡ್ಲಿ. ಧಾರ್ಮಿಕ ವೈದಿಕ ಪಡೆಯುವುದು 12 ವರ್ಷದ ಸಿಗ ಈ ಕ್ಷೇತ್ರದ ಈ ಕ್ಷೇತ್ರದ ಮಾತ್ರ ರೀತಿಯಾಗಿ ಕಟ್ಟಕಟ್ಟೆ ಸಂಪ್ರದಾಯವಾಗಿ ಭಗವತ್ಪತ್ತಿನ ವಿಶೇಷವಾಗಿ ಸಹಕಾರಗಳು ಶ್ರದ್ಧೆಡೆ ಭಕ್ತಿಡೆ ರಾಜದೈವಾಸಿ ಸ್ಥಾನದ ಅರಮನೆ ಬೆಟ್ಟದ ಈ ಪುಣ್ಯದ ಪುಣ್ಯಡೆ ಬ್ರಹ್ಮಕುಮಾರಿ ವಿಶೇಷವಾದ ಯಾತ್ರಾ ಮಹೋತ್ಸವವನ್ನು ವಿಶೇಷವಾಗಿ ಬೈಯದ 5 ಗಂಟೆಗೆ ಸರಿಯಾದ ನವಶಕ್ತಿ ಕ್ರೀಡಾಂಗಣ ಶಕ್ತಿ ನಗರದಲ್ಲಿ ವೈಭವದ ಪ್ರಚಾರಕ್ಕೆ ಶೋಭಾಯಾತ್ರೆ ಮಾತೆಲ್ಲ ಪಾಲ್ಪಡೆಯುವುದಿಲ್ಲ. ನವಶಕ್ತಿ ಕ್ರೀಡಾಂಗಣ ಶಕ್ತಿ ನಗರದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅರಮನೆ ಬೆಟ್ಟದಲ್ಲಿ ವೈಭವದ ಮೆರವಣಿಗೆ ಹೊರಕಾಣಿಸಿದ ಶೋಭಾಯಾತ್ರೆ ಧಾರ್ಮಿಕರ ಶ್ರದ್ಧಾಂಜಲಿ ಸುಬ್ರಹ್ಮಣ್ಯ ದೈವದ ವಿಶೇಷವಾದ ಕೂಗುವ ಪಡಗಳು ಮಾತದ ಲೆಕ್ಕ ಯಶಾಸಿ ವರ್ಗದಲ್ಲೇ ವ್ಯಾಪಾರಿಗಳು ಭಗವದ್ಭಕ್ತರ ಮಟ್ಟಿಗೆ ಸೇರಿದೆ ಎದುರಿಗೆ ತರಕಾರಿ ಇತ್ತು ತರಕಾರಿ ಇತ್ತು ಉತ್ತರಕ್ಕೆ ಹೊರಗಾಣಿಸಿದ ಮೂಲಕ ಸಮರ್ಥನೆ ಹೊರಕಟ್ಟದಲ್ಲಿ ನಮ್ಮ ಮಾತುಕತೆ
ಸಮಕಾಲೀನ ಕಡೆಗೆ ಓಡಿಸಿನ ಆಹಾರ ದಾನಕ್ಕೆ ಬೆದರಿಕೆ ಸೇವೆಗೆ ಧಾನ್ಯಗಳು ತರಕಾರಿ ತಿಂಡಿಗಳು ಒಂದು ದೇಶದ ಉದ್ದೀಪನ ಧರ್ಮಸ್ಥಳದ ಶ್ರೀ ಹಚ್ಚಿಮುರ ಕುಮಾರಿನಿ ಸಾಲ್ಕರ ಮುಂದೆ ಈ ಕ್ಷೇತ್ರದ ಗಣಪತಿಯ ಪ್ರತಿನಿಧಿಗಳ ಧರ್ಮಸ್ಥಳ ಮೇಲೆ ಪ್ರಮುಖವಾದ ಗುರುಕಾರರು ಸುರಕ್ಷಿತ ವಕೀಲರು ಅನ್ಯ ಸಂಚಾರಿ ಸಚಿವರ ಮೇಲೆ ವಹಿಸಿಕೊಂಡಿದೆ ಧಾರ್ಮಿಕ ಉಪನ್ಯಾಸನೆ ಸುರಕ್ಷಿತ ವಾಕ್ಯದ ಜಿಕಾಂಕ್ಷೆಗಳಲ್ಲಿ ಮಾನವೀಯ ವಿಭಿನ್ನಾತ್ಮಕ ಧರ್ಮ ಚಳವಳಿಯ ಪಾಲ್ಗೊಳ್ಳುತ್ತದೆ ನಮ್ಮ ಹಂಸರಾಗಿ ಚೌಕರಿ ಬೆಟ್ಟನ ವಿಧಾನಸಭಾ ಕ್ಷೇತ್ರದ ಶಾಸಕರ ಸಾಮಾನ್ಯ ಹೊಂದಿದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಭಾರತಿ ಕ್ಷೇತ್ರರು ಒಳಗಡಿದ ಸೂರಜ್ ಭವನದ ಗುರುಕಾರು ಯಾರು ಕ್ಷೇತ್ರರು ಹಾಡೇರಗುಳದ ಪ್ರವೀಣ್ ಕುಮಾರ್ ಅಜ್ಜಿ ಕೆಮ್ಮನದ ಗಂಗಾಧರ ಲಕ್ಷ್ಮೀಗುರು ಸುದೀಪದ ಮಾನಕೆರೆ ಮೋಹನ್ ಕುಮಾರ್ ಒಳಗಡಿದ ಸ್ವಸ್ತಿಕ ಗುರುಕಾರು ಸಂಪತ್ ಕುಮಾರ್ ಜೈನ್ ಗುರುಕಾರು ಐನ್ ದೇವನಾಥ್ ಚಕ್ರವಡಿ ಶಿವಣಿಕೆರೆ ಸ್ವಸ್ತಿಕದ ಶಿವಾಯಿ ನಾಟ್ಯಪ್ಪ ಪೂಜಾರರು ಬೆಚ್ಚಾಮಂಡಿ ಕಲದ ಚಂದ್ರಾಪುರ ಗೌರ್ಮನೆ ಸತೀಶರು ಬೆಂಗಳೂರಿ ಸಂಪತ್ ಕುಮಾರ್ ಜೈನ್ ಸಮಂತ್ ಕುಮಾರ್ ಜೈನ್ ಶಿವಣಿಕೆರೆ ವೈಭವ ಮಂದಿರದ ಗುರುಕಾರು ಸೀತಾರಾಮ್ ಶೆಟ್ಟರು ಶಿವಣಿಕೆರದ ರಾಮಕೃಷ್ಣ ನಾಯಕರಿ ಶಿವಣಿಕೆರದ ಸುಭಾಷ್ ಜೈನ್ ಕೈಗಾರಿಕಾ ಉದ್ಯಮಿ ದೇವೇಂದ್ರ ಹೆಗಡೆ ಮತ್ತು ಮಹತ್ವ ವಿನ್ಯಾಸದಿಂದ ಧರ್ಮಸಭೆಗೆ ಪಾಲ್ಗೊಂಡಿರುತ್ತದೆ. 5 ತಿಂಗಳು ಸಿದ್ದರಾಮನ ಕಣ್ಣೆದುರು ಯೋಜನೆಯ ಹೊರಕಾಣಿಕೆಯ ಭವ್ಯ ಶೋಭಾಯಾತ್ರೆ ಉಗ್ರಾಣಪುರ ಸ್ಥಾಪನಾ ಕೂಡ ಈ ವರ್ಷ ವಿಘ್ನೇಶ್ವರ ಭಕ್ತ ಭಾಗ್ಯಲಕ್ಷ್ಮಿ ಸಾವಿರ ಉಗ್ರಾಣ ಮುಹೂರ್ತನೆ ಅಡುವ ಅರಮನೆ ತಪ್ಪಣ್ಣ ಹೆಸರು ಡಾಕ್ಟರ್ ಬಸವಪ್ರಸಾದ್ ಆಗಿದ್ದಾರೆ ನಡೆಪಾಡಿಕೊಂಡಿದೆ. ಬೆಳ್ತಾ ಅಂತ ಆದಗಳು ಭಾರಿ ಮಲ್ಲ ಪ್ರೋಗ್ರಾಮ್ ಅನ್ಕೋರು ಇನಿ ಅಂತೂ
ಕಣ್ಣೇ ನಮ್ಗೆ ಯಾರು ಆತ್ಮಶರ ಪ್ರೋಗ್ರಾಮ್ ಅಂತಾರೆ ಅರಮನೆ ಬೆಟ್ಟ ಕ್ಷೇತ್ರದ ಮೆರವಣಿಗೆ ಬಗ್ಗೆ ಏನೋ ಒಂದು ಅಭಿಪ್ರಾಯ ದಾನ ಹೆಚ್ಚಿ ಮಾತೆಲ್ಲ ಒಂಜಿ ಒಟ್ಟಿಗೆ ಸೇರದ್ ಬರ್ಪೇರು ಇಡೀ ಊರು ಒಂಜಿ ಎವ್ರಿಬಡಿ ಮಾತೆಲ್ಲ ಬರ್ತದ ಎಡ್ಡೆಡ್ ಸೇರ್ಸಿ ಎವ್ರಿಬಡಿ ಟುಗೆದರ್ ಕಮ್ಸ್ ಅಂಡ್ ಡಸ್ ಎವ್ರಿಥಿಂಗ್ ಮುಖ ಮಾತೆಲ್ಲ ಕಲ್ಚರ್ ಫಾಲೋ ಮಲ್ಪರ ಹಾಕೊಂಡು ಏನ್ ಚತುಂಡ ಸೊ ఇంకా ಒಂದು ಖುಷಿ ಹಾಕೊಂಡು ಪಪ್ಪನ ಪಪ್ಪ ಒಂದು ಇನಿಷಿಯೇಟ್ ಮತ್ತೆ ನಾವು ಮಾತೆಲ್ಲ ಬರ್ತದಲ್ಲಿ ಸೇರ್ರೆ ಹಾಕೊಂಡು ಅದೇನು ಮುಖ ನಮ್ಮಳ ಫಸ್ಟ್ ಟೈಮ್ ತೂಕೊಂಡು ಯಾನ್ ಆಕ್ಚುಲಿ ಫಸ್ಟ್ ಟೈಮ್ ತೂಕೊಂಡು ಸೊ ಬಸ್ ಖುಷಿ ಹಾಕೊಂಡು ಪಪ್ಪ ದಿಸಕ್ಕೆ ಆಮೇಲೆ ಈರೊಂದು ಮಗಳಾದ ಕೊಟ್ಟ ಒಂದು ಈರೊಂದು ಅದೃಷ್ಟ ಐದು ಅವಕ್ಕೆ ಪೂರ್ಣ ತೂಕೊಂಡು ಅದೃಷ್ಟ ಸೊ ಈ ದಾದ ಮಾಡ್ತಿದ್ದಾರೆ ಬೇಸಿಕಲಿ ഞാൻ ഏജഡ് MBBS ഡോക്ടർ ಕಲ್ತೊಂದಿಲ್ಲ ಇತ್ತ ಇಂಟರ್ನ್ಶಿಪ್ ಮಾಡ್ತೊಂದಿಲ್ಲ ಪ್ರೆಸೆಂಟ್ ಸೊ ಏನಪ್ಪ ಒಂದು ಧಾರ್ಮಿಕ ಕ್ಷೇತ್ರ ಪಡ ಶಿಕ್ಷಣ ಕ್ಷೇತ್ರ ಓದೇ ಕ್ಷೇತ್ರ ಪಡ ಆಯ್ತು ಒಂದು ಉದಾರ ಮನೋಭಾವ ಯಾವುದೇ ಒಂದು ಫಲಾಪೇಕ್ಷೆ ಇದ್ದಂದ್ರೆ ಒಂದು ಉದಾರ ಮನೋಭಾವ ಕೊಟ್ಟರು ಸೇವೆಡಿ ಏಪ ದುಪ್ಪು ಮಾಡ್ತಾರೆ ನಮ್ಮ ಶಶಿಧರ ಶೆಟ್ರು ಸೊ ನಾವೆಲ್ಲ ಈರುಳ್ಳಾರ ಏನು ಒಂದಾದ ಡ್ರೀಮ್ ಎನ್ನತ್ತನ್ನು ಪಪ್ಪನ ಡ್ರೀಮ್ ಲಾಕಿ ಅನ್ನ ಮಾತ್ರೆಗೆ ಫ್ರೀ ಟ್ರೀಟ್ಮೆಂಟ್ ಕೊರೋಡು ಮಾತ್ರೆ ಎಲ್ಲ ಎಡ್ಡೆಡ್ ತೂವೋಡು ಎಡ್ಡೆ ಟ್ರೀಟ್ಮೆಂಟ್ ಮಲ್ಪೋಡು ಎಲ್ಲ ಪಪ್ಪಗೊಂಜಿ ಡ್ರೀಮ್ ಉಂಡಿ ಅಲ್ಲೆಲ್ಲ ಹಾಸ್ಪಿಟಲ್ ಕಟ್ಟೋಡು ಐಟು ಮಾತ್ರೆಗಳ ಫ್ರೀ ಟ್ರೀಟ್ಮೆಂಟ್ ಕೊಡ್ದು ಲೈಕ್ ಎವ್ರಿಬಡಿ ಶುಡ್ ಬಿ ಹ್ಯಾಪಿ ಅಂತ ಎಲ್ಲ ಪಪ್ಪನ ಡ್ರೀಮ್ ಒಂದು ಹಾಸ್ಪಿಟಲ್ ಗುರುವನ್ ಕೆರಡು ಮನ್ಪೋರ ಎಲ್ಲ ಪಪ್ಪನ ಡ್ರೀಮ್ ಅಲ್ಲಿ ಹಾಸ್ಪಿಟಲ್ ಗುರುವನ್ ಕೆರಡು ಕಟ್ಟೋಡು ನೆತ್ತು ಮಲ್ಲ ಖುಷಿ ವಿಷಯ ಓಲೆ ಹೆಚ್ಚಿ ಗುರುವಾಯಿ ಕೆರಡು ಅವಳ ನಮ್ಮೇನ ಪಪ್ಪ ಅಂತೂ ಬಾರಿ ಬೇರೆ ಬೇರೆ ಕ್ಷೇತ್ರ ಮನ್ಪೋರು ಈ ವೈದ್ಯಕೀಯ ಕ್ಷೇತ್ರ ಒಂದು ಸೇವೆ ಮನ್ಪೊಡು ಬಂದಿಲ್ಲ ಅವಳ ಫ್ರೀ ಆದ ಬಡ ರೋಗಿ ನಕ್ಲಿಗೆ ಅಕ್ಲೆ ಪೂರ ಒಂದು ಫ್ರೀ ಸೇವೆ ಮನ್ಪೊಡು ಬಂದಿಲ್ಲಾರು ಸೊ ಈ ಡ್ರೀಮ್ ಉಳ್ಳದ ಇದ ಕೂಡ ಬಾದಲ ಮಾದರಿ ಇತ್ತದ ಜನರೇಷನ್ ಅಕ್ಲು ಮಾತಾಡ ಫಾರಿನ್ ಪೋಡು ಅಲ್ಪ ಇಂಗ್ಲು ಕೆಲಸ ಮನ್ಪೋಡು ನಮ್ಗೆ ದುಡ್ಡು ಅವಡು ಬಂದು ಮಾತ್ರ ಯೋಚನೆ ಬಟ್ ಇದು ಪಪ್ಪನ ಸಾಧಿರ ಪೋಂದುಲ್ಲಾರು ಸೀರಿಯಸ್ಲಿ ಮಸ್ತ್ ಖುಷಿ ಅವನು ಸೊ ನಮ್ಮ ಸುದ್ದಿ ನ್ಯೂಸ್ ನ ಪರವಾದ ನಮ್ಮ ಇಂಕ್ಲು ಒಂದು ವಿಶ್ವಾಸ ಬಂತಂದಿಲ್ಲ ಐನಾತ್ ಬೇಗ ಈ ಒಂದು ಹಾಸ್ಪಿಟಲ್ ಕಟ್ಲೆ ಈ ಮುಖಾಂತರ ಮಸ್ತ್ ಜನಕ್ಲಿಗೆ ಒಂದು ಆ ಸೇವೆ ತಿಕ್ಕಡು ದಾಯಪಂಡಿತ ಹಾಸ್ಪಿಟಲ್ ಬಂದ್ಪಂಚಿನ ಮಸ್ತ್ ಕಷ್ಟ ಜನಕ್ಲಿಗೆ ಸೊ ಮಸ್ತ್ ಕಾಸ್ಟ್ಲಿ ಯುಗ ಅಂದು ಕಾಸ್ಟ್ಲಿ ಉಂಡು ಮಾತ ಅಡ್ವಾನ್ಸ್ ಫೆಸಿಲಿಟೀಸ್ ಪೂರ ಇಪ್ಪುಜಿ ಮಾತಾ ಹಾಸ್ಪಿಟಲ್ ಇಡ್ಲ ಸೊ ಬಂಗ ಹಾಕೊಂಡು ಜನಕ್ಲಿಗೆ ಸೊ ಐನಾತ್ ಬೇಗ ಒಂದು ಹಾಸ್ಪಿಟಲ್ ಮನ್ಪುಲೆ ಒಂದು ಸೇವೆಯನ್ನು ಕೊಲೆ ಬಂದಿಗೆ ಒಂದು ಆಶಿಸೊಂದಿಲ್ಲ ಸೊ ಇದು ಅವರ ಅಪ್ಪ ಹೇಗೆ ಒಂದು ಉದಾರ ಮನೋ ಎಲ್ಲಾ ಒಂದು ಕ್ಷೇತ್ರಕ್ಕೂ ಒಂದು ಸೇವೆಯನ್ನು ಕೊಡ್ತಾ ಇದ್ರು ಇದೀಗ ಅವರ ಮಗಳು ಕೂಡ ಅಪ್ಪನ ಒಂದು ಕನಸಿನಂತೆ ಮಗಳು ಕೂಡ ಕನಸನ್ನ ಕಂಡು ಅದೇ ಹಾದಿಯಲ್ಲಿ ಒಂದು ವೈದ್ಯಕೀಯ ಒಂದು ವೃತ್ತಿಯಲ್ಲಿ ನಾವು ಸೇವೆಯನ್ನು ಕೊಡ್ಬೇಕು ಬಡ ರೋಗಿಗಳಿಗೆ ನಾವು ಸೇವೆಯನ್ನು ಕೊಡ್ಬೇಕು ಅಂತ ಆ ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಇವರ ಆಸೆ ಕನಸು ಆದಷ್ಟು ಬೇಗ ಈಡೇರ್ಲಿ ನಾವೆಲ್ಲ ಗುರುವಾಯಕೆರೆಯ ಮಂದಿ ಇವರು ಒಂದು ವೈದ್ಯಕೀಯ ಸೇವೆ ಪಡೆಯುವಂತಾಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ ಕ್ಯಾಮ್ರಾ ಪರ್ಸನ್ ಸ್ವಸ್ತಿಕ್ ಜೊತೆ ಶ್ರೇಯಸ್ ಶೆಟ್ಟಿ ಸುದ್ದಿ ನ್ಯೂಸ್ ಅರಮನೆ ಬೆಟ್ಟ. ನವಶಕ್ತಿ ಕ್ರೀಡಾಂಗಣದಿಂದ ಹೊರತಾಗಿ ಭವ್ಯವಾದ
ಹಿಂದ್ಗಡೆ ಸುಮ್ಮನೆ ಚೂರು ಬೇಲುಂಡು ಚೂರು ಬೊಂಡ ಹತ್ತಾರ
ಕ್ವಾಲಿಟಿ ಚೂರು ಬ್ಲರ್ ಅವರಲ್ಲಿಗೆ ತೋಡು ಎಲ್ಲಿ ತೂ ಒಂದು ಪ್ಲಸ್ ಜ್ವರ ಉಂಟು ದೇವಣ್ಣ ಅಲ್ಲೊಂಚೂರು ಸಟಪ್ ಉಂಡತ್ತ ಲೈಟ ಬಂಡ ಅಂಚತ್ತವು ಕೆಲವು ಉಂದಾಂಡಿ అయినది స్టిల్ బీవర్ వండేరు ఒక అల్ల తోని వండేరు అచ్చవు లాగ్ ఆపును లాగ్ అత్తే వండ అయితే వీరనే విజువల్ ఉంది తీరనే విజువల్ ఇరేకి అవు ఫుల్ ఎన్న కొంది గుండెతే తూలే రైట్ గుండి అయితే గుంది చూడarte తిరుగుంది వండ ఏం తిరిగింది అవు నెట్వర్క్ స్లాట్ అల్పనుంటే ఉంది తీరనే విజువల్ అత రేకార్డ్ చేర్తనే రేకార్డ్ చేస్తే నిత్యవరం దున్నతే అత్తే ఇంది ఓపన তুলে ini maka ನಾನು ಸ್ವೀಟಿ ಲಯಬಂಡ ಒಂದು ಮೈಲಿ ಯಾನು ಮುಳುಗೋ ಏನು ವಿಷಯ ಹಾಂ ಹಾಂ ಹಾಂ
ಎಲ್ಲ ಬರ್ಬಿಜ ನಡೀತದೆ. ದೈವದ ನುಡಿ ಕೂಡ ತುಳುವಿನಲ್ಲೇ ನಡೀತದೆ. ಅಲ್ಲಿಯ ಎಲ್ಲ ಕಾರ್ಯಕ್ರಮಗಳು ಕೂಡ ತುಳು ಭಾಷೆಯಲ್ಲಿ ನಡೀತದೆ. ಸಂಪ್ರದಾಯದಂತೆ ಇವತ್ತಿನ ವೇದಿಕೆ ಕೂಡ ತುಳು ಭಾಷೆಯಲ್ಲೇ ನಡಿಬೇಕು. ನಾನು ಸ್ವಯಂ ಘೋಷಿತವಾಗಿ ಹೇಳಿಕ್ಕಾಗಲ್ಲ. ಇವತ್ತಿನ ಈ ಕ್ಷೇತ್ರದ ಆನುವಂಶಿಕ ಆಡಳಿತದಾರರಲ್ಲಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಲ್ಲಿ, ಪೂಜ್ಯ ಅರಸರಲ್ಲಿ ನಾವೊಂದು ವಿನಂತಿಯನ್ನು ಮಾಡ್ತೇವೆ. ಇವತ್ತು ಸಮ ಜನರು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂತಹ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳಿದ್ದೀರಿ. ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು. ಕೆಲವರಿಗೆ ತುಳು ಬಂದಿರಬಹುದು, ಕೆಲವರಿಗೆ ತುಳು ಅರ್ಥ ಆಗ್ಲಿಕ್ಕಿಲ್ಲ. ಇವತ್ತಿನ ಈ ವೇದಿಕೆ ಕಾರ್ಯಕ್ರಮ ನಾವು ನಿರ್ಧಾರ ಮಾಡ್ಲಿಕ್ಕಾಗಲ್ಲ. ತುಳು ಭಾಷೆಯಲ್ಲಿ ಬೇಕು ಅಂತ ಹೇಳೋರು ಎಷ್ಟು ಜನ ಕೈ ಮೇಲೆ ಹಾಕಿ. ತುಳು ಭಾಷೆಯಲ್ಲಿ ಬೇಕು ಅಂತ ಹೇಳೋರು ಓಕೆ. ಕನ್ನಡದಲ್ಲಿ ಕಾರ್ಯಕ್ರಮ ನಡೀಬೇಕು ಅಂತ ಹೇಳೋರು ಓಕೆ. ಬಹುಸಂಖ್ಯಾತರಿದ್ದೀರಿ. ಇದನ್ನು ಕಾರ್ಯಕ್ರಮದ ಆಯೋಜಕರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಇವತ್ತು ಹೇಳುವಂತಹ ಧಾರ್ಮಿಕ ಉಪನ್ಯಾಸ ಬಹಳ ಪ್ರಖರ ವಾಗ್ಮಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಉದ್ದೇಶ ಈ ಒಂದು ವೇದಿಕೆಯಲ್ಲಿ ಹೇಳಿದಂಥ ಉಪನ್ಯಾಸ ಎಲ್ಲರಿಗೆ ಅದು ಮನಕ್ಕೆ ಮುಟ್ಟಬೇಕು. ಶ್ರೀದೈವ ಕೊಡಮಣಿ ತಾಯಿನಲ್ಲಿ ಪ್ರಾರ್ಥಿಸಿಕೊಂಡು ಕನ್ನಡ ಭಾಷೆಯನ್ನು ಮಡಿಲಿಗೆ ಅರ್ಪಿಸಿಕೊಂಡು ತುಳು ಭಾಷೆಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಇವತ್ತಿನ ಕಾರ್ಯಕ್ರಮ ರೆಡಿ ಇದ್ದೇವೆ. ಯಾಕಂದರೆ ನಿಮಗೆ ಇದು ಮನ ಮುಟ್ಟಬೇಕು. ನಮ್ಮ ನಾಡಿನ ತುಳು ಸಂಸ್ಕೃತಿ ನಿಮಗೆ ಅರ್ಥ ಆಗಬೇಕು. ಕೊಡಮಣಿ ತಾಯಿಯ ದೈವದ ಸಾನ್ನಿಧ್ಯ ಏನು ಅಂತ ಗೊತ್ತಾಗಬೇಕು ಅಂದರೆ ನಿಮ್ಮ ಭಾಷೆಗೆ ನಾವು ಸ್ವಲ್ಪ ಸಹಕರಿಸಬೇಕು. ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಈಗಾಗಲೇ ಭವ್ಯ ಶೋಭಾಯಾತ್ರೆಯಲ್ಲಿ ತಾವುಗಳು ಕೂಡ ಭಾಗವಹಿಸುವುದರ ಮೂಲಕ ಒಂದು ಇತಿಹಾಸವನ್ನು ಸೃಷ್ಟಿಸಿದ್ದೀರಿ. ರೈತಾಪಿ ವರ್ಗದವರು ತನ್ನ ಮನೆಯಲ್ಲಿ ಬೆಳೆಸಿದಂತಹ ತರಕಾರಿ ಇರ್ಬೋದು, ತೋಟದ ಬೆಳೆಗಳಿರ್ಬೋದು, ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಹೊರಕಾಣಿಕೆಯ ಮೂಲಕ ಈ ಕ್ಷೇತ್ರಕ್ಕೆ ಅದನ್ನು ಅರ್ಪಿಸಿದ್ದಾರೆ. ಮನೆಯಲ್ಲಿ ಯಾರಲ್ಲಿ ತರಕಾರಿ ಇಲ್ಲ, ತೋಟದ ಬೆಳೆ ಇಲ್ಲ, ಅವರು ಹಣ ಕೊಟ್ಟು ಅಂಗಡಿಯಿಂದ ತಂದಾದರೂ ಅಕ್ಕಿಯನ್ನಾಗಲಿ, ದವಸ ಧಾನ್ಯವನ್ನಾಗಲಿ, ಬೇಳೆ ಸಾಮಗ್ರಿಗಳನ್ನು ಈ ಕ್ಷೇತ್ರಕ್ಕೆ ಬಹಳ ಭಕ್ತಿಯಿಂದ ಸಮರ್ಪಿಸಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ ಹಾಗೆ ಎನ್ನುವ ಮಾತಿನ ಹಾಗೆ ದೇವರಿಗೆ ಅರ್ಪಿಸಿದ್ರೆ ಅವರು ಮತ್ತೆ ನಮಗೆ ಸಮರ್ಪಿಸ್ತಾರೆ, ನಮಗೆ ಅದನ್ನು ಅಭಯದ ಮೂಲಕ ನೀಡ್ತಾರೆ ಎನ್ನುವಂತಹ ನಂಬಿಕೆಯಲ್ಲಿ ಅದನ್ನು ಮಾಡಿದ್ದೇವೆ. ಅದರ ಉಗ್ರಾಣ ಮುಹೂರ್ತ ನಮ್ಮ ಅಜಿಲ ಸೀಮೆಯ ತಿಮ್ಮಣ್ಣ ಅರಸರು ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರ ಅಮೃತ ಹಸ್ತದಿಂದ ಉಗ್ರಾಣ ಮುಹೂರ್ತ ನೆರವೇರಲಿಕ್ಕಿದೆ. ವಿಘ್ನೇಶ್ವರನನ್ನು ಸ್ತುತಿಸಿಕೊಂಡು ಧಾನ್ಯಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿ ಇನ್ನು 5 ದಿನದಲ್ಲಿ ಕ್ಷೇತ್ರದಲ್ಲಿ ನಡೆಯುವಂತಹ ಬ್ರಹ್ಮಕುಂಭಾಭಿಷೇಕ ಜಾತ್ರೋತ್ಸವದ ಸಂದರ್ಭ ಸಾವಿರಾರು ಜನ ಭಕ್ತರು ಬಂದರೂ ಕೂಡ ಉಗ್ರಾಣ ಅಕ್ಷಯ ಪಾತ್ರೆ ಆಗಲಿ, ಇಲ್ಲಿ ಯಾವುದಕ್ಕೂ ಅನ್ನಕ್ಕಾಗಲಿ
ಅಥವಾ ಹಸಿವಿಗೆ ಯಾವುದೇ ತೊಂದರೆಯಾಗದೆ ಅನ್ನದಾನ ನಿರಂತರವಾಗಿ ನಡೆಯಲಿ, ಅಕ್ಷಯ ಪಾತ್ರೆ ಆಗಲಿ ಎನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ಉಗ್ರಾಣ ಮುಹೂರ್ತವನ್ನು ನಮ್ಮ ಸೀಮೆಯ ಅರಸರು ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಜಿಲ್ರವರು ನೆರವೇರಿಸಿಕೊಟ್ಟಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಈ ಕ್ಷೇತ್ರದಲ್ಲಿ ನಡೆಯುವ 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಬ್ರಹ್ಮಕುಂಭಾಭಿಷೇಕದ ಪ್ರಥಮ ದಿನದ ಧರ್ಮಸಭೆಯನ್ನು ನಾವು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಸಮಾರಂಭದ ಅಧ್ಯಕ್ಷತೆಯನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ನಾಡಿನ ಖ್ಯಾತ ಉದ್ಯಮಿಗಳು ಆಗಿರುವಂತಹ ಮಾನ್ಯ ಶಶಿಧರ ಶೆಟ್ಟಿ ನವಶಕ್ತಿ ಬರೋಡ ಇವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಇದರ ಸಮಾರಂಭದ ಉದ್ಘಾಟನೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಉಗ್ರಾಣ ಮುಹೂರ್ತವನ್ನು ನೆರವೇರಿಸಿಕೊಡುವಂತಹ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರ ದಿವ್ಯ ಉಪಸ್ಥಿತಿ ಇವತ್ತಿನ ಸಭೆಯಲ್ಲಿ ನಡೀಲಿಕ್ಕಿದೆ. ನಾಡಿನ ಖ್ಯಾತ ಗಣ್ಯರು, ಉದ್ಯಮಿಗಳು ಇವತ್ತಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಆ ಕಾರ್ಯಕ್ರಮದ ಮುಂಚೆ ಯಾರಾದರೂ ಪ್ರತಿಭೆಗಳು ಸಾಂಸ್ಕೃತಿಕ ಕಾರ್ಯಕ್ರಮದ ರೂಪದಲ್ಲಿ ಭಕ್ತಿ ಭಾವದಿಂದ ಕೂಡುವಂತಹ ಯಾವುದಾದ್ರೂ ಹಾಡು, ಜಾನಪದ ಗೀತೆ ಈ ಒಂದು ವೇದಿಕೆಯಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಈ ಒಂದು ಸಂದರ್ಭದಲ್ಲಿ ಚಲನಚಿತ್ರ ಗೀತೆ, ಈ ರೀತಿಯ ಗೀತೆಗಳಿಗೆ ಅವಕಾಶ ಮಾಡಿಕೊಡಲ್ಲ. ಭಕ್ತಿಗೀತೆ ಅಥವಾ ಜಾನಪದ ಗೀತೆ ಏನಾದರೂ ಇದ್ದರೆ ಅಂಥ ಪ್ರತಿಭೆಗಳು ತಾವು ಮುಂದೆ ಬಂದು ಕಾರ್ಯಕ್ರಮ ಪ್ರಾರಂಭ ಆಗುವ ತನಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಿಸ್ಕೊಡ್ತಾ ಇದ್ದೇವೆ. ಗೌರವಾರ್ಪಣೆಯನ್ನು ನೆರವೇರಿಸುವಂತಹ ನಿಟ್ಟಿನಲ್ಲಿ ವೇದಿಕೆ ಬಳಿಯಲ್ಲಿ ಸುನೀಶ್ ಕುಮಾರ್ ಜೈನ್ ಅರಮಲಬೆಟ್ಟ ಸಂಚಾಲಕರು ಆರ್ಥಿಕ ಸಮಿತಿ, ನಾರಾಯಣಾಚಾರ್ಯ ಬರಾಯ ಸಂಚಾಲಕರು ಅಲಂಕಾರ ಸಮಿತಿ, ಶ್ರೀಮತಿ ಸುಮಿತ್ರಾ ಆಚಾರ್ಯ ಸಂಚಾಲಕರು ಪಾನೀಯ ಸಮಿತಿ, ಶ್ರೀ ವಿಠಲಾಚಾರ್ಯ ಬರಾಯ ಸಂಚಾಲಕರು ಹೊರೆಕಾಣಿಕೆ ಸಮಿತಿ, ಶ್ರೀ ಕೃಷ್ಣಾಚಾರ್ಯ ಗದ್ದಮನೆ ಸಂಚಾಲಕರು ಚಪ್ಪರ ಸಮಿತಿ, ಶ್ರೀ ಪ್ರಶಾಂತ್ ಸಾಲಿಯಾನ್ ಸಹ ಸಂಚಾಲಕರು ಹೊರೆಕಾಣಿಕೆ ಸಮಿತಿ, ಶ್ರೀ ರಾಮಪ್ರಕಾಶ್ ಆಚಾರ್ಯ ಗೊಂಪಲಾಜೆ ಸದಸ್ಯರು ಹೊರಕಾಣಿಕೆ ಸಮಿತಿ, ಶ್ರೀ ಚಂದ್ರಹಾಸ್ ದಾಸ್ ಸದಸ್ಯರು ಸ್ವಾಗತ ಸಮಿತಿ, ಶ್ರೀ ಗೋಪಿನಾಥ್ ನಾಯಕ್ ಸದಸ್ಯರು ಸ್ವಾಗತ ಸಮಿತಿ, ಎಲ್ಲ ಗಣ್ಯರು ಗಣ್ಯ ಅತಿಥಿಗಳಿಗೆ ಗೌರವ ಅರ್ಪಣೆಯನ್ನು ಮಾಡುವ ನಿಟ್ಟಿನಲ್ಲಿ ತಾವು ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ಬೆನಿಸ್ಕೊಳ್ತಾ ಇದ್ದೇನೆ. ಮಾತಾ ಸಾರ್ವಜನಿಕ ಬಂಧುಳ್ಳ ವಿನಂತಿ, ಮಸ್ತ್ ಕುರ್ಚಿ ಕಾಲಿಂಡು ದಯಮಲ್ತಿ ಎದುರು ಬಲೆಣ್ಣ ನಿಗಲು ಪಿರಾಡು ಉಂತುತ್ತಾರೆ ಬಾರಿ ಪೊರ್ಲುದ ಕಜ್ಜೆ ನಡಪರಂಡು ಪಿದಡಿತ್ತನಗ್ಲ ಮಾತಲ್ಲ ಸುಮಾರು ಒಂಜಿ 100 ಜನ ಕುಲ್ನಾಥ ಕುರ್ಚಿ ಕಾಲಿಂಡು ಬಲೆ ದಯಮಲ್ತಿ ಎದುರು ಬಲೆ. ಯಾರಾದರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವುದಿದ್ರೆ ದಯಮಾಡಿ ಬನ್ನಿ. ಇವತ್ತಿನ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಖ್ಯಾತ ಉದ್ಯಮಿಗಳು ಆಗಿರುವಂತಹ ಶಶಿಧರ ಶೆಟ್ಟಿ ಬರೋಡ ಇವರು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಕಲಂಜಿರೋಡಿಯ ಉದ್ಯಮಿ ಶಮಂತ್ ಕುಮಾರ್ ಜೈನ್ ರವರು, ಗುರಣಿಕೆರೆಯ ವೈಭವ್ ಹಾರ್ಡ್ವೇರ್ನ ಮಾಲಕರು ಉದ್ಯಮಿ ಸಿತರಾಮ್ ಶೆಟ್ಟಿ ಅವರು, ಹಾಗೆ ಗುರಣಿಕೆರೆಯ ರಾಮಕೃಷ್ಣ ನಾಯ್ಕರವರು, ಗುರಣಿಕೆರೆ ಶ್ರೀ ಸ್ವಸ್ತಿಕ್ನ ಸುಭಾಷ್ ಚಂದ್ರ ಜೈನ್ ರವರು, ಕೈಗಾರಿಕಾ ಉದ್ಯಮಿ ದೇವೇಂದ್ರ ಹೆಗಡೆ ಕುಕ್ರಾಡಿ ಮುಂತಾದ ಗಣ್ಯಮಾನ್ಯರು ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಪ್ರಥಮ ದಿನದ ಧರ್ಮಸಭೆಯ ಕಾರ್ಯಕ್ರಮದ ಬಳಿಕ ನಾಡಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ಎಕ್ಸೆಲ್ ಕಲಾ ವೈಭವ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಈ ವೇದಿಕೆಯಲ್ಲಿ ಮತ್ತೆ ಮೂಡಿಬರಲಿಕ್ಕಿದೆ. ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ವಿನಂತಿ, ಯಾರಾದರೂ ಬಹಳಷ್ಟು ಪ್ರತಿಭೆಗಳು ಅಲ್ಲಿದ್ದೀರಿ, ತಾವು ದಯಮಾಡಿ ಈ ವೇದಿಕೆಗೆ ಬಂದು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಬೇಕು ಅಂತ ವಿನಿಸ್ಕೊಳ್ತಾ ಇದ್ದೇವೆ. ಭಕ್ತಿಗೀತೆ ಇರ್ಬೋದು, ಜಾನಪದ ಗೀತೆ ಇರ್ಬೋದು, ಅಥವಾ ಮಿಮಿಕ್ರಿ ಇರ್ಬೋದು, ಅಥವಾ ಒಳ್ಳೆಯ ಹಾಸ್ಯ ಚಟಾಕಿ ಇರ್ಬೋದು, ನಿಮಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಸ್ನೇಹಿತರೆ ಬನ್ನಿ, ಗಣಪನ ಸ್ತುತಿ ಖಂಡಿತ ಎಲ್ಲರಿಗೂ ಗೊತ್ತಿದೆ. ಒಂದು ಗಣಪನ ಸ್ತುತಿಯನ್ನ ಪ್ರಾರಂಭ ಮಾಡಿ, ಗಣೇಶನ ಸ್ತುತಿಯನ್ನ ಪ್ರಾರಂಭ ಮಾಡಿ. ಬಹಳಷ್ಟು ಹಾಡುವವರಿದ್ದೀರಿ, ಬನ್ನಿ. ಇದು ಕಾಂಪಿಟೇಷನ್ ಅಲ್ಲ, ಭಯಪಡಬೇಡಿ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತುಳುನಾಡಿನ ಮಣ್ಣಿನಲ್ಲಿ ಕೊಡಮಣಿತ್ತಾಯ ದೈವವನ್ನು ಗ್ರಾಮ ದೇವತೆಯಾಗಿ, ಗ್ರಾಮ ದೈವವಾಗಿ ಆರಾಧಿಸುವಂಥದ್ದು ತುಳುನಾಡಿನ ವಿಶೇಷವಾದಂತಹ ಸಂಸ್ಕೃತಿ. ಇಂದು ಬೇಡಿದ್ದನ್ನು ನಾಳೆಯೇ ಕೊಡುವಂತಹ ಶಕ್ತಿ ಶ್ರೀದೈವಗಳಿಗಿದೆ. ಇಂದು ತಪ್ಪು ಮಾಡಿದವರನ್ನ ನಾಳೆಯೇ ಶಿಕ್ಷಿಸುವಂತಹ ಅಧಿಕಾರ ಕೂಡ ದೈವಗಳಿಗಿದೆ. ಅತಿ ವೇಗವಾಗಿ, ಪರಿಣಾಮಕಾರಿಯಾಗಿ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ, ದುಷ್ಟರನ್ನ ಶಿಕ್ಷಿಸುವ, ಶಿಷ್ಟರನ್ನ ಸಂರಕ್ಷಿಸುವಂತಹ ಖ್ಯಾತಿ ಶ್ರೀದೈವಗಳಿಗಿದೆ. ನಾವು ತುಳುನಾಡ ಮಣ್ಣಿನಲ್ಲಿ ಕೊಡಮಣಿ ತಾಯಿ ಅಂತ ಕರೀತೇವೆ. ಕೊಡಮಣಿ ತಾಯಿಯ ಮೂಲವೇ ಕುಂಭಕಂಟಿನಿ. ಕುಂಭಕಂಟಿನಿ ಅಂತ ಹೇಳಿದರೆ ಶ್ರೀ ದುರ್ಗೆ ರಕ್ಕಸರನ್ನ ಸಂಹರಿಸುವಂತಹ ಸಂದರ್ಭದಲ್ಲಿ ದೈವಿ ಶಕ್ತಿಯಾಗಿ ಸಹಕರಿಸಿದಂತಹ ದೇವಿ ಕುಂಭಕಂಟಿನಿ. ಈ ಕುಂಭಕಂಟಿನಿಯನ್ನ ಈ ತುಳುನಾಡ ಮಣ್ಣಿನಲ್ಲಿ ನಾವು ಕೊಡಮಣಿ ತಾಯಿ ಎಂಬ ಹೆಸರಿನಲ್ಲಿ ಆರಾಧಿಸ್ತೇವೆ, ಪೂಜಿಸ್ತೇವೆ. ಹೆಣ್ಣು ಹೆಸರನ್ನ ಹೊಂದಿರುವಂತಹ ಅದು ಕೊಡಮಣಿ ತಾಯಿ ಕುಂಭಕಂಟಿನಿ ಇರ್ಬೋದು, ಅದು ರಕ್ತೇಶ್ವರಿ ಇರ್ಬೋದು, ಅದು ಧೂಮಾವತಿ ಇರ್ಬೋದು, ಅದು ಪಿಲಿಚಾಮುಂಡಿ ಇರ್ಬೋದು. ಇವರೆಲ್ಲರೂ ಕೂಡ ಶಿವನ ಗಣಗಳಾಗಿದ್ದುಕೊಂಡು ತಾಯಿ ದುರ್ಗೆ ರಕ್ಕಸರನ್ನ ಸಂಹರಿಸುವಂತಹ ಸಂದರ್ಭದಲ್ಲಿ ದೈವಿ ಸ್ವರೂಪಿಗಳಾಗಿ, ದೈವಿ ಶಕ್ತಿಗಳಾಗಿ ಅವತರಿಸಿದವರು ಈ ತುಳುನಾಡ ಮಣ್ಣಿನಲ್ಲಿ. ಈ ನಿಟ್ಟಿನಲ್ಲಿ ಕೊಡಮಣಿ ತಾಯಿ ಶ್ರೀ ದುರ್ಗೆಯ ಒಂದು ಅಂಶ ಅಂತ ಹೇಳಲಿಕ್ಕೆ ಕೂಡ ನಾವು ಬಹಳಷ್ಟು ವಿಚಾರವನ್ನ ತಿಳಿಸ್ತಾ ಇದ್ದೇವೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕೊಡಮಣಿ ತಾಯಿ ಅಂದರೆ ಏನು ಅಂತ ಗೊತ್ತಿರಲಿಕ್ಕಿಲ್ಲ. ಎಲ್ಲರೂ ದೇವರ ಒಂದೊಂದು ಶಕ್ತಿಗಳು. ಯಾವ ಸಂದರ್ಭದಲ್ಲಿ ಮಹಾವಿಷ್ಣು ವರಹ ರೂಪವನ್ನ ಪಡೆದು ಹಿರಣ್ಯಾಕ್ಷನ ವಧೆಗಾಗಿ ಅವತರಿಸಿದರೋ ಅದುವೇ ದೈವವನ್ನು ನಾವು ವರಹಾಮೂರ್ತಿ ಪಂಜುರ್ಲಿ ಎಂಬುದಾಗಿ ಈ ಮಣ್ಣಿನಲ್ಲಿ ಆರಾಧಿಸಿಕೊಂಡು ಬಂದಿದ್ದೇವೆ. ಪ್ರತಿಯೊಂದು ದೈವಕ್ಕೆ ಕೂಡ ತನ್ನದೇ ಆದಂಥ ಇತಿಹಾಸ ಇದೆ, ವೈಶಿಷ್ಟ್ಯತೆ ಇದೆ. ಇವರೆಲ್ಲರೂ ಕೂಡ ದೇವಸ್ವರೂಪಿಗಳು. ಹಾಗಾಗಿ ಅದು ತುಳುನಾಡು ಇರಬಹುದು ಅಥವಾ ನಮ್ಮ ಬಯಲುಸೀಮೆ ಇರಬಹುದು, ನಾವು ಪೂಜಿಸುವಂತಹ ಈ ದೈವಗಳು ದೇವರ ಒಂದು ಅಂಶಗಳಾಗಿವೆ. ಹಾಗಾಗಿ ಈ ತುಳುನಾಡ ಮಣ್ಣಿನಲ್ಲಿ ಗ್ರಾಮ ದೇವತೆಯಾಗಿ ಕೊಡಮಣಿತ್ತಾಯ ದೈವವನ್ನು ನಾವು ಪೂಜಿಸುತ್ತೇವೆ. ನಮ್ಮ ಊರಿನಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳಾಗುವುದಾದರೆ ಈ ದೈವವನ್ನು ನಾವು ಮುಂದೆ ಇಟ್ಟುಕೊಂಡು ಆ ನಾಯಕತ್ವವನ್ನು ದೈವಕ್ಕೆ ಕೊಡಬೇಕು. ಅರಸ ಸೇನಾಧಿಪತಿಗೆ ಯಾವ ರೀತಿಯ ಹಕ್ಕನ್ನು ಕೊಡುತ್ತಾನೋ ಹಾಗೆ ಊರಿನ ದೇವರು ಅವರು ಅರಸರಂತೆ ಇದ್ದರೆ ಈ ದೈವಗಳು ಸೇನಾಪತಿಗಳಾಗಿದ್ದುಕೊಂಡು ತಪ್ಪು ಮಾಡುವವರನ್ನ ಮುನ್ನುಗ್ಗಿ ಹೋಗಿ ಬಾರಿಸುವಂತಹ ಅಥವಾ ಹೊಡೆಯುವಂತಹ ಕೆಲಸವನ್ನ ಶ್ರೀ ದೈವಗಳು ಮಾಡ್ತವೆ. ದೇವರು ಆದೇಶ ಮಾಡುತ್ತಾರೆ, ದೈವಗಳು ಕೆಲಸವನ್ನ ಮಾಡ್ತಾರೆ. ಯಾವ ರೀತಿ ನಮ್ಮ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗದಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಆಜ್ಞೆಯನ್ನ ಮಾಡುತ್ತಾರೋ, ಕಾರ್ಯಾಂಗ ಭಾಗದವರು ಕಾರ್ಯಪ್ರವೃತ್ತರಾಗುತ್ತಾರೋ ಅದೇ ಕೆಲಸವನ್ನು ದೇವರು ಮತ್ತು ದೈವಗಳು ಈ ನಾಡಿನಲ್ಲಿ ಮಾಡ್ತವೆ. ಈ ನಿಟ್ಟಿನಲ್ಲಿ ಕೊಡಮಣಿತ್ತಾಯ ಎನ್ನುವಂಥದ್ದು ನಮ್ಮ ಈ ಮಣ್ಣಿನಲ್ಲಿ ಸರ್ವರು ಪೂಜಿಸುವ, ಸರ್ವ ಜಾತಿ ಧರ್ಮದವರು ಕೂಡ
ಪೂಜಿಸುವಂತಹ ಗೌರವಿಸುವಂತಹ ಭಕ್ತಿಭಾವದಿಂದ ಕಾಣುವ ವಿಶೇಷ ಶಕ್ತಿಯಾಗಿದೆ. ಇಂತಹ ಕಾರಣಿಕವಾದಂತಹ ಶ್ರೀ ಕ್ಷೇತ್ರ ಅರಮಲೆ ಬೆಟ್ಟದಲ್ಲಿ 12 ವರ್ಷಗಳ ನಂತರ ಬಹಳ ವೈಭವದ ಬ್ರಹ್ಮಕುಂಭಾಭಿಷೇಕ ನಡೀತಾ ಇದೆ. ಕಳೆದ 12 ವರ್ಷಗಳ ಹಿಂದೆ ಇರುವಂತಹ ಬ್ರಹ್ಮಕುಂಭಾಭಿಷೇಕಕ್ಕೂ ಇವತ್ತಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಅಂದು ನಮ್ಮ ತುಳುನಾಡ ಮಣ್ಣಿನ ಭವ್ಯ ಬಂಧುಗಳು ಭಾಗವಹಿಸಿದರೆ ಇವತ್ತು ಕನ್ನಡ ನಾಡಿನ ಮೂಲೆ ಮೂಲೆಗಳಿಂದ ಬಂದಂಥ ವಿದ್ಯಾರ್ಥಿಗಳು ತಾವು ಭಾಗವಹಿಸಿದ್ದೀರಿ. ಅದಕ್ಕೆ ವಿಶೇಷವಾದಂತಹ ಶಕ್ತಿ ತುಂಬಿದೆ. ನಮ್ಮ ಈ ಕ್ಷೇತ್ರದ ಕೊಡಮಣಿ ತಾಯ ಅರಮಲೆ ಬೆಟ್ಟದಲ್ಲಿ ಅನಾದಿ ಕಾಲದಿಂದ ರಾಜನಾಗಿ ಮೆರೆದಂತಹ ಇತಿಹಾಸವನ್ನ ಹೊಂದರೆ ಆ ಸ್ವಾಮಿಯ ಕಾಲಬುಡದಲ್ಲಿ ನಿಂತು ಅರಮಲೆ ಬೆಟ್ಟ ಕ್ಯಾಂಪಸ್ ಎನ್ನುವ ಹೆಸರಿನಲ್ಲಿ ಎಕ್ಸೆಲ್ ವಿದ್ಯಾಸಂಸ್ಥೆ ಇವತ್ತು ಬೆಳೀತಾ ಇದೆ. ಹಾಗಾಗಿ ಅರಮಲೆ ಬೆಟ್ಟ ಹೆಸರು ದೈವದಿಂದ ಒಂದು ಕಡೆಯಲ್ಲಿ ಅದು ಜಗಜ್ಜಾಹೀರಾಗ್ತಾ ಇದ್ರೆ, ಸಂಸ್ಥೆಯ ಮೂಲಕ ಕೂಡ ಅರಮಲೆ ಬೆಟ್ಟ ಕ್ಯಾಂಪಸ್ ಎನ್ನುವ ಹೆಸರಿನ ಮೂಲಕ ಇವತ್ತು ಕಂಗೊಳಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಸರ್ವ ವಿದ್ಯಾರ್ಥಿ ಮಿತ್ರರನ್ನ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ವೇದಿಕೆಗೆ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಬೇಕು ಅಂತ ನಿಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಾವು ಯಾರು ಬಂದಿಲ್ಲ, ಒಂದು ಪುಟಾಣಿ ಬರ್ತಾಳೆ, ಕುಮಾರಿ ಸಾನ್ವಿ, ನಮ್ಮ ಹೋಲಿ ರೆಡ್ಮರ್ ಸಂಸ್ಥೆಯ ವಿದ್ಯಾರ್ಥಿನಿ. ಅವಳು ಪ್ರಾರಂಭ ಮಾಡಿದ ನಂತರ ನೀವು ಖಂಡಿತ ಬರ್ತೀರಿ ಅಂತ ನಾವು ಭಾವಿಸ್ತೇವೆ. ಇದೀಗ ಒಂದು ಭಕ್ತಿ ಗೀತೆಯನ್ನ ಕುಮಾರಿ ಸಾನ್ವಿ ಇದೀಗ ನಮ್ಮ ಮುಂದೆ ಪ್ರಚಾರಪಡಿಸಲಿಕ್ಕಿದ್ದಾಳೆ. ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದುರುವಿಯೊಳು ಜನಿಸಿದೆನು ಕೃಷ್ಣ. ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದುರುವಿಯೊಳು ಜನಿಸಿದೆನು ಕೃಷ್ಣ. ಕಾರುಣ್ಯ ನಿಧಿಯನ್ನ ಕಾಯಬೇಕಯ್ಯ ಹರಿವಾರಿ ಜಾನಾಭ ಶ್ರೀಕೃಷ್ಣ. ಕಾರುಣ್ಯ ನಿಧಿಯನ್ನ ಕಾಯಬೇಕಯ್ಯ ಹರಿವಾರಿ ಜಾನಾಭ ಶ್ರೀಕೃಷ್ಣ. ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದುರುವಿಯೊಳು ಜನಿಸಿದೆನು ಕೃಷ್ಣ. ಹುಟ್ಟಿದಂದಿಂದಿಗೂ ಸುಖವೆಂಬುದನ್ನು ಅರಿಯ ಕಷ್ಟಪಡುತ್ತಿಹೆನಯ್ಯ ಕೃಷ್ಣ. ಹುಟ್ಟಿದಂದಿಂದಿಗೂ ಸುಖವೆಂಬುದನ್ನು ಅರಿಯ ಕಷ್ಟಪಡುತ್ತಿಹೆನಯ್ಯ ಕೃಷ್ಣ. ದಟ್ಟ ದಾರಿದ್ರ್ಯವನ್ನು ಪರಿಹರಿಸದಿರೆ ದೂರು ತಟ್ಟುವುದು ನಿನಗಯ್ಯ ಕೃಷ್ಣ. ದಟ್ಟ ದಾರಿದ್ರ್ಯವನ್ನು ಪರಿಹರಿಸದಿರೆ ದೂರು ತಟ್ಟುವುದು ನಿನಗಯ್ಯ ಕೃಷ್ಣ. ಕಾಸಿನ ಆಸೆಯನ್ನು ಮಾಡಿ ಬಹುದಿನದಿಂದ ಯಾಸದೊಳಗಿಹೆನು ಕೃಷ್ಣ. ಆಸೆಯನ್ನು ಬಿಡಿಸಿ ಮಿಗೆ ದೋಷವನ್ನು ಪರಿಹರಿಸು ಸಾಸಿರ ನಾಮ ಶ್ರೀಕೃಷ್ಣ. ಆಸೆಯನ್ನು ಬಿಡಿಸಿ ಮಿಗೆ ದೋಷವನ್ನು ಪರಿಹರಿಸು ಸಾಸಿರ ನಾಮ ಶ್ರೀಕೃಷ್ಣ. ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದುರುವಿಯೊಳು ಜನಿಸಿದೆನು ಕೃಷ್ಣ. ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದುರುವಿಯೊಳು ಜನಿಸಿದೆನು ಕೃಷ್ಣ. ಗತಿಯೇನು ಕೃಷ್ಣ.
ಬ್ರಹ್ಮ ವಾಮಶೇಖರ ಸಮಿತಿಯ ಬರೋರಾಯಿ ಅವರು ಹಾಗೆ ಬ್ರಹ್ಮಕುಮಾರ ಸಮಿತಿಯ ಕಾರ್ಯಾಧ್ಯಕ್ಷ ಸಮರ್ಥ್ ಕುಮಾರ್ ಬ್ರಹ್ಮಕುಮಾರ ಸಮಿತಿಯ ಬ್ರಹ್ಮಕುಮಾರ ಕೋಶಾಧಿಕಾರಿಯಾಗಿರುವಂತಹ ಪ್ರದೀಪ್ ಕುಮಾರ್ ವಾತ್ಸಲ್ಯ ಇವರು ಮತ್ತೊಂದು ಬನ್ನೇಟ ಕಾಲ್ ಬರೋದಿದೆಯಾ ಕಾಲ್ गजाननयुतं गणेश्वरं गजाननयुतं गणेश्वरं श्रीभजामि सततं सुरेश्वरं श्रीगजाननयुतं गणेश्वरं श्रीभजामि सततं सुरेश्वरं श्रीगजाननयुतं गणेश्वरम् अजेन्द्रपूजिता अजेन्द्रपूजिता विघ्नेश्वरम् अजेन्द्रपूजिता विघ्नेश्वरम् अजेन्द्रपूजिता विघ्नेश्वरम् गणादिसन्नुत पदपद्मयुतं गणादिसन्नुत पदपद्मयुतं कुञ्जरवञ्जरचतुरकरतरं कुञ्जरवञ्जरचतुरकरतरं गुरुगुहादिनुत प्रणवाकारं गजाननयुतं गणेश्वरं श्रीभजामि सततं सुरेश्वरं श्रीगजाननयुतं गणेश्वरम् ನನ್ನ ಹೆಸರು ಪೂರ್ವಿ ಹರಿಶ್ಚಂದ್ರ ನಾಯ್ಕ, XLBO ಕಾಲೇಜು IJ A1 ಬ್ಯಾಚ್. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ
ಮಾದಪ್ಪನ್ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗಿವು ನೀ ತುಪ್ಪ ಕಾಸಿವು ಲಾಳೆ ಹಣ್ಣ ತಂದೆವು ನೀ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ದೈವದ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಈಗ ತಾನೇ ಬಂದೆ, ಇಲ್ಲಿ ನೋಡಿದೆ, ಎಲ್ಲವೂ ಅದ್ಭುತ ಅಂತ ಕಾಣ್ತದೆ. ಇನ್ನೂ ನಾನು ಅನುಭವಿಸ್ತಾ ಇಲ್ಲ. ಅದು ಅನುಭವಿಸಿದ ಮೇಲೆ ನಾನು ಅವಳ ಆಶೀರ್ವಾದಕ್ಕೋಸ್ಕರ ಅವರು ಯಾವತ್ತು ಬಂದ ಭಕ್ತರನ್ನು ಯಾವತ್ತೂ ಅವರ ನೋವನ್ನು ಪರಿಹರಿಸ್ತಾಳೆ ಹೊರತು ನೋವು ಕೊಡುವುದಿಲ್ಲ. ಜನರು ಅವರ ನಂಬಿಕೆ ಮತ್ತು ವಿಶ್ವಾಸದಲ್ಲಿ ಸಮಾಜ ನಡೀತಾ ಉಂಟು. ಅದಕ್ಕೆ ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳ್ತಾ ನಮಸ್ಕಾರ. ಅದೇ ರೀತಿಯಾಗಿ ನಮ್ಮ ಅಜ್ಜಿಲ ಸೀಮೆ ಬಹಳ ಇತಿಹಾಸ ಇರುವಂತಹ ಒಂದು ಅಜ್ಜಿಲ ಸೀಮೆ, ಅದಕ್ಕೆ ಅದರ ಮಹತ್ವ ಇದೆ. ಇದೀಗ ಆ ಅಜ್ಜಿಲ ಸೀಮೆಯ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಧನ್ಯವಾದಗಳು. ಒಟ್ಟಾರೆ ಬೆಟ್ಟದಲ್ಲಿರುವಂಥ ಕುಡಮಡಿ ಮೂಲಸ್ಥಾನ ದಿವಸ ಭಾಳ ಎತ್ತರದಲ್ಲಿರುವಂಥ ಜಾಗ. ಈ ರೀತಿ ಹಲವಾರು ಕಡೆ ಈ ಸಲ ದೇವಸ್ಥಾನಗಳು ಭಾಳ ಎತ್ತರದಲ್ಲಿರುವುದು ಭಾಳ ಹಿಂದಿನ ಸಲ ನಡ್ಕೊಂಡು ಬಂದಂಥ ವಿಚಾರ. ಇಲ್ಲಿಯ ಭಾಳ ಕಾರ್ಮಿಕ ಭಾಳ ಹಿಂದಿನಿಂದ ಪುರಾತನವಾದಂಥ ಒಂದು ದೇವಸ್ಥಾನ ಗುರುಗಳಿಗೆ ಈಗ ರಾಮ 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 ನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಶಂಕರಾದಿ ಸೇವ್ಯಮಾನ ಪುಣ್ಯನಾಮ ಕೀರ್ತನಂ ಶಂಕರಾದಿ ಸೇವ್ಯಮಾನ ಪುಣ್ಯನಾಮ ಕೀರ್ತನಂ ರಾಮ 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 ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ವೀರಶೂರವಂದಿತಂ ರಾವಣಾದಿನಾಶಕಂ ವೀರಶೂರವಂದಿತಂ ರಾವಣಾದಿನಾಶಕಂ ಆಂಜನೇಯ ಜೀವನಾಮ ರಾಜಮಂತ್ರರೂಪಕಂ ಆಂಜನೇಯ ಜೀವನಾಮ ರಾಜಮಂತ್ರರೂಪಕಂ ರಾಮ 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 ನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ. ಧನ್ಯವಾದಗಳು. ತಿಳಿದರೆ ಭಾಳ ಸಂತೋಷ ಆಗ್ತದೆ. ಎಲ್ಲರೂ ಸಹ ದೇವರ ಮೇಲೆ ಭಕ್ತಿ, ದೇವರ ಮೇಲೆ ಭಕ್ತಿ ಥ್ಯಾಂಕ್ ಯು. ನನ್ನ ಹೆಸರು ಅರ್ಷಿತಾ, XLPU ಕಾಲೇಜ್ ಗುರುವಾಯನಕೆರೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ,
ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈರೇಳು ಲೋಕದಾಣು ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ. ಈರೇಳು ಲೋಕದಾಣು ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ. ನಿನ್ನೊಲುಮೆ ನೋಟದ ಒಂದು ಹೊಣ್ಣ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮಯನಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಥ್ಯಾಂಕ್ ಯು. ಆತ್ಮೀಯ ಭಗವದ್ಭಕ್ತರೇ, ಶ್ರೀ ಕೊಡಮಣಿತಾಯಿ ದೇವಸ್ಥಾನ ಅರಮಲೆಬೆಟ್ಟ ಇದರ ಬ್ರಹ್ಮಕುಂಭಾಭಿಷೇಕ ಮತ್ತು ಜಾತ್ರಾ ಮಹೋತ್ಸವದ ಪ್ರಥಮ ದಿನದ ಧರ್ಮಸಭೆಗಾಗಿ ಗಣ್ಯಮಾನ್ಯರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಉಗ್ರಾಣ ಮುಹೂರ್ತವನ್ನು ನೆರವೇರಿಸಿಕೊಟ್ಟಂತಹ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿರವರು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಶ್ರೀ ಹರ್ಷೇಂದ್ರ ಕುಮಾರ್ ರವರು, ಸಭಾಧ್ಯಕ್ಷತೆಯನ್ನು ವಹಿಸಲಿರುವಂತಹ ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಅಧ್ಯಕ್ಷರು, ಖ್ಯಾತ ಉದ್ಯಮಿಗಳು ಆಗಿರುವಂತಹ ಮಾನ್ಯ ಶಶಿಧರ ಶೆಟ್ಟಿ ಬರೋಡ ಇವರು, ಧಾರ್ಮಿಕ ಉಪನ್ಯಾಸವನ್ನು ನೀಡಲಿರುವಂತಹ ಪ್ರಖರ ವಾಗ್ಮಿ ಶ್ರೀಕಾಂತ್ ಶೆಟ್ಟಿಯವರು ಮತ್ತು ಎಲ್ಲ ಗಣ್ಯಮಾನ್ಯ ಅತಿಥಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಮಾನ್ಯ ಸಂಸದರು ಆಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಮಾನ್ಯ ಶಾಸಕರು ಶ್ರೀ ಹರೀಶ್ ಪೂಜಾರ್ ಅವರು, ಕುವೆಂಟು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಭಾರತೀಯ ಶೆಟ್ಟಿ ಅವರು, ಬಣಗಡಿಯ ಸೂರಜ್ ಫಾರ್ಮ ಮಾಲಕರು ಶ್ರೀ ಎಸ್ ಜಯರಾಮ್ ಶೆಟ್ಟಿ ಅವರು, ಪಾಡ್ಯರಬೇಡಿನ ಶ್ರೀ ಪ್ರವೀಣ್ ಕುಮಾರ್ ಅಜಿರಿ ಅವರು, ಕೆವಡೇಲಿನ ಶ್ರೀ ಎಸ್ ಗಂಗಾಧರ್ ರಾವ್ ಇವರು, ಲಕ್ಷ್ಮೀಗುರು ಜಿಲ್ಲೆಯ ಮೋಹನ್ ಕುಮಾರ್ ರವರು, ಸ್ವಸ್ತಿಕ್ ಲುಮಿನಾರೀಸ್ನ ಮಾಲಕರಾಗಿರುವಂತಹ ಸಂಪತ್ ಕುಮಾರ್ ಜೈನ್ ರವರು, ಬೆಳ್ತಂಗಡಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಲಯನ್ ದೇವದಾಸ್ ಶೆಟ್ಟಿ ಹಿಬರೋಡಿಯವರು, ಸ್ವಸ್ತಿಕ್ ವಾಣಿಕೆರೆ ಅವಾಯಿ ನಾಣ್ಯಪ್ಪ ಪೂಜಾರಿ ಅವರು, ತಿರುಚಾಮಂಡಿಕಲ್ಲಿನ ಕೆನರಾ ಸ್ಟೀಲ್ನ ಮಾಲಕರು ವಿನಯ್ ಚಂದ್ರ ಅವರು, ದೊಡ್ಡಮನೆಯ ಸತೀಶ್ ಶೆಟ್ಟಿ ಅವರು, ಕರಂಜಿ ರೋಡಿಯ ಶ್ರೀ ಶಮಂತ್ ಕುಮಾರ್ ಜೈನ್ ಅವರು, ಗುರಣಿಕೆರೆ ವೈಭವ ಹಾರ್ಡ್ವೇರ್ನ ಸಿದ್ದರಾಮ್ ಶೆಟ್ಟಿ ಅವರು, ಖ್ಯಾತ ಕೈಗಾರಿಕಾ ಉದ್ಯಮಿ ಶ್ರೀ ದೇವೇಂದ್ರ ಹೆಗಡೆ ಕೊಕ್ರಾಡಿಯವರು, ಗುರಣಿಕೆರೆಯ ರಾಮಕೃಷ್ಣ ನಾಯ್ಕರವರು, ಹಾಗೆ ಸ್ವಸ್ತಿಕ್ ಗುರಣಿಕೆರೆಯ ಸುಭಾಷ್ ಚಂದ್ರ ಜೈನ್ ಮುಂತಾದ ಎಲ್ಲ ಗಣ್ಯಮಾನ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಇದೀಗ ಉಗ್ರಾಣ ಮುಹೂರ್ತವನ್ನು ಹಳದಂಗಡಿ ಅರಮನೆಯ ತಿಮ್ಮಣ್ಣ ಅರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರ ಅಮೃತ ಹಸ್ತದಿಂದ ಉಗ್ರಾಣ ಮುಹೂರ್ತದ ಕಾರ್ಯಕ್ರಮ ನೆರವೇರ್ತಾ ಇದೆ. ಭವ್ಯ ಹೊರಕಾಣಿಕೆಯ ಶೋಭಾಯಾತ್ರೆಯ ಮೂಲಕ ಶ್ರೀ ಕ್ಷೇತ್ರಕ್ಕೆ ಸಮರ್ಪಿಸಿದಂತಹ ಹೊರಕಾಣಿಕೆಯನ್ನು ಉಗ್ರಾಣದಲ್ಲಿ ಸ್ಥಾಪನೆ ಮಾಡಿ ವಿಘ್ನೇಶ್ವರನ ಸ್ತುತಿಯ ಮೂಲಕ
ಧಾನ್ಯಲಕ್ಷ್ಮಿಯನ್ನ ಸ್ಥಾಪನೆ ಮಾಡಿ ಅಕ್ಷಯ ಪಾತ್ರೆಯಾಗಲಿ ಈ ಕ್ಷೇತ್ರದಲ್ಲಿ ಉಗ್ರಾಣದಲ್ಲಿರುವಂತಹ ದವಸ ಧಾನ್ಯಗಳಿಗೆ ಕೊರತೆಯಾಗದಿರಲಿ ಎನ್ನುವಂಥ ಆಶಯದೊಂದಿಗೆ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರ ಅಮೃತ ಹಸ್ತದಿಂದ ಉಗ್ರಾಣ ಮುಹೂರ್ತ ನೆರವೇರ್ತಾ ಇದೆ. ಗಣ್ಯಾತಿಗಣ್ಯ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗ್ತಾ ಇದ್ದಾರೆ. ಉಗ್ರಾಣ ಮುಹೂರ್ತವನ್ನು ನೆರವೇರಿಸಿಕೊಟ್ಟಂತಹ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ರವರು, ಸಭಾಧ್ಯಕ್ಷತೆಯನ್ನು ವಹಿಸಲಿರುವಂತಹ ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಅಧ್ಯಕ್ಷರು, ಖ್ಯಾತ ಉದ್ಯಮಿಗಳು ಆಗಿರುವಂತಹ ಮಾನ್ಯ ಶಶಿಧರ ಶೆಟ್ಟಿ ಬರೋಡ, ನವಶಕ್ತಿ ಗುರುವಾನಿಕೆರೆ ಇವರು, ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿರುವಂತಹ ಶ್ರೀಕಾಂತ್ ಶೆಟ್ಟಿಯವರು, ಹಾಗೆ ಎಲ್ಲ ಸಮಾರಂಭದ ಮುಖ್ಯ ಅತಿಥಿಗಳು ಉಗ್ರಾಣ ಮುಹೂರ್ತವನ್ನು ನೆರವೇರಿಸಿ ಮುಖ್ಯ ವೇದಿಕೆಯಲ್ಲಿ ಬಂದು ಆಸನವನ್ನು ಅಲಂಕರಿಸಲಿಕ್ಕಿದ್ದಾರೆ. ಆತ್ಮೀಯ ಬಂಧುಗಳೇ, ಉಗ್ರಾಣ ಮುಹೂರ್ತವನ್ನು ನೆರವೇರಿಸಿಕೊಟ್ಟಂತಹ ಹಳದಂಗಡಿ ಅರಮನೆಯ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ರವರು, ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಅಧ್ಯಕ್ಷರು, ಖ್ಯಾತ ಉದ್ಯಮಿಗಳು ಆಗಿರುವಂತಹ ಮಾನ್ಯ ಶಶಿಧರ ಶೆಟ್ಟಿ ಬರೋಡ, ನವಶಕ್ತಿ ಗುರುವಾನಿಕೆರೆ ಇವರು, ಇವತ್ತಿನ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿರುವಂತಹ ಶ್ರೀಕಾಂತ್ ಶೆಟ್ಟಿ ಅವರು, ಹಾಗೆಲ್ಲ ಗೌರವಾನ್ವಿತ ಅತಿಥಿ ಗಣ್ಯರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರದ ಆನುವಂಶಿಕ ಆಡಳಿತ ಮೊಕ್ತೇಸರಾಗಿರುವಂತಹ ಶ್ರೀ ಸುಕೇಶ್ ಕುಮಾರ್ ಕಡಂಬು ಇವರು, ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಕಾರ್ಯಾಧ್ಯಕ್ಷರು ಸುಮಂತ್ ಕುಮಾರ್ ಜೈನ್ ರವರು, ಪ್ರಧಾನ ಕಾರ್ಯದರ್ಶಿ ಪುರಂದರ ಶೆಟ್ಟಿ ಅವರು ಮತ್ತು ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಕೋಶಾಧಿಕಾರಿ ಪ್ರದೀಪ್ ಕುಮಾರ್ ಶೆಟ್ಟಿ ವಾತ್ಸಲ್ಯ ಇವರು ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಡ್ತಾ ಇದ್ದಾರೆ.
ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಅಧ್ಯಕ್ಷರು, ಇವತ್ತಿನ ಸಭಾಧ್ಯಕ್ಷರು ಆಗಿರುವಂತಹ ಮಾನ್ಯ ಶಶಿಧರ ಶೆಟ್ಟಿ ಬರೋಡ ಇವರು ಎಲ್ಲ ಗಣ್ಯಮಾನ್ಯರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ವೇದಿಕೆಗೆ ಶ್ರೀ ಕೊಡಮಣಿತಾಯ ದೇವಸ್ಥಾನ ಅರಮನೆ ಮೆಟ್ಟದ ಆನುವಂಶಿಕ ಆಳ್ತ ಮೊಕ್ತೇಸರು ಸುಕೇಶ್ ಕುಮಾರ್ ಕಡಂಬರವರು ಘನೋಪಸ್ಥಿತಿಯನ್ನು ನೀಡ್ತಾ ಇದ್ದಾರೆ. ಬ್ರಹ್ಮಕುಂಭಾಭಿಷೇಕ ಸಮಿತಿ ಅಧ್ಯಕ್ಷರು ಶಶಿಧರ ಶೆಟ್ಟಿ ಬರೋಡ ನವಶಕ್ತಿ ಇವರು ಇವತ್ತಿನ ಸಭಾಧ್ಯಕ್ಷರಾಗಿ ಸಹಕರಿಸ್ತಾ ಇದ್ದಾರೆ. ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಕಾರ್ಯಾಧ್ಯಕ್ಷರು ಮಾನ್ಯ ಸುಮಂತ್ ಕುಮಾರ್ ಜೈನ್ ರವರು ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪುರಂದರ ಶೆಟ್ಟಿ ಪಾಡ್ಯಾರು ತಾವು ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು. ಪ್ರಧಾನ ಅರ್ಚಕರುವಾಗಿರುವಂತಹ ಸನ್ಮಾನ್ಯ ಶ್ರೀ ಕೆ ರತ್ನಾಕರ ನುರಿತಾಯ ಇವರು ಕೂಡ ಒಂದು ಕ್ಷಣ ನಮ್ಮ ವೇದಿಕೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಕೋಶಾಧಿಕಾರಿ ಶ್ರೀ ಪ್ರದೀಪ್ ಕುಮಾರ್ ಶೆಟ್ಟಿ ವಾತ್ಸಲ್ಯ ತಾವು ಕೂಡ ವೇದಿಕೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅರಮಲೆ ಬೆಟ್ಟದ ಪಾವನ ಕ್ಷೇತ್ರದಲ್ಲಿ ವಿರಾಜಮಾನರಾಗಿರುವಂತಹ ಕುಂಭಕಂಠಿನಿಯನ್ನು ಮನಸಾರೆ ಸ್ಮರಿಸಿಕೊಂಡು ಅನುಗ್ರಹವನ್ನು ಬೇಡಿಕೊಂಡು ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ಸಮಾರಂಭದ ಅಧ್ಯಕ್ಷರ ಅನುಮತಿಯ ಮೇರೆಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಶ್ರೀದೈವದ ಕೊಡಿಯಡಿಯಲ್ಲಿ ನಾವು ಈವರೆಗೂ ತುಳು ಸಂಸ್ಕೃತಿಯನ್ನು ಎತ್ತಿಕೊಂಡು ತುಳುವಿನಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುವಂಥದ್ದು, ತುಳುವಿನಲ್ಲೇ ಮಾತನಾಡುವಂತಹ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಿದ್ದೇವೆ. ಇವತ್ತು ಶ್ರೀದೈವದ ಆಶೀರ್ವಾದವನ್ನು ಬೇಡಿಕೊಂಡು ಸಮಾರಂಭದ ಅಧ್ಯಕ್ಷರ ಅನುಮತಿಯ ಮೇರೆಗೆ ಇವತ್ತಿನ ಸಭಾಂಗಣದಲ್ಲಿ ಬಹುಸಂಖ್ಯೆಯಲ್ಲಿ ಕನ್ನಡ ನಾಡಿನ ಮೂಲೆ ಮೂಲೆಗಳಿಂದ ಬಂದಿರುವಂತಹ ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ಇವತ್ತು ಇದಕ್ಕೋಸ್ಕರ ಅವರು ಮೀಸಲಿಟ್ಟಿರುವುದರಿಂದ ವಿಶೇಷವಾಗಿ ಇವತ್ತಿನ ಎಲ್ಲ ಕಾರ್ಯಕ್ರಮವನ್ನು ನಾವು ಕನ್ನಡದಲ್ಲಿ ಮಾಡ್ತಾ ಇದ್ದೇವೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಪರಮ ಪಾವನವಾದಂತಹ ಪುಣ್ಯಕ್ಷೇತ್ರ ಅರಮಲೆ ಬೆಟ್ಟವನ್ನು ಇವತ್ತು ನೋಡುವಾಗ ನಮಗೆ ನೆನಪಾಗ್ತಾ ಇದೆ. ಅಯ್ಯಯ್ಯ ಚೆನ್ನಾದುದು ಎನೆ ಕನ್ನಡಿಗರು ರಯ್ಯ ಮಂಚಿದಿಯನೆ ತೆಲುಗ ಎಂಚ ಪೊರ್ಲಾಣೆಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ. ಅಂತಹ ಒಂದು ಸೊಬಗನ್ನ ವೈಭವವನ್ನ ಇವತ್ತು ಈ ಶಿಖರದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ಪ್ರಥಮ ಧರ್ಮಸಭೆ ಆಗಿರುವುದರಿಂದ ಕೊಡಮಣಿ ತಾಯಿಯ ಒಂದೆರಡು ವಿಚಾರಗಳನ್ನು ಹೇಳಿಕೊಂಡು ನಾವು ಕಾರ್ಯಕ್ರಮಕ್ಕೆ ಮುಂದೆ ಹೋಗ್ತಾ ಇದ್ದೇವೆ. ಕೊಡಮಣಿ ತಾಯಿ ಎಂದರೆ ಯಾರು, ಎಲ್ಲಿಂದ ಬಂದಿರುವುದು, ಯಾಕೆ ನಾವು ಇವತ್ತು ಆರಾಧಿಸ್ತಾ ಇದ್ದೇವೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಪ್ರಥಮವಾಗಿ ಸಂತಸ ಪಡ್ತಾ ಇದ್ದೇನೆ. ಕೊಡಮಣಿ ಬರ್ಕೆಯ ಮೂಲ ಜೈನ ಮನೆತನದ ಕುಂಜನ ಆಳುವರು ಬಡಗು ಗಂಗೆಗೆ ಹೋಗಿ ಕುಂಭಕಂಠಿಣಿಯ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಧರ್ಮಾತ್ಮರಾದಂತಹ ಕುಂಜನ ಆಳುವರು ಕುಂಭಕಂಠಿಣಿಯ ಜಾತ್ರೆಯಲ್ಲಿ ಭಾಗವಹಿಸಿ ಕೊನೆಯ ದಿನದ ಜಾತ್ರೆಯ ದಿನ ಕುಂಭಕಂಠಿಣಿಯ ಮುಂಭಾಗದಲ್ಲಿ ನಿಂತು ಕೈಮುಗಿದು ಪ್ರಾರ್ಥಿಸುತ್ತಾರೆ. ಅವರ ಭಕ್ತಿಯನ್ನು ಮೆಚ್ಚಿದಂತಹ ಕುಂಭಕಂಠಿಣಿಯ ಮಾತು ಅಶರೀರವಾಣಿಯ ಮೂಲಕ ಮೊಳಗುತ್ತದೆ. ಬರಗರೆ, ನಾನು ನಿಮ್ಮ ಕೊಡಮಣಿ ಬರ್ಕೆಗೆ ನಿಮ್ಮ ಹಿಂದಿನಿಂದ ಬರಬಹುದೇ ಎನ್ನುವಂತಹ ಮಾತು ಬರುತ್ತೆ.
ಆಗ ಬಾರಗರು ಉತ್ತರಿಸುತ್ತಾರೆ, ಬರುವ ದೈವವನ್ನ ಬರಬೇಡ ಅಂತ ನಾನು ಹೇಳುವುದಿಲ್ಲ, ಬಾರದೇ ಇರುವ ದೈವವನ್ನು ಬಾ ಅಂತ ಕೂಡ ನಾನು ಹೇಳುವುದಿಲ್ಲ, ಆದರೆ ನೀನು ಬರುವ ಮುಂಚೆ ನಿನ್ನ ಪರಿಚಯವನ್ನು ನನಗೆ ಹೇಳಬೇಕು ಎನ್ನುವ ಮಾತನ್ನ ಕುಂಜನಾಡುವರು ಧರ್ಮಾತ್ಮರು ಹೇಳುತ್ತಾರೆ. ಆಗ ಕುಂಭಕಂಠಿನಿಯ ಮಾತು ಬರುತ್ತೆ ಆ ಶರೀರವಾಣಿಯ ಮೂಲಕ, ನಿನ್ನ ಊರು ಕೊಡಮಣಿ, ಆ ಊರಿಗೆ ಬಂದ ನಂತರ ನನ್ನ ಹೆಸರನ್ನು ಹೇಳುತ್ತೇನೆ ಎನ್ನುವ ಮಾತಿನ ಹಾಗೆ ಕುಂಜನಾಳುವರ ಬೆನ್ನಿನಲ್ಲಿ ಬಂದಂತಹ ಕುಂಭಕಂಠಿನಿ ಕೊಡಮಣಿ ಕ್ಷೇತ್ರಕ್ಕೆ ಬಂದ ತಕ್ಷಣ, ಕೊಡಮಣಿ ಬರ್ಕೆಗೆ ಬಂದಾಗ ನಿನ್ನ ತುಳುನಾಡಿನ ಮಣ್ಣಿನಲ್ಲಿ ನಾನು ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದೇನೆ, ಹಾಗಾಗಿ ಇಂದಿನಿಂದ ನಾನು ಕೊಡಮಣಿಯ ತಾಯಿ ಆಗುತ್ತೇನೆ ಎನ್ನುವ ಮಾತಿನ ಮೂಲಕ ಇವತ್ತು ನಾವು 6 ಶತಮಾನಗಳಿಗಿಂತ ಹೆಚ್ಚಿನ ವೈಭವದ ಇತಿಹಾಸ ಇರುವಂತಹ ಶ್ರೀ ಕೊಡಮಣಿ ತಾಯಿಯ ಆರಾಧನೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಪಡ್ಯಾರ ಬೆಟ್ಟ ಶ್ರೀ ಕೊಡಮಣಿ ತಾಯಿಯ ದೈವದ ಮೂಲ ಸ್ಥಾನ. ಎಲ್ಲ ಕಟ್ಟುಕಟ್ಟಳೆಗಳು ಕೂಡ ಪಡ್ಯಾರ ಬೆಟ್ಟದ ಆ ಒಂದು ರೀತಿ ರಿವಾಜು ಸಂಪ್ರದಾಯದ ಪ್ರಕಾರ ನಡೆಯುತ್ತದೆ. ಪಡ್ಯಾರ ಬೆಟ್ಟದಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಕೊಡಮಣಿ ತಾಯ ಮತ್ತೆ 12 ಮಾಗಣೆ ಸೀಮೆಗಳನ್ನು ಪ್ರವೇಶಿಸಿ ಇವತ್ತು ರಾಜನ್ ದೈವವಾಗಿ, ಗ್ರಾಮದ ಪ್ರಮುಖ ದೈವವಾಗಿ ಸರ್ವಭಕ್ತರಿಂದ ಆರಾಧಿಸುವಂತಹ ಕಾರಣಿಕದ ದೈವ. ಪಡ್ಯಾರ ಬೆಟ್ಟದಲ್ಲಿ ಒಡೆದಂತಹ ಕಾಯಿಯೊಂದು, ಅರ್ಧ ಕಾಯಿಯ ಗಡಿಯೊಂದು, ತೆಂಗಿನಕಾಯಿಯ ಗಡಿಯೊಂದು ಅರಮಲೆ ಬೆಟ್ಟದಲ್ಲಿ ಬಿತ್ತು. ಅಲ್ಲಿ ಅರಮಲೆ ಬೆಟ್ಟದಲ್ಲಿ ಕೊಡಮಣಿ ತಾಯಿಯ ಸ್ಥಾಪನೆಯಾಯಿತು ಎನ್ನುವಂತಹ ನಂಬಿಕೆ. ಹಾಗಾಗಿ ಪಡ್ಡಾಯಿ ದಿಕ್ಕಿನಲ್ಲಿ ಪಡ್ಯಾರ ಬೆಟ್ಟ ಆದರೆ ಮೋಡಾಯಿ ದಿಕ್ಕಿನಲ್ಲಿ ಅರಮಲೆ ಬೆಟ್ಟ ಕೊಡಮಣಿ ತಾಯಿಯದ ದಿವ್ಯ ಸಾನ್ನಿಧ್ಯವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. 12 ವರ್ಷಗಳಿಗೊಮ್ಮೆ ನಡೆಯುವಂತಹ ವೈಭವದ ಬ್ರಹ್ಮ ಕುಂಭಾಭಿಷೇಕದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ ಬಂಧುಗಳೇ. ನಮ್ಮ ಬದುಕಿನ ಪಾವನವಾದಂತಹ ಭಾಗ್ಯದಾಗಿದೆ ಅಂತ ಹೇಳಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಇದೀಗ ದೇವರ ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ಕುಮಾರಿ ಜಯಶ್ರೀ ಅವರಿದನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಿಸ್ಕೊಡ್ತಾ ಇದ್ದೇನೆ. वारणास्यं हेमवर्णं मङ्गलाङ्गं मनोहरं गौरीपुत्रं गणश्रेष्ठं विघ्नराजं नमाम्यहं विघ्नराजं नमाम्यहं श्रीविनायकं नमाम्यहं श्रीविनायकं नमाम्यहं दयानिधिं शुभवरदं श्रीविनायकं नमाम्यहं नमाम्यहम् अभीष्टवरदम् अनुग्रहफलदं सुरभिमधुरमनोहरचतुरं चिन्मयरूपं चिन्मयरूपं चित्रसवरितं चिन्मयरूपं चित्रसवरितं केदगे पुरोलसिता हेमो श्रीविनायकं नमाम्यहं दयानिधिं शुभवरदं श्रीविनायकं नमाम्यहं 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 नमाम्यहम् ಸುಶ್ರಾವ್ಯವಾದಂತಹ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಟ್ಟಂತಹ ಕುಮಾರಿ ಜಯಶ್ರೀ ಅವರಿಗೆ ಒಮ್ಮೆ ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಮಧ್ಯೆ ಇವತ್ತಿನ ಸಮಾರಂಭದ ಅತಿಥಿ ಖ್ಯಾತ ಉದ್ಯಮಿ ವೈ ನಾಣ್ಯಪ್ಪ ಪೂಜಾರಿ ಅವರು ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಶ್ರೀ ಕೊಡಮಣಿ ತಾಯಿಯ ದೇವಸ್ಥಾನ ಅರಮಲೆ ಬೆಟ್ಟ
ಇದರ ಬ್ರಹ್ಮಕುಂಭಾಭಿಷೇಕದ ಪ್ರಥಮ ದಿನದ ಧರ್ಮಸಭೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಎಲ್ಲ ಗಣ್ಯಮಾನ್ಯರನ್ನ, ಗೌರವಾನ್ವಿತ ಅತಿಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳ ಮೂಲಕ ಸ್ವಾಗತಿಸಲಿಕ್ಕಿದ್ದಾರೆ. ಈ ನಾಡಿನ ಓರ್ವ ಶ್ರೇಷ್ಠ ಉದ್ಯಮಿ, ಸಾವಿರಾರು ಜನರಿಗೆ ಆಶ್ರಯದಾತರು, ಸಾವಿರಾರು ಜನರಿಗೆ ಉದ್ಯೋಗವನ್ನು ನೀಡಿದಂತಹ ಮಹಾತ್ಮರು, 10 ಹಲವು ದೇವಸ್ಥಾನಗಳನ್ನು ವೈಶಿಷ್ಟ್ಯಪೂರ್ಣವಾದಂತಹ ಬ್ರಹ್ಮಕಲಶಾಭಿಷೇಕವನ್ನು, ಬ್ರಹ್ಮ ಕಲಶೋತ್ಸವವನ್ನು ನೆರವೇರಿಸಿಕೊಟ್ಟಂತಹ ಧರ್ಮಾತ್ಮರು. ಶ್ರೀ ಕೊಡಮಣಿತಾಯ ದೈವದ ಆದೇಶವೋ, ಅಪ್ಪಣೆಯೋ, ಯೋಗವೋ, ಭಾಗ್ಯವೋ ಮಾನ್ಯ ಶಶಿಧರ ಶೆಟ್ಟಿ ಬರೋಡ ಇವರು ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಈ ಕ್ಷೇತ್ರ ಈ ಮಟ್ಟದಲ್ಲಿ ಮೆರೆಯುವ ಹಾಗೆ ತನ್ನನ್ನು ಪರಿಪೂರ್ಣವಾಗಿ ತನ್ನನ್ನು ಅರ್ಪಿಸಿಕೊಂಡಂತಹ ಧರ್ಮಾತ್ಮರು ಇವತ್ತು ಸಾಂಸ್ಕೃತಿಕವಾಗಿ, ಉದ್ಯಮ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಂಡು ಬಹಳ ವೈಶಿಷ್ಟ್ಯಪೂರ್ಣವಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ, ಕಳೆದ ವರ್ಷ ಓಡಿಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವವನ್ನು ಅತ್ಯಂತ ವೈಶಿಷ್ಟ್ಯ ಮಾದರಿಯಲ್ಲಿ ನೆರವೇರಿಸಿಕೊಟ್ಟಂತಹ ಸಾಮಾಜಿಕ ಮುಂದಾಳು. ಅದಕ್ಕಿಂತ ಮುಂಚಿನ ವರ್ಷ ಕಿರಾತಮೂರ್ತಿಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ಭಗವಂತನನ್ನು ಎತ್ತಿನ ಗಾಡಿಯಲ್ಲಿ ಬೆಳಾಲಿಯಿಂದ ಕಿರಾತಮೂರ್ತಿ ದೇವಸ್ಥಾನಕ್ಕೆ ತಂದು ಮುಂಚೂಣಿಯಲ್ಲಿ ನಿಂತು ನೆರವೇರಿಸಿಕೊಟ್ಟಂತಹ ಧಾರ್ಮಿಕ ನೇತಾರ. ಹಾಗಾಗಿ ಈ ಅರಮಲೆ ಬೆಟ್ಟದ ದೇವಸ್ಥಾನದಲ್ಲಿ ಕೂಡ ತನ್ನನ್ನು ಪರಿಪೂರ್ಣವಾಗಿ ತೊಡಗಿಸಿಕೊಂಡಂತಹ ಧಾರ್ಮಿಕ ಸೇವಕ ಮಾನ್ಯ ಶಶಿಧರ ಶೆಟ್ಟಿ ಬರೋಡ ಇವರು ಪ್ರಾಸ್ತಾವಿಕ ನುಡಿಗಳ ಮೂಲಕ ಎಲ್ಲ ಗಣ್ಯಮಾನ್ಯರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯಲ್ಲಿ ಈಗ ಸ್ವಾಗತಿಸಲಿಕ್ಕಿದ್ದಾರೆ. ಮಾತ್ರೆಗಳ ನಮಸ್ಕಾರ. ಓಡಿಲು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಆರಾಧಿಸಿಕೊಂಡು ಕ್ಷೇತ್ರದ ತಾಯಿಯಾದಂಥ ಕುಂಭಕಂಠಿನ ಪಾದವನ್ನು ಹಿಡಿಯುತ್ತಾ ವೇದಿಕೆಯ ಮೇಲಿರುವಂಥ ನಮ್ಮೂರಿನ ಅರಸರು, ನಮಗೊಂದು ಸೀಮೆ ಅಂತ ಇದೆ, ಅಜಿಲ ಸೀಮೆ. ಅಜಿಲ ಸೀಮೆಯ ಅರಸರಾದಂಥ ಶ್ರೀಯುತ ತಿಮ್ಮಣ್ಣ ಸರಾದ ಡಾಕ್ಟರ್ ಪದ್ಮಪ್ರಸಾದ ಅಜಿಲರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದವನ್ನು ಬೇಡುತ್ತಾ ಈ ಕಾರ್ಯಕ್ರಮವನ್ನು, ಸಭಾ ಕಾರ್ಯಕ್ರಮ ಉದ್ಘಾಟಿಸಿರುವಂತಹ ಡಾಕ್ಟರ್ ಡಿ ಹರ್ಷೇಂದ್ರ ಹೆಗ್ಗಡೆಯವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸದ್ಭಕ್ತರೇ ಹಾಗೂ ವಿದ್ಯಾರ್ಥಿಗಳೇ, ಇವತ್ತು ತಮಗೋಸ್ಕರವಾಗಿ ತಮ್ಮ ಮಾತೃಭಾಷೆಯನ್ನು ಬಿಟ್ಟು ಕನ್ನಡದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಎಂಸವರು ಕೇಳಿಕೊಂಡಾಗ ವೇದಿಕೆಯಲ್ಲಿರುವಂಥ ಹಿರಿಯರ ಮುಖಾಂತರ ಅಪ್ಪಣೆಯನ್ನು ಪಡೆದುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಕನ್ನಡದಲ್ಲೇ ಮಾತಾಡೋ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೇವೆ. ನಮಗೆ ಇವತ್ತು ಭಾಳ ಸಂತೋಷ. ಯಾಕೆ ಅಂತ ಕೇಳಿದರೆ, ಇವತ್ತು ನಮ್ಮ ಈ ದೈವದ ಕಾರ್ಣಿಕವನ್ನು ತಿಳಿಲಿಕ್ಕೆ ನಮ್ಮ ಕರ್ನಾಟಕದ ಮೂಲೆ ಮೂಲೆ ಬರೆದಂಥ ವಿದ್ಯಾರ್ಥಿಗಳು ಇವತ್ತು ನಮ್ಮ ಇದ್ದಾರೆ. ಈ ಕ್ಷೇತ್ರಕ್ಕೆ ಸುಮಾರು ವರ್ಷಗಳ ಇತಿಹಾಸ, 800 ವರ್ಷಗಳ ಮುಂದಿನ ಇತಿಹಾಸ ಅಂತ ಬಲ್ಲವರು ಹೇಳುತ್ತಾರೆ. ನಮ್ಮ ಊರಿನಲ್ಲಿ ದೇವರಿಗಿಂತ ದೈವಕ್ಕೆ ಪ್ರಾಧಾನ್ಯತೆ ಹೆಚ್ಚು. ಇಡೀ ನಮ್ಮ ದೇಶದಲ್ಲಿ ದೇವರನ್ನು ಯಾರು ತಂದಂತ ಕೇಳಿದರೆ ದೈವ ತಂದದ್ದು. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿಯನ್ನು ತಂದದ್ದು ಯಾರು ಅಂತ ಕೇಳಿದ್ರೆ ಅಣ್ಣಪ್ಪ ದೈವ. ಹಾಗಾಗಿ ನಮ್ಮ ತುಳುನಾಡಿನಲ್ಲಿ ದೈವಕ್ಕೆ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಅದಕ್ಕೋಸ್ಕರ ನಾವು ಕರೆಯುವುದು ದೈವ ಮೊದಲು ಮತ್ತೆ ದೇವರು ಅಂತ. ಯಾಕೆ ಅಂತ ಕೇಳಿದರೆ, ದೇವರು ಯಾವುದಾದ್ರೂ ಕೆಲಸವನ್ನು ಮಾಡಬೇಕಿದ್ರೆ ಅದು ದೈವದ ಮುಖಾಂತರ ಮಾಡಿಸ್ತೇವೆ ಅಂತ ಒಂದು ಪ್ರತೀತಿ ನಮ್ಮ ಉಭಯ ಜಿಲ್ಲೆಗಳಲ್ಲಿದೆ. ಬೇಕಾದಷ್ಟು ನಿದರ್ಶನಗಳಿದೆ. ಅದಕ್ಕೆ ನಾನು ಇಲ್ಲಿಯ ನಿದರ್ಶನವನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ತಿಳಿದ ಪ್ರಕಾರ ಸುಮಾರು 800 ವರ್ಷಗಳ ಹಿಂದಿನ ಇತಿಹಾಸ ಇಲ್ಲಿಗೆ. ಈಗಾಗಲೇ ಕಾರ್ಯಕ್ರಮ ನಿರೂಪಕರು ತಮಗಿದರ ಬಗ್ಗೆ ಹೇಳಿದರು. ನಾನು ಅದರ ಮುಂದಿನ ಭಾಗವನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಊರಿಗೆ ಈ ದೈವ ಬಂದದ್ದು
ಎಷ್ಟು ಕಾಲ ಅಂತ ಹೇಳಲಿಕ್ಕೆ 800 ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾರೆ. ಬಂದ ರೀತಿಯನ್ನು ತೋರಿಸಿದ್ದು ಹೇಗೆ ಅಂತ ಕೇಳಿದರೆ, ಇಲ್ಲಿ ಪಕ್ಕದಲ್ಲಿ ಪಾಡ್ಯಾರ ಬೀಡು ಅಂತ ಇದೆ, ಅದು ಜೈನರಿಗೆ ಸಂಬಂಧಪಟ್ಟಂಥ ಸ್ಥಳ. ಈಗಲೂ ಕೂಡ ಆ ಸ್ಥಳ ಇದೆ. ವೇದಿಕೆಯಲ್ಲಿ ಪ್ರವೀಣ್ ಕುಮಾರ್ ಅಜ್ರಿ ಅವರು ಆ ಸ್ಥಳದಲ್ಲಿ ವಾಸವಾಗಿದ್ದಾರೆ. ಈಗಲೂ ಕೂಡ ಅನಾದಿ ಕಾಲದಲ್ಲಿ ತನ್ನ ಬರುವಿಕೆಯನ್ನು ಹೇಗೆ ದೈವ ತೋರಿಸಿತು ಎಂಬುದಕ್ಕಾಗಿ ಅಲ್ಲಿ ನಡೆದಂಥ ಉದಾಹರಣೆಗಳಿದೆ. ಮುಂದಿನ ಕಾಲದಲ್ಲಿ ದೈವಕ್ಕೆ ಒಂದು ಗಿಂಡೆಯಲ್ಲಿ ಹಾಲಿಟ್ಟು ದೇವರನ್ನು ಪೂಜೆ ಮಾಡುವಂಥದ್ದು ಪ್ರತೀತಿ ಇತ್ತು. ಅಲ್ಲಿಟ್ಟಂಥ ಹಾಲು ಮಾಯ ಆಗ್ತದೆ, ಮನೆಯವರಿಗೆ ಏನೊಂದು ದೋಚುವುದಿಲ್ಲ. ತದನಂತರವಾಗಿ ಹುಲಿ ಮತ್ತು ದನ ಒಂದೇ ಕಡೆಯಲ್ಲಿ ಮೇಯುವ ಸನ್ನಿವೇಶವನ್ನು ನೋಡ್ತಾರೆ. ಇಲ್ಲೇ ಪಕ್ಕದಲ್ಲೇ ಇದೆ. ಬಲ್ಲವರ ಮೂಲದಿಂದ ತಿಳಿದಾಗ ಅದು ಹೇಳ್ತದೆ, ನಾನು ಕುಂಭಕಂಠಿನಿ ದೈವ ನಿಮ್ಮಲ್ಲಿಗೆ ಬಂದಿದ್ದೇನಂತ. ಹಲವಷ್ಟು ಕುರುಗಳನ್ನು ಕಾರ್ನಿಗೆ ತೋರಿಸಿದ ನಂತರ ಅರಮಲೆ ಬೆಟ್ಟ, ಅರೆಮಲೆ ಅಂತ ಹೇಳಿದ್ರೆ ತುಳುವಿನಲ್ಲಿ ಅರ್ಧ ಕಾಡು ಅಂತ ಹೇಳ್ತಾರೆ. ಬೆಟ್ಟ ಅಂತ ಹೇಳಿದ್ರೆ ಎತ್ತರವಾದಂಥ ಪ್ರದೇಶಗಳು. ಅರ್ಧ ಕಾಡು ಇರುವಂಥ ಪ್ರದೇಶ ಇದಾಗಿತ್ತು ಆಗಿನ ಕಾಲದಲ್ಲಿ. ನನಗೆ ಗೊತ್ತಿರುವಂಥ ಇತಿಹಾಸ ಕೇವಲ 45 ವರ್ಷದ ಹಿಂದಿನ ಇತಿಹಾಸ ನನಗೆ ಗೊತ್ತಿರುವಂಥದ್ದು. ಯಾಕಂದರೆ ನನಗೆ ಇವತ್ತು 56 ವರ್ಷ. ಬಾಲ್ಯದಿಂದಲೇ ಈ ದೇವಸ್ಥಾನವನ್ನು ನಾನು ನೋಡ್ತಾ ಬಂದಿದ್ದೇನೆ. ನಮಗೆ ಬುದ್ಧಿ ಶಕ್ತಿ ಇರುವಾಗ ಇಲ್ಲಿ ಏನಿತ್ತು ಅಂತ ಕೇಳಿದರೆ, ಕಲ್ಲು ಬಂಡೆಗಳಿರುವಂಥ ಪ್ರದೇಶ, ಒಂದು ಹಾಸುಕಲ್ಲಿನಾಗಿ ಇತ್ತು. ದಿವಂಗತ ಧನ್ಯಕುಮಾರ್ ಕಡಂಬು ಅವರ ಮನೆಯಿಂದ ಇದಕ್ಕೆ ಭಂಡಾರ ಬಂದು ಇಲ್ಲಿ ದೈವಕ್ಕೆ ಸೇವೆ ಆಗ್ತಾ ಇತ್ತು. ಆಗಿನ ಕಾಲದಲ್ಲಿ ಏನು ಇರಲಿಲ್ಲ. ನಮಗೆ ಒಂದು ಜಾತ್ರೆ ಅಂತ ಇದ್ದರೆ ಅದು ಈ ಅರಮಲ್ ಬೆಟ್ಟದ ಕೊಡಮಣಿ ತಾಯ ನೇಮೋತ್ಸವ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆಗಿನ ಕಾಲದಲ್ಲಿ ಇವತ್ತು ಯಾವ ರೀತಿಯಲ್ಲಿ ನಾವು ಹೊರಕಾಣಿಕೆ ತಂದಿದ್ದೇವ, ಅದಕ್ಕಿಂತ ವಿಪರೀತ ರೀತಿಯಲ್ಲಿ ವಿಭಿನ್ನವಾಗಿ 40 ವರ್ಷದ ಮುಂಚೆ ಇಲ್ಲಿ ಶೋಭಾಯಾತ್ರೆ ಬರ್ತಾ ಇತ್ತು. ತಾವೆಲ್ಲರೂ ತಮ್ಮ ಊರಿನಿಂದ ಬಂದಿದ್ದೀರಿ. ಕತ್ತಿ ಒರೆಸೆ, ಬೇರೆ ಬೇರೆ ರೀತಿಯಾದಂಥ ಡೊಳ್ಳು ಕುಣಿತಗಳು, ಇದೆಲ್ಲವನ್ನ ನಮಗೆ 40 ವರ್ಷದಿಂದ ಮುಂಚೆ ಇಲ್ಲಿ ನೋಡಲಿಕ್ಕೆ ಸಿಕ್ಕಿದ ಕಾರಣ ಏನಂತ ಕೇಳಿದರೆ, ಇಲ್ಲಿ ಬರುವಂಥ ಭಂಡಾರದ ವ್ಯವಸ್ಥೆಗಳು. ನನ್ನ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹತ್ತಿರ, ನನ್ನ ಇಲ್ಲಿಯ ಪಕ್ಕದ ನನ್ನ ಊರಿದು, ನಾನು ಇಲ್ಲಿ ಹುಟ್ಟಿ ಬೆಳೆದಂಥವ. ಈಗ ಎಲ್ಲರೂ ನನ್ನನ್ನು ಕರೆದಿದ್ದಾರೆ, ಉದ್ಯಮಿ ಅಂತ ಕರೆದ್ರು. ನನ್ನ ಉದ್ಯಮವನ್ನು ಪ್ರಾರಂಭ ಮಾಡಿದ್ದೆ ಇಲ್ಲಿ. ನಾನು ಈ ಕಥೆಯನ್ನು ತುಂಬ ಸಲ ಹೇಳಿದ್ದೇನೆ. ಇವತ್ತು ವಿದ್ಯಾರ್ಥಿಗಳು ಇಲ್ಲಿ ಇದ್ದೀರಿ, ಅದಕ್ಕೋಸ್ಕರ ಪುನೊಮ್ಮೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊದಲು ಒಂದು 28,000 ಒಂದು ಹಣವನ್ನು ಹಿಡಿದದ್ದು ಎಲ್ಲಿ ಅಂತ ಕೇಳಿದರೆ, ಅದು ಇದೇ ಜಾಗದಲ್ಲಿ ಅಂತ ಅರಮಲ್ ಬೆಟ್ಟದಲ್ಲಿ. ಈಗ ದೈವದ ಅನುಗ್ರಹದಿಂದ ಸುಮಾರು 600 ಕೋಟಿಗೆ ಮಿಕ್ಕಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಸುಮಾರು 10,000 ಜನ ಕೆಲಸ ಮಾಡ್ತಾ ಇದ್ದಾರೆ. ದೇಶದ 14 ರಾಜ್ಯಗಳಲ್ಲಿ ಕೆಲಸ ನಡೀತಾ ಇದೆ. ಇದನ್ನು ಯಾಕೆ ಹೇಳ್ತೇನೆ ಅಂತ ಕೇಳಿದರೆ, ಈ ಸ್ಥಳದಲ್ಲಿ ಬಂದು ಯಾರು ದೇವರನ್ನು ಪ್ರೀತಿಯಿಂದ, ಅತ್ಯಂತ ಭಕ್ತಿಯಿಂದ ತಾವು ಏನು ಕೇಳ್ತೀರಾ ಅದನ್ನು ಕೊಡುವಂಥ ದೈವ ಅದು ಕುಂಭಕಂಠಿನಿ ದೈವ. ಕುಂಭಕಂಠಿನಿ ಅಂತ ಹೇಳಿದರೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆ ಪೂಜೆಯನ್ನೇ ಮಾಡ್ತಾರೆ. ನೋಡಲಿಕ್ಕೆ ಅದು ಪುರುಷ ವೇಷ ಥರ, ಪುರುಷನ ಪಾತ್ರಧಾರಿಯಾಗಿ ಅದರ ನೇಮೋತ್ಸವ ನಡೀತದೆ. ಸ್ತ್ರೀ ಅಲಂಕಾರವಾಗಿ ದೈವ ಇರ್ತದೆ. ನಮ್ಮ ಊರಿನಲ್ಲಿ ಜುಮಾದಿ ಮತ್ತು ಧೂಮಾವತಿ, ಜುಮಾದಿಗೆ ಧೂಮಾವತಿ ಅಂತ ಕರಿತೇವನು. ಅದೇ ಥರವಾದ ದೈವ ಯಾವುದು ಅಂತ ಕೇಳಿದರೆ ಕುಂಭಕಂಠಿನಿ. ಶ್ರದ್ಧೆಯಿಂದ ತಾವು ಎಷ್ಟು ಪ್ರಾರ್ಥನೆಯನ್ನು ಮಾಡ್ತೀರಾ, ಎಷ್ಟು ಶ್ರದ್ಧೆಯಿಂದ ದೇವರನ್ನು ನೆನಪಿಸ್ಕೊಳ್ತೀರಾ, ಅಷ್ಟು ತಮ್ಮ ಜೊತೆಗೆ ಈ ದೈವ ಇದ್ದೇ ಇರ್ತದೆ. ಇದಕ್ಕೆ ಹಲವಾರು ಕಾರಣಗಳು, ಹಲವಾರು ನಿದರ್ಶನಗಳು ಇದೇ ಕ್ಷೇತ್ರದಲ್ಲಿ ನಡೆದಿದೆ. ಈಗ ತಾನೇ ನಡೆದಂತಹ ಜೀರ್ಣೋದ್ಧಾರದಲ್ಲಿ ತುಂಬ ಜನ ತಮ್ಮ ಸೇವೆಯನ್ನೇ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಅವರು ಇಲ್ಲಿ ಬಂದು ದೈವದ ಹತ್ರ ಪ್ರಾರ್ಥನೆ ಮಾಡಿದ್ದನ್ನು ದೈವ ಈಡೇರಿಸಿದೆ. ಅದಕ್ಕೋಸ್ಕರ ಇಷ್ಟು ಅದ್ಧೂರಿಯಾಗಿ ಶ್ರದ್ಧಾಭಕ್ತಿಯಿಂದ ಎಲ್ಲ ಭಕ್ತರು ಇಲ್ಲಿ ಸೇರಿಕೊಂಡಿದ್ದಾರೆ. ನಮ್ಮೂರಿನಲ್ಲಿ ಮಾತ್ರ ಇಂಥ ಒಂದು ಐತಿಹಾಸಿಕವಾದ ಒಂದು ದೈವ ನರ್ತನವನ್ನು ನೋಡಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ನಮ್ಮೂರಿನ ಅತಿ ಹೆಚ್ಚಿನವರು ಇಲ್ಲಿಂದ ಊರು ಬಿಟ್ಟು ಬಾಂಬೆ, ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಬೇರೆ ಬೇರೆ ದೇಶಗಳಲ್ಲಿ ಕೂಡ ತಮ್ಮ ಕೆಲಸ ಅಥವಾ ಉದ್ಯಮವನ್ನು ಮಾಡ್ತಾರೆ. ನಾವಿಲ್ಲಿಂದ ಹೋಗುವಾಗ ತೆಗೆದುಕೊಂಡು ಹೋಗುವುದು ಖಾಲಿ ಗಂಧ ಮಾತ್ರ. ತುಂಬ ಜನ ಇವತ್ತು ದೈವದ ಗಂಧವನ್ನು ಸ್ವೀಕಾರ ಮಾಡಿದ್ದೀರಾ. ಅದು ಹಲಸಿನ ಎಲೆಯಲ್ಲಿ ಗಂಧವನ್ನು ತಮಗೆ ಕೊಡ್ತಾರೆ.
ಗಂಧವನ್ನು ತಲೆಗೆ ಹಚ್ಚಿಕೊಂಡು ಉಳಿದ ಗಂಧವನ್ನು ತಮ್ಮ ಬ್ಯಾಗಿನೆಲ್ಲ ತಮ್ಮ ಕಪಟಲ್ಲಿ ಇಟ್ಟುಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿ ದೈವ ನಿಮ್ಮ ಜೊತೆಗೆ ಖಂಡಿತವಾಗಿ ಇರ್ತದೆ. ಯಾಕೆ ಅಂತ ಕೇಳಿದರೆ ಇಲ್ಲಿ ತುಂಬ ನಿದರ್ಶನಗಳಿದ್ದಾವೆ. ಇವತ್ತು ಒಂದು ಬಾವಿಯನ್ನು ಇವತ್ತು ತೋಡಿದ್ದಾರೆ, ಆ ಬಾವಿಯನ್ನು ತೆಗೆದಿದ್ದಾರೆ. ಆ ಬಾವಿಯನ್ನು ತೆಗೆದಾಗ ಸುಮಾರು 50 ಫೀಟ್ ಆಗುವಾಗ ನಾನು ಕುಂಭ ಮೇಳದಲ್ಲಿದ್ದೆ. ಆಡಳಿತ ಅನುಮೋಚಕರಾದಂತಹ ಸುಖೇಶನವರು ಫೋನ್ ಮಾಡಿದರು, 50 ಫೀಟ್ ತೆಗೆದಾಗಿದೆ, ಇನ್ನೂ ನೀರು ಸಿಗಲಿಲ್ಲ ಅಂತೇಳಿ. ಇಲ್ಲ, ಇನ್ನು 10 ಫೀಟ್ ತೆಗೀರಿ, ಇಲ್ಲ ನಾವು ನಿಲ್ಲಿಸುವ ಅಂತ, ಅಂಥ ಅವಶ್ಯಕತೆ ಬರುವುದಿಲ್ಲ ಅಂತ ಹೇಳಿದೆ. ಮರುದಿವಸ ಬೆಳಿಗ್ಗೆ ಪುನಃ ಫೋನ್ ಮಾಡಿದರು, 2 ಫೀಟ್ನಲ್ಲಿ ಪುನಃ ನೀರು ಸಿಕ್ಕಿದೆ ಅಂತ. ಇತಿ ಎತ್ತರವಾದ ಪ್ರದೇಶದಲ್ಲಿ ಕೇವಲ 52 ಫೀಟ್ನಲ್ಲಿ ನಮಗೆ ನೀರು ಸಿಕ್ಕಿದೆ ಅಂತ ಅದು ದೈವದ ಕಾರಣಿಕ. ಈಗಾಗಲೇ ಹೇಳಿದರು ಕಾರ್ಯಕ್ರಮ ನಿರೂಪಣೆ ಮಾಡುವವರು, ಇಲ್ಲಿ ಮುಂದಿನ ಕಾಲದಲ್ಲಿ ಇದಕ್ಕೆ ಹತ್ತಿರವಾದ 40 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಪಡ್ಡೆರ ಬೆಟ್ಟ ಅಂತ ಇದೆ. ಅಲ್ಲಿ ಹೊಡೆದಂಥ ಒಂದು ತೆಂಗಿನಕಾಯಿಯ ಹೋಲಲ್ಲಿ ಇಲ್ಲಿ ಬಂದು ಒಂದು ಗಡಿ ಬಿದ್ದದ್ರಿಂದ ಅದರಿಂದ ತೆಂಗಿನ ಮರ ಆಗ್ತದೆ. ನಾನು ನೋಡಿದಂಥ ನೆನಪಿದ್ದೆ, ನನಗೆ ಹೇಳಿದ್ದೇನೆ ಅದನ್ನು ಕೂಡ. ಆ ಒಂದು ಬಿದ್ದಂಥ ಗಡಿಯಿಂದ ತೆಂಗಿನ ಮರವಾದಂಥ ನೋಡಿದ್ದೇನೆ. ನೋಡಿದಂತೆ ಯಾಕೆ ಅಂತ ಕೇಳಿದೆ ಅಂತ ಕೇಳಿದರೆ, ಅದರಲ್ಲಿ ತೆಂಗಿನ ಸಿಯಾಳ ಅಥವಾ ತೆಂಗಿನ ಮರದಿಂದ ತೆಗೆಯುವಾಗ ಅದರ ಅರ್ಧ ಭಾಗ ಮಾತ್ರ ಒಳ್ಳೆದಿತ್ತು, ಅರ್ಧ ಭಾಗ ಕೆಟ್ಟದಾಗಿತ್ತು. ಅಂದರೆ ಅದು ಆಗಿನ ಪ್ರತೀತಿಯಲ್ಲಿ ಅದು ಅರ್ಧ ಗಡಿಯಲ್ಲಿ ಆ ಮರ ಆಗಿರ್ಬೋದು ಅಂತ ಕೇಳೋದಕ್ಕೆ ನಿದರ್ಶನ ಅದು. ಇಂಥ ಹಲವಾರು ಕಾರ್ಯಕ್ರಮಗಳು, ಹಲವಾರು ಕಾರಣಗಳು ಈ ಕ್ಷೇತ್ರದಲ್ಲಿ ನಡೆದದನ್ನು ನಾವು ನೋಡಿದ್ದೇವೆ. ತಾವು ನೋಡಿದ್ದು ಇಲ್ಲಿ 12 ವರ್ಷಕ್ಕಿಂತ ಮುಂಚೆ ಇಲ್ಲಿ ಬ್ರಹ್ಮಕಲಶ ನಡೆದಿತ್ತು. ತಾವು ಯಾವ ಗರ್ಭಗುಡಿಯನ್ನು ನೋಡಿದ್ದೀರಾ ಅದೇ ಗರ್ಭಗುಡಿಯನ್ನು ತನಗೆ ಕನಸಿನಲ್ಲಿ ಬಂದು ಕುಂಭಕಂಠಿನಿ ಇಲ್ಲೊಂದು ಶಿಲಾಮಯವಾದ ಗರ್ಭಗುಡಿ ನಿಲ್ಲಿಸನ್ನು ಹೇಳಿದ್ದನ್ನು ನಾನು ನಮ್ಮ ಸುಖೇಶನ ಹತ್ರ ಹೇಳಿಕೊಂಡೆ. ಅದೇ ಸಂದರ್ಭದಲ್ಲಿ ನನಗೆ ದೇವರ ಅವಕಾಶನ ಕೊಟ್ಟರು. ಆಗ ನನ್ನ ಹತ್ರ ಏನು ಸಾಮರ್ಥ್ಯ ಇರಲಿಲ್ಲ. ಏನು ನನಗೆ ತಾಯಿ ಸಾಮರ್ಥ್ಯ ಕೊಟ್ಟಿದ್ದಾರ ಅದೇ ರೀತಿ ಆ ಗರ್ಭಗುಡಿ ನಿರ್ಮಾಣ ಆಯಿತು. ಇವತ್ತು ನನಗೆ ದೇವರು ಏನು ಶಕ್ತಿಯನ್ನು ಕೊಟ್ಟಿದ್ದಾರಾ, ತಮಗೆಲ್ಲರೂ ಏನು ಶಕ್ತಿಯನ್ನು ಕೊಟ್ಟಿದ್ದಾರಾ, ಇಷ್ಟು ದೊಡ್ಡ ರೀತಿಯಲ್ಲಿ ನಮ್ಮ ಬ್ರಹ್ಮಕಲಶ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ ಕೇಳಿದ್ರೆ, ತಮಗೆ ಯಾವತ್ತು ಕಷ್ಟ ಬಂದಾಗಲೂ ದೈವವನ್ನು ನೆನಪಿಸ್ಕೊಳ್ಳಿ. ತಾವಿರುವಂಥ ಪುಣ್ಯ ತುಳುನಾಡು ಯಾವುದು ಅಂತ ಕೇಳಿದ್ರೆ ಇದೇ ತುಳುನಾಡು. ಇಲ್ಲಿ ತಾವು ಏನು ನೋಡ್ತೀರಾ ಅದು ಪ್ರಕೃತಿ ದತ್ತವಾದಂಥ ಎಲ್ಲ ಕಾರ್ಯಕ್ರಮಗಳು ನಮ್ಮ ಊರಿನಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ದೈವಕ್ಕೆ ಏನು ಬೇಡ. ದೈವ ಏನು ಅಂತ ಕೇಳಿದರೆ ತಾವು ನೋಡಿರ್ಬೋದು, ತುಂಬ ಕಡೆ ದೈವದ ಒಂದು ತಾಲೆಯ ಗರಿ ಮತ್ತು ಪಿಂಗಾರ ಯಾವುದು ಅಡಿಕೆ ಅಂತೇಳಿ ಅದು, ಮತ್ತು ಅದಕ್ಕೆ ಅದರ ಎಲೆ ಅಂದರೆ ಪಾಲೆ ಅಂತ ಹೇಳ್ತೇವೆ ನಾವು, ಹಾಲು ತಟ್ಟೆ ಹಾಳೆ ಇದೆಯಲ್ಲ, ಇದೇ ಒಂದು 4-5 ಪ್ರಕೃತಿ ದತ್ತವಂತ ಕೇಪಳ ಹೂವಿನಲ್ಲಿ ದೇವರ ಆರಾಧನೆ ಮಾಡಿ ತಮಗೆ ಏನು ಇಷ್ಟ ಬೇಕಾದೆಲ್ಲ ದೇವರು ಕೊಡ್ತಾರೆ ನಮಗೆ. ದೇವರಿಗೆ ಏನು ಬೇಡ, ಯಾವ ಹರಕೆ ಹೊತ್ತಬೇಕಂತ ಏನಿಲ್ಲ. ಅಷ್ಟು ಪುಣ್ಯವಾದ ಯಾವುದು ಊರಂತ ಕೇಳಿದ್ರೆ ನಮ್ಮ ಊರದು. ಇಲ್ಲಿ ನಾಗರ ಪ್ರತೀತಿಯಲ್ಲಿ ತಾವೇಳು ಕೇಳಿರ್ಬೋದು. ಯಾರೆಲ್ಲ ನಾಗಾರಾಧನೆಯನ್ನು ಮಾಡಿದ್ದೀರಾ ಕೇಳಿದ್ದೀರಾ? ಒಂದು ಸ್ವಲ್ಪ ಕೈ ಎತ್ತೀರಾ? ಓಕೆ, ಸ್ವಲ್ಪ ಜನ ಮಾತ್ರ ತಾವು ಈ ಬಗ್ಗೆ ತಿಳ್ಕೊಳ್ಳಿ. ನಾನು ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಈ ತುಳುನಾಡು ಹೇಗೆ ಅಂತ ಕೇಳಿದರೆ ಇದು ನಾಗದೇವರ ನಾಡು ಅಂತ ಕೇಳ್ತಾರೆ. ಪರಶುರಾಮ ಸೃಷ್ಟಿ. ಈ ಸೃಷ್ಟಿ ಆಗಬೇಕಾದ್ರೆ ಜಲವನ್ನು ಬಿಟ್ಟು ಕೊಟ್ಟಾಗ ನಾಗದೇವತೆಗಳು ಈ ಸಾನ್ನಿಧ್ಯವನ್ನು ನಮಗೆಲ್ಲ ಬಿಟ್ಟು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಯಾವುದೇ ಕಾರ್ಯಕ್ರಮ ಮಾಡೋದಾದರೂ ಮೊದಲನೇದಾಗಿ ಭೂತಾಯಿ ಹಾಗೂ ನಾಗದೇವರನ್ನು ನಾವು ಆರಾಧನೆ ಮಾಡ್ತೇವೆ. ಇಲ್ಲೊಂದು ಪ್ರತೀತಿ ಇದೆ. ತಾವು ತಮ್ಮ ಊರಿನಲ್ಲಿ ಹೋಗಿ ಹೇಳಬೇಕು, ತಾವು ಮುಂದಿನ ವಿದ್ಯಾರ್ಥಿ ಜೀವನದಲ್ಲಿ ಸೈಂಟಿಸ್ಟ್ಗಳಾಗ್ತೀರಿ, ದೊಡ್ಡ ವಿಜ್ಞಾನಿಗಳಾಗ್ತೀರಿ. ಅದು ನಮ್ಮ ಇರುವಂಥ ಕಾರಣಿಕವನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು. ಏಕೆ ಅಂತ ಕೇಳಿದರೆ, ಮೊದಲಿನ ಕಾಲದಲ್ಲಿ ನಾಗಾರಾಧನೆ ಯಾವ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾಯಿದ್ರು ಆ ಬಗ್ಗೆ ನಾನು 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವಿರುವಂಥ ಜಾಗ ಅದು ನಮ್ಮದು ಅಲ್ಲದಾಗಿರ್ಬೋದು. ನಮ್ಮ ನಾಗಾರಾಧನೆ ಎಲ್ಲಿ ನಮ್ಮ ಪೂರ್ವಜರು ತಮ್ಮ ಜಾಗದಲ್ಲಿದ್ದರೆ ಅದೇ ಜಾಗದಲ್ಲಿ ಹೋಗಿ ನಾವು ನಾಗಾರಾಧನೆಯನ್ನು ಮಾಡಬೇಕು. ಹಾಗಾದರೆ ನಮಗೆ ಗೊತ್ತಾಗೋದು ಹೇಗೆ? ಸುಮಾರು 8-10 ತಲೆಮಾರಿನ ಹಿಂದಿನ ಜಾಗ ನಮ್ಮ ಹಿರಿಯರು ಎಲ್ಲಿ ಇದ್ದರು ಅಂತ ಗೊತ್ತಾಗೋದು ಹೇಗೆ ನಮಗೆ? ಅದಕ್ಕೋಸ್ಕರವಾಗಿ ಬಲವಾದಂಥ ಜ್ಯೋತಿಷ್ಯ ಇದೆ. ಆ ಜ್ಯೋತಿಷ್ಯ ಮುಖಾಂತರವಾಗಿ ನಾವು ಹೋದಾಗ ನಮ್ಮ ಹಿರಿಯರ ಜಾಗ ಯಾವುದು ಅಂತ ನಮಗೆ ತಿಳಿದು ಬರ್ತದೆ. ಅಲ್ಲಿ ಹೋದಾಗ ಸ್ವಾಭಾವಿಕವಾಗಿ ನಮ್ಮವರಲ್ಲ ಆ ಜಾಗ, ಅನ್ಯ ಧರ್ಮೀಯರು ಇರಲಿಕ್ಕೂ ಸಾಕು. ಹಿಂದೂಗಳಾಗಬೇಕಂತೇನಿಲ್ಲ, ಕ್ರೈಸ್ತರಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಆ ಜಾಗ ಅವರ ಹತ್ರ ಇರ್ತದೆ. ನಾವು ಅವರು ಹೋಗಿ ಕೇಳಿಕೊಂಡಾಗ ಅವರು ಆ ಜಾಗವನ್ನು ಸಂತೋಷದ ಒಪ್ಪಿ ಕೊಡುವವರು 90% ಜನ ಇದ್ದಾರೆ. ಒಂದು ವೇಳೆ ಅವರು ಒಪ್ಪದಿದ್ದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾಗದೇವರೇ ಮಾಡ್ತಾರೆ. ಅಂದರೆ ಅವರಿಗೆ ಉಪದ್ರ ಆಗಲಿಕ್ಕೆ ಶುರುವಾಗ್ತದೆ. ನೀವು ಅದು ಮೂಢನಂಬಿಕೆ ಅಂತ ತಿಳ್ಕೊಳ್ಬೋದು. ಹಾಗೆ ಇಲ್ಲ. ನಮ್ಮ 2 ಜಿಲ್ಲೆಗಳಲ್ಲಿ ಆ ಜಾಗ ಯಾರ ಹತ್ರ ಇದ್ದರೂ ಕೂಡ ನಾಗಾರಾಧನೆಗೆ ನಾವು ಮಾಡ್ತೇವೆ, ನಾಗದೇವರ ಕಟ್ಟೆನ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದಾಗ ಯಾರ ಹತ್ರ ಇಲ್ಲಿ ಆ ಜಾಗವನ್ನು ಯಾರ ಸಂಬಂಧಪಟ್ಟವರಿಗೆ ಬಿಟ್ಟು ಕೊಡ್ತಾರೆ ಆ ಜಾಗವನ್ನು.
ಆ ಪ್ರತೀತಿ ಇರುವಂಥ ಒಂದೇ ಒಂದು ಜಿಲ್ಲೆ ಯಾವುದು ಅಂತ ಕೇಳಿದರೆ ಅದು ನಮ್ಮ ತುಳುನಾಡು ಜಿಲ್ಲೆ ಪರಶುರಾಮನ ಸೃಷ್ಟಿ ಅಂತ ಹೇಳಲಿಕ್ಕೆ ನಾನು ಸಂತೋಷವನ್ನು ಪಡ್ತೇನೆ. ಇನ್ನು ನಾಗದೇವರಿಗೆ ಯಾವ ಭಾಷೆ ಅರ್ಥ ಆಗ್ತದೆ ಅಂತ ಹೇಳಲಿಕ್ಕೂ ಅದನ್ನು ಬಯಸ್ತೇನೆ ನಾನು. ನಾಗದೇವರ ಅದು ಅಶುದ್ಧ ಆಗಲಿಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಯಾಕೆ ಈ ಮಾತನ್ನು ಪದೇ ಪದೇ ಹೇಳ್ತೇನೆ ಅಂತ ಕೇಳಿದರೆ ಇದು ಮೂಢನಂಬಿಕೆ ಅಲ್ಲ, ಮೂಲನಂಬಿಕೆ. ತಾವು ವಿದ್ಯಾರ್ಥಿಗಳು, ನೀವು ತಮ್ಮ ಜೀವನದಲ್ಲಿ 2 ವರ್ಷ ನಮ್ಮ ಊರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತೀರಿ. ನೀವು ಅದಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನು ತಿಳಿದುಕೊಳ್ಳಿಕ್ಕೋಸ್ಕರವಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ನಾಗರ ಹಾವು ಬಂದಾಗ ಅಲ್ಲಿ ತುಳುವಿನಲ್ಲಿ ಹೇಳ್ತಾರೆ, ಮೂಲು ಗಲೀಜುಂಡು ನೆಟ್ಟೆ ಬರಡ್ಚಿ, ಅದಕ್ಕೆ ಶುದ್ಧ ವಿಷಯವನ್ನು ಮಾಡಿಕೊಂಡು ಅದರ ಮೇಲೆ ಪ್ರೋಕ್ಷಣೆಯನ್ನು ಮಾಡಿದಾಗ ನಾಗದೇವರು ತನ್ನಷ್ಟಕ್ಕೆ ಹೋದಂಥ ಪ್ರತೀತಿಗಳು ನಮ್ಮ ಊರಿನಲ್ಲಿ ತುಂಬ ಇದೆ. ಅಷ್ಟು ಶ್ರದ್ಧೆಯಿಂದ ನಾವು ನಾಗದೇವರನ್ನು ಪೂಜೆ ಮಾಡ್ತೇವೆ. ಇಂಥ ಹಲವು ಕಾರಣಗಳಿರುವಂಥ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಅದು ಕುಂಭಕಂಠಿನಿಯ ಕ್ಷೇತ್ರ, ಅರೆಮಲೆ ಬೆಟ್ಟ ಅಂತ ಹೇಳಲಿಕ್ಕೆ ನಾನು ಸಂತೋಷವನ್ನು ಪಡ್ತೇನೆ. ತಾವೆಲ್ಲರೂ ಭಾಗ್ಯವಂತರು, ಯೋಗ್ಯವಂತರು ಅಂತ ಹೇಳಲಿಕ್ಕೆ ನಾನು ಪುನೊಮ್ಮೆ ಸಂತೋಷನ ವ್ಯಕ್ತಪಡಿಸ್ತೇನೆ. ಯಾಕೆ ಅಂತ ಕೇಳಿದರೆ ಇದು 12 ವರ್ಷಕ್ಕೆ ಒಂದು ಸಲ ನಡೆಯುವಂಥ ಕುಂಭಕಲಶಾಭಿಷೇಕ. ದೇವರಿಗೆ ಬ್ರಹ್ಮಕಲಶ ಆಗ್ತದೆ, ದೈವಕ್ಕೆ ಕುಂಭಕಲಶ ಆಗ್ತದೆ. ಈಗ ಬೇರೆ ಬೇರೆ ಪ್ರತೀತಿಗಳು ಇಲ್ಲಿ ಬೆಳಿಗ್ಗೆಯಿಂದ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇತ್ತು. ಆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದು ಪೂಜೆಗೆ ಒಂದು ವಿಧಿವಿಧಾನ ಅಂತ ಇರ್ತದೆ. ಯಾಕೆ ತೋರಣ ಮುಹೂರ್ತವನ್ನು ಮಾಡ್ತಾರೆ, ಯಾಕೆ ಕಲಶ ಚಪ್ಪರವನ್ನು ಹಾಕ್ತಾರೆ, ಯಾಕೆ ಇಷ್ಟೇ ಕಂಬಗಳನ್ನು ಹಾಕ್ತಾರೆ, ಅಷ್ಟು ಕಂಬಗಳನ್ನು ಹಾಕಲಿಕ್ಕೆ ಕಾರಣ ಏನು, ಅದು ಒಂದೊಂದು ಕಲಶಕ್ಕೆ ಒಂದೊಂದು ಕಲಶದ ಅಧಿದೇವತೆ ಅಂತ ಇರ್ತದೆ. ಅದು ಎಲ್ಲ ದೇವತೆಗಳು ಅಲ್ಲಿ ಬಂದು ನೆಲೆಸ್ತಾರೆ. ಇದೆಲ್ಲ ಬೇರೆ ಬೇರೆ ತುಂಬ ವಿಚಾರಗಳು ಇದರಲ್ಲಿ ಇರ್ತವೆ. ಅದು ಎಲ್ಲರೂ ತಾವು ತಮ್ಮ ಸಹಪಾಠಿಗಳ ಹತ್ರ ಅಥವಾ ನಿಮ್ಮ ಶಿಕ್ಷಕರ ಹತ್ರ ಇದರ ಬಗ್ಗೆ ಹೆಚ್ಚಿನ ವಿಮರ್ಶೆಯನ್ನು ಮಾಡಿಕೊಳ್ಬೋದು. ತಮಗೆಲ್ಲರಿಗೂ ದೇವರು ಶುಭವನ್ನು ಮಾಡಲಿ ಅಂತ ಹಾರೈಸುತ್ತಾ ತಮ್ಮ ಮುಂದಿನ ಜೀವನ ಉಜ್ವಲವಾಗಲಿ. ತಾವೆಲ್ಲರೂ ಸೈಂಟಿಸ್ಟ್ಗಳಾಗಿ ಡಾಕ್ಟ್ರಾಗಿ ಆದಾಗ ಈ ಕುಂಭಕಂಠಿನ ನೆನಪಿಸ್ಕೊಳ್ಳಿ. ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆಗೆ ತಾವೆಲ್ಲರೂ ಬನ್ನಿ ಅಂತ ತಮಗೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಅಜಿಲ ಸೀಮೆ, ಇಲ್ಲಿ ಎಷ್ಟು ದೈವಗಳು ಅಜಿಲ ಸೀಮೆಯಲ್ಲಿ ಇದ್ದಾರ ಅದಕ್ಕೆ ಒಬ್ಬರೇ ಒಡೆಯವರು ಯಾವುದು ಅಂತ ಕೇಳಿದರೆ ಡಾಕ್ಟರ್ ಪದ್ಮಪ್ರಸಾದ ಅಜಿಲರು ಅರಸು ಮನೆತನ ಅಂತ ಇರ್ತದೆ. ಅದಕ್ಕೆ ಇಲ್ಲಿ ಹತ್ತಿರದ ಹಳದಂಗಡಿಯರ ಮನೆಯ ಅರಸರಾದಂಥ ಡಾಕ್ಟರ್ ಪದ್ಮಪ್ರಸಾದ ಅಜಿಲರು ನಮ್ಮ ಜೊತೆ ಇವತ್ತು ಉಗ್ರಾಣವನ್ನು ಉದ್ಘಾಟನೆ ಮಾಡಿ ನಮ್ಮ ವೇದಿಕೆಯಲ್ಲಿ ಆಸೀನದ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ಸುಕೇಶ್ ಕುಮಾರ್ ಕಡಂಬ ಎಲ್ಲರಿಗೂ ಆನುವಂಶಿಕ ಆಡಳಿತ ಮುಖ್ಯಸ್ಥರಾದಂಥ ಸುಕೇಶ್ ಕುಮಾರ್ ಕಡಂಬು ಇವರವರಿಗೆ ಹಾರಾರ್ಪಣೆ ಮಾಡಿ ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಾವೆಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಎಷ್ಟು ಜನ ಮಕ್ಕಳು ಧರ್ಮಸ್ಥಳಕ್ಕೆ ಹೋಗಿದ್ದೀರಿ? ಈ ಥರ ಬೇಕು ಅಂದರೆ ನಾನು ನಾಗಾರಾಧನೆ ಎಷ್ಟು ಜನ ಕೇಳಿದ್ರೆ 4 ಜನ ಕೈ ಎತ್ತಿದ್ದು. ಧರ್ಮಸ್ಥಳದ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಧರ್ಮಸ್ಥಳಕ್ಕೆ ಮಂಜುನಾಥನ ತಂದದ್ದು ಯಾರು ಅಂತ ಕೇಳಿದರೆ ಅದು ಅಣ್ಣಪ್ಪ ದೈವ. ಎಲ್ಲಿ ಯಾವ ರೀತಿಯಲ್ಲಿ ಕುಂಭಕಂಠಿನ ದೈವ ಇದೆಯಾ ಅದೇ ರೀತಿಯಾಗಿ ಅಣ್ಣಪ್ಪ ದೈವ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಯನ್ನು ಕದ್ರಿಯಿಂದ ತೆಗೆದು ಬಂದಂಥ ಸನ್ನಿವೇಶ ತಾವೆಲ್ಲರೂ ಕೇಳಿದ್ದೀರಿ. ಕದ್ರಿಗೆ ಕಾಶಿಯಿಂದ ಬಂದರು. ಕಾಶಿಯಿಂದ ಬಂದಂಥ ಮಂಜುನಾಥ ಸ್ವಾಮಿಯನ್ನು ಕದ್ರಿಯಿಂದ ಧರ್ಮಸ್ಥಳ ತಂದದ್ದು ಯಾರು ಅಂತ ಕೇಳಿದ್ರೆ ಅಣ್ಣಪ್ಪ ಸ್ವಾಮಿ ದೈವ. ಅಲ್ಲಿ ದೈವದ ಕಾರಣಿಕ, ಆಮೇಲೆ ಮಂಜುನಾಥನ ಆಶೀರ್ವಾದ, ಹಾಗೆ ವೀರೇಂದ್ರ ಹೆಗಡೆಯವರ ಎಲ್ಲ ಧಾರ್ಮಿಕ ಚಿಂತನೆಗಳಿಂದ ಧರ್ಮಸ್ಥಳ ದೇಶಾದ್ಯಂತ ಪ್ರಸಿದ್ಧಿ ಪಡೆದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷವನ್ನು ಪಡ್ತೇನೆ. ನಮಗೆ ಭಾಳ ಆನಂದ ಆಗ್ತಾಯಿದೆ. ಎಲ್ಲರೂ ಕೈ ಎತ್ತಿದ್ರು, ಯಾರು ಕೂಡ ಧರ್ಮಸ್ಥಳ ನೋಡಿದವರೇ ಇಲ್ಲ. ಅಂಥ ಕ್ಷೇತ್ರದಿಂದ ಧರ್ಮಸ್ಥಳ ಒಂದು ಅಚ್ಚುಕಟ್ಟಾಗಿ ಅಷ್ಟು ವ್ಯವಸ್ಥಿತ ರೀತಿಯಲ್ಲಿ ನಡಿಬೇಕಂತ ಇದ್ದರೆ ಪೂಜ್ಯ ಕಾವಂತರ ಜೊತೆಗೆ ಅವರಿಗೆ ಕೈ ಜೋಡಿಸುವವರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಕ್ಲಪ್ತ ಸಮಯದಲ್ಲಿ 8:30 ಅಂತ ಹೇಳಿದ್ರೆ 8:30ಗೆ ನಮ್ಮ ಸಭಾಗಾನಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವವಾದಂಥ ಸ್ವಾಗತವನ್ನು ಬಯಸ್ತೇನೆ. ಸುಕೇಶ್ ಕುಮಾರ್ ಕಡವರು ಹಾರಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಎಲ್ಲರೂ ಚಪ್ಪಾಳೆ ತಟ್ಟಿನ ಅಭಿನಂದಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳು, ನಮ್ಮೂರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕ್ಯಾಪ್ಟನ್ ಬ್ರಿಜೇಶ್ ರಾವ್ ಅವರು ನಿನ್ನೆ ತಾನೇ ನಮ್ಮ ಅರಮನಮಠ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ, ನಮ್ಮೂರಿನ ಹೆಮ್ಮೆಯ ಶಾಸಕರಾದಂಥ ಶ್ರೀ ಹರೀಶ್ ಪೂಂಜಾ ಅವರು ಕಾರಣಾಂತಗಳಿಂದ ಬೆಂಗಳೂರಿದ್ದಾರೆ. ಇನ್ನೂ ನಡೆಯುವಂಥ 3-4 ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ನಮ್ಮೂರಿನ ಪ್ರಥಮ ಪ್ರಜೆ ಒಬ್ಬರೇ ಇದ್ದಾರೆ, ಹೆಂಗಸರು ಮಾತಾಡೋ ಸ್ಥಾನದಲ್ಲಿ ಒಬ್ಬರೇ ಕೂತದ್ದು ಶ್ರೀಮತಿ ಭಾರತಿ ಎಸ್ ಶೆಟ್ಟಿ ಅವರು. ಒಬ್ಬ ನಿಷ್ಠಾವಂತ ದಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂತ ಹೇಳಿದಾನೆ ಸಂತೋಷವನ್ನು ಪಡ್ತಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷ ರೀತಿಯಲ್ಲಿ ಸ್ವಾಗತವನ್ನು ಕೋರುತ್ತಾ, ಎದುರುಗಡೆ ಇರುವಂಥ ಮಿಸಸ್ ಸುಖೇಶ್ ಕುಮಾರ್ ಕಡಂಬ ಅವರು ದಯವಿಟ್ಟು ವೇದಿಕೆಗೆ ಬಂದವರನ್ನು ಹಾರಾರ್ಪಣೆ ಮಾಡಿ ಸ್ವಾಗತವನ್ನು ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಕಳೆದ ವರ್ಷದ ಪ್ರಮುಖ ಅಧ್ಯಕ್ಷರಂತ ಶ್ರೀ ಎಸ್ ಜಾರಪ್ ಶೆಟ್ಟರ್ ಅವರು ಕೂಡ ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ಮರಿಸಿಕೊಳ್ತಾ ಅವರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಭಾರತಕ್ಕನವರು ಬಂದ ನಂತರ ನಮ್ಮ ಗ್ರಾಮದಲ್ಲಿ ತುಂಬ ಉದ್ಯಮಗಳು ಬಂದಿದೆ. ನನಗೆ ಭಾಳ ಸಂತೋಷ. ಪನ್ಪೆರತೆ ಪೊಲೀಸ್ ಹೆಡ್ ಉಂಡು ನಂಚ ಭಾರತಕ್ಕೆ ಬತ್ತಿವಾಗ ಕೆಲವು ಉದ್ಯಮಗಳು ನಮ್ಮ ಗುರುವಾನಿಕೆರತ ಪೇಂಟೆಗೆ ಬೈದಿನಿ ಆರೆಲ್ಲ ಈ ಕಾರ್ಯಕ್ರಮ ವಿಶೇಷ ರೀತಿಯಲ್ಲಿ ಸ್ವಾಗತ ಅಂತಂದು ಬಂಧುಗಳು, ನಾನು ಆಗಾಗಲೇ ಹೇಳಿದ್ದೆ ನಿಮಗೆ, ಈ ದೈವ ಮೊದಲು ಬಂದದ್ದು ಎಲ್ಲಿ ಅಂತ. ಪಾಡ್ಯಾರ ಬೀಡು ನಮ್ಮ ಹತ್ತಿರ 1 ಕಿಲೋಮೀಟರ್ ಇರುವಂಥ ಸ್ಥಳ ಅದು ಯಾವುದಂತೆ ಪಾಡ್ಯಾರ ಬೀಡು. ಅಂದಿನ ಮನಂತ ವಂಶ ಪಾರಂಪರಿಕವಾಗಿ ಅಲ್ಲಿ ಕೂಡ ಸೇವೆಗಳು ದೈವದ ಆರಾಧನೆಗಳು ನಡೀತಾ ಬರ್ತಾಯಿದೆ. ಅದರ ಮುಖ್ಯಸ್ಥರಿರುವಂಥ ಪ್ರವೀಣ್ ಕುಮಾರ್ ಅಜ್ರಿ ಅವರು ಈ ಕಾರ್ಯಕ್ರಮ ನಮ್ಮ ಜೊತೆಗಿದೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಬೇಕು ಸುಖೇಶ್ ಕುಮಾರ್ ಕಡವರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಊರಿನ ಗ್ರಾಮ ದೇವರು ಒಡಿ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಎಲ್ಲ ಚಟುವಟಿಕೆಗಳಲ್ಲಿ ಎಲ್ಲ ವೈದಿಕ ವಿಧಿವಿಧಾನಗಳಲ್ಲಿ ಭಾಗವಹಿಸೋರು ಯಾರು ಅಂತ ಕೇಳಿದರೆ ನೇರ ನಡೆಯುವಂಥ ಗಂಗಾಧರ್ ಕೇವಡಿಯವರು ನಮ್ಮವ್ರ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಸುಖೇಶ್ ಕುಮಾರ್ ಕಣಂಬರ್ ಅವರನ್ನು ಸ್ವಾಗತವನ್ನು ಮಾಡಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಉದಯ್ ಕುಮಾರ್ ಮುನಿಯವರು ನಾಳಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಗೌತಮ್ ಜೈನ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ, ಸಂಪತ್ ಕುಮಾರ್ ಜೈನ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷ ರೀತಿಯಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಯಾಕೆ ವಿಶೇಷ ರೀತಿಯಲ್ಲಿ ಸ್ವಾಗತ ಅಂತ ಕೇಳಿದರೆ, ನಮ್ಮ ಗ್ರಾಮ ದೇವರ ಗುಡಿ ಭಾಳ ಚೆನ್ನಾಗಿದೆ, ಸುತ್ತಮುತ್ತಲಿನ ಪ್ರದೇಶಗಳು ಚೆನ್ನಾಗಿದೆ. ನವಶಕ್ತಿಯಿಂದ ಶಕ್ತಿನಗರದಿಂದ ನಮ್ಮ ಗುರುವಾಯನ ತನಕ ಒಂದು ವಿದ್ಯುತ್ ದೀಪಗಳ ಅಲಂಕಾರ ಆಗಿದೆ. ಅದಕ್ಕೆ ಕಾರಣಕರ್ತರು ಗೌರ್ಮೆಂಟ್ ಇದ್ದರೂ ಕೂಡ ಅದನ್ನು ನಮ್ಮ ಊರಿಗೆ ತರಲಿಕ್ಕೆ ಪ್ರಯತ್ನವನ್ನು ಪಟ್ಟವರು ಶಾಸಕರ ಮುಖಾಂತರ ಯಾರು ಅಂತ ಕೇಳಿದರೆ ಅದು ನಮ್ಮ ಸಂಪತ್ ಕುಮಾರ್ ಜೈನ್. ಅವರನ್ನು ಕೂಡ ವಿಶೇಷ ಚಪ್ಪಾಳೆಯನ್ನು ಕೊಡೋದ್ರ ಮೂಲಕ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಲಯನ್ಸ್ ದೇವದಾಸ್ ಶೆಟ್ಟಿ ಇಬರೋಡಿ, ಇವರು ಕೂಡ ಧಾರ್ಮಿಕ ಚಿಂತಕರು, ಸಮಾಜ ಸೇವಕರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷ ರೀತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೊಬ್ಬರು ಹಿರಿಯರಾದಂಥ ಶ್ರೀ ವೈ ನಾಣ್ಯಪ್ಪ ಪೂಜಾರಿ ಅವರು ಇಲ್ಲಿಯೇ ನಮ್ಮ ಹತ್ತಿರದಲ್ಲಿ ಒಂದು ಒಳ್ಳೆಯ ಉದ್ಯಮವನ್ನು ಮಾಡಿಕೊಂಡು ಹಲವಾರು ಧಾರ್ಮಿಕ ಕ್ಷೇತ್ರಗಳಿಗೆ ತಮ್ಮ ಕೊಡುಗೆಯನ್ನು ನೀಡುವುದರ ಮೂಲಕ ಸಮಾಜ ಸೇವೆ ಮಾಡುವಂಥ ನಾಣ್ಯಪ್ಪ ಪೂಜಾರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸತೀಶ್ ಶೆಟ್ಟರು ಅವರ ಬಗ್ಗೆ ಒಂದು 2 ಮಾತನ್ನು ಹೇಳಬೇಕು. ಯಾಕೆ ಅಂತ ಕೇಳಿದರೆ, ಸಶಕ್ತರು ಸಂಪದ್ಭರಿತರು ಒಂದು ದಾನವನ್ನು ಮಾಡೋದು ನಾವೆಲ್ಲರೂ ಕೇಳಿದ್ದೇವೆ. ಸುಮಾರು 3-4 ಲಕ್ಷ ವೆಚ್ಚದಲ್ಲಿ ತಾಯಿ ಕುಂಭಕಂಠನಿಗೆ ಅಭಿಷೇಕ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಬಾವಿಯನ್ನು ತೋಡಿದ್ದಾರೆ. ನಮಗೆ ಇಲ್ಲಿ ಬಾವಿ ಆಗಬೇಕಂತ ಅಷ್ಟಮಂಗಲ ಪ್ರಶ್ನದಲ್ಲಿ ಬಂದಿತ್ತು.
ಆದರೆ ಯಾರು ಮಾಡ್ತಾರೆ ಅಂತೇಳಿ ನಾವು ಯಾರ ಹತ್ರ ಕೇಳಲಿಕ್ಕೆ ಹೋಗಲಿಲ್ಲ. ಸತೀಶ್ ಅಣ್ಣನವರು ತಾವಾಗೇ ಬಂದು ಕುಂಭಕಂಠಿನ ಪ್ರೇರಣೆ ಆಗಿದೆ ನನಗೆ, ನಾನೇ ಈ ಬಾವಿಯನ್ನು ತೋಡಿಕೊಡ್ತೇನೆ ಅಂತ ಹೇಳುವುದರ ಮುಖಾಂತರವಾಗಿ ತಾಯಿಗೆ ಬಾವಿಯ ಸೇವೆಯನ್ನು ಮಾಡುವುದರ ಮುಖಾಂತರ ತಮಗೆ ದೊಡ್ಡ ಮಟ್ಟದ ಸೇವೆಯನ್ನು ಮಾಡಿದ್ದಾರೆ ಸತೀಶ್ ಶೆಟ್ಟಿಯವರು. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತವನ್ನು ಕೋರ್ತೇನೆ. ಅವರ ತಂದೆ ಅಣ್ಣ ಶೆಟ್ಟರು ಕೂಡ ತುಂಬ ನನಗೆ ನನ್ನ ಮದುವೆ ಇರಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅವರ ನೇತೃತ್ವದಲ್ಲಿ ನಡೀತು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ ಅವರನ್ನು ಕೂಡ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದ ಸ್ವಾಗತವನ್ನು ಮಾಡುತ್ತಾ ಸಮಂತ್ ಕುಮಾರ್ ಜೈನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಒಬ್ಬ ಕೊಡುಗೈದಾನಿ, ನಮಗೆ ಒಡಿಲು ಕ್ಷೇತ್ರದಲ್ಲಿ ವಿಶೇಷವಾಗಿ 3 ಲಕ್ಷಕ್ಕಿಂತಲೂ ಮೇಲೆ ಉಡುಲಿ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಬಹುದೊಡ್ಡ ಮಟ್ಟದ ದಾನವನ್ನು ಮಾಡಿದ್ದಾರೆ ಸಮಂತ್ ಜೈನ್. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತೊಬ್ಬರು ಉದ್ಯಮಿ ಸೀತಾರಾಮ್ ಶೆಟ್ಟಿ ವೈಬೆ ಹಾರ್ಡ್ವೇರ್ಸ್ ಗುರುವಾಯನಕೆರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಮಕೃಷ್ಣ ನಾಯಕ್ ಗುರುವಾಯನಕೆರೆ ಉಲ್ಲರ ಸಭಾಂಗಣದಿಂದ ತಾವು ದಯವಿಟ್ಟು ವೇದಿಕೆ ಬರಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಸುಭಾಷ್ ಚಂದ್ರ ಜೈನ್ ನನ್ನ ಆತ್ಮೀಯರು ಸುಭಾಷ್ ಜೈನ್ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಬರಬೇಕು ರಾಮಕೃಷ್ಣ ನಾಯಕ್ ಅವರು. ಇನ್ನೊಬ್ಬರು ದೇವೇಂದ್ರ ಹೆಗಡೆ ಕೊಕ್ರಾಡಿ, ಕಳೆದ ಸಲ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿ, ಹಳದಂಗಡಿ ಬ್ರಹ್ಮಕಲೋತ್ಸವದ ಕಾರ್ಯಾಧ್ಯಕ್ಷರಾಗಿ, ಕೆಲವಾರು ದೇವಸ್ಥಾನಗಳಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಸರ್ಕಾರದಿಂದ ಬರುವಂಥ ಅನುದಾನವನ್ನು ವ್ಯವಸ್ಥಿತ ರೀತಿಯಾಗಿ ದೇವಸ್ಥಾನಕ್ಕೆ ದೈವಗಳ ಸ್ಥಾನಕ್ಕೆ ಕೊಟ್ಟಂಥ ದೇವೇಂದ್ರ ಹೆಗಡೆ ಅವರು ನಮ್ಮಲ್ಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಕಾರ್ಯದರ್ಶಿಗಳಾದಂತಹ ಪ್ರದೀಪ್ ಅವರು ಇದ್ದಾರೆ. ವಿನಯ್ ಚಂದ್ರ ಅವರು ನನ್ನ ಜೊತೆ ಆತ್ಮೀಯ ಮಿತ್ರ ನಂದು. ಅವರನ್ನು ಉದ್ಯಮಿಗಳು ಅಂತ ಹೇಳಲಿಕ್ಕೆ ನಾನು ಬಹುದೊಡ್ಡ ಉದ್ಯಮಿ ಅವರು. ಇಲ್ಲಿ ತಾವು ಎಲ್ಲಿ ಸ್ಟೀಲ್ನ ಯಾವುದೇ ಕೆಲಸವನ್ನು ನೋಡ್ತಿದ್ದೀರಾ ಅದನ್ನೆಲ್ಲ ಮಾಡೋರು ಯಾರು ಅಂತ ಕೇಳಿದರೆ ವಿನಯ್ ಚಂದ್ರ ಅವರು. ಅವರ ಬಹುದೊಡ್ಡ ಉದ್ಯಮ ಕೆಳಗಡೆ ಇದೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪುರಂದರ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪ್ರದೀಪ್ನವರಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಎಕ್ಸೆಲ್ ಕಾಲೇಜಿನ ಚೇರ್ಮನ್, ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾದಂಥ ಸಮಂತ್ ಕುಮಾರ್ ಜೈನ್ ಕೂಡ ಸುಮಂತ್ ಕುಮಾರ್ ಜೈನ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತಿ ವಿಶೇಷ ರೀತಿಯಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಹೇಳ್ಬೋದು ಒಬ್ಬರ ಹೆಸರನ್ನು ಬಿಟ್ಟಿದ್ದೇನೆ ಅಂಥೇಳಿ. ನನಗೆ 2-3 ಸಲ ಬಂದರು ನೀವು ಅವರನ್ನ ಹೆಸರನ್ನು ಬಿಟ್ಟಿದ್ದೀರಿ ಅಂತ. ಇಲ್ಲ, ನಾನು ಕೆಲವು ಕಡೆಗೆ ನಾನು ಊರಲ್ಲಿ ಬಂದರೆ 10 ದಿವಸ ಇದ್ದರೆ ಅದರಲ್ಲಿ 8 ದಿವಸ ನಾನು ಧಾರ್ಮಿಕ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತೇನೆ. ಅದು ಕರೆಯದೇ ಇರಲಿ, ದೈವಸ್ಥಾನದ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಳ್ತೇನೆ. ಅದು ನನ್ನ ಕರ್ತವ್ಯ ಅಂತ ತಿಳಿದುಕೊಂಡು ಎಲ್ಲೇ ಇಂಥ ಕಾರ್ಯಕ್ರಮ ನಡೆದಾಗ ನಾನು ಅಲ್ಲಿ ಹೋಗಿ ಬರುವಂಥದ್ದು ಸ್ವಾಭಾವಿಕವಾಗಿ. ಶ್ರೀಕಾಂತ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ ಇವತ್ತು. ಯಾಕೆ ಅವರ ಹೆಸರನ್ನು ಕಡೆಗೆ ಉಲ್ಲೇಖನ ಮಾಡ್ತೇನೆ ಅಂತ ಕೇಳಿದರೆ, ನಾನು ನಿಮಗೆ ಹೇಳಿದ್ದು ಭಾಳ ಸ್ವಲ್ಪ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ತುಳುನಾಡಿನ ಸಂಸ್ಕೃತಿ, ತುಳುನಾಡಿನ ದೇವರ ಆರಾಧನೆಗಳು, ಆಚಾರಗಳು, ವಿಚಾರಗಳನ್ನು ನಮಗೆ ಅತಿ ಮನಸ್ಸು ಮುಟ್ಟುವಂತೆ ಹೇಳೋದು ಯಾರಂತ ಕೇಳಿದರೆ ನನ್ನ ಆತ್ಮೀಯ ಮಿತ್ರರಂಥ ಶ್ರೀಕಾಂತ್ ಶೆಟ್ಟಿ ಅವರು. ಅವರು ಎಲ್ಲಿ ಹೋದರೂ ಕೂಡ ನಾನು ಅವರ ಭಾಷಣವನ್ನು ಕೇಳದೆ ಬರುವುದೇ ಇಲ್ಲ. ಇಂಥ ಕಾರ್ಯಕ್ರಮಗಳಿಗೆ ಬಂದಾಗ ನೋಡೋದ್ರ ಜೊತೆಗೆ ಇಲ್ಲಿಂದ ಏನು ಪಡ್ಕೊಂಡು ಹೋಗ್ತೀರಾ ಅದು ಭಾಳ ಮುಖ್ಯ. ಅದಕ್ಕೋಸ್ಕರವಾಗಿ ನಮ್ಮ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ವಾಗ್ಮಿಗಳಾದಂಥ ಶ್ರೀಕಾಂತ್ ಶೆಟ್ಟರು ಇವತ್ತು ನಮ್ಮ ಜೊತೆಗಿದ್ದಾರೆ. ಜೋರ್ದಾರ್ ಚಪ್ಪಾಳೆಯನ್ನು ನೀಡುವುದರ ಮೂಲಕ ಶ್ರೀಕಾಂತ್ ಶೆಟ್ಟರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಎಲ್ಲರ ಮುಖಾಂತರವಾಗಿ ಕೇಳ್ಕೊಳ್ತಾ, ವೇದಿಕೆಯ ಮುಂದುಗಡೆ ತುಂಬ ಜನ ಇದ್ದೀರಿ. ಹಳದಂಗಡಿ ಅರಸರ ತಮ್ಮನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕ್ಷೇತ್ರದಿಂದ ಬಂದಂಥ ತುಂಬ ಜನ ಈ ಕ್ಷೇತ್ರದಲ್ಲಿದ್ದಾರೆ. ಧರ್ಮಸ್ಥಳದ ಭುಜಬಲಿಯವರಿದ್ದಾರೆ. ನಮ್ಮ ಗುರುವಾಯನಕೆರೆಯ ಶಕ್ತಿನಗರದ
ಏನು ಪೂಜಾರ ఈయన పిరాటి భరతనే గారు ಪ್ರತಿಭಾನ ఈయన ಬರಟೆ ಕುಳಿದನಾರು ಯುವರಾಜ್ ಜೈನರು ನಮ್ಮ ಜೊತೆಗೆ ಯಾಕೆಂತ ಕೇಳಿದರೆ ನಮಗೆ ಧರ್ಮಸ್ಥಳ ಅಂತ ಹೇಳುವಾಗ ಅಲ್ಲಿ ದೊಡ್ಡ ವ್ಯವಸ್ಥೆ ಇರ್ತದೆ. ನಮಗೆ ಏನಾದರೂ ಮೆಸೇಜ್ ಕೊಡಲಿಕ್ಕಿದ್ರೆ ಧರ್ಮಸ್ಥಳದಲ್ಲಿ ಏನಾದರೂ ಸೇವೆಯನ್ನು ಪಡ್ಕೊಳ್ಳಿಕ್ಕಿದ್ರೆ ನಾವು ಯುವರಾಜ್ ಜೈನನ್ನು ಸಂಪರ್ಕಿಸ್ತೇವೆ. ನಮ್ಮ ಊರಿನವರು ನಮಗೆ ಅಲ್ಲಿಂದ ತುಂಬ ರೀತಿಯ ಸಹಕಾರವನ್ನು ಸಿಗ್ತದೆ. ಅದಕ್ಕೆ ಕಾರಣಕರ್ತರು ಅಂತ ಕೇಳಿದ್ರೆ ಯುವರಾಜ್ ಜೈನರವರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷ ರೀತಿಯಲ್ಲಿ ಸ್ವಾಗತಿಸ್ತಾ ತುಂಬ ಜನ ನಮ್ಮ ಊರಿನ ಬ್ರಹ್ಮಗಳ ಸಮಿತಿಯ ತುಂಬ ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಭಾಕರ್ ಅವರಿದ್ದಾರೆ, ಇದ್ಯಾ ಅವರಿದ್ದಾರೆ, ನಮ್ಮ ಅದತ್ತಿ ನಮ್ಮ ಸಂತೋಷ ಇದೆ. ಯಾಕಂದರೆ ತುಂಬ ಹೆಸರು ಬರೋದಿಲ್ಲ ಈಗ. ಹಾಗೆ ತುಂಬ ಜನ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಕೊನೆಯದಾಗಿ ಮಾಧ್ಯಮ ಮಿತ್ರರು, ನಾವು ಏನು ಮಾಡಿದ್ರೆ ಕೂಡ ಅದನ್ನು ತಲುಪಿಸುವವರು ಯಾರು ಅಂತ ಕೇಳಿದರೆ ಚಿತ್ರ ಮಾಧ್ಯಮ ಮತ್ತು ಎಂತ ಹೇಳ್ತಾರೆ ಅದಕ್ಕೆ ದೃಶ್ಯ ಮಾಧ್ಯಮ, ಎರಡು ಬಂಧುಗಳು ತಮ್ಮೊತ್ತಿಗೆ ಸೇರಿಕೊಂಡಿದ್ದೀರಿ. ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಎಲ್ಲರನ್ನು ಸ್ವಾಗತಿಸಿದ ಮೇಲೆ ತಮ್ಮೆಲ್ಲರನ್ನು ಸ್ವಾಗತ ಮಾಡದಿದ್ದರೆ ಈ ಕಾರ್ಯಕ್ರಮಕ್ಕೆ ಕೊನೆಗೊಳ್ಳುವುದಿಲ್ಲ. ಅದಕ್ಕೋಸ್ಕರ ತಮ್ಮೆಲ್ಲರನ್ನು ಕೂಡ ಎಷ್ಟು ಜನ ಬಂದಿದ್ದೀರಾ ಅವರೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇವತ್ತು ಹೊರಕಾಣಿಕೆ ಬಂದಿದೆ. ತುಂಬ ಗ್ರಾಮದಿಂದ 5 ಗ್ರಾಮದಿಂದ ಸುಮಾರು 32 ವಾಹನಗಳಲ್ಲಿ ಇಲ್ಲಿ ತುಂಬಿದ ವಾಹನಗಳಲ್ಲಿ ಹೊರಕಾಣಿಕೆ ಬಂದಿದೆ. ಈ ಹೊರಕಾಣಿಕೆ ತಂದಂಥ ಎಲ್ಲ ಭಕ್ತರಿಗೆ ಕುಂಭಕರ್ಣಿ ದೇವರು ಆಶೀರ್ವಾದವನ್ನು ಮಾಡಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಾ ಒಂದೇ ಪ್ರಾರ್ಥನೆ ಇರ್ತದೆ ನನಗೆ. ದೇವರು ಇಂಥ ಕಾರ್ಯಕ್ರಮಗಳು ಬಂದಾಗ ಒಂದು ಪ್ರಾರ್ಥನೆ ಮಾಡೋದು ಉಂಟು ನಾನು ಸ್ವಾಭಾವಿಕವಾಗಿ. ಇನ್ನೊಂದು ಜನ್ಮ ಇದ್ದರೆ ಅದು ತುಳುನಾಡಿನಲ್ಲಿ ಸಿಗಬೇಕು. ಇನ್ನೊಂದು ಜನ್ಮ ಇದ್ದರೆ ಹೆತ್ತ ತಾಯಿಯ ಮಡಿಲಲ್ಲಿ ಮಗದೊಮ್ಮೆ ಹುಟ್ಟಿ ಬರುವ ಹಾಗೆ ನಾವೆಲ್ಲರೂ ಇಂಥ ಒಳ್ಳೆಯ ಕಾರ್ಯಕ್ರಮಗಳಿಗೆ ಮಗದೊಮ್ಮೆ ಸೇರುವಂತೆ ತಾಯಿ ಕುಂಭಕಂಠಿನಿಯ ಆಶೀರ್ವಾದ ತಮ್ಮೇಲೆ ಇರಲಿ ಅಂತ ಬೇಡಿಕೊಳ್ಳುತ್ತಾ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಇವತ್ತಿನ ಧರ್ಮಸಭೆಯಲ್ಲಿ ಭಾಗವಹಿಸಿರುವಂತಹ ಸರ್ವ ಗಣ್ಯಮಾನ್ಯರನ್ನು ಪ್ರಾಸ್ತಾವಿಕ ನುಡಿಗಳ ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದಂತಹ ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಅಧ್ಯಕ್ಷರು, ನಾಡಿನ ಖ್ಯಾತ ಉದ್ಯಮಿಗಳು ಆಗಿರುವಂತಹ ಮಾನ್ಯ ಶಶಿಧರ ಶೆಟ್ಟಿ ಬರೋಡ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಕೂಡ ನಮ್ಮ ಆಡಳಿತ ಮುಖ್ಯಸ್ಥರು ಆಗಿರುವಂತಹ ಸುಕೇಶ್ ಕುಮಾರ್ ಕಡಂಬು ಇವರು ಹಾರಾರ್ಪಣೆಯ ಮೂಲಕ ಈ ವೇದಿಕೆಯಲ್ಲಿ ಸ್ವಾಗತಿಸಲಿಕ್ಕಿದ್ದಾರೆ. ಬಂಧುಗಳೇ, ಇದೀಗ ಶ್ರೀ ಕೊಡಮಣಿತಾಯ ದೈವಸ್ಥಾನ ಅರಮಲೆ ಬೆಟ್ಟ ಇದರ ಪುನರ್ ಪ್ರತಿಷ್ಠಾ ಶ್ರೀ ಕೊಡಮಣಿತಾಯ ದೈವಸ್ಥಾನ ಅರಮಲೆ ಬೆಟ್ಟದ ಆನುವಂಶಿಕ ಆಡಳಿತ ಮುಖ್ಯಸ್ಥರು ಆಗಿರುವಂತಹ ಮಾನ್ಯ ಸುಕೇಶ್ ಕುಮಾರ್ ಕಡಂಬು ಇವರಿಗೆ ಕಾರ್ಯಾಧ್ಯಕ್ಷರು ಆಗಿರುವಂತಹ ಸುಮಂತ್ ಕುಮಾರ್ ಜೈನ್ರವರು ಅತ್ಯಂತ ಗೌರವಪೂರ್ವಕವಾದಂತಹ ಹಾರಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ನಾನು ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕ್ಷೇತ್ರದ ಸರ್ವತೋನ್ಮುಖ ಪ್ರಗತಿಗಾಗಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಆನುವಂಶಿಕ ಆಡಳಿತ ಮುಖ್ಯಸ್ಥರು ಧರ್ಮಾತ್ಮರಾಗಿರುವಂತಹ ಸನ್ಮಾನ್ಯ ಶ್ರೀ ಸುಕೇಶ್ ಕುಮಾರ್ ಕಡಂಬು ಇವರಿಗೆ ಕಾರ್ಯಾಧ್ಯಕ್ಷರು ಆಗಿರುವಂತಹ ಶ್ರೀ ಸುಮಂತ್ ಕುಮಾರ್ ಜೈನ್ರವರಿಂದ ಆತ್ಮೀಯವಾದಂತಹ ಗೌರವಾರ್ಪಣೆ. ಬಂಧುಗಳೇ, ಶ್ರೀ ಕೊಡಮಣಿತಾಯ ದೈವಸ್ಥಾನ ಅರಮಲೆ ಬೆಟ್ಟ ಇದರ ಪುನಃ ಪ್ರತಿಷ್ಠಾ ಕುಂಭಾಭಿಷೇಕ ಪ್ರಯುಕ್ತ ನಡೆಯುವಂತಹ ಪ್ರಥಮ ದಿನದ ಈ ಧರ್ಮಸಭೆ ಇದೀಗ ಜ್ಯೋತಿಯ ಪ್ರಜ್ವಲನದ ಮೂಲಕ ತನ್ನ ಅಮೃತ ಹಸ್ತದಿಂದ ಇದೀಗ ಉದ್ಘಾಟನೆಗೊಳ್ಳಿಕ್ಕಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಪೂಜ್ಯ ಅರಸರ ದಿವ್ಯ ಉಪಸ್ಥಿತಿಯಲ್ಲಿ ಗಣ್ಯಮಾನ್ಯರ ಸಮ್ಮುಖದಲ್ಲಿ ತನ್ನ ಅಮೃತ ಹಸ್ತದಿಂದ ಜ್ಯೋತಿಯ ಪ್ರಜ್ವಲನದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಅವರಲ್ಲಿ ಗೌರವಪೂರ್ವಕವಾದಂತಹ ವಿನಂತಿಯನ್ನು ಮಾಡ್ತಾ ಇದ್ದೇನೆ. शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीप नमोस्तुते।
ಪೂಜ್ಯ ಅರಸರ ದಿವ್ಯ ಉಪಸ್ಥಿತಿಯೊಂದಿಗೆ ಜ್ಯೋತಿಯ ಪ್ರಜ್ವಲನದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ರವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಭವ್ಯ ಶೋಭಾಯಾತ್ರೆಯ ಮೂಲಕ ಹೊರಕಾಣಿಕೆ ಕಾರ್ಯಕ್ರಮ ನಡೆದು ಉಗ್ರಾಣ ಮುಹೂರ್ತವನ್ನು ನೆರವೇರಿಸಿಕೊಟ್ಟಂತಹ ಅಳದಂಗಡಿ ಅರಮನೆಯ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರು ಹಿಂದಿನ ವೈಭವದ ಕಾಲದಲ್ಲಿ ಅರಸರಿಂದ ಆಡಳಿತಕ್ಕೆ ಒಳಪಟ್ಟಂತಹ ಈ ಪ್ರದೇಶದಲ್ಲಿ ಇವತ್ತಿಗೂ ಅರಸೊತ್ತಿಗೆಯ ಭವ್ಯ ಪರಂಪರೆಯನ್ನು ಎತ್ತಿ ಹಿಡಿದು ದೇವಾಲಯ, ಜಿನಾಲಯ, ದೈವಾಲಯದ ಸರ್ವತೋನ್ಮುಖ ಅಭಿವೃದ್ಧಿಗೆ ತನ್ನನ್ನು ತೊಡಗಿಸಿಕೊಂಡಿರುವಂತಹ ನಮ್ಮೆಲ್ಲರ ಪೂಜ್ಯರು ತಿಮ್ಮಪ್ರಸಾದ್ ಅಜ್ಜಿಲರವರಿಂದ ಇದೀಗ ಆಶೀರ್ವಾದ ಪೂರ್ವಕ ಭಾಷಣ. ಕೊಡಮಣಿತಾಯ ದೈವಕ್ಕೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹರ್ಷೇಂದ್ರ ಕುಮಾರಿಗೆ ವಂದಿಸುತ್ತಾ, ಇಲ್ಲಿಯ ಆನುವಂಶಿಕ ಆಡಳಿತ ಮುಕ್ತಸ್ಥರಾದಂತಹ ಸುಕೇಶ್ ಕಳಂಬ್ರವರೇ, ಇವತ್ತಿನ ಈ ಬ್ರಹ್ಮಕುಂಭಾಭಿಷೇಕದ ಅಧ್ಯಕ್ಷರಾದಂತಹ ಮಾನ್ಯ ಶಶಿಧರ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನೆಚ್ಚಿನ ಮಕ್ಕಳೇ, ಇವತ್ತು ನಮ್ಮ ಈ ಒಂದು ಅರೆಮಲ ಬೆಟ್ಟದ ಈ ಒಂದು ಪ್ರದೇಶದಲ್ಲಿ ಭಾಳ ಸಂತೋಷದ ಒಂದು ದಿವಸ. ಈಗಾಗಲೇ ನಮ್ಮ ಬ್ರಹ್ಮಕುಂಭಾಭಿಷೇಕದ ಅಧ್ಯಕ್ಷರಾದಂತಹ ಶಶಿಧರ್ ಶೆಟ್ಟರವರು ಒಂದು ಮುಕ್ಕಾಲು ವಾಸಿ ಮಕ್ಕಳಿಗೆ ಬೇಕಾಗುವಂಥ ಧಾರ್ಮಿಕ ಉಪನ್ಯಾಸವನ್ನು ಮಾಡಿ ಮುಗಿಸಿದ್ದಾರೆ. ಆದ್ದರಿಂದ ತಮ್ಮೆಲ್ಲರಿಗೂ ಸಹ ಬ್ರಹ್ಮಕುಂಭಾಭಿಷೇಕದ ಆ ಕೊಡಮಣಿತಾಯ ದೈವದ ಬಗ್ಗೆ ನಾನು ಹೇಳಬೇಕು ಅಂತ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದೆ. ಆದರೆ ಎಲ್ಲ ವಿಚಾರ ಮಾನ್ಯ ಶಶಿಧರ್ ಶೆಟ್ಟಿಯವರು ಮಕ್ಕಳಿಗೆ ಅರ್ಥ ಆಗುವಾಗೆ ಹೇಳಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಸ್ಕೃತಿ, ಸಂಸ್ಕಾರ, ನಾವು ಇದಕ್ಕೆ ಹೆಚ್ಚಿನ ಮಹತ್ವ ಇಲ್ಲಿ ಕೊಡೋದಿದ್ರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಅವರು ತಿಳಿಸಿದ್ದಾರೆ ನಿಮಗೆ. ಯಾಕೆಂದರೆ ನಮಗೆ ದೇವರಿಗೆ ಇಲ್ಲಿ ದೇವಸ್ಥಾನವೂ ಹೆಚ್ಚು, ನಮಗೆ ದೇವಸ್ಥಾನವೂ ಹೆಚ್ಚು, ಕಂಬಳವೂ ಇದೆ, ಬೇರೆ ಬೇರೆ ರೀತಿಯ ಎಲ್ಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮ ಆಗೋದಿದ್ದರೆ ಅದು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ. ಅದಕ್ಕೋಸ್ಕರ ನಮಗೆ ಭಾಳ ಹೆಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ, ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತ ಹೇಳ್ಕೊಳ್ಳಿಕ್ಕೆ. ನೀವು ಈಗ ಇಲ್ಲಿ ಅವ್ರು ಹೇಳಿದ್ರಿ ಈಗ ನಿಮ್ಗೆ, ಯಾಕೆಂದರೆ ನಾವು ದೇವರನ್ನು ಸಹ ಪೂಜಿಸ್ತೇವೆ. ನಾವು ನಮ್ಮ ಜೈನ ಧರ್ಮದಲ್ಲಿ ಒಂದು ಪದ್ಧತಿ ಇದೆ, ನಾವು ತೀರ್ಥಂಕರನ್ನು ಮತ್ತು ಅದಕ್ಕೆ ಯಕ್ಷಿ ಅಂತ ಬೇರೆ ಅದಕ್ಕೆ ಒಂದು ನಂಬ್ತೇವೆ ನಾವು. ಅಂದರೆ ನಮಗೆ ಪಾರ್ಶ್ವನಾಥ ಸ್ವಾಮಿ ತೀರ್ಥಂಕರಿದ್ದರೆ ಅದಕ್ಕೆ ಯಕ್ಷಿಯಾಗಿ ನಮಗೆ ಪದ್ಮಾವತಿ ಅಮ್ಮ ಇರ್ತಾರೆ. ಆದರೆ ನಾವು ತೀರ್ಥಂಕರಿಗೆ ನಾವು ಪೂಜೆ ಮಾಡ್ತೇವೆ, ಆದರೆ ನಮ್ಮದು ಹರಕೆ ಇದ್ದರೆ ನಾವು ಎಲ್ಲ ಯಕ್ಷಿಗೆ ಹೇಳೋದು ನಾವು. ಅದೇ ರೀತಿ ಇಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮಗೊಂದು ದೈವಾರಾಧನೆಗೆ ಭಾಳ ಪ್ರಾಮುಖ್ಯತೆ. ನಮಗೆ ಜೈನರಿಗೆ ನೀವು ದೈವವನ್ನು ನಂಬಾರ್ದು, ದೇವರಿಗೆ ಮಾತ್ರ ಪೂಜೆ ಮಾಡಬೇಕು, ತೀರ್ಥಂಕರಿಗೆ ಮಾತ್ರ ಪೂಜೆ ಮಾಡಬೇಕು ಅಂತ ಹೇಳುವಂಥ ಒಂದು ನಮಗೆ ಕಟ್ಟುಪಾಡಿದೆ. ಆದರೆ ಅದನ್ನು ನಾವು ಈ ಅರಮನೆ ಮತ್ತು ಬೀಡುಗಳಿಗೆ ನಮಗೆ ಅದು ವ್ಯತಿರಿಕ್ತ ಇಲ್ಲಿಯ ಸಂಪ್ರದಾಯ. ಯಾಕೆಂತ ಹೇಳಿದರೆ ಇಲ್ಲಿ ಎಲ್ಲ ಅರಮನೆಯಲ್ಲಿ ಇದ್ದರೂ ಸಹ, ಯಾವುದೇ ಅರಮನೆ ಇರಲಿ, ಬೀಡಿರಲಿ, ಯಾವುದಿದ್ರೂ ಸಹ ಅವರಿಗೆ ಅಲ್ಲಿ ದೇವಸ್ಥಾನ ಇರ್ತದೆ, ಬಸದಿ ಇರ್ತದೆ, ಹಿಂದೂ ದೇವಾಲಯ ಇರ್ತದೆ. ಅದರ ಜೊತೆಗೆ ಒಂದು ದೈವ ಬಹಳ ಪ್ರಾಧಾನ್ಯವಾಗಿರ್ತದೆ. ಇದು ನಮ್ಮ ಹಿಂದಿಂದ ನಡ್ಕೊಂಡು ಬಂದಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಂಪ್ರದಾಯ. ನಮಗೇನಿದ್ರೂ ಸಹ ಈಗ ನಮ್ಮ ಅರಮನೆಯಲ್ಲಿ ಒಂದು ದೈವ ಇದ್ದರೆ, ಅದು ಕೋಲ ಆದರೆ ನಮಗೊಂದು ಪದ್ಧತಿ ಇರ್ತದೆ, ನಾವು ದೇವರ ಭೇಟಿ ಅಂತ ಒಂದು ಕಾರ್ಯಕ್ರಮ ಆಗ್ತದೆ ನಮ್ಮ ಜಾತ್ರೆ ಸಂದರ್ಭದಲ್ಲಿ. ದೇವರ ಭೇಟಿ ಅಂತ ಹೇಳಿದರೆ ದೇವರು, ದೇವ ಮತ್ತು ಅರಸರು ಒಟ್ಟಿಗೆ ನಿಲ್ಲಬೇಕಲ್ಲಿ. ಆ ಸಂದರ್ಭದಲ್ಲಿ ದೈವ ನಮಗೊಂದು ಪ್ರಶ್ನೆ ಕೇಳ್ತದೆ, ನಿಮ್ಮ ಸೈಡಿಂದ ಏನಾದ್ರು ಸಮಸ್ಯೆ ಆಗಿದೆಯಾ, ತಪ್ಪಾಗಿದೆಯಾ ಅಂಥೇಳಿ. ಆಗ ಏನಾದ್ರು ಯಾವುದೇ ಕಾರ್ಯಕ್ರಮದಲ್ಲಿ ಜಾತ್ರಾ ಸಂದರ್ಭದಲ್ಲಿ ತಪ್ಪಾಗಿದೆಯಾ ಅಂತ ಆ ದೈವ ನಮಗೆ ಪ್ರಶ್ನೆ ಕೇಳಲಿಕ್ಕಿದೆ. ಅದಕ್ಕೆ ನಾವೇನು ಉತ್ತರ ಹೇಳಲಿಕ್ಕಿಲ್ಲ, ನಾವು ಸುಮ್ಮನೆ ನಿಂತ್ಕೊಂಡಿರ್ತೇವೆ. ಆದರೆ ಆ ದೈವವೇ ಪುನಃ ನಮಗೆ ಅಭಯ ಕೊಡ್ತೇವೆ. ಏನಂತ ಹೇಳಿದರೆ, ಒಂದು ವೇಳೆ ಸಣ್ಣ ಪುಟ್ಟ ತಪ್ಪು ನಿಮ್ಮಿಂದ ಆಗಿದ್ದರೆ ಅದನ್ನು ನಾನು ಮನ್ನಿಸ್ತೇನೆ, ನಿಮಗೆ ಒಳ್ಳೇದು ಮಾಡ್ತೇನೆ, ಊರಿಗೆ ಒಳ್ಳೇದು ಮಾಡ್ತೇನೆ, ಜನರಿಗೆ ಒಳ್ಳೇದು ಮಾಡ್ತೇನೆ, ಆ ತಪ್ಪನ್ನೆಲ್ಲ ನಾನು ಇಟ್ಕೊಳ್ತೇನೆ, ನಾನು ಇನ್ನು ಮುಂದೆ ಸರಿ ಮಾಡ್ಕೊಳ್ತೇನೆ ಅಂತೇಳಿ ದೈವವೇ ನಮಗೆ ಅಭಯ ಕೊಡಿ. ಯಾಕೆಂದರೆ ಆದ್ದರಿಂದ ಅದರ ಅರ್ಥ ಏನು ಅಂತ ಹೇಳಿದರೆ, ನಾವು ಅರಸರಿರುವುದು ನಾವು ಒಂದು ಹೆಸರಿಗೋಸ್ಕರ, ಆದರೆ ಎಲ್ಲ ನಮ್ಮ ಮುಖಾಂತರ ಕೆಲಸ ಮಾಡಿಸುವುದು ಆ ದೈವ. ಅದರಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಈ ದೈವಕ್ಕೆ ಇಲ್ಲಿ ಬಹಳಷ್ಟು ಪ್ರಾಧಾನ್ಯತೆಯನ್ನು ನಾವು ಕೊಟ್ಟು ಈ ದೈವಾರಾಧನೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಈ ದೇವರಿಗೆ ಅಂತ ಹೇಳುವಾಗ ಈ ಬ್ರಹ್ಮಕಲಶಾಭಿಷೇಕ ಅಂತ ಹೇಳುವಂಥ ಪದ್ಧತಿ ನಾವು ಹಿಂದಿನ ನಡ್ಕೊಂಡು ಬಂದೆವು. ಆದರೆ ಈ ದೈವಕ್ಕೆ ಅಂತ ಹೇಳುವಾಗ ನಾವು ಬ್ರಹ್ಮಕಲಶ ಅಂತ ಹೇಳುವ ಪದ್ಧತಿ ಇಲ್ಲ ನಮ್ಮಲ್ಲಿ. ಅದಕ್ಕೆ ಬರೀ ಕುಂಭಾಭಿಷೇಕ.
ಏನಿದ್ರೂ ಸಹ ಅದರ ಶುದ್ಧ ನಾವು ಮಾಡೋದಿದ್ರೆ, ಈಗ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ ದೇವಸ್ಥಾನದಲ್ಲಿ, ಅಶುದ್ಧ ಆಗ್ತದೆ ಅಂತ ಹೇಳಿದರೆ ಅದಕ್ಕೆ ನವಕ ಕಲಶ ಅಂತೇಳಿ ಅದೇ ಪ್ರಾಧಾನ್ಯ ಆಗುತ್ತೆ, ದೈವಕ್ಕೆ ಹೆಚ್ಚಾಗಿ ಪ್ರಾಧಾನ್ಯ ಆಗುತ್ತೆ. ಆದರೆ ಈ ಒಂದು ಪದ್ಧತಿ ಪ್ರಕಾರ ಅಂದರೆ ಈ 12 ವರ್ಷಕ್ಕೊಮ್ಮೆ ಮಾಡುವಂತಹ ಪದ್ಧತಿ ದೇವರಲ್ಲಿದೆ. ಆದರೆ ಅದರ ಸಾನ್ನಿಧ್ಯ ಕಡಿಮೆ ಆಗಬಾರ್ದು, ಅದರ ಸಾನ್ನಿಧ್ಯ ಏನಾದ್ರು ತೊಂದರೆ ಆದರೆ, ಅದಕ್ಕೆ ಅಷ್ಟಮಂಗಲ ಹಾಕಿದ್ದು ಏನೋ ಸಮಸ್ಯೆ ಬಂದರೆ ಅದು ಸರಿಪಡಿಸಬೇಕು ಅಂತ ಹೇಳುವಂಥ ಉದ್ದೇಶದಿಂದಾಗಿ ಇನ್ನು 12 ವರ್ಷಕ್ಕೊಮ್ಮೆ ಅದಕ್ಕೆ ದೇವರಿಗೆ ಬ್ರಹ್ಮಕಲಶ ಅಭಿಷೇಕ ಮಾಡುವಂತಹ ಪದ್ಧತಿ ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ದೇವಸ್ಥಾನಗಳಲ್ಲಿ ಸಹ ನಡ್ಕೊಂಡು ಬಂದಂತಹ ಪದ್ಧತಿ. ಆದರೆ ದೈವಕ್ಕೆ ನಮಗೆ ಇದಕ್ಕೆ ಸಾನ್ನಿಧ್ಯ ಕಡಿಮೆ ಆಗುವ ಪ್ರಮೇಯ ಬರುವುದಿಲ್ಲ. ಯಾಕಂತೇಳಿ ದೈವ ಅಷ್ಟು ಪವರ್ಫುಲ್ ಆಗಿರ್ತದೆ ನಮ್ಮದು. ಅವ್ರು ಹೇಳಿದಾಗೆ, ಮಾನ್ಯ ಶಶಿಧರ್ ಶೆಟ್ಟಿ ಹೇಳಿದಾಗೆ ಅಷ್ಟು ಪವರ್ಫುಲ್ ಆಗಿರ್ತದೆ. ಮಾನ್ಯ ಸುಖೇಶ್ ಕುಮಾರ್ ಅವರ ತಂದೆಯವರು ಈ ಒಂದು ಕನಸನ್ನು ಕಂಡು ಈ ಒಂದು ಬಹಳ ಪುರಾತನವಾದಂಥ 400 ವರ್ಷ ಇತಿಹಾಸ ಇರುವಂತಹ ಈ ಒಂದು ದೇವಸ್ಥಾನದ ಈ ಒಂದು ಜೀರ್ಣೋದ್ಧಾರದ ಕೆಲಸ ಇವತ್ತಿಲ್ಲಿ ಮಾಡಿ ಈ ಒಂದು ಅರಮಲ ಬೆಟ್ಟ ಅಂತ ಹೇಳುವಂಥ ಜಾಗವನ್ನು ಜೀರ್ಣೋದ್ಧಾರಗೊಳಿಸಿದರು. ತದನಂತರ ಇವರ ಸುಖೇಶ್ ಕಳಂಬ ಅವರ ನೇತೃತ್ವದಲ್ಲಿ ಒಂದು ಸಲ ಬ್ರಹ್ಮಕಲಶ ನಾನು ಸಹ ಹಿಂದೆ ಬಂದಿದ್ದೆ. ಈ ಕಲ್ಲಿನ ಇಲ್ಲಿಯ ದೇವಸ್ಥಾನ ನಿರ್ಮಿಸಿದ ಸಂದರ್ಭದಲ್ಲಿ ನಾನು ಆಗಲೂ ಸಹ ಈ ಸಭೆಯಲ್ಲಿ ಬಂದು ಶಶಿಧರ್ ಶೆಟ್ಟರ ಸಹೋದರ ನಮ್ಮ ಜೊತೆ ಆಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆವಾಗ ನಾವು ಶಶಿಧರ್ ಶೆಟ್ಟರ ಬಗ್ಗೆ ಕೇಳಿದ್ದು. ಆದರೆ ತದನಂತರ ಈಗ 12 ವರ್ಷದ ನಂತರ ಮಾನ್ಯ ಸುಖೇಶ್ ಕಳಂಬರವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಅತ್ಯಂತ ಸುಂದರವಾದಂತಹ ಈ ಒಂದು ಪರಿಸರವನ್ನು ನಿರ್ಮಿಸಿ ಭಾಳ ಸುಂದರವಾಗಿ ಅದಕ್ಕೆ ದೈವಕ್ಕೆ ಯಾವ್ಯಾವ ಎಲ್ಲ ಅಗತ್ಯಗಳಿದೆ ಅದೆಲ್ಲ ಪೂರೈಸಿ ಭಾಳ ಸುಂದರವಾದಂತಹ ಒಂದು ದೇವಸ್ಥಾನ ನಿರ್ಮಿಸಿ ಇವತ್ತು ಬ್ರಹ್ಮಕುಂಭಾಭಿಷೇಕ ನಡೀತಾ ಇದೆ. ಇದರ ಇವತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಈ ಹೊರೆಕಾಣಿಕೆ ಬಂದು ಉಗ್ರಾಣ ಮೂರ್ತ ಇದು ಭಾಳ ಮುಖ್ಯವಾದಂಥ ಒಂದು ಅಂಶ. ಯಾಕೆಂತ ಹೇಳಿದರೆ ಯಾವುದೇ ಬ್ರಹ್ಮಕುಂಭಾಭಿಷೇಕ ಇಲ್ಲಿ ಬ್ರಹ್ಮಕಲಶದಲ್ಲಿ ಅಲ್ಲಿ ಅನ್ನ ಸಂತರ್ಪಣೆಗೆ ಹೆಚ್ಚಿನ ಮಹತ್ವ ಇರ್ತದೆ. ಅಂತಹ ಅನ್ನ ಸಂತರ್ಪಣೆಗೆ ಬೇಕಾದಂಥ ವಸ್ತುವನ್ನು ಇಡುವ ಜಾಗವನ್ನು ಇವತ್ತು ಉಗ್ರಾಣ ಅಂತ ಹೇಳ್ತೇವೆ ನಾವು. ಆ ಉಗ್ರಾಣದಲ್ಲಿ ಯಾವುದೇ ರೀತಿ ಕಮ್ಮಿ ಆಗದ ರೀತಿಯಲ್ಲಿ ಕುಡಮಣಿತ ದೈವ ಅನುಗ್ರಹಿಸಲಿ ಅಂತ ಕೇಳ್ತಾ. ಯಾಕಂದರೆ ಅದನ್ನು ಉದ್ಘಾಟನೆ ನಾನು ಭಾಳ ಸಂತೋಷದಿಂದ ಆ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಾನು ಮಾಡಿದ್ದೇನೆ. ಆದ್ದರಿಂದ ಆ ಒಂದು ಅಲ್ಲಿ ಯಾವುದೇ ರೀತಿಯ ಕೊರತೆ ಬಾರದೆ ಎಲ್ಲ ಬಂದ ಭಕ್ತಾದಿಗಳಿಗೆ ಒಂದು ಎಲ್ಲ ಅನ್ನ ಸಂತರ್ಪಣೆ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಇವತ್ತಿನ ಭಾಳಷ್ಟು ಜನ ವೇದಿಕೆಯಲ್ಲಿದ್ದಾರೆ, ಅವರು ತುಂಬ ಜನ ಮಾತಾಡಲಿಕ್ಕಿದ್ದಾರೆ. ಆದ್ದರಿಂದ ನಮ್ಮ ಇಷ್ಟು ಹೇಳಿ ನಾನು ಭಾಳ ಸಂತೋಷ ಆಗಿದೆ ಕರೆದಕ್ಕೆ. ನಮ್ಮ ಸೀಮೆಯಲ್ಲಿ ಭಾಳಷ್ಟು ಒಂದು ವಿಜೃಂಭಣೆಯ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಸಹ ಸಂತೋಷ. ಯಾಕೆಂದರೆ ನಮ್ಮ ಸೀಮೆಯ ಒಂದು ಕೆಲಸ ಅಂತ ಹೇಳಲಿಕ್ಕೆ ಮಾನ್ಯ ಸುಖೇಶ್ ಕಳಂಬರವರು ನಮ್ಮ ಸೀಮೆಗೆ ಸಂಬಂಧಪಟ್ಟವರು, ಮಾನ್ಯ ಶಶಿಧರ್ ಶೆಟ್ಟಿ ಸಹ ನಮ್ಮ ಸೀಮೆಗೆ ಸಂಬಂಧಪಟ್ಟವರು, ಪ್ರವೀಣ್ ಕುಮಾರ್ ಸಹ ಅವ್ರು ಹೇಳಿದಾಗೆ ನಮ್ಮಲ್ಲಿ ಯಾವುದೇ ಜಾತ್ರೆ ಇರಲಿ ಅಲ್ಲಿಗೆ ಒಂದು ನಿರೂಪ ಹೋಗುವಂಥ ಒಂದು ಪದ್ಧತಿ ಸಹ ಈಗಲೂ ಸಹ ನಾವು ಇಟ್ಕೊಂಡಿದ್ದೇವೆ. ಅದರಿಂದ ಅರಮನೆಗೆ ಮತ್ತು ಈ ಕ್ಷೇತ್ರಕ್ಕೆ ಭಾಳ ಹತ್ತಿರದ ಸಂಬಂಧ ಇದರಿಂದ ಪ್ರಥಮ ದಿನವೇ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಾರೆ. ಭಾಳ ಸಂತೋಷದಿಂದ ಬಂದು ಈ ಒಂದು ಕಾರ್ಯಕ್ರಮ ನಿರ್ವಹಿಸಿದ್ದೇನೆ. ತಮಗೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತಿದ್ದೇನೆ. ಬಂಧುಗಳೇ, ಉಗ್ರಾಣ ಮುಹೂರ್ತವನ್ನು ನೆರವೇರಿಸಿ ಸಮಸ್ತ ಬಂಧುಗಳನ್ನು ಆಶೀರ್ವಾದಪೂರ್ವಕವಾಗಿ ಹರಸಿದಂತಹ ಇವತ್ತಿನ ದಿನದಲ್ಲಿ ಕೂಡ ಅರಸೊತ್ತಿಗೆಯ ಭವ್ಯ ಪರಂಪರೆಯನ್ನು ಕಾಪಾಡಿಕೊಂಡು ಬಂದಿರುವಂತಹ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ಮಾನ್ಯ ಅಧ್ಯಕ್ಷರಾದಂತಹ ಶಶಿಧರ ಶೆಟ್ಟಿಯವರು ವಿದ್ಯಾರ್ಥಿ ಮಿತ್ರರಲ್ಲಿ ಕೇಳಿದಾಗ ಎಷ್ಟು ಮಂದಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಿದ್ದೀರಿ ಅಂತ ಕೇಳಿದರು. ತಾವೆಲ್ಲರೂ ಕೈಯನ್ನು ಮೇಲೆ ಹಾಕಿದಿರಿ. ಪ್ರಾಯಶಃ ಧರ್ಮಸ್ಥಳದಂಥ ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲಾದರೂ ಹೋಗದೇ ಇದ್ದರೆ ನಮ್ಮ ಬದುಕು ವ್ಯರ್ಥ. ಅಂತಹ ಪರಮ ಪವಿತ್ರವಾದಂತಹ ಪುಣ್ಯಕ್ಷೇತ್ರ ಭಾರತ ದೇಶದಲ್ಲಿ ಚತುರ್ಧಾನ ಪರಂಪರೆಗೆ ವಿಶಿಷ್ಟವಾದಂತಹ ಸ್ಥಾನಮಾನವನ್ನು ಪಡೆದುಕೊಂಡಿರುವಂತಹ ಪುಣ್ಯಕ್ಷೇತ್ರ. ಪೂಜ್ಯ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರದ ಕಾವಂದರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭ ಆಶೀರ್ವಾದದೊಂದಿಗೆ ನಮ್ಮ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಪರಮಪೂಜ್ಯ ಕಾವಂದರ ದೂರದರ್ಶಿತ್ವದ ಚಿಂತನೆ, ಅವರ ಯೋಚನೆಗಳು ಹಲವಾರು. ಸ್ವಾವಲಂಬಿ ಬದುಕಿಗಾಗಿ ಅವರು ಸ್ಥಾಪನೆ ಮಾಡಿದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಾಲಿಡ್ತಾ ಇದೆ. ಧಾರ್ಮಿಕ ಪ್ರಜ್ಞೆಗಾಗಿ ಅವರು ಪ್ರಾರಂಭಿಸಿದಂತಹ ಭಜನಾ ಕಮ್ಮಟದಂತಹ ಹಲವಾರು ನೂತನ ಕಾರ್ಯಕ್ರಮಗಳು ಸಮಸ್ತ ಬಂಧುಗಳಲ್ಲಿ, ಸಮಸ್ತ ಭಕ್ತರಲ್ಲಿ ಧಾರ್ಮಿಕ ಭಾವನೆಯನ್ನು ಮೂಡಿಸಿದೆ.
ಮಧ್ಯವರ್ಜನ ಶಿಬಿರದಂತಹ 10 ಹಲವು ಸಾಮಾಜಿಕ ಕಳಕಳಿಯ ಚಿಂತನೆಗಳು. ಅಂದು ಮಹಾವೀರ, ಬುದ್ಧ, ಬಸವಣ್ಣ, ಗಾಂಧೀಜಿಯವರನ್ನ ಮಾನವ ಕಲ್ಯಾಣದ ಹರಿಕಾರರು ಅಂತ ಹೇಳಿದರೆ, ಇಂದು ನಮ್ಮ ಪೂಜ್ಯ ಕಾವಂದರು ಮಾನವ ಕಲ್ಯಾಣದ ಹರಿಕಾರರು ಅಂತ ಹೇಳಿಕೆ ನಾವು ಸಂತಸ ಪಡುತ್ತೇವೆ. ಅವರ ಪ್ರತಿನಿಧಿಯಾಗಿ ಅವರ ಸಹೋದರ, ದೂರದರ್ಶಿತ್ವದ ಚಿಂತನೆಗೆ, ಪೂಜ್ಯ ಕಾವಂದರ ಯೋಜನೆಗಳಿಗೆ ಬೆನ್ನೆಲುಬಾಗಿ ಅವರ ಜೊತೆಯಾಗಿ ಸಹಕರಿಸುತ್ತಿರುವಂತಹ ಎಲ್ಲ ಯುವ ಮಿತ್ರರ ಸ್ಫೂರ್ತಿಯ ಚಿಲುಮೆ, ನೇರ ನಡೆನುಡಿಯ ಶಿಸ್ತುಬದ್ಧ ಎಲ್ಲ ಯೋಚನೆಗಳನ್ನು ಶ್ರೀ ಕ್ಷೇತ್ರದಲ್ಲಿ ಕಾರ್ಯಗತ ಮಾಡಿ ಎಲ್ಲರ ಪ್ರೀತಿ ಗೌರವಗಳಿಗೆ ಪಾತ್ರರಾಗಿರುವಂತಹ ಇವತ್ತಿನ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ರವರು ಸಮಸ್ತ ಭಕ್ತರನ್ನು ಉದ್ದೇಶಿಸಿ 2 ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಕುಂಭಕಂಠಿಣಿ ನಮಃ. ಈ ಕೊಡಮಣಿತಾಯ ದೈವಸ್ಥಾನ ಅರಮಲೆ ಬೆಟ್ಟದ ಈ ಒಂದು ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಮತ್ತು ಜಾತ್ರಾ ಮಹೋತ್ಸವದ ಈ ಒಂದು ಧಾರ್ಮಿಕ ಸಭೆಯನ್ನು ನಾನು ಅತ್ಯಂತ ಗೌರವದಿಂದ ಉದ್ಘಾಟನೆ ಮಾಡಿದ್ದೇನೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ನಮ್ಮ ಬರೋಡದ ಶಶಿಧರ್ ಶೆಟ್ರೆ, ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಈ ಒಂದು ಅರಸು ಸೀಮೆಯ, ಈ ಹಳದಂಗಡಿ ಸೀಮೆಯ ಅರಸುಗಳಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರೆ, ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿಕ್ಕಿರುವ ಶ್ರೀಕಾಂತ್ ಶೆಟ್ರೆ, ಈ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಸುಕೇಶ್ ಕುಮಾರ್ ಕಡಂಬು ಅವರೇ ಮತ್ತು ಅವರ ಎಲ್ಲ ಕುಟುಂಬದ ಸದಸ್ಯರೇ, ಎಕ್ಸೆಲ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಮತ್ತು ಕಾರ್ಯಾಧ್ಯಕ್ಷರ ಈ ಒಂದು ಬ್ರಹ್ಮ ಕುಂಭಾಭಿಷೇಕದ ಕಾರ್ಯಾಧ್ಯಕ್ಷರಾದ ಸುಮಂತ್ ಕುಮಾರ್ ಜೈನ್ ಅವರೇ, ಪ್ರಧಾನ ಅರ್ಚಕರಾದ ರತ್ನಾಕರ್ ನೂರಿತ್ತಾಯರೇ, ಮತ್ತು ಎಲ್ಲ ಈ ಒಂದು ಸಮಿತಿಯ ಸದಸ್ಯರೇ, ಈ ಒಂದು ಬೆಟ್ಟದಲ್ಲಿ ನಾವು ಸುಮಾರು 60 ವರ್ಷದಿಂದ ಈ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ. ಆದರೆ ಈ ಬೆಟ್ಟದ ಈ ದೈವ ಕುಂಭಕಂಠಿಣಿಯ ದರ್ಶನ ಭಾಗ್ಯ ಸಿಕ್ಕಿರೋದು ಇವತ್ತು ನನಗೆ. ಯಾಕೋ ಏನೋ ಅವರು ನೀನು ಬರಬೇಡ, ನಾನೆಲ್ಲ ಸಿಂಗಾರ ಆದ ಮೇಲೆ ನೀನು ನನ್ನ ನೋಡ್ಲಿಕ್ಕೆ ಬಾ ಅಂತ ಹೇಳಿರಬೇಕು, ಯೋಚನೆ ಮಾಡಿರಬೇಕು. ಅಂದರೆ ಇವತ್ತು ನೋಡಿದರೆ ಇದಕ್ಕೆ ಅದ್ಭುತವಾಗಿ ಆಗಿದೆ. ಈ ಒಂದು ಇದನ್ನು ನೋಡಲಿಕ್ಕೆ ನಮಗೆ ದೇವರು 2 ಕಣ್ಣು ಕೊಟ್ಟರಲ್ವ ಅಂತ ಹೇಳುವಂಥ ಒಂದು ಸಂತೋಷವಾಗಿದೆ. ಅಂದರೆ ಇನ್ನೂ ಹೆಚ್ಚು ಕಣ್ಣಿದ್ರೆ ಚೆನ್ನಾಗಿತ್ತು, ಆದರೆ ಅಷ್ಟು ಚೆನ್ನಾಗಿ ವ್ಯವಸ್ಥೆಯನ್ನು ಕಟ್ಟಡದ ಮತ್ತು ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಬಹುಶಃ ನಾನು ಈ ವಾರ್ಷಿಕ ಜಾತ್ರೆ ಉತ್ಸವದಲ್ಲಿ ಮಾರ್ಗದಲ್ಲಿ ಹೋಗ್ತೇವೆ, ಈಗ ನೋಡ್ತೇವೆ ನಮಗೆ ಕ್ಷೇತ್ರದಿಂದ ಬರಬೇಕಾದ್ರೆ ಕೆಲವು ಪದ್ಧತಿ ನಿಯಮಗಳಿರೋದ್ರಿಂದ ನಮಗೆ ಹಾಗೆ ಬರಲಿಕ್ಕೆ ಆಗೋದಿಲ್ಲ. ಅರಸುಗಳಿಗಾಗಲಿ ನಮಗಾಗಲಿ ಬರಲಿಕ್ಕೆ ಆಗೋದಿಲ್ಲ. ಅನ್ಯತಾ ಬರೆದಾಗೆ ನಿಮಗೆ ಬಂದಾಗೆ ನಮಗೆ ಬರಲಿಕ್ಕೆ ಆಗೋದಿಲ್ಲ, ಕೆಲವೆಲ್ಲ ನಿಯಮಗಳಿದೆ. ಆದರೆ ಇವತ್ತು ನಮ್ಮ ಸುಕೇಶ್ ಕುಮಾರ್ ಕಡಂಬವರು ಮತ್ತು ಅವರ ಸಮಿತಿ ಸದಸ್ಯರೆಲ್ಲ ಸೇರಿ
ಈ ಕಾರ್ಯಕ್ರಮಕ್ಕೆ ಬರಬೇಕು, ನೀವು ಉದ್ಘಾಟನೆ ಮಾಡಬೇಕು ಅಂತ ಹೇಳುವಾಗ ಸಂತೋಷದಿಂದ ನಾನು ಬಂದು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯಗಳನ್ನು ಶಶಿಧರ್ ಶೆಟ್ಟರು ಎಲ್ಲ ಹೇಳಿದರು. ಈಗ ನಾವು ನಮ್ಮ ಈ ಶ್ರೀಕಾಂತ್ ಶೆಟ್ಟರ್ ಹತ್ರ ದೈವ ಮತ್ತು ದೇವರುಗಳಿಗಿರುವಂಥ ಸಂಬಂಧದ ವಿಚಾರವನ್ನು ಈ ವಿದ್ಯಾರ್ಥಿನಿಯರಿಗೆ ಹೇಳಿ ಅವರಿಗೆ ಒಂದು ಸ್ವಲ್ಪ ಮನದಟ್ಟವಾಗಿ ಹೇಳಬೇಕು ಅಂತ ನಿಮ್ಮ ಹತ್ರ ಒಂದು, ಯಾಕಂದರೆ ನಿಮ್ಮಷ್ಟು ಜ್ಞಾನ ನನ್ನ ಹತ್ರ ಇಲ್ಲ, ಹೀಗೆ ಮಾತಾಡ್ತೇನೆ ನಾನು. ಆದರೆ ಆ ಒಂದು ವಿಷಯದ ಆಳ ನನ್ನ ಹತ್ರ ಇಲ್ಲದ ಕಾರಣ ನಿಮ್ಮ ಹತ್ರ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ. ನೀವು ಅದನ್ನು ಮಕ್ಕಳಿಗೊಂದು ಕತೆ ಮೂಲಕ ಆದರೂ ಹೇಳಿ ಅವರನ್ನು ಈಗ ಇನ್ನೂ ಒಂದು ವಿಷಯ ಏನು ಅಂತ ಹೇಳಿದರೆ, ಸಂಸ್ಥೆ ಮತ್ತು ಸಂಸ್ಥಾನ ಅಂತ ಇರ್ತದೆ. ಈಗ ನಮ್ಮ ಎಕ್ಸೆಲ್ ಕಾಲೇಜಿನ ಸುಮಂತ್ ಕುಮಾರ್ ಜೈನ್ ಮತ್ತು ನಮ್ಮ ಶಶಿಧರ್ ಶೆಟ್ಟರು ಮತ್ತು ಇಲ್ಲಿ ಒಂದು 2-3 ವಿದ್ಯಾಸಂಸ್ಥೆಗಳು ಬಂದಿದೆ. ಇವರೆಲ್ಲ ಈ ಒಂದು ಪರಿಸರಕ್ಕೆ ಒಂದು ಜೀವ ಕಳೆ ಕೊಟ್ಟಿದ್ದಾರೆ. ನಾವು ನೋಡಿದ ಗುರುವಾಯಿನಕೆರೆ, ಈಗ ಗುರುವಾಯಿನಕೆರೆ ಬೆಳ್ತಂಗಡಿ ಪೇಟೆಗೂ ಗುರುವಾಯಿನಕೆರೆ ಪೇಟೆಗೂ ಇನ್ನು ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಅಷ್ಟು ವಿದ್ಯಾಸಂಸ್ಥೆಗಳು ಇಲ್ಲಿ ಬಂದಿದೆ. ಈ ಒಂದು ಏನಾಗಿತ್ತು ಅಂದರೆ, ನಾನು ಆ ಗುರುವಾಯಿನಕೆರೆ ಬ್ರಿಡ್ಜಲ್ಲಿ ಇದರಲ್ಲಿ ಹೋಗುವಾಗ ನಾವು ಸಾಯಂಕಾಲ ಸನ್ಸೆಟ್ ಸೂರ್ಯಾಸ್ತಮನವನ್ನು ನಾವು ತುಂಬ ಚೆನ್ನಾಗಿ ಅನುಭವಿಸ್ತಾ ಇದ್ದೆವು. ಆದರೆ ಈಗ ಇನ್ನೂ ಕಲರ್ಫುಲ್ ಇದೆ, ಯಾಕೆಂದರೆ ಒಳ್ಳೊಳ್ಳೆ ಕಟ್ಟಡಗಳು ಬಂದಿದೆ. ಅದಕ್ಕೆ ಕಾರಣ ಯಾರು ಅಂತ ಹೇಳಿದರೆ ಸುಮಂತ್ ಕುಮಾರ್ ಜೈನ್ ಆ್ಯಂಡ್ ಅವರ ಎಲ್ಲ ಸಮಿತಿ. ಮತ್ತು ಇದು ಎರಡು ವಿಚಾರ ಉಂಟು ವಿದ್ಯಾರ್ಥಿಗಳೇ. ಒಂದು, ಸಂಸ್ಥೆಯನ್ನು ನಾವು ಮಾಡೋದು ಎಷ್ಟು ಕಷ್ಟ ಅಂತ ಹೇಳುವಂಥ ವಿಚಾರ ಒಂದು ಬರ್ತದೆ. ಇನ್ನೊಂದು, ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗೋದು ಎಷ್ಟು ಸುಲಭ ಕಷ್ಟ ಅಂತ ಹೇಳುವಂಥದ್ದು, ಅದು ನಾವು ನಡೆಸೋರಿಗೆ ಮಾತ್ರ ಅದರ ಕಷ್ಟ ಗೊತ್ತಲ್ಲದೆ ಅದನ್ನು ಅನುಭವಿಸೋದು ನಮಗೆ ಎಷ್ಟು ಅಂತ ಗೊತ್ತಿದೆ. ಇದನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಇಲ್ಲೆಲ್ಲ ಕಟ್ಟಡಗಳು ಕಟ್ತಾ ಇದ್ದಾರೆ. ಅದರ ಒಟ್ಟಿಗೆ ಕ್ವಾಲಿಟಿ ಎಜುಕೇಷನ್ ಈಸ್ ನಾಟ್ ದ್ಯಾಟ್ ಈಸಿ. ಟು ಮೇಂಟೈನ್ ದ ಕ್ವಾಲಿಟಿ ಆಫ್ ದ ಎಜುಕೇಷನ್ ಇಟ್ ಈಸ್ ವೆರಿ ಡಿಫಿಕಲ್ಟ್, because I am managing 56 education institutions all over Karnataka. I know the problem and what is the administrative problems, what are the hurdles we come across. ಇದೆಲ್ಲ ನಮಗೆ ಗೊತ್ತಿದೆ. ಅದನ್ನು ಇಟ್ಟುಕೊಂಡು ಮತ್ತೊಂದು ನನ್ನದೊಂದು ಯಾವಾಗಲೂ ಹೇಳಿಕುಂಟು, ಎಲ್ಲರೂ ಸಂಸ್ಥೆಗಳನ್ನು ಹುಟ್ಟುಹಾಕಲಿಕ್ಕೆ ಆಗೋದಿಲ್ಲ. ಸಂಸ್ಥೆ ಹುಟ್ಟುಹಾಕುವಂಥದ್ದು ಕೆಲವರು ಮಾತ್ರ. ಆ ಕೆಲವರಲ್ಲಿ ಒಬ್ಬರು ಶಶಿಧರ್ ಶೆಟ್ಟರ್ ಇದ್ದಾರೆ, ಒಬ್ಬರು ಎಕ್ಸೆಲ್ ಇವರಿದ್ದಾರೆ, ನಮ್ಮ ಸುಮಂತ್ ಕುಮಾರ್ ಇದ್ದಾರೆ, ಮತ್ತು ಇನ್ನೂ ಕೆಲವರಿದ್ದಾರೆ, ಒಂದು ವೀರೇಂದ್ರ ಹೆಗ್ಡೆ ಅವರಿದ್ದಾರೆ. ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ವಿಚಾರದಲ್ಲಿ ಭಾಳಷ್ಟು ಸಮಸ್ಯೆ ಇದೆ. ಅದನ್ನು ಸುಮಂತ್ ಅವರು ಇನ್ನೂ ಅವರ ಯಾರು ಕಾರ್ಯಕ್ಷೇತ್ರದಲ್ಲಿ ಕೆಳಗೆ ಮಾಡ್ತಾ ಇದ್ದಾರೆ, ಅದು ಅವರನ್ನು ಸಕ್ಸಸ್ ಮಾಡಿದರೆ ಎಲ್ಲವೂ ಅವರು ನೆನೆಸಿದ ಕನಸು ನನಸಾಗುವಂಥ ಸಾಧ್ಯತೆ ಜಾಸ್ತಿ. ಸೊ ಹೆಗಡೆಯವರು ಅಥವಾ ಶಶಿಧರ್ ಶೆಟ್ಟರು ಹೇಳಿದರು 10,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೇನೆ ಅಂಥೇಳಿ. ಇಸ್ ಇಟ್ ಎ ಜೋಕ್? ನೋ. ಈಗ ನಿಮ್ಮ ಸುಮಂತ್ ಇವರ ಎಕ್ಸೆಲಲ್ಲಿ ಎಷ್ಟು ಹುಡುಗರಿದ್ದಾರೆ? 2,500 ಸ್ಟೂಡೆಂಟ್ಸನ್ನು ಟು ಮ್ಯಾನೇಜ್ ಆ್ಯಂಡ್ ಮೇಂಟೈನ್, ನಾಟ್ ಎ ಜೋಕ್. ನಿಮ್ಮ ರೂಮನ್ನು ನೀವು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಸರ್, ನಾನು ಬೊಬ್ಬೆ ಹೊಡಿಬೇಕಾ? ಹೌದಾ ಅಲ್ವಾ ಹೇಳಿ? ಸೊ ಇಫ್ ಯು ಕಾಂಟ್ ಮ್ಯಾನೇಜ್ ಯುವರ್ ಸೆಲ್ಫ್, ಹೌ ವಿ ಕ್ಯಾನ್ ಮ್ಯಾನೇಜ್ ಯು ಪೀಪಲ್? ದಟ್ ಈಸ್ ಇಂಪಾರ್ಟೆಂಟ್. ಸೊ ನ್ಯಾಚುರಲಿ ಯು ಹ್ಯಾವ್ ಟು ಕೋಆಪರೇಟ್, ಯು ಹ್ಯಾವ್ ಟು ಗಿವ್ ಸಪೋರ್ಟಿಂಗ್ ಹ್ಯಾಂಡ್. ನಿಮ್ಮ ಏಜ್ ಇಟ್ ಇಸ್ ಎ ಲರ್ನಿಂಗ್ ಏಜ್. ನಾನೊಂದು ಕತೆ ಹೇಳಲಿಕ್ಕುಂಟು.
ನಿಮ್ಮ ವಿದ್ಯಾರ್ಥಿಗಳಿಗೆ. ಇದು ಧಾರ್ಮಿಕ ಸಭೆ. ನಾನು ಇದನ್ನು ಸ್ಟೂಡೆಂಟ್ಸಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ಸಬ್ಜೆಕ್ಟ್ ಬೇರೆ ಮಾಡ್ತಾರೆ, ನಿಮಗೆ ಬೋರ್ ಆಗಬಾರ್ದು ಅಂಥೇಳಿ. ಸಿ ಯು ಕಮ್ ಫಾರ್ ಲರ್ನಿಂಗ್, ಇಸಂಟ್ ಇಟ್? ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಲರ್ನಿಂಗ್? Yes. I know, I'm not testing you. Some people have wrongly spelled. No? Okay, fine. Now, very interesting, I will tell you. You learning in the ಎಲ್ಲ ತೆಗೆದು ಬಿಡಿ, ಏನಾಯಿತು? ಅರ್ನಿಂಗಿಗೆ ಯಾರು ಪೇಮೆಂಟ್ ಮಾಡ್ತಾರೆ? ಪೇರೆಂಟ್ಸಾ? ಅಯ್ಯೋ, ಪೇರೆಂಟ್ಸ್ ಮಾಡಿದ್ರೆ ನಿಮ್ಗೆ ಓದೋದು ಯಾಕೆ ನೀವು? ನೋ, ಇಫ್ ಲರ್ನಿಂಗಿಗೆ ಪೇರೆಂಟ್ಸ್ ಕೊಡ್ತಾರೆ, ಎಲ್ಲ ತೆಗೆದು ಬಿಟ್ಟರೆ ಅರ್ನಿಂಗ್ ಆಗುತ್ತೆ. ಅರ್ನಿಂಗಿಗೆ ಯಾರು ದುಡ್ಡು ಕೊಡೋದು? ನೀವೆಲ್ಲಿ ದುಡಿತೀರಿ ಅಂತ. ನೌ ದ ಇಂಟ್ರೆಸ್ಟಿಂಗ್ ಪಾಯಿಂಟ್, ಚಿಲ್ಡ್ರನ್, ಐ ವಿಲ್ ಟೆಲ್ ಯು. ಇಫ್ ಲರ್ನಿಂಗ್ ಇಸ್ ಗುಡ್, ವಾಟ್ ಈಸ್ ಗುಡ್? ಇಫ್ ಲರ್ನಿಂಗ್ ಇಸ್ ವೀಕ್, ನೌ ಯು ಸೆಲೆಕ್ಟ್ ವಾಟ್ ಯು ವಾಂಟ್. ಇಫ್ ಯು ವಾಂಟ್ ಅರ್ನಿಂಗ್, ಯು ಹ್ಯಾವ್ ಟು ಗಿವ್ ಲಾಟ್ ಆಫ್ ಯುವರ್ ಫೋಕಸ್ ಆನ್ ಎಜುಕೇಷನ್. ಅದಕ್ಕೆ ಪಾಪ ಇವರು ರಾತ್ರಿ ಹಗಲು ಎಕ್ಸೆಲ್ನವರು ನಿಮ್ಮನ್ನು ಹುರಿದುಂಬಿಸೋದು, ಓದಿಸೋದು, ನಿಮ್ಮನ್ನು ಪ್ಲೀಡ್ ಮಾಡೋದು, ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದು. ಬಿಕಾಸ್ ದೇ ಆರ್ ಆನ್ಸರಬಲ್ ಟು ದ ಪೇರೆಂಟ್ಸ್, ನಾಟ್ ಟು ಯು. ದೇ ಆರ್ ಆನ್ಸರಬಲ್ ಟು ದರ್ ಪೇರೆಂಟ್ಸ್. ಅದು ನೆನಪಿಟ್ಕೊಳ್ಬೇಕು. ಸಬ್ಜೆಕ್ಟ್ ಬೇರೆ ಹೋಯಿತು, ಸಾರಿ. ಐ ವಿಲ್ ಕಮ್ ಬ್ಯಾಕ್ ಟು ದಿ ಒರಿಜಿನಲ್. ಇದು ಹಾಗೆ ಇವರು ನಮ್ಮ ಶಶಿಧರ್ ಶೆಟ್ಟರು ಕೂಡ ಭಾಳಷ್ಟು ಉದ್ಯೋಗ. ಇವರು ಬರೋಡ ಗುಜರಾತ್ ಸ್ಟೇಟಲ್ಲಿ ಎಷ್ಟು ಪಾಪ್ಯುಲರ್ ಇದ್ದಾರೆ ಅಂದರೆ ಬಹುಶಃ ಎಲೆಕ್ಷನ್ ಇನ್ನಿದ್ರೆ ನೆಕ್ಸ್ಟ್ MLA ಆಗ್ಬೋದು. ಆದರೆ ಅವರಿಗೆ ಅವರ ಊರಿನ ಮೇಲೆ ಒಲವು ಜಾಸ್ತಿ, ಭಾರಿ ಊರಿನಲ್ಲಿ. ಇವರು ಕಳೆದ ಈ ಕಡೆ ಅವರು ಬಂದ ನಂತರ ವಿಶೇಷ ಏನು ಅಂತ ಹೇಳಿದರೆ, ಅವರು ಯಾವುದೇ ಒಂದು ದೇವಸ್ಥಾನದ ಒಂದು ಸಮಿತಿಯಲ್ಲಿ ಇದ್ದರೆ ಅವರು ಅಧ್ಯಕ್ಷರಾಗಬೇಕು, ಕಾರ್ಯಾಧ್ಯಕ್ಷರಾಗಬೇಕು ಅಂತ ಹೇಳೋ ಪ್ರಶ್ನೆ ಇಲ್ಲ. ಅದು ನನ್ನ ಕರ್ತವ್ಯ, ನಾನು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕು ಅಂತ. ದಾನ ಧರ್ಮ ಅಂತ ಹೇಳುವಂಥದ್ದು ಸುಲಭ ಅಲ್ಲ, ಅದು ಕೊಡುವಂಥದ್ದು ದೊಡ್ಡ ಮನಸ್ಸು ಬೇಕು. ಸೊ ಇದಕ್ಕೆ ಸಹ ದೊಡ್ಡ ಒಂದು ಕೊಡುಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳುವಂಥ ಒಂದು ಮಾಹಿತಿ ಸಿಕ್ಕಿತ್ತು ನಮಗೆ. ಕಡಂಬು ಅವರ ಕುಟುಂಬ ಭಾಳಷ್ಟು ಇದಕ್ಕೆ ಸೇವೆ ಮಾಡಿದ್ದಾರೆ. ಕೊಡಮಣಿತಾಯ ದೈವದ ಒಂದು ಪೂರ್ಣ ಅವರ ಆಶೀರ್ವಾದ ಅವರಿಗಿದೆ. ಯಾವುದೇ ಒಂದು ಕಷ್ಟ ಕಾಲದಲ್ಲಿ ಅವರು ಯಾವತ್ತೂ ಅಮ್ಮ ಅವರನ್ನು ಕೈ ಬಿಟ್ಟಿಲ್ಲ ಅಂತ ಹೇಳುವಂಥ ಒಂದು ವಿಚಾರ ನನ್ನ ಮನಸ್ಸಿಗೆ ಬಂದಿದೆ. ಇದೇ ರೀತಿ ಕ್ಷೇತ್ರದಲ್ಲಿ ಅಣ್ಣಪ್ಪ ಮತ್ತು ಮಂಜುನಾಥ ಅಂತ ಹೇಳುವಂಥ ಒಂದು ಇದು. ಮಂಜುನಾಥ ಸ್ವಾಮಿ ಏನು ಜನರು ಏನು ಹರಕೆ ಹೇಳ್ತಾರೆ, ಆ ಹರಕೆಯನ್ನು ಕಾರ್ಯರೂಪಕ್ಕೆ ತರುವಂಥ ಜವಾಬ್ದಾರಿ ಅಣ್ಣಪ್ಪನಿಗೆ ಅಂತ ಹೇಳುವಂಥ ಒಂದು ವಾಡಿಕೆ. ಸೊ ಯಾರು ಏನೇ ಹೇಳಿಕೆ ಏನೇ ಆಗಲಿ ಅದನ್ನು ಹೇಳಿ ಆಮೇಲೆ ಅದಕ್ಕೆ ಪರಿಹಾರ ಕೊಡುವಂಥದ್ದು ಕ್ಷೇತ್ರಕ್ಕೆ. ಎಷ್ಟೋ ಜನ ಧರ್ಮಸ್ಥಳ ಅಂತ ಹೇಳುವುದೇ ಇಲ್ಲ, ಸ್ಥಳ ಅಂತ ಹೇಳ್ತಾರೆ, ಅಥವಾ ಹೊಳೆಯಿಂದ ಆಚೆ ಇರುವಂಥ ದೇವಸ್ಥಾನ ಅಂತ ಹೇಳುವಂಥ ಒಂದು ವಾಡಿಕೆ. ಇದು ಯಾಕೆ ಯುವಕರಿಗೆ ಹೇಳ್ತಾ ಇದ್ದೇನೆ ಅಂದರೆ, ಇದೆಲ್ಲ ನಿಮ್ಮ ಗಮನಕ್ಕೆ ಬರಬೇಕು. ನಿಮ್ಗಳಿಗೆ ಇನ್ನೂ ಜವಾಬ್ದಾರಿ ಬಿದ್ದಿಲ್ಲ. ಜವಾಬ್ದಾರಿ ಬಿದ್ದಾಗ ಮಾತ್ರ ನೀವು ಮಾನವೀಯ ಮತ್ತು ಮಾನವೀಯ ಮೌಲ್ಯಗಳನ್ನು ನೀವು ಅರ್ಥಕೊಳ್ತೀರಿ. ಆದ್ದರಿಂದ ನಿಮಗೆ ದೇವರು ಒಳ್ಳೇದು ಮಾಡಲಿ. ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನ್ನನ್ನು ಈ ಸಭೆಯನ್ನು ಉದ್ಘಾಟನೆ ಮಾಡಿಸಿದ ಕಡಂಬು ಮತ್ತೆಲ್ಲ ಸಮಿತಿ ಸದಸ್ಯರಿಗೆ, ನನ್ನ ವೇದಿಕೆ ಮೇಲಿರುವ ಎಲ್ಲರನ್ನು ಗುರುತಿಸಿ ನನ್ನ ಮಾತಿಗೆ ವಿರಾಮ ಕೋರ್ತೇನೆ. ಬಂಧುಗಳೇ, ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಹಳ ಮನೋಜ್ಞವಾಗಿ ಸಂದರ್ಭೋಚಿತವಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಸನ್ಮಾನ್ಯ ಶ್ರೀ ಹರ್ಷೇಂದ್ರ ಕುಮಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ಚಪ್ಪಾಳೆಯ ಮೂಲಕ ಅವರಿಗೆ ಅರ್ಪಿಸ್ತಾ ಇದ್ದೇವೆ.
ನಮಗೆಲ್ಲರಿಗೆ ತಿಳಿದ ಹಾಗೆ ದೇವತಾರಾಧನೆಯಿಂದ ಲೋಕ ಸಮೃದ್ಧಿಯನ್ನು ಸಾರುವುದು ಸನಾತನ ಧರ್ಮದ ಸಂಸ್ಕೃತಿ. ಅದುವೇ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇಂತಹ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಯಾರು ಧಾರ್ಮಿಕ ಉಪನ್ಯಾಸವನ್ನು ಮಾಡಬೇಕು ಅಂತ ಚಿಂತಿಸಿದಾಗ ಸಂಘಟಕರು ಯೋಚಿಸಿದಂತಹ ಮೊದಲ ವ್ಯಕ್ತಿ ಪ್ರಖರ ವಾಗ್ಮಿ ಆಗಿರುವಂತಹ ಮಾನ್ಯ ಶ್ರೀಕಾಂತ್ ಶೆಟ್ಟಿ ಅವರು. ವಿಚಾರಶೀಲ ವಾಗ್ಮಿಗಳಾಗಿದ್ದುಕೊಂಡು ಧಾರ್ಮಿಕ ಚಿಂತಕರಾಗಿ, ವಿಮರ್ಶಕರಾಗಿ ಸಮಾಜಕ್ಕೆ ಒಂದಷ್ಟು ಸನಾತನ ಧರ್ಮದ ಹಿರಿಮೆಯ ಗರಿಮೆಯನ್ನು ಸಾರುತ್ತಾ ಬಂದಿರುವವರು. ನಾವೊಮ್ಮೆ ಆನುವಂಶಿಕ ಅಳತೆದಾರರಲ್ಲಿ ಮತ್ತು ಸಭಾಧ್ಯಕ್ಷರಲ್ಲಿ ಕೇಳುವ ಮುಂಚೆ ಯೋಚನೆ ಮಾಡಿದ್ದೆವು, ಒಂದು ವೇಳೆ ಕಾರ್ಯಕ್ರಮ ಉದ್ದಕ್ಕೂ ನಾವು ತುಳುವಿನಲ್ಲಿ ಮಾಡಿದರೂ ಕೂಡ ಮಾನ್ಯ ಶ್ರೀಕಾಂತ್ ಶೆಟ್ಟಿ ಅವರಿಂದ ಕನ್ನಡದಲ್ಲಿ ಉಪನ್ಯಾಸವನ್ನು ಮಾಡಿಸಿ ಸಮಸ್ತ ಎಲ್ಲ ಬಂಧುಗಳಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ಅವರ ಮಾತಿನ ವಿಶೇಷತೆಯನ್ನು ತಿಳಿಸಬೇಕು ಅಂತ ನಾವು ಚಿಂತಿಸಿದ್ದೆವು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರುವಂತಹ ಕಾರ್ಕಳದ ಪ್ರಖರ ವಾಗ್ಮಿ ಮಾನ್ಯ ಶ್ರೀಕಾಂತ್ ಶೆಟ್ಟಿ ಅವರು ಉಪನ್ಯಾಸವನ್ನು ನೀಡಬೇಕು ಅಂತ ಅವರಲ್ಲಿ ಗೌರವಪೂರ್ವಕವಾದಂತಹ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಾಗರ್ತ ವ್ಯೋಸಂಪ್ರೋಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಈ ಭಾಗದ ಅರಸರು, ತಿಮ್ಮರಸರು, ಡಾಕ್ಟರ್ ಪದ್ಮಪ್ರಸಾದ್ ಹಜಿಲ್ರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀಯುತ ಹರ್ಷೇಂದ್ರ ಹೆಗಡೆಯವರು ಸೇರಿದ ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ನಾನೊಂದು 4 ದಿನದ ಹಿಂದೆ ಯಾವುದೋ ವೇದಿಕೆಯಲ್ಲಿ ಹೇಳಿದ್ದೆ, ನಾವು ಹೊರಗಡೆ ಎಲ್ಲ ತುಳು ಮಾತಾಡ್ತೀವಿ, ಮೈಕದ ಮುಂದೆ ನಿಂತ ತಕ್ಷಣ ನಾವೆಲ್ಲ ಕನ್ನಡದಲ್ಲಿ ಭಾಷಣ ಮಾಡ್ತೇವೆ ಅಂತ. ಹಾಗಾಗಿ ನನ್ನ ಮಾತೃಭಾಷೆ ತುಳು ಆದ ಕಾರಣ ಒಂದು 5-10 ನಿಮಿಷ ತುಳುವಲ್ಲಿ ಮಾತನಾಡಿ ಆ ನಂತರ ನಾನು ಕನ್ನಡದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುವನಿದ್ದೇನೆ. ನಮ್ಮನ ಮುರುಡೇಶ್ವರದ ದೇವಸ್ಥಾನಗೂ ಒಂದು ಮಸ್ತ್ ವರ್ಷೊಡ್ದುಂಬು ಅದಕ್ಕೆ ಶ್ರೀಧರ ಸ್ವಾಮಿಲು ಜೀವಂತ ಉಳ್ಳೇರು, ಆರು ಸಮಾಧಿ ಆದಜರು ಆರು ಆ ಕ್ಷೇತ್ರಗೂ ಬತ್ತೆರಿಗೆ 6 ಕ್ಷೇತ್ರಕ್ಕೂ ಬರ್ಪುನಂಚಿತ್ನ ಪಡ್ತರು. ಮುರುಡೇಶ್ವರದ ದೇವಸ್ಥಾನ ಇತ್ತೈತಿನಾಥ ಪೊರ್ಲಿಜ್ಜಿ ಒಂಜಿ ಎಲ್ಲೇ ಒಂಜಿ ಇನಿ ಬೂರುಂಡ ಎಲ್ಲೇ ಬೂರುಂಡ ಬನ್ಪುನಂಚಿತ್ನ ಸ್ಥಿತಿ ಇಟ್ಟಿತ್ತನಿಗೆ ಊರ್ದಗಲು ಮಾತ ಸೇರಿದು ಶ್ರೀಧರ ಸ್ವಾಮಿಲೆಡಬೋದು ಕೇಂಡರಿಗೆ ಸ್ವಾಮಿಲ ಎಂಕಲ್ನ ಊರದ ದೇವಸ್ಥಾನ ಬಾರಿ ಬಂಗೊಡುಂಡು ಒಂದೇ ಕೊಂಚ ಜೀರ್ಣೋದ್ಧಾರದ ಭಾಗ್ಯ ಯಾಪ ಬರ್ಪುಂಡು ಎಂಕುಲುದಾಲನೆಕ್ಕೆ ಕೈ ಪಾಡೋಲಿಯ ಆಯ್ಕೆ ಬಂಡರಿಗೆ ನಿಗುಲು ಕೈ ಕಾರಿ ಏನ ಪಾಡ್ಯಾರಡಲ್ಲ ಒಂದು ಸರಿಯಾಪುಜಿದೆ ಆಯ್ಕೆ ಅಂಡ ಒಂದೇನು ಜೀರ್ಣೋದ್ಧಾರ ಮಲ್ಪಡು ಪಂದಿಪ್ಪುನಂಚಿತ್ನ ವ್ಯಕ್ತಿ ಇತ್ತೆ ಪುಟದೆ ಒಂಜಿ 7 ವರ್ಷದ ಬಾಲೆ ನಾನೊಂಜಿ 30-35 ವರ್ಷ ಆಯ್ಬಕ್ಕ ಈ ಜಾಗಕ್ಕೆ ಬರ್ರಲ್ಲೇ ಆ ಜೀರ್ಣೋದ್ಧಾರ ಮಲ್ಪೆ ಅದ ಮುಟ್ಟ ನಿಗಲು ಕಾಪಾಡಾಪುಡು ಪನ್ಪುನಂಚಿತ್ನ ಪಾತೆರ ಬಂತೆರಿಗೆ ಇನ್ನು ಬೆಳ್ತಂಗಡಿದ ಭಾಗೋಡು ಅನೇಕ ದೇವಸ್ಥಾನಗಳು ಒಂಜಿ ಜೀರ್ಣೋದ್ಧಾರದ ಕೆಲಸ ಶ್ರೀ ಕ್ಷೇತ್ರ ಧರ್ಮಸ್ಥಳದ ನೇತೃತ್ವಡು ಇಡೀ ರಾಜ್ಯಾದ್ಯಂತ ಒಂದುಂಡು. ಅಂಚನೆ ನಮ್ಮನ ಬರೋಡ ಶಶಿಯಣ್ಣನ ನೇತೃತ್ವಡು ಬಹುಶಃ ಯಾನೇ ಒಂಜಿ ಮುಜಿನಾಲ್ ಕಾರ್ಯಕ್ರಮ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷ ಅದು ಆ ಮಾತ ದೇವಸ್ಥಾನದ ಬೇಲೆಯಲ್ಲಿ ಮತ್ತು ಭಾರಿ ಪೊರ್ಲುಡು ಮಲ್ತೊಂದುಲ್ಲೇರು. ಬಹುಶಃ ಒಂದು ಆರ್ನ ಪುಣ್ಯತ್ ಆರ್ನಂಚಿತ್ನ ಒಂಜಿ ದಾನಿ ಬೊಕ್ಕ ಒಂಜಿ ಸಹೃದಯಿ ಧಾರ್ಮಿಕ ವ್ಯಕ್ತಿನ ಪಡೆಯಿನಂಚಿತ್ನ ನಮ್ಮನ ಈ ಭಾಗದ ಜನಕುಲ್ನ ಪುಣ್ಯ ಅಂದು ನಾನು ಪರಿಭಾವಿಸುವೆ. ನಮ್ಮ ಆರಮಲ ಬೆಟ್ಟದ ಇತಿಹಾಸದ ಬಗ್ಗೆ ಬಾರಿ ಪೊರ್ಲುಡು ನಿರೂಪಕರು ಬಂಡಿರು. ನಮ್ಮ ತುಳುನಾಡು ಬಣ್ಣದ ಅಂಡ ಒಂಜಿ ಬಾರದ ಕೊಡಿ ಇರೆ ಅಂದು ಎನ್ನಲೆ ಐಟ್ ಜೈನ ಸಮಾಜದ ಬಂಧುಲು ಮಲ್ದಿನಂಚಿದ್ನ ಒಂಜಿ ಪೊರ್ಲುದ ಒಂಜಿ ನಮ್ಮ ಒಂಜಿ ಲಾಯ್ಕದ ಒಂದು ಚಟ್ನಿ ಮಲ್ಪೇರು ಬೆಲ್ಲ ಬಕ್ಕ ಒಂದು ಮತ ಪಾಡ್ದು ಬಾರಿ ಪೊರ್ಲುದ ಒಂದು ಚಟ್ನಿ ಅವು ಉಂಡು ಒಂಜಿ ಬರಿಟ್ಟು ನನ್ನೊಂಜಿ ಬರಿಟ್ಟು ಬಟನಗುಲು ಮಲ್ದಿನಂಚಿದ್ನ ಲಾಯ್ಕದ ಒಂಜಿ ಪುಲಿ ಕೊದ್ದಿಲುಂಡು ಇಂಜಡಿ ಎಂಗುಲು ಮಾದ ಶಟ್ರನಗುಲು ಎಂಗುಲು ಮಾದ ಕೋರಿ ರೊಟ್ಟಿ ನಮನೊಂಜಿ ಬರಿಟ್ಟುಂಡು. ಅಂಚನೆ ಮಾತಾ ಜಾತಿ ಜನಾಂಗದಲ್ಲಿ ಒಂಜಾತ ಐಟಮ್ಲುಲ್ಲ
ಅಂಡ ಒಂದೇನು ಮಾತ ಮುರೆಕ್ ತಿನ್ನಂದಾಂಡ ನಮಕ್ ಎರಗಲು ಒಂದೇನು ಬೊವೆಲ್ಲ ಮುಟ್ರೆ ಅವಂದು ತಿನ್ರೆ ಅವಂತೆ ಅಂಚಾದ ಆ ಸಾಂಸ್ಕೃತಿಕವಾಯಿನಂಚಿನ ಅನನ್ಯತೆಯನ್ನು ಒರಿತೊಂಡ ಮಾತ್ರ ನಮ್ಮನ ಧಾರ್ಮಿಕ ವ್ಯವಸ್ಥೆ ಒರಿಯರ ಸಾಧ್ಯ. ಇനി ನಮ್ಮ ಮಾತ ದೈವಸ್ಥಾನಡು ದೇವಸ್ಥಾನಲೆಡ್ತು ಒಂದಿಲ್ಲ ಒಂಜಿ ರೀತಿ ಸಾಂಸ್ಕೃತಿಕವಾದ ಐತ ಮೂಲ ಆಶಯಗೂ ಒಂಜಿ ಧಕ್ಯಾಪನಂಚಿನ ಕೆಲಸಲು ಅಲ್ಪ ಅಲ್ಪ ನಡತೊಂದಿಲ್ಲ. ಒಂದೇ ನಾನು ದಾಯ ಬನ್ನೊಂದಿಲ್ಲ ಕೇಳಿದಾಂಡ ದೈವಾಲಯಡು ಎಂಕುಲು ದೈವದ ಎದುರು ಉಂದಿಗೂಡ್ಲ ಸುರೂಕು ದೈವ ಕೇಂದ್ರದ ಅದ ಕೇಳಿದಾಂಡ ವಿಷಾಮೃತ ಕೇಂದ್ರ ಬಗ್ಗೆ ಕೇಂಡು ಎಂಚ ಪೂರ್ವಬೋದು ಅಪೂರ್ವಬೋದು ಪೂರ್ವವ ಪರತ್ತಿನದಾಲ ನುಗಿತರ ಪೊಸತ್ತಿನದಾಲ ತೋಡಿಯಾರ ಬಂದು ದೈವಲು ಕೇನುವ ದಾಯಿ ಕೇಳಿದಾಂಡ ಪರ ಕಟ್ಟಕದಾಲ ವ್ಯತ್ಯಾಸ ಬೈದಿನ ಇನಿಕಲ ಕ್ಷೇತ್ರಡು ಧರ್ಮಸ್ಥಳಡು ಹಲವು ಮೆಂಟಬಡು ಉಂದಿನ ಚಿತ್ರ ಪಡ್ತರು ದೈವದ ಎದುರು ಏತು ಪಾತಿರಡು ದೈವಗೆ ಏತು ಪಾತಿರಡು ಹೆಗ್ಗಡ್ರಿಗೆ ಏತು ಪಾತಿರಡು ಆ ಕಾಲಡು ನಿರ್ಣಯ ಆತನೆ ಇನಿ ಮುಟ್ಟಲ ಇಟ್ಟು ಒಂಜಿ ಪಾತಿರ ಹೆಚ್ಚು ಕಮ್ಮಿ ಆತಜಿ ದಾಯಿ ಕೇಳಿದಾಂಡ ಅವು ಸಂಸ್ಕೃತಿ ನಮನ ದೈವದ ಕೊಡಿಯ ಇಟ್ಟಲ್ಲ ಅಂಚನೆ ಆ ಕಟ್ಟಲೆಗೆ ವ್ಯತ್ಯಾಸ ಆನಂದ ಸಂಸ್ಕೃತಿ ಒಂಜಿ ಆತ ಬದಲಾವಣೆ ಲಾಪ ಎಲ್ಲದ ದಿನಕ್ಕೂ ಇನಿ ಎಂಚ ಎಗಡ ಪನೊಂದಿಲ್ಲ ನಮಗೆ ದೈವಲು ತೂಯಿನಲ್ಪ ತೋಜುವ ನೆನೆತಿನಲ್ಪ ನಿಜಾಪ ಪನ್ಯ ಕಾರ್ಯಗೂ ಸಾರಥ್ಯ ಅವನಿಲ್ಲ. ಇನಿ ಒಂಜಿ ಎತ್ತರದ ಪ್ರದೇಶಡು ಕುಲದು ದೂರಗು ತೂಪುನಂಚಿದ್ನ ಅರೆಮಲ ಬೆಟ್ಟದ ಮಾಯಗಾರ್ಯ ಧರ್ಮ ದೈವ ಕೊಡಮಂದಾಯೆ ಆಯನ ರಾಜನ್ ದೈವ ರಾಜಪುಂಜನ್ ದೈವ ಅನ್ಮನ್ಪೇರಿ ರಾಜ್ಯ ಕಾಪನಂಚಿದ್ನ ಅರಸು ದೈವ ಪುನಂಚಿದ್ನ ಪುರಾಪುನ ಪಡೆದೊಂದು ಇಡೀ ತುಳುನಾಡಿ ಏತು ಗ್ರಾಮಲನ್ನ ಆತು ಗ್ರಾಮದ ಕಲಟು ರಾಜನ್ ದೈವ ಗ್ರಾಮದ ಒವೇನ್ಯ ಎತ್ತನಂದಾಂಡಲ ತೀರ್ಮಾನ ಅವಡಂದಾಂಡ ಕೊಡಮಂದಾಯನ ಕೊಡಿ ಎಡಿಕೆ ಬರೋಡು ಅಂಚಿತನ ಒಂಜಿ ದೈವ. ಇನಿ ಮಹಾಕುಂಭಾಭಿಷೇಕ ಕುಂಭಮೇಳ ನಡತೊಂದುಂಡು ನಮ್ಮ ಮಾತ ಉತ್ತರ ಗಂಗೆಡು ನಡತೊಂದುಂಡು ಪ್ರಯಾಗ ಆಂಡ ಪಾಡ್ದನಡೆ ಐತ ಉಲ್ಲೇಖ ಉಂಡಜ್ಜೆ ಗೊತ್ತು ದಯಕೆ ಎಂದಾಂಡ ನಮ್ಮ ಒಂಜಿ ಮಕ್ಕೆ ಜಾತ್ರೆ ಮೀಯರ ಒಬ್ಬ ಉಪ್ಪಿನಂಗಡಿ ಅವಳೊಂಜಿ ಕುಂಭಮೇಳಗೆ ಸರಿಸಮಾನವಾಯಿನ ಆಚರಣೆವು ನಮ್ಮ ಒಂಜಿ ಆಸ್ಟ್ರಲ್ ವರ್ಲ್ಡ್ ಒಂಜಿ ಸೂಕ್ಷ್ಮ ಜಗತ್ತು ನಮ್ಮನ ಸುತ್ತ ಉಂಡುಗೆ ಮಕ್ಕೆ ಜಾತ್ರೆದ ಬಗ್ಗೆ ಪಾಡ್ದನಡು ಉಲ್ಲೇಖ ಬರ್ಪುಂಡು ಸುರುತಾನಿ ಋಷಿಮುನಿಕುಲ್ ನಗುಲು ದೇವಗಂಧರ್ವೇರು ಮತ ಬತ್ತದ ಮೀ ಪೇರಿಗೆ ನಡು ಮಕ್ಕೇಕ್ ನಮ್ಮ ಮಾತ ಜನಕುಲು ಬೋದು ಮೀ ಅಂದಾಂಡ ಕಡೆ ಮಕ್ಕೇಕ್ ಬೂತಲು ಗಂಡಗನಕುಲು ಮಾತ ಮೀಪ ಆನಿ ಅನಗ ಕೆಲವು ಮಾತ ದೈವಲು ಮಾತ ಬೆರಿ ಬತ್ತೊಂದು ಬಡಕಾಯಿ ಗಂಗೆ ಹಿಡಿದು ಬೈದ ಪನ್ಪುನ ಚಿತ್ತ ಪಾತಿರಡು ತಿಕ್ಕುವ ಅಂಚಣ್ಣ ನಮನ ಊರ್ದಗುಲು ಏರ್ಲ ಬಡಕಾಯಿ ಗಂಗೆ ಉತ್ತರದ ಗಂಗೆ ಕಾಶಿಗೆ ಪೋತೆರ ಹೆಂಗೊತ್ತು ಜಿ ಆಂಡ ಈ ದೈವದ ಕೊಡಮಣಿ ತಾಯನ ಪಾಡ್ದನುಡು ಈ ದೈವ ಬಲ್ಪಡ್ದು ಬೈದಿನ ಪನ್ಪುನೈಕ್ ಬಾರಿ ಪೊರ್ಲುಡು ಆ ಪಾಡ್ದನಲ್ಲಿಡು ಮಾತ ನಮಗೆ ಉಲ್ಲೇಖ ತಿಕ್ಕೊಂಡು ಬಡಕಾಯಿ ಗಂಗೆಡು ದೇವೆರಡಪ್ಪ ದೇವ ಬಲಿ ದೈವಲಡಪ್ಪ ದೈವ ಬಲಿ ಉಲಯಂಗನುಡು ದೈವ ಬಲಿ ದೇವರ ಬಲಿ ಪಿದಯಂಗನುಡು ದೈವ ಬಲಿ ಕರಿತೊಂದು ಪುನಂಚಿನ ಒಂಜಿ ಪೊಸಭೂತನ ತೀಯರು ಕುಂಜನಾಳ್ವೇರಿ ಆ ಇಂಚಿತನ ಒಂಜಿ ದೈವ ಎನ್ನ ರಾಜ್ಯಡು ದಾಂತೆ ಪೋಣ ಅಂದು ಕನ್ನಡ ಕೆಲಸ ಬುಡ್ನಗ ಆರ್ನ ಬೆರಿ ಬತ್ತೊಂದು ಕೊಡಮನಿ ಬರಿಕೆಗೆ ದೈವ ಬರ್ಪುಂಡು ಗುಂಡೀರು ಕೊಡಂಗೆ ಕುವೇಜಾಲ ಬರಿಕೆ ದೇವಜಾಲ ಬರಿಕೆ ಅಂಗಾರ ಕರಿಯ ಬಜಿಲಗಲ್ಲು ಗಡತದೆ ಕೊಡಮಣಿ ಬರಿಕೆಗೆ ದೈವ ಬತ್ತನಿಗೆ ಅಂಚಿತಿನ ದೈವನು ಕೊಡಮಣಿ ಬರಿಕೆಡೆ ಕುಂಜನಾಳ್ವೇರಿ ನಂಬುದ ಆರಾಧನೆ ಮಲ್ತೊಂದು ಬತ್ತೇರಿ ಆರ್ನ ಜಪತ್ತ ದೈವ. ಇನಿ ನಾವು ವೈದಿಕ ಸಂಸ್ಕೃತಿ ಅನೇಕ ಋಷಿಮುನಿಕಲ್ನ ಪುದರ್ನಿಗಳು ಪಂಡ್ರೆ ಅವು ಭಾರಧ್ವಜರಿತ್ತೇರಿ ಅದನ್ನಾಂಡ ಅಗಸ್ತ್ಯರಿತ್ತೇರಿ ವಾಲ್ಮೀಕಿ ಪರೆಯವು ಬೇದೆ ಬೇದ ಋಷಿಮುನಿಕಲ್ನ ಪುದರ್ನಿಗಳು ಪಂಡ್ರೆ ಅವು ಆಂಡ ಎನ್ನ ತುಳುನಾಡು ಎಂಕ್ ಕುಂಜನಾಳ್ವೇರಿ ಒಂದೇ ಸುಬ್ಬಬಂಡ್ರಿಯಾಲು ಒಂದೇ ಎಂಕಲ್ನ ಕೋಚ ವೈದ್ಯರು ಒಂದೇ ನಮ್ಮನ ಬಿರ್ಮಣ ವೈದ್ಯರು ಒಂದೇ ದೈವಲಿನ ಕೊನೊಂದನಾಟ ನೆಂಚಿದ್ನ ತಿಮ್ಮತ್ತಿ ಕರಿವಾಲರು ಮೊಗಲು ಮಾತ ಋಷಿ ಸದೃಶ್ಯರು ನಮನ ಸಂಸ್ಕೃತಿಗೆ ಏರು ಋಷಿಕುಲಿಗೆ ಏಣದಾಂಡ ಇಂಚಿತ್ನ ದೈವಲಿನ ನಾಟಾದ ಇನಿಕಾನಗ ಈತೊಂಜಿ ಕಲೆಕಾರ್ಣಿಕ ಮೇಲೆ ಪವನ ಚಿತ್ನ ಕ್ಷೇತ್ರ ನಿರ್ಮಾಣ ಮಲ್ದಿನ ಗುರು ನಮನ ಪೂರ್ವಿಕರು ಒಂದು ಸಾಧಾರಣದ ಸಾಧನೆ ಲತ್ತು ಅರಸು ಕುಂಜನಾಳ್ವೇರ ದೈವಕನ ತೆರಂದಾಂಡ ಆ ದೈವ ಕುಂಜನಾಳ್ವೆರ ಇರ್ನ ಕೊಡಮನಿ ಬರ್ಕೆದ ಪುರಪುನು ಪನೊಂದು 4 ರಾಜ್ಯ ದಿಕ್ಕದೇಶುಡಿಯಾನ ಪ್ರಬಲಾಪೆ ಅಂದು ಜತ್ತು ಬಿದಡಿಗೆ ಜಂತ್ರಮಲತ ವಾಕ್ಯರಿಗೆ ಜೊತೆಗೆ ಮಾಯುಡು ಮರಿಯಾದ ಜೋಗದ ಪಿಲಿಯಾದಲ್ಪ ಆ ಗರ್ಜನೆ ಮಲ್ಪುನ ಚಿತ್ನ ಪೊಡ್ತರು ಊರ್ದಗುಲು ಸೇರಿಯರು ಸಾರಿ ಪಾಡ್ದು ತೀಯರು ಅರಸು ಕುಂಜನಾಳ್ವೇರ್ನ ದೈವ ಬೈದನಂದು ಗೊತ್ತಾಂಡಿ ದೈವಗು ನನ್ನ ನೆಲವಲ್ಪ ಅಂದಕ್ಕೆ ಎನ್ನಗ ಅಲ್ಪ ಪತ್ತಾಯಿ ಪನೆ ಪಾರಾಯಿಂಚಿತ್ನ 6 ಗಡಿತಾರೈ ಒಂಜಿ ಪೋದು ಬೂರ್ನಿ ಪೆರಿಂಜ ಬಡ್ಡ್ಯಾರ ಬುಟ್ಟದ ಮಣ್ಣಿಗೆ ಬೊಕೊಂಜಿ ಬತ್ತದ ಬೂರ್ನಿ ನಮನ ಈ ಮಣ್ಣಿಗೆ ಅಂಚಾದ ಒಂದು ರಡ್ಡು ಕಡೆಡ್ಲ ಆ ಗಡಿತಾರ ಐಡು ಗಿಡ ಕೊಡ್ಡೆ ಅದನಂಚಿತ್ನ ಸತ್ಯ ಎತ್ತಿನಂದಾಂಡವು ಧರ್ಮದೈವ ಕೊಡಮಂದಾಯಿ ಆ ದೈವ ಅಲ್ಪ ಬಾರಿ ಪೊರ್ಲುಡು ನಮ್ಮ ಕೈತ ಉಲ್ಲೇಖಲು ತಿಕ್ಕುವ ಮೂಡಾಯಿ ಪೆರಿಂಜ ಮೂಡಾಯಿ ಅರಮಲ ಬೊಟ್ಟ ಪಡ್ಡಾಯಿ ಪೆರಿಂಜ ಅಂಚನೆ ಬಡಕಾಯಿಡು ದೈಪಾಲ ಬೊಟ್ಟ ತೆನ್ಕಾಯಿಡು ತಂದಲಾಯ ಬೊಟ್ಟ ಈ 4 ಜಾಗಲೆಡೆ ಎತ್ತರದ ಜಾಗಡು ಕುಲ್ಲುದು ಅಧಿಕಾರ ಮಲ್ಪುನಂಚಿದ್ನ ಧರ್ಮದೈವ ಕೊಡಮಂದಾಯಿ
ಆ ಕೊಡಮಂದಾಯ ಪನ್ಪುನಂಚಿನ ದೈವದ ವಿಶೇಷದಾದ ಕೇಣಂದಾಂಡ ನಮಕ್ ದೇವೆರ್ಲಾಯ ದೈವಲಾಯ ದಾಯ ಕೇಣಂದಾಂಡ ಇನಿ ನಮ್ಮ ತೂವೊಂದುಲ್ಲ ಆ ದೈವಗೂ ದುಂಬುದ ಕಾಲೋಡು ಮಾತ ಕೊಡಿಮರತ ಮುದೆಲೆಡು ಸುರು ಕಾನಗೊಂಜಿ ದೇವಬಲಿ ತಂತ್ರದೂಕರಂಡು ಎಂಚ ದೇವರಿಗೆ ನಮ್ಮ ಅಟ್ಟ ಕಟ್ಟದು ಅಟ್ಟ ಪ್ರಭಾವಳಿದ ಬಲಿಯಾಪುಣ ಅಂಚನೆ ತುಳುನಾಡು ದೈವಾರಾಧನದ ಕೊಡಿಯಿಟ್ಟು ಕೊಡಮಣಿತಾಯಿಗೆ ಮಾತ್ರ ತುಂಬಿತ್ತೀನಿ ಹೋಗಿ ಹೆಣ್ಣ ಬಲಿ ತುಂಕುದು ದೇವರ್ಲಕ್ಕನೆ ಬಲಿ ಪಾಡಿನಂಚಿನ ಕ್ರಮ ತುಳುನಾಡು ಕೊಡಮಂದಾಯಗುತ್ತೀನಿ ಪತ್ತರ ಪಿಲಿ ತುಂಬರ ಬಲಿ ಗೆಂದಾಡ್ಯಾನ ಬಾಲಚಾವಲ ಕೊಂಬಗಡ್ಸಲೆ ಸಕನಂದ ಬೆಡಿ ಸರ್ವ ಬಿಡ್ದಿಡು ತುಳುನಾಡದ ನಾಲ್ಗಂಗೆಲ್ನ ತನಮದ್ಯುಡು ಮಾಯಮೆರಪ ಒಂದು ಬೈದನಂಚಿದ್ದ ಸತ್ಯ ಧರ್ಮ ದೈವ ಕೊಡಮಂದಾಯ ಏತುಮಲ್ಲ ಕಾರಣಿಕದ ದೈವ ಕೇಣಂದಾಂಡ ಈ ಮಣ್ಣುಡು ಮತ ಇಕ್ಕೇರಿದ ಅರಸುಲ್ನಗುಲು ಆಡಳಿತ ಮಲ್ದರಿಗೆ ಇಕ್ಕೇರಿ ಕೆಳದಿ ಅರಸೆರ್ನ ಕಾಲುಡು ಬಾರಿ ಶಕ್ತಿಶಾಲಿ ಅರಸೇರಿ ಕೇಣಂದಾಂಡ ಶಿವಪ್ಪ ನಾಯಕೆ ಅರಸು ಏರಿ ಕೇಣಂದಾಂಡ ಶಿವಪ್ಪ ನಾಯಕೆ ದೈವ ಏರಿ ಕೇಣಂದಾಂಡ ಒರಿ ಕೊಡಮಂದಾಯೇ ಬನ್ಪುನಂಚಿದ್ನ ಪುರಾಪಿತ್ತಿನಂಚಿದ್ನ ಧರ್ಮದೈವ ಕೊಡಮಂದಾಯ ಅಂಚಿತ್ನ ಕೊಡಮಂದಾಯೆ ಅವಳ ವಿಶೇಷವಾದ ಜೈನ ಸಮಾಜ ಬಾರಿ ಒಂಜಿ ಪೊರ್ಲುಡು ಮಾತ ಇನಿಕಲ ತುಣುಂದಾಂಡ ಎತೋ ಅರಮನೆದ ಚಾವಡಿಡು ಆ ಪಟ್ಟನು ಕಟ್ಟುನಂಚಿದ್ನ ಅಧಿಕಾರ ಗಡಿ ಪ್ರಧಾನ ಮಲ್ಪುನಂಚಿದ್ನ ಅಧಿಕಾರನು ಕೊಡಮಂದಾಯ ಪಡೆತೊಂದು ಬೈದೆ ಸತ್ಯ ನಿರಲದ ನಿತ್ಯ ಮದಿಮಾಯರು ಬಂದು ಇನಿ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲೆರ ಅಂಡ ಎಲ್ಲದ ದಿನ ಆರ್ನ ಪುರಾಪು ತಿಮ್ಮರಸರು ಅದನ್ನ ಅಂಚಿಡು ಬಂಗಾರ ಸೇರ್ನಗುಲು ಅಜಿಲಾರ ಸೇರ್ನಗುಲು ಸಾಮಂತರ ಸೇರ್ನಗುಲು ಅಗಲ್ನ ಇಡೀ ಪರಂಪರೆದ ಪುದರಣದಿ ಇದು ಈರು ಮೂಲು ನಿಮಿತ್ತ ಮಾತ್ರ ಆಂಡ ಈರ್ನ ಪಿರವಡಿತದ ಇಡೀ ಗ್ರಾಮದ ಆಡಳಿತ ಮಲ್ಪುನ ಯಾನು ಬನ್ಪುನಂಚಿದ್ನ ಬಲು ಭಾಷೆನು ಕೊರ್ಪುನಂಚಿದ್ನ ಧರ್ಮದೈವ ಕೊಡಮಂದಾಯ ಅಂಚಿದ್ನ ಒಂಜಿ ಪರಮ ಪವಿತ್ರವಾಯಿನಂಚಿದ್ನ ದೈವ ಸಾನ್ನಿಧ್ಯ ಬಾರಿ ಎಂಗಲ್ನ ಸ್ವಾತಂತ್ರ್ಯದ ಹೋರಾಟ ಒಲ್ಪ ಸುರಾಟದ ಕೇಂದ್ರ 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ನಮ್ಮ ಪನ್ಪ ಆಂಡ ಆ ಮಂಗಲ್ ಪಾಂಡೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇಂಚಿಡು ನಾನಾ ಸಾಹೇಬ್ ಪೇಶ್ವೆ ಮುಗುಲು ಮಾತ ಸೇರಿದು 1757 ಆ ಸ್ವಾತಂತ್ರ್ಯದ ಹೋರಾಟ ಮಲ್ಪಟ್ಟ ದುಂಬು 1734 ಈ ತುಳುನಾಡು ಬ್ರಿಟಿಷರ್ನ ವಿರುದ್ಧ ಒಂಜಿ ಬಾರಿ ಮಲ್ಲ ಒಂಜಿ ಸಶಸ್ತ್ರ ಕ್ರಾಂತಿ ಕೈಟ್ ಆಯುಧ ಬತ್ತೊಂದು ಬ್ರಿಟಿಷರ್ನ ತುಳುನಾಡು ಪಿದಾಯಿಪಾಡಿನ ಹೋರಾಟ ನಡುತ್ತನೆ ಅವು ಕೆದಂಬಾಡಿ ದತ್ತಪ್ಪ ಕೆದಂಬಾಡಿ ರಾಮಣ್ಣ ಗೌಡೇರಿಪ್ಪರ ಯಾವು ನನಲ ಮಸ್ತ್ ಜನತ್ತೇರಿ ಅಗಲು ಪೋದು ನಂದಾರಿಗೂ ಬೋಪೇರಿಗೆ ನಂದಾರ ದರಸುಲು ಬಂಡರಿಗೆ ನಿಗಲಿಗೆ ಎಂಕುಲು ಬೆಂಬಲ ಕೊರ ಪಂಡರಿಗೆ ಧರ್ಮಸ್ಥಳದ ಆ ಕಾಲದ ಕುಮಾರ ಹೆಗ್ಗಡೆಲ್ಲ ಒಂಜಿ ಪೆರ್ಗಡೆಲ್ಲ ಒಂಜಿ ತೋಪು ಒಂಜಿ ಕೆನಾನ್ ಅವೆಲ್ಲ ಕೊರ್ದು ಕಡಬಿಡ್ತೀರಿಗೆ ಆ ಕಾಲಡು ಅಗಲಿಗೆ ಬೆಂಬಲವಾದ ಕೊರಿಯರಿಗೆ ಅಂಚಿದನ ತುಳುನಾಡದ ಸುರೂತ ಸ್ವಾತಂತ್ರ್ಯದ ಹೋರಾಟ ನಡುತ್ತೀನಿ ಆ ಸ್ವಾತಂತ್ರ್ಯದ ಹೋರಾಟ ನಡೆದು ನಂದಾರದ ಅರಮನೆ ತಪ್ಪಿದೇಡು ಇಡೀ ಕ್ರಾಂತಿಕಾರಿಗಳು ಮಾತ ಕೈದು ಕೈಯಾದ ಕುಲುದೇರಿ ಆ ಪೊಡ್ತರು ಬಂಡರಿಗೆ ಬಾರಿ ಮಲ್ಲ ಬೇಲೆಗೆ ಜೌದ ಕೊಡಮಂದಾಡ ಒಂಜಿ ಅನುಗ್ರಹ ದೇತ ನೋಡು ನಂದಾರದ ಆ ಅರಮನೆ ತಪ್ಪಿದ ಕೊಡಮಣಿತಾಯಿಗೆ ನೇಮ ಮಲ್ತದೆ ಆ ದೈವಡ ನುಡಿನಿ ಕೇಂಡರಿಗೆ ಇನಿ ಪರಂಗಿನಗುಲು ನಮ್ಮನ ಊರನ್ನು ಲೂಟದು ಮುಗುದಿನೊಂದುಲ್ಲೇರಿ ಅಂಚಾದ ಅಗಲ ವಿರುದ್ಧ ಒಂಜಿ ಹೋರಾಟ ಮಲ್ದ ಈ ಮಣ್ಣದ ಮತ ರೈತಾಪಿ ವರ್ಗದಗುಲ್ನೆಗೆ ಸೇರೊಂದೇರಿ ಎಂಚೆಂಕಿಲೆಗೆ ಜತ್ತಿನ ಕಾರ್ಯಜಯ ಆದ ಬರುವ ಅಂದಕ್ಕೆ ಎನ್ನಗ ಕೊಡಮಂದಾಯಿ ಆ ಕಾಲಡು ನುಡಿ ಕೊಡ್ತೆಗೆ ಈ ಕಾರ್ಯನಿಗುಲು ಜೈದಿನೇಟು ನಿಗುಲಿನ ಗೆಂದವೆ ಆಂಡ ನಿಗಲಿಗೆ ತಿಕ್ಕುನಂಚಿದ್ನ ಜಯ ಅವು ಏತು ದಿನ ತಂದಿ ಆನ ಪನ ಎಂದು ಬಂಡರಿಗೆ ಆಂಡ ಕೊಡಮಂದಾಯನ ಅನುಗ್ರಹ ಹೊಟ್ಟು ಆನಿಗ ಆನಗ ಬ್ರಿಟಿಷರ್ನ ಯೂನಿಯನ್ ಜಾಕನ್ನು ತಿರ್ತು ಜಬಡಾದು ಬಾವುಟ ಗುಡ್ಡದ ಮಿತ್ತಡು ನಮನ ಆ ತುಳುನಾಡದ ಬಾವುಟನು ರಾಪಾಯರು 13 ದಿನತ್ತ ಕಾಲ ಬ್ರಿಟಿಷರಿನ ಮೂಲು ಕಾರದಿವರ ಬುಡಂದೆ ಇಡೀ ತುಳುನಾಡಿನ ಸ್ವಾತಂತ್ರ್ಯ ಮಲ್ಪುನಂಚಿದ್ದ ಕೆಲಸನು ಈ ಮನ್ನದ ವೀರ ಪುರುಷರನಗುಲು ಆ ಕಾಲಡು ಮಲ್ತಿರಿ ಅಗಲಿಗೆ ಮಾಯದ ಬಲು ಅದೊಂದಿನಿ ಏರಿಕೆಂಡ ಧರ್ಮದೈವ ಕೊಡಮಂದಾಯ ಇಂಚಿನ ಇತಿಹಾಸಡು ತೋಂಡುಂದಾಂಡ ನಮ್ಮನ ಚರಿತ್ರೆಡು ತೋಂಡುಂದಾಂಡ ಅನೇಕ ಮಾತ ವಿಚಾರಗಳು ತಿಕ್ಕುವ ಆಂಡ ದೈವ ಇನಿ ಎಂಚಾತನ ಕೇಂದಾಂಡ ಕೊಡಮಂದಾಯ ಬಂಡಾಂಡ ನಮ್ಮ ನೇಮದಲ್ಪಲ ತೂಪ ಮಾತ ಗ್ರಾಮದ ಒಂಜಿ ದೈವ ಕೊರಡು ಬನ್ಪುನ ಕಾರಣ ಕೊರ್ಪೇರು ಬುಂಡುಂದಾಂಡ ಈಗ ಬಾರಿ ವಲ್ಲ ವಿಶೇಷವಾಯಿನ ಭಕ್ತಿ ನಿಧಾಂತ ಬೋಂಡ ಆಂಡ ಒಂಜಿ ಕಾಲಡು ಕೊಡಮಂದಾಯ ಬನ್ಪುನಂಚಿದ್ದ ದೈವ ಎಂಚಿನ ಉರಿ ಉಂಡಾಲದ ದೈವ ಎಂಚಿನ ಪ್ರಚಂಡ ದೈವ ಕೇಣಂದಾಂಡ ಪೆರಿಂಜಾದ ರಾಜುಡು ಬರ್ನಗ ಕಟ್ಟು ತತ್ತಿನಗಲಿನ ಎರೆಲ್ಲ ಬಿಡ್ತುಜಿಗೆ ಕಟ್ಟಿನ ಕಲಸ ಸರಿಯಾಗಿ ಬಂದು ಕಂಡಿಗೆದ ಅಸ್ರನೆರಲ ಕಿರ್ತೆಗೆ ಪಾಡ್ದಿನ ದಲ್ಯ ಸರಿಯಾತುಜಿಂದು ಉಮ್ಮನ ಮಡ್ಯಲನ್ನು ಕಿರ್ತೆಗೆ ಅಂಜನೆ ಪತ್ತಿನ ಲತ್ತಿನ ಪಡಿಯರಿ ಏರು ನೇಮ ಕಟ್ಟುನಗಲಿಗೆ ಲತ್ತಿನ ಪಡಿಯರಿ ಸರಿಯಾತುಜಿ ಬಂದು ಕುಂಜಿ ಬೆರಗಡ್ದಿನ ಕಿರ್ತೆಗೆ ಅಂಜನೆ ಕಟ್ಟಿನ ಕೋಲ ಸರಿಯಾತುಜಿ ಬಂದು ಬೃಂಗಿ ಬರವನ ಕೆರೆಗೆ ಅಂಜನೆ ಪೆರಿಂಜದ ರಾಜನು ಬಿಡ್ದು ಪೋಯಿ ಪನ್ಪುನಂಚಿಂದ ಕತೆಗಳು ಮಾತ ಬರ್ಪ ಪೆರಿಂಜ ಪಡ್ಯಾರ ಬಟ್ಟುಡು ಆ ರೀತಿದ ಒಂಜಿ ಕಲೆಕಾರ್ಣಿಕದ ದೈವ ಆದ ಮೇರಿ ನಂಚಿದ್ನ ಪವಿತ್ರವಾಯಿನ ಒಂಜಿ ಶಕ್ತಿ ಧರ್ಮದೈವ ಕೊಡಮಂದಾಯೆ ಇನಿಕ್ಕಲ ಇಡೀ ತುಳುನಾಡು
ನಮ್ಮ ದೈವನು ಸ್ತುತಿ ಮಲ್ಪೊಂದಾಂಡ ಗುಂಡೀರು ಕೊಡಂಗೆದ ಹುಟ್ಟು ಪೆರಿಂಜ ಬಡ್ಡ್ಯಾರ ಬೊಟ್ಟದ ಕಟ್ಟು ಮಾರೂರು ತಂತ್ರ ಕಂಡಿಗೆದ ಅಸ್ರಾಣೇರ್ನ ತಂತ್ರ ಬನ್ಪುನಂಚಿತ್ನ ಒಂಜಿ ಉಲ್ಲೇಖ ಇನಿಕ್ಕಲ ಮಲ್ಪುವ ಅಂಚಾದ ಈ ಬೆಳ್ತಂಗಡಿದ ಭಾಗಡು ಪುಡುದು ನಮ್ಮ ಮಾತ ಪುಣ್ಯಾತ್ಮರಿ ತಾಯಿಕೆ ಹೆಣ್ದಂಡ ಉಪದೇಶಿ ಬಾಳೋಲಿಲು ಎತ್ತಿನಚಿತ್ನ ಪಡಂಗಡಿದ ಮಣ್ಣು ಮೂಲೆ ಉಂಡು ಇಡೀ ತುಳುನಾಡಿಗೊಂಜಿ ದೈವ ವರಾಮೂರ್ತಿ ಜತ್ತು ಬಿದಡ್ನೆಂಚಿದ್ನ ಆ ಕುಟುಂಬದ ಕ್ಷೇತ್ರ ನಾನು ನಮನಲ್ಪೊಂಡು ಅಂಚನೆ ಇಡೀ ತುಳುನಾಡು ಒಂಜಿ ಕೊಡಮಣಿ ತಾಯನ ಅಧಿಕಾರ ಸ್ಥಾನವೈನಂಚಿದ್ನ 4 ಬಟ್ಟೊಲಿಪ್ಪುನು ಒಯ್ಯಲು ಕೆಂಡಂಡ ನಮನ ಈ ಬೆಳ್ತಂಗಡಿಡೆ ಅಂಚಾದ ನಮ್ಮ ಮಾತ ಈ ದೈವ ಭೂಮಿಗೆ ಸೇರ್ನೆಗಲು ಬಂಪುನಂಚಿದ್ನ ಒಂಜಿ ಪಾತಿರಡು ಪನೊಂದು ಬಾರಿ ಪೊರ್ಲುದ ಕಾರ್ಯಕ್ರಮ ಎಂಗುಲು ಅರೆಮಲ ಬೊಟ್ಟಗು ಬರ್ನಗ ಈದು ಮಾತ ಕೆಲಸಲಾದೀದು ಜಾ ಆಂಡ ಕೇವಲ ಒಂಜಿ ಅಚ್ಪದಿನತ ಅವಧಿಡು ಒಂಜಿ ಕೆಸರಗಲ್ಲ ಬಾಡ್ದವು ಕೊಡಿಯೇರ್ದು ಆ ದೈವಗೊಂಜಿ ಮುಗುಲಿಯೇರವನಂಚಿದ್ನ ಒಂಜಿ ಭಾಗ್ಯ ನಮಗೆ ತೆಗೆದು ಬಣ್ಣದಾಂಡ ಒಂದು ಮಾನವ ಮಾತ್ರ ಎರಡು ಆಯನ ಕೆಲಸ ನಿಗುಲು ಎನ್ನಡೆ ಈ ಗುಡ್ಡದ ಕೊಡಿಯಡಿಟ್ಟು ನಿಗುಲು ಮಾತ್ರ ನಿಮಿತ್ತಗೂ ಮಾತ್ರ ಬೆಂದಿನಿ ನಿಗಿಲ್ನ ಪಿರ ಹೊಡಿತದೆ ನಿಗಿಲ್ನ ಪನಿ ಬೇಗರ್ನು ವಚ್ಚಿದೆ ನಿಗಿಲಿಗೆ ಮೆದಲದ ಸರಂಗದ ಗಾಲಿನ ಪಾಡೊಂದು ನಿಗಿಲಿಡ ಆ ಬೇಲಿನ ಮಲ್ಪೈನ ಹೋಗಿ ಎಣ್ಣದಾಂಡ ಆ ಧರ್ಮದೈವ ಕೊಡಮಂದಾಯೇ ಪರಿವಾರ ಸತ್ಯಲು ಅಂಚಾದೆ ಸೇರಿರುವಂತಹ ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಏನು ಮಾತಾಡಿ ಬಡ ಬಡ ಏನೊಂದು ದೊಡ್ಡ ಟಿಪ್ಪರಲ್ಲಿ ಜಲ್ಲಿ ಸುರಿದಾಗ ಆಗ್ತಾ ಇತ್ತಂತಲ್ಲ ನಿಮಗೆಲ್ಲ ಅಜ್ಜ ಈ ತುಳುನಾಡಿನ ದೈವಾರಾಧನೆ ದೇವತಾರಾಧನೆಗಳ ಬಗ್ಗೆ ವ್ಯತ್ಯಾಸ ಮಾಡಬಾರದು, ಅದು ಸಮಾನವಾಗಿ ಈ ನೆಲದಲ್ಲಿ ನಾವು ಹಿಂದಿನಿಂದ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಅನ್ನುವಂಥ ಮಾತನ್ನು ನಾನು ಈ ವೇದಿಕೆಯಲ್ಲಿ ಒತ್ತಿ ಹೇಳಿದೆ. ಅದರ ಜೊತೆಗೆ ವೈದಿಕ ವೇದಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು, ಇದೆಲ್ಲದರ ಬಗ್ಗೆ ನಿಮಗೆ ಒಂದು ಲಿಖಿತವಾದಂಥ ಸಾಹಿತ್ಯಗಳು ಸಿಗ್ತವೆ. ಆದರೆ ತುಳುನಾಡಿನಲ್ಲಿ ನೀವು ಗಮನಿಸಿದರೆ, ನೀವಿವತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಕಾವ್ಯಗಳು ಯಾವುದು ಅಂತ ಕೇಳಿದರೆ ಈಲಿಯಟ್ ಮತ್ತು ಒಡಿಸ್ಸಿ ಅಂತ 2 ಹೇಳ್ತಾರೆ. ಅದೆರಡು ಸೇರಿದರೂ ಕೂಡ ಒಂದು 15,000 ಸಾಲುಗಳಾಗ್ಬೋದು. ಆದರೆ ತುಳುನಾಡಿನಲ್ಲಿ ನೀವು ಸಿರಿಕುಮಾರರ ಸಂಧಿ ಅಂತ ಇದೆ, ಒಬ್ಬನನ್ನು ನಿಲ್ಲಿಸಿ ಹೇಳೋದಕ್ಕೆ ಹೇಳಿದರೆ 12 ಗಂಟೆಗಳ ಕಾಲ ನಿರಂತರವಾಗಿ ಹೇಳುವಂಥ ಆ ಸಾಮರ್ಥ್ಯ ಇವತ್ತು ತುಳುನಾಡಿನ ಆ ಒಂದು ಕುಮಾರ ಪಾತ್ರಿಗಳಿಗಿದೆ, ಸಿರಿಕುಮಾರ ಪಾತ್ರಿಗಳಿಗಿದೆ. ಅಷ್ಟೊಂದು ಬಹಳ ಸಮೃದ್ಧವಾದಂಥ ತುಳುನಾಡಿನ ದೈವಾರಾಧನೆ. ಆ ತುಳುನಾಡಿನ ದೈವಾರಾಧನೆಯಲ್ಲಿ ಕಲೆ ಇದೆ, ಸಂಸ್ಕೃತಿ ಇದೆ, ನ್ಯಾಯ ಪದ್ಧತಿ ಇದೆ, ವೈದ್ಯ ಪದ್ಧತಿ ಇದೆ, ಆಡಳಿತ ಇದೆ. ಇವತ್ತು ನಮ್ಮ ಬರೋಡ ಶಶಿಯಣ್ಣ ಆಗ ಹೇಳಿದರು, ಒಂದು ಬಡತನದಲ್ಲಿ ಹುಟ್ಟಿ ಬೆಳೆದಂಥ ಇಂಥ ಎಷ್ಟೋ ಜನ ಉದ್ಯಮಿಗಳು ಇವತ್ತು ಜಗತ್ತಿನ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಎಂಥ ಕಾರಬಾರಗಳನ್ನು ಮಾಡ್ತಾ ಇದ್ದಾರೆ, ಎಂಥ ಉದ್ಯಮಗಳನ್ನು ನಡೆಸ್ತಾ ಇದ್ದಾರೆ ಅಂತ ಕೇಳಿದರೆ, ನಾನು ಮೊನ್ನೆ ಅಂಕಲೇಶ್ವರಕ್ಕೆ ಹೋಗಿದ್ದೆ ಗುಜರಾತ್ನಲ್ಲಿ. ಒಂದು ವೇದಿಕೆಯಲ್ಲಿದ್ದವರು ಒಬ್ಬೊಬ್ಬರ ಬಳಿ 500, 1,000, 2,000, 10,000, 12,000 ಜನ ಕೆಲಸ ಮಾಡುವಂಥ ಉದ್ಯಮಿಗಳನ್ನು ಈ ತುಳುನಾಡು ಇಡೀ ಜಗತ್ತಿಗೆ ಕೊಟ್ಟಿದೆ. ಅಂಥ ಒಂದು ಸಾಮರ್ಥ್ಯ ತುಳುನಾಡಿನ ಮಣ್ಣಿನಲ್ಲಿದೆ. ಅದು ತುಳುನಾಡಿನ ಮಣ್ಣಿನಲ್ಲಿದೆ, ತುಳುನಾಡಿನ ಆ ದೈವಗಳ ಆ ಗಂಧದಲ್ಲಿದೆ. ಆ ಒಂದು ಎಲೆ ಗಂಧವನ್ನು ತೆಗೆದುಕೊಂಡು ಹೋದಂಥ ಅನೇಕ ಸಾಧಕರು ಇವತ್ತಿಗೂ ಕೂಡ ಪ್ರತಿ ವರ್ಷ ಈ ತುಳುನಾಡಿಗೆ ಬರ್ತಾರೆ. ಆ ಕ್ಷೇತ್ರಗಳಿಗೆ ಬೇಕಾದಂಥ ಸೇವೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಇವತ್ತು ಇಡೀ ಜಗತ್ತಿನ ಒಂದು ವಿಶಿಷ್ಟವಾದಂಥ ಧರ್ಮ ಯಾವುದು ಕೇಳಿದರೆ ನಮ್ಮ ಹಿಂದೂ ಧರ್ಮ. ಹಿಂದೂ ಧರ್ಮದಲ್ಲಿ ಭಾಳ ನಾವು ಗಮನಿಸಬೇಕಾದಂಥ ಒಂದು ಅಂಶ ಏನು ಕೇಳಿದರೆ, ನಾವು ಯಾರನ್ನೂ ಕೂಡ ಬಲಾತ್ಕಾರದಿಂದ ಮತಾಂತರ ಮಾಡಿದವರಲ್ಲ. ಇನ್ನೊಂದು ದೇಶದ ಮೇಲೆ ದಂಡಯಾತ್ರೆಯನ್ನು ಮಾಡಿ ಅವರನ್ನು ನಮ್ಮ ನಂಬಿಕೆಗೆ ಒಗ್ಗಿಸಿಕೊಳ್ಳುವಂಥ ಪ್ರಯತ್ನವನ್ನು ಹಿಂದೂಗಳು ಮಾಡಲಿಲ್ಲ. ಆದರೂ ಕೂಡ ನೀವು ಮಾಯನ್ನರಿಲ್ಲ, ಇಂಕಾ ಇಲ್ಲ, ಈಜಿಪ್ಟಿಯನ್ಸ್ಗಳಿಲ್ಲ, ಸುಮೇರಿಯನ್ಸ್ ಇಲ್ಲ, ಅಸೀರಿಯನ್ಸ್ ಇಲ್ಲ, ಯಾವ ಧರ್ಮ ಯಾವ ನಾಗರಿಕತೆಗಳು ಕೂಡ ಜಗತ್ತಿನಲ್ಲಿ ಉಳಿಲಿಲ್ಲ. 5,000 ವರ್ಷದಿಂದ ಒಂದು ಜೀವಂತವಾದಂಥ ನಾಗರಿಕತೆ ಇದ್ದರೆ ಅದು ಈ ಸನಾತನವಾದಂಥ ಭಾರತೀಯ ಹಿಂದೂ ನಾಗರಿಕತೆ ಮಾತ್ರ. ಇದಕ್ಕೆ ಕಾರಣ ಏನು ಅಂತ ಹೇಳ್ತೇನೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಭಾರತೀಯ ಸಮಾಜದಲ್ಲಿ ಒಂದು ಎಲ್ಲರಿಗೂ ಸನ್ಮಂಗಳವಾಗಲಿ ಅನ್ನುವಂಥ ಒಂದು ಭಾವನೆ ಇದೆ. ನಾವು ಯಾರೂ ಕೂಡ ಈಗ ನಾನೇ ನಾಳೆ ನನ್ನ ಮನೆಯಲ್ಲಿ ಪೂಜೆ ಮಾಡಿದರೂ ಕೂಡ ಕೊನೆಯದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅರ್ಚಕರು ಹೇಳೋದೇನು, ಕಾಲೇ ವರ್ಷದು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭಾರಹಿತ ಸಜ್ಜನಾ ಸಂತು ನಿರ್ಭಯ. ದೇಶ ಅಂದರೆ ದೇಶಕ್ಕೆ ಕ್ಷೋಭೆ ಹೊರಟು ಹೋಗಲಿ, ಎಲ್ಲರಿಗೂ ಮಂಗಳವಾಗಲಿ, ಕಾಲಕಾಲಕ್ಕೆ ಮಳೆ ಆಗಲಿ, ಪೃಥ್ವಿ ಸಸ್ಯಶಾಲಿನಿ ಆಗಲಿ. ಈ ರೀತಿಯ ಆಶಯಗಳನ್ನು ಇಟ್ಟುಕೊಂಡು ನಾವು ಬೆಳೆದ ಕಾರಣದಿಂದಾಗಿ ಆ ಆಶಯಗಳು, ಆ ಒಳ್ಳೆಯತನಗಳೇ ಇವತ್ತಿನವರೆಗೆ ನಮ್ಮನ್ನು ಉಳಿಸಿಕೊಂಡಿದೆ. ಇವತ್ತು ನಮ್ಮ ಮೇಲೆ ಬೇರೆ ಬೇರೆ ರೀತಿಯ ದಾಳಿಗಳಾಯಿತು. ಇವತ್ತು ನೀವು ನಮ್ಮ ಮಿಡಿವಲ್ ಪೀರಿಯಡ್ನ ಇಡೀ ಚರಿತ್ರೆಯನ್ನು, ಇತಿಹಾಸವನ್ನು ತೆಗೆದು ನೋಡಿದರೆ ಬಾಬರ್ ಇರ್ಬೋದು, ಖಿಲ್ಜಿ, ಗೋರಿ, ಗಜನಿ, ಇದೆಲ್ಲ ಸಾಲು ಹೆಸರುಗಳು ನಿಮಗೆ ಸಿಗ್ತವೆ.
ಅವರು ಹುಟ್ಟಿದ ದೇಶದಲ್ಲಿ ಇದೆಯಾ ಹೆಸರು ಅಂತ ಕೇಳಿದ್ರೆ ಇಲ್ಲ. ಗಜನವಿ ಹುಟ್ಟಿದಂಥ ಸಮರಖಂಡದಲ್ಲಿ ಅಥವಾ ಬಾಬರ್ ಹುಟ್ಟಿದಂಥ ಏನು ತಜಿಕಿಸ್ತಾನದಲ್ಲಿ, ಉಜ್ಬೇಕಿಸ್ತಾನದಲ್ಲಿ ಅವರ ಹೆಸರೇ ಇಲ್ಲ. ಆದರೆ ಭಾರತದಲ್ಲಿದೆ. ಭಾರತದಲ್ಲಿ ಅವರು ಏನಾದರೂ ಒಳ್ಳೆಯ ಕೆಲಸ ಮಾಡಿದಾರ? ಖಂಡಿತ ಇಲ್ಲ. ಸುಮಾರು 33,000 ಮಂದಿರಗಳ ಧ್ವಂಸ ಆಯಿತು. ನಮ್ಮ ಇವತ್ತು ಹಂಪೆಗೆ ಹೋಗ್ತೀವಿ, ಹಳೆಬೀಡಿಗೆ ಹೋಗ್ತೀವಿ, ನಾವು ಟೂರ್ ಹೋದಾಗ ಅಲ್ಲಿರುವಂಥ ವಿಗ್ರಹಗಳನ್ನು ನೋಡ್ತೀವಿ, ಎಂಥ ಅದ್ಭುತವಾದಂಥ ಕೆತ್ತನೆ ಮಾಡಿದ್ದಾರೆ. ಆದರೆ ಮೂಗಿಲ್ಲ, ಕಣ್ಣಿಲ್ಲ, ಕೈ ಇಲ್ಲ, ಒಡೆದು ಹಾಕಿದ್ದಾರೆ. ಯಾರು ಹಾಕಿರೋದು? ಯಾವ ಕಾರಣಕ್ಕಾಗಿ ಇಂಥ ಮತೀಯವಾದಂಥ ವಿದ್ವೇಷ, ಈ ರೀತಿಯ ವೈಷಮ್ಯವನ್ನು ಆ ಮಧ್ಯಯುಗದಲ್ಲಿ ಅವರು ತೋರಿಸಿದ್ರು ಅಂತ ಕೇಳಿದರೆ, ನಾವು ನಂಬಿರುವಂಥ ಸಿದ್ಧಾಂತವೇ ದೊಡ್ಡದು, ನಾವು ನಂಬಿರುವಂಥ ಸಿದ್ಧಾಂತ ದೊಡ್ಡದು, ಎಲ್ಲರೂ ಕೂಡ ಅದನ್ನು ಅನುಸರಿಸಬೇಕು, ಇಲ್ಲದಿದ್ದರೆ ಬಲಾತ್ಕಾರವಾಗಿ ನಾವು ಅವರನ್ನು ಮತಾಂತರ ಮಾಡ್ತೀವಿ ಅನ್ನುವಂಥ ಮನೋಭಾವ ಇತ್ತು. ಆದರೆ ನನಗನ್ನಿಸ್ತಾ ಇದೆ 500 ವರ್ಷದ ಬಳಿಕ ಇವತ್ತು ನೀವೆಲ್ಲ ಇಲ್ಲಿದ್ದೀರಿ, ನೀವೆಲ್ಲರೂ ಕೂಡ ಒಂದು ಅದ್ಭುತವಾದಂಥ ಬದಲಾವಣೆಗೆ ಸಾಕ್ಷಿಯಾಗ್ತಾ ಇದ್ದೀರಿ. ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ಮೂಡುತ್ತಿದೆ ನವಭಾರತದೆಲ್ಲೆಡೆ, ನವಚೈತನ್ಯದ ಸಂಚಾರ. ಕಾಶಿಯಲ್ಲಿ ಉತ್ಖನನಾಯಿತು, ಮಂದಿರ ನಿರ್ಮಾಣ ಆಗ್ತಾ ಇದೆ. ಮಥುರೆಯಲ್ಲಿ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ಅದ್ಭುತವಾದಂಥ ಮಂದಿರ ನಿರ್ಮಾಣ ಆಯಿತು. ಇವತ್ತು ಪ್ರಯಾಗದಲ್ಲಿ 40 ಕೋಟಿ ಜನ, ಒಂದು ಇಡೀ ಜಗತ್ತಿನಲ್ಲಿ ಆ ರೀತಿಯ ಇನ್ನೊಂದು ಇವೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ. 40 ಕೋಟಿ ಜನ, 3 ರಷ್ಯಾಗಳನ್ನು ತಂದರೂ ಕೂಡ ಅಷ್ಟು ದೊಡ್ಡದಾದಂಥ ಸಂಖ್ಯೆ ಆಗೋದಿಲ್ಲ. ಅಷ್ಟು ಜನ ಇವತ್ತು ಪ್ರಯಾಗದಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಒಂದೊಂದು ಏರ್ ಟಿಕೆಟನ್ನು ನೀವು ಗಮನಿಸಬೇಕು, 35,000, 40,000. ಆದರೂ ಕೂಡ ವಿದೇಶಗಳಿಂದ ಬಂದು ಇವತ್ತು ಪ್ರಯಾಗದಲ್ಲಿ ಬಂದು ಮುಳುಗು ಹಾಕಿ ಹೋಗ್ತಾ ಇದ್ದಾರೆ. ಆ ಸ್ನಾನವನ್ನು ಮಾಡ್ತಾ ಇದ್ದಾರೆ ಅಂತಾದರೆ ನಮ್ಮನ್ನು ಇವತ್ತಿಗೂ ಉಳಿಸಿರೋದು ಯಾವುದು ಅಂತ ಕೇಳಿದರೆ, ಯಾವುದೋ ಒಂದು ಶಕ್ತಿ ನಮ್ಮನ್ನು ಸಲಹುತ್ತಾ ಇದೆ ಅನ್ನುವಂಥ ನಂಬಿಕೆ. ಆ ನಂಬಿಕೆಯನ್ನು ಬಲಪಡಿಸುವಂಥ ಕೆಲಸವನ್ನು ಈ ರೀತಿಯ ಪುಣ್ಯಕ್ಷೇತ್ರಗಳು ಮಾಡ್ತವೆ. ಈ ರೀತಿಯ ಪುಣ್ಯಕ್ಷೇತ್ರಗಳಿಗೆ ನಾವೆಲ್ಲರೂ ಕೂಡ ನಡೆದುಕೊಳ್ಳೋಣ. ಈ ಪುಣ್ಯಕ್ಷೇತ್ರಗಳ ಮೂಲಕ ನಮ್ಮ ಧರ್ಮ ಸಂಸ್ಕೃತಿಗಳನ್ನು ಉಳಿಸುವಂಥ ಒಂದು ಶಪಥವನ್ನು ನಾವು ಗ್ರಹಣ ಮಾಡೋಣ. ನನಗೆ ಮೊನ್ನೆ ಯಾರು ಹೇಳ್ತಾ ಇದ್ರು, ಭಾರತಕ್ಕೆ ಯಾರಾದರೂ ವಿದೇಶದ ರಾಯಭಾರಿಗಳು ಬಂದರೆ ಅವರಿಗೆ ಉಡುಗೊರೆಯ ರೂಪದಲ್ಲಿ ಏನು ಕೊಡ್ತಾ ಇದ್ರು ಅಂತ ಕೇಳಿದ್ರೆ ತಾಜ್ ಮಹಲ್ ಕೊಡ್ತಾ ಇದ್ರಂತೆ. ತಾಜ್ ಮಹಲ್ ಯಾಕೆ ಕೊಡ್ತಾ ಇದ್ರು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ದೇಶದಲ್ಲಿ ಅತಿ ಹೆಚ್ಚು ಟೂರಿಸ್ಟ್ಗಳು ವಿಸಿಟ್ ಮಾಡೋದು, ಪ್ರವಾಸಿಗರು ವಿಸಿಟ್ ಮಾಡೋದು ಎಲ್ಲಿಗೆ ಕೇಳಿದ್ರೆ ತಾಜ್ ಮಹಲ್ಗೆ ಅಂತ ಹೇಳ್ತಾ ಇದ್ರು. ವರ್ಷಕ್ಕೆ 71 ಲಕ್ಷ ಜನ ತಾಜ್ ಮಹಲ್ಗೆ ವಿಸಿಟ್ ಮಾಡ್ತಾ ಇದ್ರಂತೆ. ಆದರೆ ಇವತ್ತು ತಾಜ್ ಮಹಲ್ 71 ಲಕ್ಷ ಜನ ವಿಸಿಟ್ ಮಾಡಿದರೆ ನಮ್ಮ ಅಯೋಧ್ಯೆಗೆ ಒಂದು ವರ್ಷಕ್ಕೆ 11 ಕೋಟಿ ಜನ ವಿಸಿಟ್ ಮಾಡಿದಂಥ ಉದಾಹರಣೆ ಇದೆ. 11 ಕೋಟಿ ಜನ, 10 ಪಟ್ಟಲ್ಲ 15 ಪಟ್ಟು ಹೆಚ್ಚು ಜನ ಅಯೋಧ್ಯೆಗೆ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಈ ದೇಶದ ಲಾಂಛನವಾಗಿ ಎದ್ದು ನಿಲ್ಲುವಂಥ ಶಕ್ತಿ ಯಾರಿಗಾದರೂ ಇದ್ರೆ ಅದು ಶ್ರೀರಾಮಚಂದ್ರ, ಮರ್ಯಾದಾ ಪುರುಷೋತ್ತಮನಾದಂಥ ಶ್ರೀರಾಮಚಂದ್ರ. ಆ ರಾಮಚಂದ್ರನ ಆದರ್ಶವನ್ನು ನಾವೆಲ್ಲ ಪಾಲಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಹರ ಹರ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸಮಾನವಾದುದು ಯಾವುದೂ ಇಲ್ಲ ಎನ್ನುವ ಮಾತಿನ ಹಾಗೆ ಇವತ್ತಿನ ಈ ಧರ್ಮಸಭೆಯಲ್ಲಿ ಧಾರ್ಮಿಕ ಸಂಚಲನವನ್ನು ಮೂಡಿಸಿದಂತಹ ಪ್ರಖರವಾಗ್ಭಿಮಾನ್ಯ ಶ್ರೀಕಾಂತ್ ಶೆಟ್ಟಿ ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಮಧ್ಯೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಉಗ್ರಣ ಮುಹೂರ್ತವನ್ನು ನೆರವೇರಿಸಿಕೊಟ್ಟಂತಹ ಪೂಜ್ಯ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿರವರು ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗ ತಾನೇ ಧಾರ್ಮಿಕ ಉಪನ್ಯಾಸವನ್ನು ನೀಡಿ ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರ್ತಕ್ಕಂತಹ ಪ್ರಖರವಾಗ್ಮಿ ಕಾರ್ಕಳದ ಶ್ರೀಕಾಂತ್ ಶೆಟ್ಟಿ ಅವರು ಕೂಡ ಅನ್ಯ ಕಾರ್ಯನಿಮಿತ್ತ ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೆ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಿಕೊಂಡು ಇವತ್ತಿನ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ಗ್ರಾಮದ ಪ್ರಥಮ ಪ್ರಜೆ, ಕುವೆಟ್ಟು ಗ್ರಾಮ ಪಂಚಾಯತ್ನ ಸರ್ವತೋನ್ಮುಖ ಅಭಿವೃದ್ಧಿಗೆ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಯುವ ನಾಯಕಿ ಭಾರತಿ ಶೆಟ್ಟಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಡು ಉಪಸ್ಥಿತರಿಪ್ಪುನ ನಮ್ಮ ಈ ಕುಂಭಾಭಿಷೇಕದ ಅಧ್ಯಕ್ಷ ಸ್ಥಾನಡು ವಹಿಸೈನಂಚಿನ ನವಶಕ್ತಿದ ಶಶಿಧರಣ್ಣ ಅಂಚನೆ ವೇದಿಕೆಡು ಉಪಸ್ಥಿತರಿಪ್ಪುನ ಮಾತಾ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಈ ಕೊಡಮಣಿತಾಯ ದೈವದ ಭಗವದ್ ಭಕ್ತರೇ,
ನನಗೆ ಒಂದು ತುಂಬ ಸಂತೋಷದ ವಿಷಯ ಅಂತ ಹೇಳಿದರೆ, ನಾನು ಈ ಒಂದು ಕೊಡಮಣಿತಾಯ ದೇವಸ್ಥಾನದ ಈ ಒಂದು ಕುಂಭಾಭಿಷೇಕದ ಈ ಒಂದು ಶುಭ ದಿನದಲ್ಲಿ ನನಗೆ ಒಂದು ವೇದಿಕೆಯಲ್ಲಿ ಇಂತಹ ಒಂದು ಗಣ್ಯ ವ್ಯಕ್ತಿಗಳ ಜೊತೆ ಒಂದು ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಕೊಡಮಣಿತಾಯ ದೈವ. ಈ ಕೊಡಮಣಿತಾಯ ದೈವದ ಈ ಆಶೀರ್ವಾದ ಖಂಡಿತ ನನ್ನ ಮೇಲೆ ಹೀಗೆ ಇರಲಿ. ಇದು ನಾನು ಮಾಡಿದ ಪುಣ್ಯವೋ ಅಥವಾ ನನ್ನ ಯಜಮಾನರು ಕೂಡ ಒಂದು ದೈವ ಭಕ್ತರೇ, ಅವರು ಕೂಡ ಯಾವಾಗಲೂ ಅವರ ಬಾಯಲ್ಲಿ ಬರೋದು ಅರಮಲೆ ಬೆಟ್ಟದ ಕೊಡಮಣಿತಾಯ ದೈವ ಮಾಲಿಂಗೇಶ್ವರ ಸ್ವಾಮಿ, ಅವರ ಒಂದು ಪುಣ್ಯವೋ ಏನೋ ಗೊತ್ತಿಲ್ಲ. ಅವರ ಪುಣ್ಯದಲ್ಲಿ ನನಗೂ ಕೂಡ ಅಲ್ಲಿ ಒಂದು ಇಷ್ಟ, ಒಂದು ಗಣ್ಯ ವ್ಯಕ್ತಿಗಳ ಜೊತೆ ಒಂದು ಕುವೆಂಟು ಪಂಚಾಯಿತಿ ಒಂದು ಗೃಹಿಣಿ, ಸಾಮಾನ್ಯ ಗೃಹಿಣಿಯಾಗಿದ್ದ ನಾನು ಇವತ್ತು ಒಂದು ಕುವೆಂಟು ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನು ಆ ದೈವ ನನಗೆ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳಿದರೆ ಇದು ಖಂಡಿತ ನಾನು ಮಾಡಿದ ಪುಣ್ಯವೋ ಅಥವಾ ನನ್ನ ಯಜಮಾನರು ಮಾಡಿದ ಪುಣ್ಯವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು ಆಶೀರ್ವಾದ ದೇವರು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಹಾಗೆ ಅಭಿಮಾನದಿಂದ ನಮ್ಮ ನವಶಕ್ತಿಯ ಶಶಿಧರಣ್ಣ ನನ್ನ ಬಗ್ಗೆ ಮಾತಾಡಿದರು ಸ್ವಾಗತ ಮಾಡೋ ಸಂದರ್ಭದಲ್ಲಿ, ಅವರಿಗೂ ನಾನು ಶಿರವಾಗಿ ವಂದಿಸ್ತೇನೆ. ನಾನು ನಿಮ್ಮ ಒಂದು ಅಪೇಕ್ಷೆಯನ್ನು ಅಥವಾ ನನ್ನ ಬಗ್ಗೆ ಒಂದು ಹೆಮ್ಮೆಯಿಂದ ಮಾತಾಡುವಂಥ ಒಂದು ಕೆಲಸವನ್ನು ಏನಾದರೂ ಮಾಡಿದ್ದೇನೆ ಅಂತ ಹೇಳಿದರೆ ಖಂಡಿತ ಈ ಒಂದು ದೈವದ ಆಶೀರ್ವಾದದಿಂದ ಇಂತಹ ಒಂದು ಪ್ರೀತಿ ನನ್ನ ಮೇಲೆ ಹೀಗೆ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ಅಂತೇಳಿ ಹೇಳ್ತಾ ನನಗೆ ಒಂದು ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ವಂದಿಸ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ಸಂದರ್ಭೋಚಿತ ಮಾತಿಗಾಗಿ ಗ್ರಾಮ ಪಂಚಾಯತ್ನ ಸನ್ಮಾನ್ಯ ಅಧ್ಯಕ್ಷರು ಭಾರತಿ ಎಸ್ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು, ಈ ಕ್ಷೇತ್ರಕ್ಕೂ ಪಾಡ್ಯಾರಬೀಡಿಗೂ ಅವಿನಾಭಾವ ಸಂಬಂಧ ಇದೆ. ಪಾಡ್ಯಾರಬೀಡು ಮನೆತನದ ಪ್ರತಿನಿಧಿಯಾಗಿ ಇವತ್ತು ವೇದಿಕೆಯನ್ನು ಅಲಂಕರಿಸಿರುವಂತಹ ಮಾನ್ಯ ಪ್ರವೀಣ್ ಕುಮಾರ್ ಅಜಿರಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ವಿನಿಸ್ಕೊಳ್ತಾ ಇದ್ದೀನಿ. ಈ ಕ್ಷೇತ್ರದ ಕುಂಭಗಂಟಿನಿಗೆ ವಂದಿಸುತ್ತಾ, ಪೂಜ್ಯ ತಿಮ್ಮಣ್ಣರಸರಾದ ಅಜಿಲರು ಮತ್ತು ಶ್ರೀ ಕ್ಷೇತ್ರದ ಹರ್ಷಣ್ಣಾಜಿಯವರು ಅವರಿಗೆ ವಂದಿಸುತ್ತಾ, ಈ ಸಭೆ ಅಧ್ಯಕ್ಷತೆಯನ್ನು ವಹಿಸಿದ ಶಶಿಧರ್ ಶೆಟ್ರೆ ಹಾಗೂ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯ ಮಾನ್ಯರೇ, ಪಾಡ್ಯಾರಬೀಡಿನ 600 ವರ್ಷದ ಇತಿಹಾಸದಲ್ಲಿ ನೆನಪಿದೆ ಅಂತ ಹೇಳುವಂಥದ್ದು ಒಂದು ದಂಬೆಕಲ್ಲು ಮತ್ತೊಂದು ಪೀಠ ಇದೆ. ಆ ಪೀಠದಿಂದ ಭಕ್ತಿ ಶ್ರದ್ಧೆ ಏನು ಇದ್ದರೆ ಎಲ್ಲಿವರೆಗೆ ಮುಟ್ಟಬಹುದು ಅಂತ ಹೇಳಿದರೆ, ಈಗ ಧನ್ಯಕುಮಾರ್ ಮತ್ತು ಸುಖೇಶ್ ಕುಮಾರ್ ಎಲ್ರಿಗೂ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಏನಿಲ್ಲ, ನಮ್ಮದೇನಿಲ್ಲ, ದೈವ ಏನು ಯಾರ ಕೈಯಲ್ಲಿ ಮಾಡಿಸ್ತದೆ, ಏನು ಹುಟ್ಟುವಾಗಲೇ ಒಬ್ಬ ಹಣೆಯಲ್ಲಿ ಬರೆದಿರ್ತದೆ, ಅದನ್ನು ನಾವು ಶ್ರದ್ಧೆಯಿಂದ ಅನುಸರಿಸಿಕೊಂಡು ಹೋದರೆ ಏನಾಗ್ತದೆ ಅಂತ ಹೇಳುವಾಗ ಈ ಪ್ರತ್ಯಕ್ಷ ಉದಾಹರಣೆ ಈ ಅರಮಲ ಬೆಟ್ಟ. ಅರಮಲ ಬೆಟ್ಟದಿಂದಾಗಿ 4 ಸುತ್ತು ಊರು ಒಳ್ಳೆಯದಾಗಿದೆ. ಯಾಕೆಂದರೆ ನಾವು 12 ವರ್ಷ ಮೊದಲು ಈ ರೀತಿಯ ಪರಿಸ್ಥಿತಿ ಇರಲಿಲ್ಲ. ಎಲ್ಲರೂ ಈಗ ಧರ್ಮದ ಬಗ್ಗೆ ಶ್ರದ್ಧೆ ಜಾಸ್ತಿಯಾಗಿದೆ. ನಮ್ಮವರೇ ಈಗ ಧಾರ್ಮಿಕ ಕೇಂದ್ರಗಳಲ್ಲಿ ಹಾಗೂ ಇತರ ಭಾಷಣಗಳಲ್ಲಿ ಧರ್ಮದ ಬಗ್ಗೆ ತಿಳುವಳಿಕೆ ಜಾಸ್ತಿಯಾಗಿದೆ. ಯಾಕೆಂತ ಹೇಳಿದರೆ ಅಂಥ ಪ್ರಜ್ಞೆಯನ್ನು ಇಷ್ಟವರೆಗೆ ಬಂದ ಹಿರಿಯರು ಮೂಡಿಸಿಕೊಂಡು ಹೋಗಿದ್ದಾರೆ. ಅದನ್ನು ಮುಂದುವರಿಸುವ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಇಷ್ಟೆಲ್ಲ ಪ್ರಾಜ್ಞರು ಮತ್ತು ತಿಳುವಳಿಕೆ ಉಳ್ಳವರು ಮತ್ತು ಈ ಕೊಕ್ಕರಾಡಿಯವರು ಅವರೆಲ್ಲ ಅನ್ಯಾನ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು. ಅವರ ನಡುವೆ ನನಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಭಾಗ್ಯ ಸಿಕ್ಕಿದೆ ಅಂತ ಹೇಳಿದರೆ, ಮತ್ತು ನನ್ನ ಪಟ್ಟದ ದೈವ, ಭೂಮಿ ತೂಕದ ದೈವ ಮತ್ತು ಪಾಡ್ಯಾರಬೀಡಿನ ಪಟ್ಟದ ಚಾವಡಿಗೆ ಸಿಕ್ಕಿದ ಮರ್ಯಾದೆ ಅಂತ ನಾನು ಎಣಿಸ್ತೇನೆ. ಈ ಥರ ಒಂದು ಇನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈ ಥರ ಪರಿಸರವನ್ನು ನಾವು ಎಷ್ಟು ಕಷ್ಟದಿಂದ ಮೇಲೆ ತಂದಿದ್ದಾರೆ ಅಂತ ಹೇಳಲಿಕ್ಕೆ ಶಶಿಧರ್ ಶೆಟ್ಟರು ಮತ್ತು ಅವರ ಬಳಗ ತುಂಬ ಶ್ರಮಪಟ್ಟಿದೆ. ಅಂಥವರ ಬಳಗದ ಒಂದು ಸಾಧನೆಯ ಒಂದು ಕಿರೀಟಕ್ಕೆ ಇನ್ನಷ್ಟು ತುರಾಯಿಗಳು ಸೇರಲಿ. ಎಲ್ಲರೂ ಅನ್ಯಾನ್ಯ ಕ್ಷೇತ್ರದ ಸಾಧಕರು ಇಲ್ಲಿ ಬಂದರೆ ಇಲ್ಲಿ ಸಾತ್ವಿಕತೆ ಜಾಸ್ತಿ ಆಗ್ತದೆ, ಸಾನ್ನಿಧ್ಯ ಬೆಳೀತದೆ ಅಂತ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸ್ತೇನೆ. ಬಹಳ ಉತ್ತಮವಾದಂತಹ ಮನದಾಳದ ಮಾತನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಪಾಡ್ಯಾರಬೀಡು ಮನೆತನದ ಮಾನ್ಯ ಪ್ರವೀಣ್ ಕುಮಾರ್ ಅಜ್ಜಿರಿ ಅವರನ್ನು ಅಭಿನಂದಿಸಿಕೊಂಡು, ಬಂಧುಗಳೇ, ನಾವು
ಎಲ್ಲ ಗಣ್ಯರು ಇವತ್ತು ಮಾತಾಡುವುದಿಲ್ಲ, ಯಾಕಂದರೆ ಎಕ್ಸೆಲ್ ಕಲಾ ವೈಭವ ಭಾಳ ವಿಶೇಷವಾಗಿ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ ಅಂತ ನಮಗೆ ಕೂಡ ಅರಿವಿದೆ. ಆದರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯರಲ್ಲಿ ಓರ್ವರಾದಂತಹ ಕರ್ನಾಟಕ ಸರ್ಕಾರದಲ್ಲಿ ನಿಕಟಪೂರ್ವ ಧಾರ್ಮಿಕ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದಂತಹ, ಧಾರ್ಮಿಕ ಕ್ಷೇತ್ರದಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ಮಾಡಿದಂತಹ ಪ್ರತಿಷ್ಠಿತ ಕೈಗಾರಿಕಾ ಉದ್ಯಮಿ, ಮರುಡಿ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮೊಕ್ತೇಸರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ನನ್ನ ಸಹಪಾಠಿ ಮಾನ್ಯ ದೇವೇಂದ್ರ ಹೆಗಡೆ ಕುಕ್ರಾಡಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ನನ್ನ ಆರಾಧ್ಯ ಸ್ವಾಮಿ ಉಮಾಮಹೇಶ್ವರ ದೇವರನ್ನು ಮನಸಾ ಸ್ಮರಿಸುತ್ತಾ, ಸ್ಥಳ ಸಾನ್ನಿಧ್ಯ ದೈವ ಕುಂಭಗಂಟಿನಿಗೆ ತಲೆಬಾಗಿ ವಂದಿಸುತ್ತಾ, ಇವತ್ತಿನ ಈ ಒಂದು ಕೊಡಮಣಿತಾಯ ದೇವಸ್ಥಾನ ಅರಮಲಬೆಟ್ಟ ಇದರ ಬ್ರಹ್ಮಕುಂಭಾಭಿಷೇಕದ ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಈ ಒಂದು ಬ್ರಹ್ಮಕುಂಭಾಭಿಷೇಕದ ಅಧ್ಯಕ್ಷರು ಹಾಗೂ ನಮ್ಮ ತಾಲೂಕಿನ ಒಬ್ಬ ಹೆಮ್ಮೆಯ ಪುತ್ರ, ಅಲ್ಲದೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಇವತ್ತು ಕೇವಲ ಬೆಳ್ತಂಗಡಿ ತಾಲೂಕಲ್ಲ, ಇಡೀ ಉಭಯ ಜಿಲ್ಲೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಅತೀವವಾದಂಥ ಒಂದು ಅಧ್ಯಯನ ಮತ್ತು ಅನುಭವವನ್ನು ಪಡೆದು ಸಾವಿರಾರು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾದಂಥ ಒಂದು ಬೋಧನೆಯನ್ನು ಕೊಡಬಲ್ಲ ಅಷ್ಟು ಒಂದು ಪರಿಶ್ರಮದಿಂದ ಆ ಒಂದು ಎಲ್ಲ ಅಧ್ಯಯನವನ್ನು ತಾವು ಮಾಡಿರುವಂಥ ಒಂದು ಅನುಭವವುಳ್ಳಂಥ ನನ್ನ ಆತ್ಮೀಯ ಸಹೋದರ ಸಮಾನ ಬರೋಡ ಶಶಿಧರ್ ಶೆಟ್ರೆ, ಹಾಗೆ ಈ ಒಂದು ದೈವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೇಸರಾದಂಥ ಸುಕೇಶ್ ಕುಮಾರ್ ಕಡಂಬ ಅವರೇ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇವತ್ತು ನಿಜವಾಗಿ ಕೂಡ 2 ಮಾತಾಡಬೇಕಂತ ಹೇಳಿ ಬಂದಿದ್ದೆ. ಆದರೆ ವೇದಿಕೆಯಲ್ಲಿ ಜನರನ್ನು ನೋಡುವಾಗ ನಾನು ನನ್ನ ಸಹಪಾಠಿ ಅಜಿತ್ನಿಗೆ ಹೇಳಿ ನಾನು ಮಾತಾಡೋದಿಲ್ಲ, ಯಾಕೆಂತ ಹೇಳಿದ್ರೆ ಒಂದಷ್ಟು ಜನ ಇದ್ದಾರೆ ಅಂತೇಳಿ. ಆದರೆ ಬರೋಡ ಶಶಿಧರನ್ ಹೇಳಿದ್ರೆ ನೀವು ಮಾತಾಡಿ ಅಂತೇಳಿ. ಯಾಕೆಂತ ಹೇಳಿದ್ರೆ ಯಾಕೆ ಮಾತಾಡಬೇಕಿತ್ತು ಅಂತ ಹೇಳಿದ್ರೆ 12 ವರ್ಷ ಮೊದಲು ಕೂಡ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಾನು ಇಲ್ಲಿ ಅತಿಥಿಯಾಗಿ ಬಂದಿದ್ದೆ. ಆವಾಗ ನನಗೆ ಶಶಿಧರನನ್ನ ಪರಿಚಯ ಆಯಿತು. ಆ ಪರಿಚಯ ಮಾಡಿಕೊಟ್ಟಂಥ ಪುಣ್ಯಾತ್ಮ ನಮ್ಮ ಜೊತೆ ಇಲ್ಲ, ದಿನಕರ ಹೆಗಡೆ ಅವರು ಒಂದು ದಿವಸ ನನ್ನ ಕರ್ಕೊಂಡೋಗಿ ಇವರು ಬರೋಡ ಶಶಿಧರಣ್ಣ ಅಂತೇಳಿ ಪರಿಚಯ ಮಾಡಿಕೊಟ್ರು. ಆವತ್ತಿನಿಂದ ನಾನು ನಿಜವಾಗಿ ಕೂಡ ಅವರ ಬಗ್ಗೆ ಅಪಾರವಾದ ಒಂದು ಗೌರವವನ್ನು ಇಟ್ಟುಕೊಂಡಂಥವನು. ಯಾಕೆಂತ ಹೇಳಿದ್ರೆ ಇವತ್ತು ಅವರ ಜೀವನ ಚರಿತ್ರೆಯನ್ನು ಹೇಳಿದರು. ಆ ಜೀವನ ಚರಿತ್ರೆಯನ್ನು ಕೇಳುವಾಗ ಮಕ್ಕಳಿಗೆ ಒಂದರ್ಥದಲ್ಲಿ ಕತೆ ಅಂತ ಹೇಳ್ಬೋದು, ಅನಿಸ್ಬೋದು. ಆದರೆ ಅವರು ಯಾವ ರೀತಿಯ ಒಂದು ಜೀವನವನ್ನು ಮಾಡಿದ್ದಾರೆ, ಇವತ್ತು ಈ ಮಟ್ಟಕ್ಕೆ ಹೇಗೆ ಬಂದಿದ್ದಾರೆ ಅಂತ ಹೇಳಬೇಕಾದ್ರೆ ಅವರು ಕೆಲವೊಮ್ಮೆ ಹೇಳೋದುಂಟು, ನಾನು ಊರು ಬಿಟ್ಟು ಹೋದವನು, ನನಗೆ ಯಾವತ್ತೂ ಕೂಡ ಹೇಳಿದ್ದಾರೆ, ಯಾವಾಗ 12 ವರ್ಷ ಮೊದಲು ಕೂಡ, ನಾನು ಊರು ಬಿಟ್ಟು ಹೋದವನು 8 ವರ್ಷ ನಾನು ಊರಿಗೆ ಬರಲೇ ಇಲ್ಲ ಅಂತೇಳಿ. ಅಂದರೆ ಅವರಲ್ಲಿ ಇರುವಂಥ ಒಂದು ಡೆಡಿಕೇಶನ್, ಯಾವತ್ತೂ ಕೂಡ ಮನುಷ್ಯನಲ್ಲಿ ಒಂದು ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್, ಪರಿಶ್ರಮ ಮತ್ತು ಬದ್ಧತೆ ಅಂತ ಇರಬೇಕು. ಈ 2 ಇದ್ದರೆ ಅದನ್ನು ಹಿಡ್ಕೊಂಡು ಯಾವ ವ್ಯಕ್ತಿ ಮುನ್ನಡೀತವನೋ ಅವನು ಖಂಡಿತ ಒಂದಲ್ಲ ಒಂದು ದಿನ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಇವತ್ತು ಈ ಕ್ಷೇತ್ರ ಇಷ್ಟು ಬೆಳಗಬೇಕಾದ್ರೆ ಶಶಿಧರ್ ಶೆಟ್ರ ಬದ್ಧತೆ, ಸುಕೇಶ್ ಕುಮಾರ್ ಅವರ ಪರಿಶ್ರಮ. ಯಾಕೆಂತ ಹೇಳಿದ್ರೆ ನೀವು ಮುನ್ನುಗ್ಗಿ ನಿಮ್ಮೊಟ್ಟಿಗೆ ನಾನಿದ್ದೇನೆ, ಇದು ನಮ್ಮ ಊರಿನ ದೈವಸ್ಥಾನ ಅಂತ ಹೇಳಿ ಅಷ್ಟು ಬದ್ಧತೆಯಲ್ಲಿ ಒಂದು ಮಾತನ್ನು ಕೊಟ್ಟವರು ಶಶಿಧರ್ ಶೆಟ್ರ. ಆದರೆ ಶಶಿಧರ್ ಶೆಟ್ರ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳುವ ಒಂದು ಭರವಸೆಯಲ್ಲಿ ಪರಿಶ್ರಮವನ್ನು ಮಾಡಿ ಮುನ್ನುಗ್ಗಿದವರು ಸುಕೇಶ್ರವರು. ಆ ನಿಟ್ಟಿನಲ್ಲಿ ಇವತ್ತು ಈ ಕ್ಷೇತ್ರ ಇಷ್ಟು ಬೆಳಗಲಿಕ್ಕೆ ಸಾಧ್ಯವಾಯಿತು. ಯಾಕೆಂತ ಹೇಳಿದ್ರೆ ಕಳೆದ 12 ವರ್ಷಕ್ಕೆ ಮತ್ತೆ ಅದಕ್ಕಿಂತ ಮುಂಚೆಗೆ ನೋಡಿದರೆ ಈ ಕ್ಷೇತ್ರ ಇಷ್ಟೊಂದು ಬೆಳಗಿದೆ ಅಂತ ಹೇಳಿದರೆ ನಿಜವಾಗಿ ಕೂಡ ಅಲ್ಲಿ ಇರುವಂಥ ಶಕ್ತಿಯ ಒಂದು ಕಲೆಕಾರಣಿಗೆ ಎಷ್ಟು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಈಗ ಶಶಿಧರನ್ ಹೇಗೆ ಹೇಳ್ತಾರೆ ಹಾಗೆ ನಾವು ಕೂಡ ಇಲ್ಲಿ ತಮ್ಮ ಇಳಿ ವಯಸ್ಸಿನಲ್ಲಿ, ನಮ್ಮ ಸಣ್ಣ ವಯಸ್ಸಿನಲ್ಲಿ ನಾವು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಪರವೂರಿಗೆ ಹೋಗಿ ಅಲ್ಲಿ ರಾತ್ರಿ ಶಾಲೆಯಲ್ಲಿ ಕಲಿತು ಇವತ್ತು ಈ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿದರೆ ಅದು ಕೇಳುವಾಗ ಕೇಳುಗರಿಗೆ ಕಥೆಯಾದರೂ ಕೂಡ ನಮಗೆ ಅದು ಬಹಳ ಖುಷಿ ಆಗ್ತಾ ಇದೆ. ಯಾವತ್ತೂ ಕೂಡ ನಮ್ಮಲ್ಲಿ ಪರಿಶ್ರಮ ಬದ್ಧತೆ ಇದ್ದರೆ ಖಂಡಿತ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಇವತ್ತು ಶಶಿಧರಣ್ಣ ಮಾಡುವಂಥ ಈ ಒಂದು ಸೇವೆ ಇದೆಯಲ್ಲ, ಉಭಯ ಜಿಲ್ಲೆಗಳಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ, ಬರೋಡದಲ್ಲಿ ಅದೆಷ್ಟೋ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ಕೂಡ ಎಲ್ಲರಿಗೂ ಕೂಡ ಸ್ಫೂರ್ತಿ. ಯಾಕೆಂತ ಹೇಳಿದರೆ
ಅವರ ಇನ್ನೊಂದು ಕನಸಿದೆ. ಯಾಕಂದರೆ ನಾನು ಮೊನ್ನೆ ಒಂದು ಯಾವುದೋ ಒಂದು ಅವರ ಕಾರ್ಯಕ್ರಮದ ಅವರ ಸ್ಪೀಚಲ್ಲಿ ನಾನು ಕೇಳಿದೆ, ಅದನ್ನು ಮತ್ತೆ ಅವರಿಗೆ ಟಿಕ್ ಮಾಡಿ ಕಳಿಸಿದ್ದೆ ನಾನು. ಅವರ ಯಾಕಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಕನಸು ಇರ್ತದೆ ಜನರಿಗೆ. ಇವರ ಕನಸು ವಿಭಿನ್ನವಾದ್ದು. ಜನರು ಕೆಲವರಿಗೆ ಏನಂತ ಹೇಳಿದ್ರೆ ನಮ್ಮ ಹಿಂದೆ ಜನರು ಬರಬೇಕು ಅಂತ ಇರ್ತದೆ, ಆದರೆ ಇವರ ಹಿಂದೆ ಜನರು ಬರಬೇಕು. ಯಾವ ರೀತಿಯ ಜನರು ಬರಬೇಕು ಅಂತ ಹೇಳಿದ್ರೆ ಅವರೊಂದು ಮಾತನ್ನು ಹೇಳಿದ್ದಾರೆ, ನನಗೆ 100 ಜನ ಉದ್ಯಮಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಉಂಟು ಈ ಜಿಲ್ಲೆಯಲ್ಲಿ. ಅವರು ನನ್ನೊಟ್ಟಿಗೆ ಏರ್ಪೋರ್ಟಿಗೆ ಬಂದು ನನ್ನನ್ನು ಅವರು ಬರಮಾಡುವಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ. ಇದು ನಿಜವಾಗಿ ಕೂಡ ಎಲ್ರಿಗೆ ಬರುವುದಿಲ್ಲ. ತಾನು ಎಷ್ಟಿದ್ರೂ ಕೂಡ ಇವತ್ತು ನನಗೆ 600 ಕೋಟಿಯ ಆದಾಯ ಇದ್ದರೆ ನನಗೆ 6,000 ಕೋಟಿ ಆಗಬೇಕಂತ ಹೇಳಿ ಮುನ್ನುಗ್ಗುವವರು ಇರ್ತಾರೆ. ಯಾಕೆಂತ ಹೇಳಿದ್ರೆ ಮನುಷ್ಯನಿಗೆ ಯಾವತ್ತೂ ಕೂಡ ಆಂಬಿಷನ್ಸ್ ಇದೆ, ಅದಕ್ಕೆ ಮಿತಿ ಇಲ್ಲ, ಆಶೆಗೆ ಮಿತಿ ಇಲ್ಲ. ಆದರೆ ಬರೋಡ ಶಶಿಧರ್ ಶೆಟ್ಟರಿಗೆ ಹಾಗಲ್ಲ. ನಾನು ಬೆಳಿಬೇಕು, ನನ್ನ ಜೊತೆಯಲ್ಲಿ ನಮ್ಮವರು ಬೆಳಿಬೇಕು. ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ನಾನು, ನನ್ನ ಮನೆ, ಆಮೇಲೆ ನನ್ನ ಊರು, ನನ್ನ ರಾಜ್ಯ, ನನ್ನ ದೇಶ, ಆ ರೀತಿ ಈ ನಿಟ್ಟಿನಲ್ಲಿ ಶಶಿಧರ್ ಶೆಟ್ಟರು ನಿಜವಾಗಿ ಕೂಡ ಚಾಚು ತಪ್ಪದೆ ಮಾಡಿದ್ದಾರೆ. ಅವರ ಸಂಸಾರ, ಅವರ ಪರಿಹಾರ, ಅವರ ಮನೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇವತ್ತು ಸಮಾಜಕ್ಕೆ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡುವಂಥ ಒಂದು ದೇವೋದ್ದೇಶದಿಂದ ಮುನ್ನುಗ್ಗಿದ್ದಾರೆ. ಖಂಡಿತ ನಿಮಗೆ ನೀವು ಆರಾಧಿಸುವಂಥ ಎಲ್ಲ ದೈವದೇವರುಗಳು ಹಾಗೂ ಈ ಕ್ಷೇತ್ರದ ದೈವದೇವರುಗಳು ಮತ್ತು ಎಲ್ಲ ತಾಲೂಕಿನ ಸಮಸ್ತ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಇನ್ನಷ್ಟು ನಿಮ್ಮ ಜೀವನ ವೈಭವತಗಾಗಲಿ. 10,000 ಜನರ ಮಕ್ಕಳಿಗೆ ಅಥವಾ ಎಲ್ಲರಿಗೂ ಕೂಡ ಸೇವೆಯನ್ನು ಅಥವಾ ಕೈಲಾದಷ್ಟು ಸಹಾಯವನ್ನು ಮಾಡುವಂಥ ಶಕ್ತಿಯನ್ನು ನಿಮಗೆ ದೇವರು ಕೊಡಲಿ ಅಂತ ಹೇಳುತ್ತಾ, ನಿಮ್ಮನ್ನು ಹಡೆದಂಥ ತಾಯಿ ನಿಜವಾಗಿ ಕೂಡ ಪುಣ್ಯವಂತರು, ಅವರು ನಿಜವಾಗಿ ಭಾಗ್ಯವಂತರು ಅಂತ ಹೇಳುತ್ತಾ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಎಲ್ಲರಿಗೂ ಕೂಡ ಒಂದಿಸ್ತಾನೆ ನಾನು ಮಾತು ಮುಗಿಸ್ತಾನೆ. ನಮಸ್ಕಾರ. ಬಹಳ ಮನೋಜ್ಞವಾದಂತಹ ಮಾತಿಗೆ ಕೈಗಾರಿಕಾ ಉದ್ಯಮಿ, ಧಾರ್ಮಿಕ ಚಿಂತಕರು ಆಗಿರುವಂತಹ ಮಾನ್ಯ ದೇವೇಂದ್ರ ಹೆಗಡೆ ಕುಕ್ರಾಡಿಯವರಿಗೆ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು, ವೇದಿಕೆಯಲ್ಲಿ ಇರುವಂತಹ ಗಣ್ಯರಲ್ಲಿ ಓರ್ವರಾದಂತಹ ಕೆವಡೇಲು ಮಾನ್ಯ ಎಸ್ ಗಂಗಾಧರ್ ರಾವ್ ಇವರು 2 ಮಾತುಗಳ ಮೂಲಕ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ನಾವು ಇವತ್ತು ಕೊಡಮಣಿತ್ತಾಯ ಕ್ಷೇತ್ರ ಅರಮಲಬೆಟ್ಟ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ನಾವು ಯಾಕೆ ಸೇರಿದ್ದೇವೆ? ನಾವು ಒಂದು ಧರ್ಮವನ್ನು ಉಳಿಸಲಿಕ್ಕೆ ಸಲಾಗಿ, ಆ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಬರಲಿಕ್ಕೆ ಸಲಾಗಿ ನಾವು ಇಲ್ಲಿ ಸೇರಿದ್ದೇವೆ. ಧರ್ಮ ಅಂತ ಹೇಳಿದರೆ ಮನುಷ್ಯ ಅವನು ಎಷ್ಟೇ ಚಿಕ್ಕವರಿರಲಿ, ಎಷ್ಟೇ ದೊಡ್ಡವರಿರಲಿ, ಅವರಲ್ಲಿ ಕೆಲವೊಂದು ಗುಣಗಳನ್ನು ಅಳವಡಿಸಿಕೊಂಡಿರುತ್ತಾರೆ. ಅದರಲ್ಲಿ ನಮ್ಮ ವೇದಿಕೆಯಲ್ಲಿ ಇರುವಂಥ ಅಧ್ಯಕ್ಷರು ಶಶಿ ಅಣ್ಣ, ಇವರು ಬರೋಡದಲ್ಲಿ ಇದ್ದರೂ ಕೂಡ ಅವರ ಗ್ರಾಮ ಕೂವೆಟ್ಟು, ಬೆಳ್ತಂಗಡಿ ತಾಲೂಕಿನಲ್ಲಿ ಕೂವೆಟ್ಟು ಗ್ರಾಮ. ಇವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಾಲಿಂಗೇಶ್ವರನ ಕ್ಷೇತ್ರ ಇರಲಿ, ದೈವಗಳ ಕ್ಷೇತ್ರ ಇರಲಿ, ಯಾವುದೇ ಇರಲಿ, ಅಲ್ಲಿ ತಾನು ಏನು ಮಾಡಬಹುದು, ತಾನು ನಂಬಿದಂಥ ದೇವರಿಗೆ, ದೈವಕ್ಕೆ ನಾನು ಏನು ಮಾಡಬಹುದು, ನನ್ನ ಕೈಲಾದ ಶಕ್ತಿಯನ್ನು ಅವರು ಕೊಡ್ತಾ ಇದ್ದಾರೆ. ಆ ಕೈಲಾದ ಶಕ್ತಿ ಏನು ಅಂತ ಹೇಳಿದರೆ ಅದು ನಿಮಗೆ ಈಗ ಗೊತ್ತಾಗಲಿಕ್ಕಿಲ್ಲ. ಕೆಲವೊಂದು ವಾರ್ತಾಪತ್ರಿಕೆಯಲ್ಲಿ ನೋಡಿದರೆ ಮಾತ್ರ ಕೆಲವೊಂದು ಗೊತ್ತಾಗ್ಬೋದು. ಆದರೆ ಆ ಶಶಿಧರ ಶೆಟ್ಟರು ಈ ಕೈಯಲ್ಲಿ ಕೊಟ್ಟರೆ ಅದು ಇನ್ನೊಂದು ಕೈಗೆ ಗೊತ್ತಿರುವುದಿಲ್ಲ. ಆ ರೀತಿಯ ವ್ಯಕ್ತಿತ್ವ ಅವರದ್ದು. ನಮ್ಮ ಗ್ರಾಮದಲ್ಲಿ ಅವರು ಹುಟ್ಟಿ ಬೆಳೆದು ಪುನಃ ಅವರು ನಮ್ಮ ಊರನ್ನು ಬಿಟ್ಟು ಬರೋಡಕ್ಕೆ ಹೋದರು. ಬರೋಡಕ್ಕೆ ಹೋಗಿ ಅಲ್ಲಿ ಅವರಲ್ಲಿ ಒಂದು ಛಲ ಇತ್ತು, ನಾನು ಏನು ಮಾಡಬೇಕು ಅಂತೇಳಿ, ನಾವು ಕಲಿತಂಥ ವಿದ್ಯೆಯಲ್ಲಿ ನಾನು ಏನು ಮಾಡಬಹುದು ಅಂತೇಳಿ. ನೋಡಿ, ಇಂಥ ವಿಷಯಗಳು ಎಲ್ಲ ಜನರಿಗೆ ಬರುವುದಿಲ್ಲ. ಆ ಎಲ್ರಿಗೂ ಆ ಒಂದು ಪ್ರಾಯದಲ್ಲಿ ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಇವರ ಛಲ ಮಾತ್ರ, ನಾನು ಒಬ್ಬ ಏನು ಮಾಡಬಹುದು ಅಂತ ಹೇಳಿದರೆ ಅದನ್ನು ಈ ಸಮಾಜಕ್ಕೆ ಈಗ ಅವರು ತೋರಿಸಿಕೊಟ್ಟಿದ್ದಾರೆ. ಈ ಅರಮಲ ಬೆಟ್ಟ ಆಚೆಗೆ ಒಂದು ವಿದ್ಯಾಸಂಸ್ಥೆ, ಈಚೆಗೆ ಒಂದು ವಿದ್ಯಾಸಂಸ್ಥೆ. ಹಿಂದೆ ಮೊದಲು ಖಾಲಿ ಅರಮಲ ಬೆಟ್ಟ ಇತ್ತು, ಈಗ ಪಕ್ಕದಲ್ಲಿ ಎಕ್ಸೆಲ್ ಇದೆ, ಈಚೆ ವಿದ್ವತ್ ಇದೆ. ಇದು ಹೇಗೆ ಬಂತು, ಯಾಕೆ ಬಂತು? ನಮ್ಮ ದೇವರುಗಳು ಯಾರನ್ನು ಅವರು ಯಾರು ನಮಗೆ ಹತ್ತಿರಕ್ಕೆ ಬೇಕು, ಯಾರು ನಮಗೆ ಆಚೆಗೆ ಈಚೆಗೆ ನಮ್ಮ ಒಟ್ಟಿಗೆ ಬೇಕು, ಅವರನ್ನು ದೇವರು ಕರೆಸಿಕೊಳ್ತಾರೆ. ಅದು ಏನು ಅಂತೇಳಿದರೆ, ಮಕ್ಕಳಿಗೆ ವಿದ್ಯೆ ಕೊಡುವಂಥ ಕೆಲಸ ಇಲ್ಲಿ ಆಗಬೇಕು ಎಂಬ ಒಂದು ವ್ಯವಸ್ಥೆ ಇಲ್ಲಿ ಶುಕೇಶ್ ಕಡಂಬ್ರವರ
ಒಂದು ನೇತೃತ್ವದಲ್ಲಿ ಕೆಲವೊಂದು ನಡೀತಾ ಇದೆ. ಇಲ್ಲಿ ಏನು ಕೊಡಮಣಿತಾಯನಿಗೆ ಬೇಕು ಅವನು ಕೇಳಿ ತಗೊಳ್ಳುವ ಪರಿಸ್ಥಿತಿ ಬಂದಿದೆ. ಇಷ್ಟು ವಿಜೃಂಭಣೆಯಿಂದ ಯಾಕೆ ಇಲ್ಲಿ ಹೀಗೆ ಆಗ್ತದೆ ಅಂತ ಹೇಳಿದರೆ, ದೇವರಿಗೆ ಬೇಕು, ಅವರು ತೆಗೊಳ್ತಾ ಇದ್ದಾರೆ, ನಾವು ಕೊಡ್ತಾ ಇದ್ದೇವೆ. ನಾವು ಏನು ದುಡ್ದಿದ್ದೇವೆ ಅದರಲ್ಲಿ ಏನು ದೇವರಿಗೆ ಕೊಡಬೇಕು ಎಂಬುದು ನಮಗೆ ತಿಳಿದಿದ್ದರೆ ಅದು ಖಂಡಿತ ಮುಂದಿನ ಒಂದು ಜನ್ಮ ಅಂತ ಹೇಳಿದರೆ ಅದು ಪುಣ್ಯದಾಯಕವಾಗಿರ್ತದೆ. ನಾವು ಇವತ್ತು ಕೊಟ್ಟರೆ ನಾಳೆ ನಾವು ಒಂದು ಮನುಷ್ಯ ಆಗಲಿಕ್ಕೆ ಸಾಧ್ಯತೆ ಇರುವುದು. ಮುಂದಿನ ಜನ್ಮ ಒಂದು ಅಂತ ಹೇಳಿದರೆ ಅದರಲ್ಲಿ ಕೂಡ ಮನುಷ್ಯನಾಗಿ ಹುಟ್ಟಲಿಕ್ಕೆ ಇಂಥ ಒಂದು ಹಲವಾರು ಕಾರ್ಯಕ್ರಮಗಳು ನಮ್ಮಲ್ಲಿದೆ. ಆದರೆ ನಾವು ಎಲ್ಲರೂ ಸೇರಿಕೊಂಡು ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಕೂಡ ಭಾಗಿಗಳಾಗಿ ಈ ಕ್ಷೇತ್ರ ಇನ್ನು ಮುಂದಕ್ಕೆ ಹೆಚ್ಚಿಗೆ ಬೆಳಗಬೇಕು ಅಂತೇಳಿ ಹೇಳುತ್ತಾ, ಹಾಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಿವಂಗತ ಧನ್ಯಕುಮಾರ್ ಇವರು ನನ್ನ ಭಾರಿ ಆಪ್ತರು, ಭಾಳ ಹತ್ತಿರದಿಂದ ಕಂಡವ ನಾನು ಅವರನ್ನು. ಯಾಕೆಂತೇಳಿದರೆ ಆ ಒಂದು ಕಾಲದಲ್ಲಿ ನಾನು ಕೂಡ ಖಾಲಿ ಒಂದು ಚಾಲಕ ವೃತ್ತಿಯಲ್ಲಿದ್ದೆ ಆ ಕಾಲದಲ್ಲಿ. ಈಗ ನಾನು ಬೇರೆ ವ್ಯವಸ್ಥೆ ನಮಗೆ ದೇವರು ಕೊಟ್ಟಿದ್ದಾರೆ, ನಾವು ಬೇರೆ ವ್ಯವಸ್ಥೆಯಲ್ಲಿ ಹೋಗ್ತಾ ಇದ್ದೇವೆ. ಆದರೆ ಆ ಕಾಲಘಟ್ಟದಲ್ಲಿ ಅವರು ಕೂಡ ಪಂಚಾಯತ್ ಅಧ್ಯಕ್ಷರಾಗಿ ಈ ಅರೆಮಲ ಬೆಟ್ಟವನ್ನು ನಡೆಸಿಕೊಂಡು ಅದರಲ್ಲಿಯೂ ಇಲ್ಲಿ ಹೆಚ್ಚಿನ ಜನಗಳಿಗೆ ಕೆಲಸವನ್ನು ಕೊಡುವಂಥ ವ್ಯವಸ್ಥೆಯಲ್ಲಿ ಕೂಡ ಅವರು ಬಾಧ್ಯಸ್ಥರಿದ್ದರು. ಅವರ ಒಂದು ಕೆಲವೊಂದು ಒಳ್ಳೆಯ ವಿಚಾರಗಳು ಮುಂದಕ್ಕೂ ಕೂಡ ಅದು ಹೀಗೆ ಅವರ ಮಕ್ಕಳಿಂದ ನಡೀತಾ ಹೋಗಲಿ, ಹಾಗೆ ಈ ಕೊಡಮಣಿತಾಯ ಕ್ಷೇತ್ರ ಇನ್ನೂ ಬೆಳಗಲಿ ಅಂತ ಹೇಳುತ್ತಾ, ನಮ್ಮ ಶಶಿಧರ ಶೆಟ್ಟರು ಇನ್ನೂ ಕೂಡ ಅವರಿಗೆ ಈ ಕೊಡಮಣಿತಾಯ, ಈ ಮಾಲಿಂಗೇಶ್ವರ ಎಲ್ಲರೂ ಅವರಿಗೆ ಆರೋಗ್ಯವನ್ನು ಕೊಟ್ಟು ಇಲ್ಲಿ ಬಂದಂಥ ಎಲ್ರಿಗೂ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತೇಳಿ ಹೇಳ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಆತ್ಮೀಯ ಎಲ್ಲ ಭಗವದ್ಭಕ್ತರೇ, ಇನ್ನು ಈಗ ಒಂದು 5 ನಿಮಿಷಗಳಲ್ಲಿ ನಮ್ಮ ಸಭಾ ಕಾರ್ಯ ಕೊನೆಗೊಳ್ಳಲಿಕ್ಕಿದೆ. ಅದರ ಪೂರ್ವಭಾವಿಯಾಗಿ ಬಹಳ ಈಗಾಗಲೇ ತಮಗೆಲ್ಲ ಗೊತ್ತೇ ಇದೆ, ನಮ್ಮ ಉಭಯ ಜಿಲ್ಲೆ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದ ಓರ್ವ ಅತ್ಯುತ್ತಮ ನಿರೂಪಕನೆನ್ನುವಂಥ ಬಿರುದನ್ನು ಪಡೆದು ಈಗಾಗಲೇ ಧಾರ್ಮಿಕವಾಗಿ ಸಾಮಾಜಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ಅಜಿತ್ ಕುಮಾರ್ ಕೊಕ್ರಾಡಿ ಅವರು ಕೂಡ ಇವತ್ತು ಬಂದು ಆ ಒಂದು ಕುಂಭಕಂಠಿನಿಯ ಸೇವೆಯನ್ನು ತನ್ನ ಕಂಠದಾನವನ್ನು ಮಾಡುವುದರ ಮುಖಾಂತರ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಇನ್ನಷ್ಟು ಇಂಥ ಸೇವೆ ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಅನ್ನುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಬಹಳ ದೊಡ್ಡ ದೈವಭಕ್ತ ಕೂಡ ಅವರು. ಈಗಾಗಲೇ ಪ್ರತಿದಿನ ಕೂಡ ದೈವಕ್ಕೆ ದೀಪವನ್ನು ಇಡದೆ ತನ್ನ ಯಾವುದೇ ನೀರಾಹಾರವನ್ನು ಕೂಡ ಮುಟ್ಟದೆ ತನ್ನ ಸೇವೆಯನ್ನು ಮಾಡ್ತಿರುವಂಥ ಅಜಿತ್ ಕುಮಾರ್ ಕೊಕ್ಕರಾಡಿ ಅವರಿಗೆ ನಮ್ಮ ಈ ಸಮಿತಿಯ ಅಧ್ಯಕ್ಷರಾದ ಶಶಿಧರ್ ಶೆಟ್ಟಿ ಬರೋಡರವರು ಒಂದು ಹಾರವನ್ನು ಹಾಕಿ ಪ್ರೀತಿಯ ಗೌರವವನ್ನು ಸಲ್ಲಿಸಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ಬಹಳ ಮುಖ್ಯವಾಗಿ ತುಳುವಿನಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಭಾರಿ ವಿಶೇಷವಾದ ಶ್ರೀ ಅರೆಮಲ ಬೆಟ್ಟ ಕೊಡಮಣಿತಾಯ ದೈವದ ಒಂಜಿ ಪೊರ್ಲಕಂಠದ ಮಾಯದ ಪುರ್ಸಾದ ಕುಂಭಕಂಠಿನಿ ಪಂಪಂಚಿನ ಒಂಜಿ ಪದ್ಯ ಬರೆದು ಐನೇನೆ ಲೋಕಾರ್ಪಣೆ ಮಲ್ಪಂಚಿನ ಪೊರ್ತು ಇಂದೆತ್ತ ಅರೆಮಲ ಬೆಟ್ಟದ ತುಳು ಸುಗಿಪ್ಪುನು ನಿರ್ಮಾಣ ಮಂತ್ರಾರು ನಮ್ಮ ದೇವಿ ಪ್ರಸಾದ್ ಶಿವಾಜಿನಗರ ನೆಕ್ ಪದ್ಯ ಪಣ್ಣಕ್ಕಲು ಮಂಜುಳಾ ಶಿವಾಜಿನಗರ ಬೊಕ್ಕ ಪ್ರಕಾಶ್ ಬಾಳಿಗ ಕಲ್ಲಗುಡ್ಡೆ ಬೆಳ್ತಂಗಡಿ ಅವಕ್ಕೆ ಸಾಹಿತ್ಯ ದೃಶ್ಯ ಸಂಕಲನ ಮಲ್ತನಾಗಲು ಗೋ ದೇವಾಡಿಗ ಪರಪಾಡಿ ನಿನ್ನಿತ್ತೆ ಬಿಡುಗಡೆ ಮಲ್ಪರಲ್ಲಿ ನಮ್ಮನ ಸಮಿತಿದ ಅಧ್ಯಕ್ಷರ ಹೆಂಚಿನ ಶಶಿಧರ್ ಶೆಟ್ಟಿ ಬೊಕ್ಕ ಆನುವಂಶಿಕ ಆಡಳಿತ ಮುಕ್ತ ಹೆಂಚಿನ ಸುಖೇಶ್ ಕುಮಾರ್ ಕಡಂಬು ಒಟ್ಟಾದ నేను ಬಿಡುಗಡೆ ಮಲ್ಪೋಡು ಪಂದು ಪಂದ್ರ ವಿನಂತಿ ಮಂತದಲ್ಲ ನಿಖಿಲ ಮಾತ ಕೆಬಿ ಕೊಂಡೇಕರ್ ಮಲ್ತ ಕೇಳಿ ಈ ಪದ್ಯದ ಆಯ್ತ ಪಂಡದು. ಈ ಪದ್ಯ ನನ್ನ ಯೂಟ್ಯೂಬ್ ನಿಖಿಲ್ ಮಾತ ಪ್ರತಿದಿನಲ್ಲ నేను ಕೇಳಿದೆ ಕ್ಷೇತ್ರದ ಒಂಜಿ ಮಹಿಮೆಯನ್ನು ಮಾತಾಡ ಕೆನೋಡು ಪಣದ ವಿನಂತಿ ಬಂದೊಂದು ಇತ್ತೆ ಕಾರ್ಯಕ್ರಮದ ಅಂತಿಮ ರೂಪಕ್ಕೆ ಬರ್ಪ ಆ ಮಾತೆರಿಗೆ ಬತ್ತಿಂಚಿನ ಪತಿಯವರಿಗೆ ಸೋಲಿತ ಸೊಲ್ಮೆ ಸಂದಾಯಿತ ಮಲ್ಪರಲ್ಲಿ ನಮ್ಮ ಬ್ರಹ್ಮಕುಂಭಾಭಿಷೇಕ ಸಮಿತಿದ ಕಾರ್ಯಾಧ್ಯಕ್ಷ ಹೆಂಚಿನ ಸುಮಂತ್ ಕುಮಾರ್ ಜೈನ್ ಇಂಬೇರು. ಓಂ ಶ್ರೀ ಕುಂಭಕಂಠಿನಿ ನಮಃ.
ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಭಗವದ್ಭಕ್ತರೇ, ಇಂದಿನ ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಮತ್ತು ಜಾತ್ರಾ ಮಹೋತ್ಸವದ ಪ್ರಥಮ ದಿನದ ಧಾರ್ಮಿಕ ಕಾರ್ಯಕ್ರಮದ ಕೊನೆಯ ಹಂತದ ಒಂದು ಧನ್ಯವಾದವನ್ನು ಕೊಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿರೋದು ನನ್ನ ಭಾಗ್ಯ. ನಾವು ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆಯಲ್ಲಿ 2019ರಲ್ಲಿ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ಜಾಗದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದಾಗ ನಮಗೆ ಒಬ್ಬರು ತಂತ್ರಿಗಳು ಹೇಳಿದರು, ಇಲ್ಲಿ ನಿಮ್ಮ ಪಶ್ಚಿಮ ದಿಕ್ಕಿಗೆ ಎತ್ತರದಲ್ಲಿ ಒಂದು ಶಿವನ ಅಂಶದ ದೈವ ಇದೆ, ಅಲ್ಲಿಗೆ ಹೋಗಿ ನೀವು ಪ್ರಾರ್ಥನೆಯನ್ನು ಮಾಡಿ ನಿಮ್ಗೆ ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳಿದರು. ಅವರ ಒಂದು ತಂತ್ರಿಗಳ ಒಂದು ಮಾತಿನಂತೆ ಪ್ರತಿ ಸಂಕ್ರಾಂತಿಗೆ ನಾವು ಇಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ಫಲದಿಂದಲೋ ಏನೋ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇರ್ಬೋದು, ರಿಸಲ್ಟ್ ಇರ್ಬೋದು, ಹಾಗೆ ನನ್ನ ಒಂದು ದೈವದ ಒಂದು ಅನುಗ್ರಹದಿಂದ ನಮಗೆ ಇಲ್ಲಿ ಹತ್ತಿರದಲ್ಲಿ ಕೂಡ ಒಂದು ಜಾಗ ತಗೊಳ್ಳುವಂಥ ಒಂದು ಅವಕಾಶ. ನಾವು ಇಲ್ಲಿ ಪ್ರಾರ್ಥನೆ ಮಾಡೋಣ, ಜಾಗ ಇಲ್ಲಿ ಬರುವಾಗ ನೋಡಿದ್ದೆ, ಸಂಕ್ರಾಂತಿ ಬರುವಾಗ ನೋಡ್ತಾ ಇದ್ದೆವು. ದೈವಕ್ಕೊಂದು ಸಣ್ಣ ಒಂದು ಹರಕೆಯನ್ನು ಹೇಳಿ ಜಾಗ ನನಗೆ ಒಂದು ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ. ಅದು ಜಾಗ ನಮಗೆ ಸಿಗ್ತದಾ ಇಲ್ವೋ ನಮ್ಗೆ ಗೊತ್ತಿರಲಿಲ್ಲ. 1 ವರ್ಷದ ಒಳಗೆ ಒಂದು ಸಿಗ್ಲಿಂದ ಪ್ರಾರ್ಥನೆ ಮಾಡಿ ಹೋಗಿದ್ದೆವು. ಅದೇ ಪ್ರಕಾರ 1 ವರ್ಷದ ಒಳಗಡೆ ನಮಗೆ ಆ ಜಾಗ ಆಯಿತು. ಆಮೇಲೆ ಬರುವ ವರ್ಷಕ್ಕೆ ನಮಗೆ ಪ್ರತಿ ವರ್ಷ ಸ್ಟೂಡೆಂಟ್ಸ್ ನಾವು ವಾಪಸ್ ಕಳಿಸ್ತಾ ಇದ್ದೆವು. ಏನಾದರೂ ಒಂದು ಮಾಡಿ ನಮಗೆ ಒಂದು ಬಿಲ್ಡಿಂಗ್ ಆಗಬೇಕು ಅಂತ ಹೇಳಿ ಇತ್ತು, ಸ್ಟೂಡೆಂಟ್ಸ್ಗೆ ನಿಲ್ಲಿಕ್ಕೆ ಹಾಸ್ಟೆಲ್ ಆಗಬೇಕು, ಮತ್ತೊಂದು ಅಕಾಡೆಮಿಕ್ ಬ್ಲಾಕ್ ಆಗಬೇಕು ಅಂತೇಳಿ. ಅದು ಕೂಡ ನನಗೆ ದೈವದ ಮೇಲೆ ನಂಬಿಕೆ ಇತ್ತು, ಕೊಡಮಣಿತ ದೈವದ ಮೇಲೆ. ಯಾಕೆಂತೇಳಿ ನಮ್ಮ ಮನೆಯಲ್ಲಿ ಕೂಡ ವೇಣೂರು ಪೆರ್ಮಾಣ ಗುತ್ತಿನಲ್ಲಿ ನಾವು ನನ್ನ ತಂದೆಯ ತಾಯಿ ಮನೆ, ಅಲ್ಲಿ ಕೂಡ ನಮ್ಮಲ್ಲಿ ಕೊಡಮಣಿತ ದೈವ ಇರುವಂಥದ್ದು, ರಕ್ತೇಶ್ವರ ದೈವ ಇರುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ನನಗೆ ಅಂಥ ಒಂದು ಅವಕಾಶ ಸಿಕ್ಕಿದ ಕಾರಣ 2ನೇ ಸರ್ತಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ. ದೈವ 1 ವರ್ಷದೊಳಗೆ ನನಗೆ ಬರುವ ವರ್ಷ ಜೂನ್ ಒಳಗೆ ಬಿಲ್ಡಿಂಗ್ ಆದರೆ ಏನಾದರೂ ಒಂದು ನಿಮಗೆ ಒಂದು ಹರಕೆಯನ್ನು ಕೊಡ್ತೇನೆ ಅಂತೇಳಿ. ಅದ್ರ ಪ್ರಕಾರ ದೈವ ಒಂದು ನನ್ನ ಕಷ್ಟಗಳು ಬಂದರೂ ಕೂಡ ಆ ದೈವದ ಒಂದು ದಯದಿಂದಲೂ ಏನೋ ನನಗೆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಾಗೆ ಆ ದೈವ ಒಂದು ಅನುಗ್ರಹ ಮಾಡಿಕೊಟ್ಟದ್ದು ನನಗೆ ಒಂದು ನನ್ನ ದೈವದ ಮೇಲಿರುವಂಥ ಭಕ್ತಿಯನ್ನು ಇನ್ನಷ್ಟು ಜಾಸ್ತಿ ಮಾಡಿದೆ. ಹಾಗೆ ನಮ್ಮ ವಿದ್ಯಾರ್ಥಿಗಳೇನಾದರೂ ಇಲ್ಲಿ ಒಳ್ಳೆ ರಿಸಲ್ಟ್ ತೆಗೆಯುವಂಥದ್ದು ಇರ್ಬೋದು, ಅಥವಾ ವಿದ್ಯಾರ್ಥಿಗಳನ್ನ ಕಾಪಾಡುವಂಥದ್ದು ಯಾವುದು ಅಂತ ಹೇಳಿದರೆ ನಮ್ಮ ಡಾಕ್ಟರ್ ಹರ್ಷೇಂದ್ರ ಅವರು ಹೇಳಿದ ಹಾಗೆ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರ 2 ಹತ್ರ ಇರುವುದರಿಂದಾಗಿ ನಮ್ಮ ಕೊಡಮಣಿತ ದೈವದ ಒಂದು ದಯದಿಂದಲೇ ಅಂತ ಹೇಳಿ ನಾವೆಲ್ಲರೂ ಕೂಡ ನಂಬಿದ್ದೇವೆ. ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವಿಂದು ಧನ್ಯವಾದವನ್ನು ನೀಡಲಿಕ್ಕಿದೆ. ನಾನೀಗ ಈ 5 ದಿನಗಳ ಪುಣ್ಯ ಕಾರ್ಯಕ್ರಮದಲ್ಲಿ ನಡೆಯಬೇಕಾದ ಅನ್ನದಾನಕ್ಕೆ ಸಂಬಂಧಿಸಿದ ಉಗ್ರಾಣ ಮುಹೂರ್ತವನ್ನು ನೆರವೇರಿಸಿದಂತಹ ನಮ್ಮ ಸೀಮೆಯ ಅರಸರಾದಂತಹ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಾನು ಯಾವತ್ತೂ ಎಲ್ಲ ಸ್ಪೀಚಲ್ಲಿ ಕೂಡ ಹೇಳ್ತೇನೆ, ನನಗೆ ಲೈಫಲ್ಲಿ ಏನಾದರೂ ನಾವು ತುಂಬ ಕಷ್ಟದಲ್ಲಿ ಬಂದವರು, ನಾವು ಒಂದು ಕೆಲವೊಮ್ಮೆ ಎಷ್ಟು ಕಷ್ಟ ಇತ್ತು ಅಂತ ಹೇಳಿದರೆ ಊಟಕ್ಕೂ ಕೂಡ ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲಿ ನನಗೆ ಯಾವಾಗಲೂ ಲೈಫಲ್ಲಿ ನನಗೆ ಒಂದು ನನ್ನ ಗುರುಗಳು ಅಂತ ಹೇಳಿದರೆ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು. ಯಾಕಂದರೆ ನಾನು 8th ಬಿಟ್ಟು 7th ಬಿಟ್ಟು 8ಗೆ ನಾನು ರತ್ನಮಾನಸದಲ್ಲಿ ಸೇರಿದ್ರಿಂದಾಗಿ ಯಾವಾಗ ಎಷ್ಟು ಕಷ್ಟ ನಮ್ಮ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೇಳ್ತೇನೆ. ಅಂಥ ಒಂದು ರತ್ನಮಾನಸದಲ್ಲಿ ಸೇರಿದ ಕಾರಣ ನನಗೆ ಲೈಫ್ ಅಂದರೆ ಏನು ಅಥವಾ ಲೀಡರ್ಶಿಪ್ ಅಂದರೆ ಏನು, ಹೇಗೆ ಮಕ್ಕಳ ಒಂದು ಸಂಸ್ಥೆಯನ್ನು ನಡೆಸಬೇಕು ಅಂತ ಹೇಳುವಂಥ ಧೈರ್ಯ ತುಂಬಿದ್ದು ನಾನು ರತ್ನಮಾನಸ ಮತ್ತು ಸಿದ್ಧವನದಲ್ಲಿ ಓದಿದಂಥ ಒಂದು ಅಥವಾ ಅಲ್ಲಿ ಕಲಿತಂಥ ಒಂದು ಶಿಕ್ಷಣ. ಅಂಥ ಧರ್ಮಸ್ಥಳದ ಪರಮಪೂಜ್ಯ ಕಾವಂದರಿಗೆ ಸಾಥ್ ನೀಡುವಂತಹ ಡಾಕ್ಟರ್ ಡಿ ಹರ್ಷೇಂದ್ರ ಕುಮಾರ್ ಅವರು ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ನಮಗೆಲ್ಲರಿಗೂ ಹರಿಸಿದ್ದಾರೆ. ಅದು ಕೂಡ ನನಗೆ ಕೆಲವೊಮ್ಮೆ ಅನಿಸ್ತಾ ಇತ್ತು, ನಾವು ಇಷ್ಟು ದೊಡ್ಡ ಸಂಸ್ಥೆಯನ್ನು ರನ್ ಮಾಡ್ತಿದ್ದೇವೆ, ನಮಗೆ ಯಾರು ನಮ್ಮನ್ನು ಐಡೆಂಟಿಫೈಯೇ ಮಾಡೋದಿಲ್ಲಲ್ವಾ, ಯಾಕಂದ್ರೆ ನಮ್ಮ ಕಷ್ಟವನ್ನು ಯಾರಿಗೂ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂದ್ಕೊಳ್ತಾ ಇದೆ ಕೆಲವೊಮ್ಮೆ. ಆದರೆ ನನಗೆ ಇವತ್ತು ಪರಮಪೂಜ್ಯರು ನಮ್ಮ ಡಾಕ್ಟರ್ ಡಿ ಹರ್ಷೇಂದ್ರ ಕುಮಾರ್ ಅವರು ಇವತ್ತು ಹೇಳಿದಾಗ ನಮಗೆ ಸ್ಫೂರ್ತಿ ಬಂತು. ಯಾಕೆಂದರೆ ನಮ್ಮ ಕಷ್ಟವನ್ನು ಯಾರಾದರೂ ಒಬ್ಬರಾದರೂ ಅರ್ಥ ಮಾಡಿಕೊಳ್ತಾರಲ್ವ, ಯಾಕಂದರೆ ಎಷ್ಟು ಕಷ್ಟ ಇದೆ ಒಂದು ಸಂಸ್ಥೆಯನ್ನು ರನ್ ಮಾಡುವಂತ ಹೇಳಿ. ಹಾಗಾಗಿ ಅಂಥ ಒಂದು ಒಳ್ಳೆಯ ಸ್ಫೂರ್ತಿದಾಯಕ ಮಾತುಗಳನ್ನು ನೀಡಿದ್ದಾರೆ. ಹಾಗೆ ಇಂಥ ಒಂದು ನಮ್ಮ ಕುಂಭಕಂಠಿನಿ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಮಾಡಿದಂಥ ಡಾಕ್ಟರ್ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ನಮ್ಮೆಲ್ಲರ ಇಲ್ಲಿ ನೆರೆದಿರುವಂಥ ಎಲ್ಲರ ಪರವಾಗಿ, ಹಾಗೆ ನಮ್ಮ ಅಧ್ಯಕ್ಷರಿರ್ಬೋದು ಎಲ್ಲರ ಪರವಾಗಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಿದ್ದೇವೆ. ಹಾಗೆ ಇನ್ನೊಬ್ಬರು ನಾವು ಹೇಳಲೇಬೇಕು, ಯಾಕೆಂತ ಹೇಳಿದರೆ ಒಂದು 3 ತಿಂಗಳು ಮೊದಲು ಬರುವಾಗ ಹೇಗಿತ್ತು ನಮ್ಮ ಇಲ್ಲಿ ಎರಮಲೆ ಬೆಟ್ಟ, ನಾವು ಅಂದ್ಕೊಳ್ತಿದ್ದೇವೆ ಹೇಗೆ ಇನ್ನೂ ಫೆಬ್ರವರಿ 9ಕ್ಕೆ ಸ್ಟಾರ್ಟ್ ಆಗಬೇಕು, ಇನ್ನು ಆಗ್ಬೋದು ಅಂತ ಹೇಳಿ ಅಂದ್ಕೊಳ್ತಿದ್ದೆವು. ಆದರೆ ನಮ್ಮ ಗುರುವಾಯನಕೆರೆ ಒಂದು ಗುರುಗಳು ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ, ನಮಗೆ ಕಾಲೇಜ್ ಮಾಡುವಾಗಲೂ ಅವರ ಆಶೀರ್ವಾದ ತಗೊಂಡೇ ನಾವು ಸ್ಟಾರ್ಟ್ ಮಾಡಿದ್ದು. ಅಂತ ಶ್ರೀ ಶಶಿಧರ ಶೆಟ್ಟಿ ಬರೋಡ್ರು ಅವರಿದ್ದಾಗ ನಮಗೆ ಸುಖೇಶ್ ಅಣ್ಣ ಇರ್ಬೋದು ನಮ್ಮ ಕಾರ್ಯಾಧ್ಯಕ್ಷನಾಗಿ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಯಾಕಂತ ಹೇಳಿದರೆ ಇವರೊಂದು ಹಿರಿಯರು, ಯಾಕಂದರೆ ಇವರ ಒಂದು ಧಾರ್ಮಿಕ ಒಂದು ಭಕ್ತಿ ಇರ್ಬೋದು, ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ನಮಗೆ ಒಂದು ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮಗೆ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇ ನಮಗೆ ಒಂದು ಪುಣ್ಯ ಅಂತ ಅನಿಸ್ತಾ ಇದೆ. ಅಂಥ ಒಂದು ಶ್ರೀ ಶಶಿಧರ ಶೆಟ್ಟಿ ಬರೋಡರವರಿಗೆ
ನಮ್ಮೆಲ್ಲರ ಪರವಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳು, ಭಕ್ತರು, ಹಾಗೆ ಸಭೆ ವೇದಿಕೆಯಲ್ಲಿರುವಂಥ ಎಲ್ಲರ ಪರವಾಗಿ, ಹಾಗೆ ಆಡಳಿತ ಮುಕ್ತೇಶ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇಷ್ಟು ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಇಲ್ಲಿ ಆಡಳಿತ ಮುಕ್ತೇಶ್ವರು ಎಲ್ಲರನ್ನೊಂದು ಒಟ್ಟಿಗೆ ಸೇರಿಸಿಕೊಂಡು, ಯಾಕಂದರೆ ಇಷ್ಟು ಮಂದಿಯನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗೋದು ತುಂಬ ಒಂದು ಕಷ್ಟ ಇದೆ. ಎಲ್ಲರನ್ನು ಕೂಡ ಒಂದೇ ಒಂದು ಮನಸ್ಥಿತಿಯಿಂದ, ಯಾರಿಗೂ ಕೂಡ ಬೇಸರ ಆಗದಾಗೆ, ಎಲ್ಲರನ್ನೂ ಕೂಡ ಒಂದು ಒಗ್ಗಟ್ಟಿಂದ, ಎಲ್ಲರೂ ಕೂಡ ನಮ್ಮ ಮನೆಯವರ ಹಾಗೆ ತಗೊಂಡು ಹೋದವರು ಯಾರು ಅಂತ ಹೇಳಿದರೆ ಇದರ ಒಂದು ಅರಮಲೆ ಬೆಟ್ಟದ ಆಡಳಿತ ಮುಕ್ತೇಶ್ವರಾದಂತಹ ಶ್ರೀ ಸುಕೇಶ್ ಕಡಂಬರವರು, ಅವರಿಗೆ ಕೂಡ ನಾವು ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಅವರ ಆಶೀರ್ವಾದವನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಹಾಗೆ ನಾನು ಇಂದಿನ ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂಥವರು ಶ್ರೀಕಾಂತ್ ಶೆಟ್ಟಿ ಅವರು, ನಮ್ಮ ಮಕ್ಕಳಿಗಂತೂ ತುಂಬ ಖುಷಿಯಾಗಿದೆ. ಅವರ ಸ್ಪೀಚ್ ಅಂದರೆ ಹಾಗೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಇರ್ಬೋದು, ನಮ್ಮ ದೇಶದ ಬಗ್ಗೆ ಭಕ್ತಿ ಇರ್ಬೋದು, ಇದನ್ನೆಲ್ಲ ಒಂದು ಉಕ್ಕಿಸುವಂಥ ಒಂದು ಒಳ್ಳೆಯ ಸ್ಪೀಚನ್ನು ನೀಡಿದ್ದಾರೆ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಯಾವತ್ತೂ ನಾವು ನಮ್ಮಲ್ಲಿ ಹೇಳೋದು ಅದೇ, ನೀವೊಂದು ದೇಶದ ಒಂದು ಒಳ್ಳೆ ಪ್ರಜೆಯಾಗಿ, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿಯಾಗಿ ಅಂತೇಳಿ ಯಾವಾಗಲೂ ಕೂಡ ನಾವು ಮಕ್ಕಳಿಗೆ ಹೇಳುವಂಥದ್ದು. ಅಂಥ ಒಂದು ಒಳ್ಳೆಯ ಧಾರ್ಮಿಕ ಪ್ರವಚನವನ್ನು ನೀಡಿದಂಥ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಎಲ್ಲರೂ ಮುಖ್ಯ ಅತಿಥಿಗಳಿದ್ದೀರಿ, ನಾನು ಎಲ್ಲರಿಗೂ ಕೂಡ ಮಾತಾಡಲಿಕ್ಕೆ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನೀವೆಲ್ಲರೂ ಕೂಡ ನಮಗೆ ಇಲ್ಲಿ ಸ್ಟೇಜ್ ಮೇಲೆ ಇದ್ದೀರಿ ಅಂತ ಹೇಳಿದರೆ ಸುಮ್ಮನೆ ನಿಮ್ಮನ್ನು ನೀವು ನಮಗೆ ಸಪೋರ್ಟ್ ಮಾಡಿದ್ರಿ ಅಂತ ಮಾತ್ರ ಅಲ್ಲ, ನಿಮ್ಮಲ್ಲಿ ಒಂದು ಲೀಡರ್ಶಿಪ್ ಇರ್ಬೋದು, ನಿಮ್ಮಲ್ಲಿರುವಂಥ ಒಂದು ನಿಮ್ಮ ಉದ್ಯಮಶೀಲತೆ ಇರ್ಬೋದು, ನಿಮ್ಮಲ್ಲಿರುವಂಥ ಒಂದು ಎಲ್ಲ ಗುಣಗಳು ನಮ್ಮಲ್ಲಿರುವಂಥ ನಮಗೂ ಕೂಡ ಬರಲಿ, ನಮ್ಮ ವಿದ್ಯಾರ್ಥಿಗಳು ಕೂಡ ನಿಮ್ಮನ್ನು ನೋಡಿ ಕಲೀಲಿ ಅಂತ ಹೇಳೋ ಕಾರಣಕ್ಕೆ ನಿಮ್ಮನ್ನು ನಾವೆಲ್ಲ ಮುಖ್ಯ ಅತಿಥಿಗಳಾಗಿ ಕರೆದಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್ ಕೂಡ ನಮ್ಮ ಎಲ್ರಿಗಿರಲಿ. ಹಾಗೆ ಇಂದಿನ ಮುಖ್ಯ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ತುಂಬ ಹೃದಯ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ನಿಮ್ಮ ಕುಂಭಕಂಠಿನಿ ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಇರಲಿ ಅಂತ ಹೇಳ್ತೇನೆ. ಹಾಗೆ ಇಂದಿನ ಒಂದು ಪ್ರೊಸೆಷನ್ ಮೆರವಣಿಗೆ ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಯಾಕಂತ ಹೇಳಿದರೆ ಸಾಧಾರಣ ನಾವೊಂದು 5:15 ಶುರು ಮಾಡಿದಂಥ ಒಂದು ಪ್ರೊಸೆಷನ್ ಮೆರವಣಿಗೆ ಏನಿದೆ ಸಾಧಾರಣ ಒಂದು 7:15 ಇಲ್ಲಿ ರೀಚ್ ಆಗಿದ್ದೇವೆ. 2 ಗಂಟೆಗಳ ಕಾಲ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಾಗೆ, ಟ್ರಾಫಿಕ್ ಇರ್ಬೋದು ಅಥವಾ ಇಲ್ಲಿ ಜನಗಳಿಗಿರ್ಬೋದು, ಹೋಗೋ ಬರುವಾಗ ಇಷ್ಟು ಮಂದಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ನಮಗೆ ಏನಾದ್ರು ಸಪೋರ್ಟ್ ಮಾಡಿದವರು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಬೆಳ್ತಂಗಡಿಯ ಪೊಲೀಸ್ ಅಂದರೆ ಹಾಗೆ ಯಾವತ್ತೂ ಕೂಡ ದಕ್ಷ ಅಧಿಕಾರಿಗಳು, ಅವರಿಗೆ ಯಾವತ್ತೂ ಕೂಡ ನಮ್ಮ ಎಲ್ಲರ ಪರವಾಗಿ ತುಂಬ ಧನ್ಯವಾದವನ್ನು ಹೇಳ್ತೇವೆ. ಹಾಗೆ ನಮ್ಮ ಕುಂಭಕಂಠಿನಿ ಆಶೀರ್ವಾದ ಅವರ ಮೇಲೆ ಇರಲಿ, ಇವರ ಒಂದು ಕೆಲಸ ಕಾರ್ಯಗಳು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಪತ್ರಕರ್ತರಿದ್ದಾರೆ, ನಮ್ಮ ಹಿರಿಯರಿದ್ದಾರೆ, ತುಂಬ ಮಂದಿ ನಮ್ಮ ಶ್ರೀ ಭುಜಬಲಿಯವರಿದ್ದಾರೆ, ನಮ್ಮ ಗುರುಗಳವರು, ಹಾಗೆ ನನ್ನ ಅಪ್ಪ ಅಮ್ಮ ಅವರು ಇದ್ದಾರೆ, ನಮ್ಮ ತುಂಬ ಮಂದಿ ಇಲ್ಲಿಯ ಹಿರಿಯರಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಎಲ್ಲ ಹಿರಿಯರಿಗೆ ನಾನು ಒಂದೇ ಮಾತಲ್ಲಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ನಮ್ಮ ವಿದ್ಯಾರ್ಥಿಗಳು, ನೀವು ಒಂದು ಎಕ್ಸಾಮ್ ಇದ್ದರೂ ಕೂಡ ದೈವದ ಮೇಲೆ ಭಕ್ತಿಯಿಂದ ಇಲ್ಲಿಗೆ ಒಂದು ಎಕ್ಸಾಮನ್ನು ಬಿಟ್ಟು ನಮ್ಮ ಒಂದು ಪ್ರೊಸೆಷನಿಗೆ ಕೂಡ ಬಂದಿದ್ದೀರಿ, ನಮ್ಮ ಕಾರ್ಯಕ್ರಮವನ್ನು ಕೂಡ ಒಂದು ವೀಕ್ಷಿಸಿದ್ದೀರಿ. ನಿಮಗೆ ನಮ್ಮ ಪರವಾಗಿ ಎಲ್ಲ ಒಂದು ತುಂಬ ಧನ್ಯವಾದ ಹೇಳ್ತೇನೆ. ಕುಂಭಕಂಠಿನಿಯ ಒಂದು ವಿಶೇಷ ಆಶೀರ್ವಾದ ಖಂಡಿತ ನಿಮಗೆ ಇರ್ತದೆ. ನಿಮ್ಗೆ ಒಂದು ವೇಳೆ 95 ಮಾರ್ಕ್ ಬರುವಂಥ ಒಂದು ಅವಕಾಶ ಇದ್ದರೆ ಖಂಡಿತ ಇವತ್ತು ದೈವದ ದಯದಿಂದ 100 ಮಾರ್ಕ್ ಬರುವ ಹಾಗೆ. ಯಾಕಂತ ಹೇಳಿದರೆ 2 ಅವಕಾಶ, ನಾವು ಓದಿದ್ದೇ ಎಕ್ಸಾಮಲ್ಲಿ ಬಂದರೆ ಮಾರ್ಕ್ ಜಾಸ್ತಿ ಬರ್ಬೋದು, ಅಥವಾ ಎಕ್ಸಾಮಲ್ಲಿ ನಾಳೆ ಯಾವುದು ಬರ್ತದೆ ಅದನ್ನು ಹಿಂದಿನ ದಿವಸ ಓದಿದ್ರು ಕೂಡ ಮಾರ್ಕ್ ಜಾಸ್ತಿ ಬರ್ತದೆ. ಹಾಗಾಗಿ ಅದೆರಡೂ ಕೂಡ ನಿಮಗೆ ಆಗಲಿ, ನೀವು ಎಕ್ಸಾಮಲ್ಲಿ ಯಾವುದು ಕ್ವಶನ್ ಬರ್ತದೆ ಅದನ್ನೇ ನೀವು ಹಿಂದಿನ ದಿವಸ ಓದಿ ಹೋಗುವಾಗಲಿ, ಅಥವಾ ನೀವೇನು ಓದಿ ಹೋಗ್ತೀರಿ ಅದೇ ಹಿಂದಿನ ದಿವಸ ಮರುದಿವಸ ಎಕ್ಸಾಮಲ್ಲಿ ಬರುವಾಗಲಿ ಅಂಥ ಒಂದು ಒಳ್ಳೆಯ ಅನುಗ್ರಹವನ್ನು ನಮ್ಮ ಶ್ರೀ ಕುಂಭಕಂಠಿನಿ ಅನುಗ್ರಹ ಮಾಡಲಿ. ಈ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಎಲ್ಲರಿಗೂ ಕೂಡ, ಯಾಕಂತ ಹೇಳಿದರೆ ಈಗ ಕೊನೆ ಕ್ಷಣದಲ್ಲಿ ನಾವು ಇದ್ದೇವೆ, ಹಾಗಾಗಿ ಎಲ್ಲ ಸ್ಪೆಷಲ್ ಆಗಿ ನಮ್ಮ ಇಂದಿನ ಒಂದು ಈ ಅರಮಲೆ ಬೆಟ್ಟದ ಒಂದು ಸ್ವಯಂ ಸೇವಕರು, ಎಲ್ಲರೂ ಸ್ವಯಂ ಸೇವಕರು ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿದಿರಿ, ವಿವಿಧ ಸಮಿತಿಯವರು ಕೆಲಸವನ್ನು ಮಾಡಿದಿರಿ. ಎಲ್ಲರಿಗೂ ಕೂಡ ಇಂದಿನ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಕುಂಭಕಂಠಿನಿ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಕೂಡ ಇರಲಿ ಅಂತ ಹೇಳ್ತಾ, ಹಾಗೆ ನಮ್ಮ MC ಮಾಡಿದವರು ನಮ್ಮ ಗುರುಗಳು ತುಂಬ ಒಳ್ಳೆ ಅಜಿತ್ ಕೊಕ್ರಾಡಿ ಅವರು, ಅವರ ಮಗಳು ಕೂಡ ನಮ್ಮ ಸ್ಟೂಡೆಂಟ್, ತುಂಬ ಒಳ್ಳೆ MC ಮಾಡಿದ್ದಾರೆ. ಅವರಿಗೆ ಕೂಡ ಅವರ ಆಶೀರ್ವಾದವನ್ನು ಕೂಡ ಕೇಳ್ತಾ ದೇವರು ಕೂಡ ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ಎಕ್ಸೆಲ್ ಕಲಾವೈಭವ ಕಾರ್ಯಕ್ರಮ ಇದೆ, ಎಲ್ಲರೂ ಕೂಡ ಅದಕ್ಕೆ ಒಂದು ನೋಡಿ ವೀಕ್ಷಿಸಿ ಒಂದು ಹೋಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೆ. ಧನ್ಯವಾದಗಳು. ಬಂಧುಗಳೇ, ಅರಮಲೆ ಬೆಟ್ಟದಲ್ಲಿ ಕುಡಮಣಿತಾಯ ನಾಯಕ, ಆ ನಾಯಕನ ಪಾದ ಕಮಲದಲ್ಲಿ ಸುಮಂತ್ ಕುಮಾರ್ ಜೈನ್ ಎನ್ನುವ ಸೇವಕ ಅವರ ಮಾಲಕತ್ವದಲ್ಲಿ ಅರಮಲೆ ಬೆಟ್ಟದ ಕ್ಯಾಂಪಸ್ನಲ್ಲಿ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಎನ್ನುವಂತಹ ಜ್ಞಾನದ ವಿದ್ಯಾದೇಗುಲ, ಇಂತಹ ಒಂದು ಧನ್ಯವಾದ ಸಮರ್ಪಣೆ ಮಾಡಿದಂತಹ ಸುಮಂತ್ ಕುಮಾರ್ ಜೈನ್ರವರನ್ನು ಅಭಿನಂದಿಸಿಕೊಂಡು, ಶ್ರೀ ಕುಡಮಣಿತಾಯ ದೈವ ಅರಮಲೆ ಬೆಟ್ಟ ಈ ಕ್ಷೇತ್ರದಲ್ಲಿ ಆ ಸಾನ್ನಿಧ್ಯದಲ್ಲಿ ನಮ್ಮ ಪ್ರೀತಿಯ ಸಂಬಂಧವಿದೆ, ಧಾರ್ಮಿಕತೆಯ ನೆಲೆಗಟ್ಟಿದೆ, ವಾತ್ಸಲ್ಯದ ಸಿಂಚನವಿದೆ, ರಕ್ಷಣೆಯ ಭರವಸೆ ಇದೆ.
ಸಲಹುವ ಭಾವವಿದೆ ಎನ್ನುವ ಮಾತಿನೊಂದಿಗೆ ಇವತ್ತಿನ ಧರ್ಮಸಭೆಯನ್ನು ಮುಗಿಸ್ಕೊಂಡು ಮುಂದೆ ಇದೇ ವೇದಿಕೆಯಲ್ಲಿ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ಎಕ್ಸೆಲ್ ಕಲಾ ವೈಭವ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಭಗವದ್ಭಕ್ತರು ಭಾಗವಹಿಸಿ ಸಹಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡುತ್ತಾ ಧರ್ಮಸಭೆಯನ್ನು ಇದೀಗ ಮುಗಿಸ್ತಾ ಇದ್ದೇವೆ. ನಮ್ಮ ಸ್ವಯಂ ಸೇವಕರು 4 ಜನ ವೇದಿಕೆ ಬನ್ನಮ್ಮ, ಬೇಗ ತಕ್ಷಣ ಲೈಟ್ ಆಫ್ ಪ್ಲೀಸ್. ಸ್ವಯಂ ಸೇವಕರು 4 ಜನ ಮನೆಯಲ್ಲಿ ಬೇಗ. Hırçı hır hırçı ಹಾಲ್ ಮೈಕ್ ಸಿಸ್ಟಮ್ ಅವರು ದಯವಿಟ್ಟು ಅಲ್ಲಿ ಕೋಡ್ಲೆಸ್ ಮೈಕ್ ಅವರಿಗೆ ಕೊಡಿ. ನಮ್ಮ ಇದೀಗ ಎಕ್ಸೆಲ್ ಕಲಾ ವೈಭವ ಅದರ ಪೂರ್ವಭಾವಿಯಾಗಿ ನಮ್ಮ ಸ್ಥಳೀಯ 2 ವಿದ್ಯಾರ್ಥಿಗಳು ಕೇವಲ 5 ನಿಮಿಷಗಳ ಕಾಲ ಮಾತ್ರ ಎಕ್ಸೆಲ್ನ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಸಿದ್ಧರಾಗಿ ನಿರೂಪಕರು ಸಿದ್ಧರಾಗಬೇಕು ಅಂತ ವಿನಂತಿಸ್ತೇವೆ. ಇದೀಗ ಅದರ ಮೊದಲು ಕಾರುಣ್ಯರವರು ವೇದಿಕೆಗೆ ಬಂದು ಶಿವನ ನೃತ್ಯದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕಿದ್ದಾರೆ. ಕಾರುಣ್ಯರವರು ಅದಾದ ತಕ್ಷಣ ಸಿದ್ಧರಾಗಿರಬೇಕು. ಪ್ರಣೀತ್ ಇವರು ಮತ್ತು ಪ್ರಾಪ್ತಿ. ಇದೀಗ ಕಾರುಣ್ಯ ಅಲ್ಲಿ ಸಭಾಸದರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡುವುದರೊಂದಿಗೆ ನಮ್ಮ ಮುಂದೆ ಸಹಕರಿಸಿ ಇದೀಗ ಕಾರುಣ್ಯರವರಿಂದ ಒಂದು ಶಿವನ ನೃತ್ಯ ತಮ್ಮ ಮುಂದೆ.
ಹಲೋ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಕಾರುಣ್ಯರಿಗೆ ಇನ್ನಷ್ಟು ಕಾರುಣ್ಯದಿಂದ ಕರುಣೆಯಿಂದ ನೃತ್ಯ ಮಾಡುವ ಶಕ್ತಿ ಬರಲಿ ಅಂತ ಪ್ರಾರ್ಥಿಸಿದ ಮುಂದೆ ಪ್ರಣೀತ್ ಮತ್ತು ಪ್ರಾಣ್ಯ ಇವರಿಂದ ಬಹಳ ದೊಡ್ಡ ಕಲಾವಿದರು ಇದೀಗ ಬರ್ತಾ ಇದ್ದಾರೆ. ಚಪ್ಪಾಳೆ ಪ್ರೋತ್ಸಾಹ ಕೊಡಿ, ಯಾಕೆಂದರೆ ಇಷ್ಟು ಚಿಕ್ಕ ಮಕ್ಕಳು ವೇದಿಕೆಗೆ ಬರುವುದೇ ಬಹಳ ದೊಡ್ಡವಾದಂಥ ಒಂದು ಸಂತೋಷದ ಕ್ಷಣ. ಮುಂದೆ ಬನ್ನಿ ಅಮ್ಮ, ಮಕ್ಕಳು ಮುಂದೆ ಬನ್ನಿ, ಇನ್ನೂ ಮುಂದೆ ಬನ್ನಿ, ಇನ್ನು ಮುಂದೆ. ಇಷ್ಟು ದೊಡ್ಡ ಹಾಲ್ ಸ್ಟೇಜ್ ನೋಡುವಾಗ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ಎಸ್, ಚಪ್ಪಾಳೆಯೊಂದಿಗೆ ಈ ನೃತ್ಯಕ್ಕೆ ನಾವು ಪ್ರೋತ್ಸಾಹಿಸಲಾಗೋಣ. ಚಂದ ಚಂದ
ಹೌದು. ಒಂದು ನಿಮಿಷ ಮಕ್ಕಳೇ, ನೋಡಮ್ಮ ಮಕ್ಕಳೇ, ಅಲ್ಲೇ ನಿಲ್ಲಿ. ವಿಶೇಷವಾಗಿ ಇಷ್ಟು ಚಿಕ್ಕ ಮಕ್ಕಳು ಸ್ಟೇಜಿಗೆ ಬರುವುದೇ ಬಹಳ ದೊಡ್ಡ ಒಂದು ಪುಣ್ಯದ ಕೆಲಸ. ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ಪ್ರೋತ್ಸಾಹ ಕೊಡೋಣ. ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ. ಓಕೆ, ಧನ್ಯವಾದಗಳು. ಹೋಗ್ಯಮ್ಮ. ಇದೀಗ ನಾವೆಲ್ಲ ನಿರೀಕ್ಷೆ ಮಾಡುತ್ತಿರುವಂಥ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಗುರುವಾಂಕೆರೆಯ ವಿದ್ಯಾರ್ಥಿಗಳಿಂದ ಇದೀಗ ಕ್ರೀಮ್ ಆಫ್ ವರ್ಕ್ ಅಂದರೆ ಎಕ್ಸೆಲ್ ಕಲಾ ವೈಭವ. ಈ ಒಂದು ಎಕ್ಸೆಲ್ ಕಲಾ ವೈಭವಕ್ಕಾಗಿ ಈ ನಮ್ಮ ಕೊಡಮಣತೆ ದೇವಸ್ಥಾನ ಅರಮನೆ ಬೆಟ್ಟದ ಈ ವೇದಿಕೆಯನ್ನು ಅವರಿಗೆ ಹಸ್ತಾಂತರ ಮಾಡ್ತಿದ್ದೇವೆ. ಎಕ್ಸೆಲ್ ಕಲಾ ವೈಭವಕ್ಕೆ ನಾವೆಲ್ಲ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹ ನೀಡೋಣ. ಇದೀಗ ನಾವೆಲ್ಲ ಶ್ರೋತೃಗಳಾಗಿ ಚಪ್ಪಾಳೆಯೊಂದಿಗೆ ಪ್ರತಿ ಹಂತದಲ್ಲೂ ಕಾರ್ಯಕ್ರಮಕ್ಕೆ ಸಹಕಾರ ಕೊಡೋಣ ಅಂತ ಹೇಳ್ತಾ, ಎಕ್ಸೆಲ್ ಕಲಾ ವೈಭವ ಪರಶುರಾಮನ ಕೊಡರಿಗೆ ಪೊಟ್ಟಿನ ಪುಣ್ಯದ ತುಳುನಾಡದ ಈ ಪುಣ್ಯ ಮಣ್ಣಡು ಇತ್ತೆ ನಮ್ಮ ಗುರುವಾಂಕೆರೆ ಉಡುಪುನಂಚಿನ ಈ ವಿದ್ಯಾಕ್ಷೇತ್ರ ನೆತ್ತ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಮುಪ್ಪತ್ತು ಜೋಕುಲಿಡಿದು ಇತ್ತೆ ನಲಿಕೆದ ಪೊರ್ಲು ನಮ್ಮದೊಂದು. ಓಂ ಶ್ರೀ ಕುಂಭಕಂಟಿನಿ ನಮಃ. ಶ್ರೀ ಕೊಡಮಣಿತಾಯ ದೈವಸ್ಥಾನ ಅರಮಲೆಬೆಟ್ಟ ಗುರುವಾಯನ ಕೆರೆ ಬ್ರಹ್ಮ ಕುಂಭಾಭಿಷೇಕ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಊರ ಮಹನೀಯರಿಗೂ ಭಕ್ತಾಭಿಮಾನಿ ವೃಂದದವರಿಗೂ ಹಾಗೂ ಆಡಳಿತ ಮಂಡಳಿಗೂ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ಪರವಾಗಿ ಎಕ್ಸೆಲ್ ಕಲಾ ವೈಭವ ನೂತನ ನೃತ್ಯ ಪ್ರಕಾರಗಳ ಅನಾವರಣ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇಂದು ನಮ್ಮ ಕಾರ್ಯಕ್ರಮವನ್ನು ಸುಂದರವಾದ ನೃತ್ಯದೊಂದಿಗೆ ಆರಂಭಿಸೋಣ. ಭರತನಾಟ್ಯ ಇದು ಪ್ರಾಚೀನ ನೃತ್ಯ ಕಲೆಗಳಲ್ಲಿ ಒಂದಾಗಿದ್ದು ಭಕ್ತಿ, ಭಾವ, ರಾಗ ಮತ್ತು ತಾಳದ ಸಮನ್ವಯವನ್ನು ಒಳಗೊಂಡಿರುತ್ತದೆ. ಸುಂದರವಾದ ಭರತನಾಟ್ಯದೊಂದಿಗೆ ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು.
ಭರತನಾಟ್ಯವನ್ನು ಪ್ರದರ್ಶಿಸಿದ ಎಕ್ಸೆಲ್ ಪಿಯು ಕಾಲೇಜ್ ವಿದ್ಯಾರ್ಥಿನಿ ಅನುಜ್ಞಾಳಿಗೆ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ. ಶ್ರಾವಣ ಮಾಸದ ಪುಣ್ಯ ತಿಥಿಗಳಿಗೂ ದೇವಾಲಯಗಳ ಸೌಂದರ್ಯಕ್ಕೂ ಹಾಗೂ ಆಧ್ಯಾತ್ಮ ಶಾಂತಿಗೂ ಶ್ರೀದೇವಿಯನ್ನು ವಿಶಿಷ್ಟ ನೃತ್ಯ ರೂಪಕಗಳಲ್ಲಿ ಬಿಂಬಿಸುವುದು ನಮ್ಮ ಸಂಸ್ಕೃತಿ. ಪ್ರಣವಾಲಯ ಅಂದರೆ ಓಂಕಾರದ ಮಂದಿರ. ಇದು ನಮ್ಮ ದೈವಶಕ್ತಿ, ಆಧ್ಯಾತ್ಮ ಹಾಗೂ ಶ್ರದ್ಧೆಯ ಸಂಕೇತವಾಗಿದೆ. ಶ್ರೀ ಕೊಡಮಣಿತಾಯ ದೈವಸ್ಥಾನದ ಪ್ರಾಂಗಣದಲ್ಲಿ ದೈವಿಕ ಕಳೆಯನ್ನು ಶ್ರೀದೇವಿಯ ಆರಾಧನೆಯೊಂದಿಗೆ ಹೆಚ್ಚಿಸಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು. प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा धीम धीम तारा जतुलतो నిరంతరం నీకు నివాళి నివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా
ನೃತ್ಯ, ಮನ ಮುಟ್ಟುವ ಅಭಿನಯ. ಈ ನಿಮ್ಮ ಅಭಿನಯಕ್ಕೆ ಬರ್ಲಿ ಜೋರಾದ ಚಪ್ಪಾಳೆ. ನೀನಿರದ ಬೃಂದಾವನದಲ್ಲಿ ಈಗ ಒಬ್ಬಂಟಿ ರಾಧೆ ನಾನು, ಕೊಳಲನಾದಕ್ಕೆ ಕೊರಳಾಗಿ ಪರಿತಪಿಸೋ ಮೂಗಿ ನಾನು. ಪವಿತ್ರ ಪ್ರೇಮಕ್ಕೆ ಪ್ರಸಿದ್ಧರಾದ ಶ್ರೀ ಕೃಷ್ಣ ರಾಧೆಯರ ನೃತ್ಯ ಇದೀಗ ನಿಮ್ಮ ಮುಂದೆ. ಆನಂದದಲ್ಲಿ ತೇಲಾಡುವ ಕ್ಷಣವನ್ನು ಸವಿಯಲು ಹೊರಟಿದ್ದೇವೆ. ಗರ್ಭಾ ಇದು ಪ್ರಾಚೀನ ಗುಜರಾತಿಯ ನೃತ್ಯ. ಇನ್ನೊಂದು ಅದ್ಭುತ ನೃತ್ಯ ದಾಂಡಿಯಾ. ಇದು ಕಲಾತ್ಮಕವಾಗಿ ಲಾಠಿಗಳನ್ನು ಬಳಸಿ ಮಾಡುವ ನೃತ್ಯ. ಈ ನೃತ್ಯಗಳ ಮೂಲಕ ತಮ್ಮೆಲ್ಲರನ್ನು ಮನೋರಂಜಿಸಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು.
अरे उड़ी 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 जा સજીલો શુભ ઘડી છે આવી આછા આછા ટમટમાતા શમણાઓ છે લાવી ઓ લાવી संग ढोल बाजे धाय धाय धम धम धाय नगाड़ संग
ಆತ್ಮೀಯರೇ, ಕನ್ನಡ ನಾಡಿನ ಗಂಭೀರ ಇತಿಹಾಸದಲ್ಲಿ ತುಳುನಾಡ ಸಂಸ್ಕೃತಿ, ಪಾರಂಪರ್ಯ ಹಾಗೂ ವೈಶಿಷ್ಟ್ಯಗಳಿಂದ ಮಹತ್ವದ ಪಾತ್ರ ವಹಿಸಿದೆ. ಇದು ಕರಾವಳಿಯ ಭೂಪ್ರದೇಶವನ್ನು ಒಳಗೊಂಡಿದ್ದು ಸುಂದರ ಪ್ರಕೃತಿ, ದೈವೋಪಾಸನೆ ಮತ್ತು ಆಯಾ ನೃತ್ಯಗಳಿಂದ ಹೆಸರುವಾಸಿಯಾಗಿದೆ. ಇಲ್ಲಿಯ ಜನರ ಸಾಂಸ್ಕೃತಿಕ ಜೀವನವು ಯಕ್ಷಗಾನ, ಭೂತಾರಾಧನೆ, ಹುಲಿವೇಷ ಮತ್ತು ಕಂಬಳದೊಂದಿಗೆ ಸಂಬಂಧಿಸಿದೆ. ಇದೀಗ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಸಮಗ್ರ ತುಳುನಾಡಿನ ಚಿತ್ರಣವನ್ನು, ದುರ್ಗಾದೇವಿಯ ಆಶೀರ್ವಾದ, ಉಡುಪಿ ಶ್ರೀ ಕೃಷ್ಣನ ಲೀಲೆಗಳನ್ನು ಮತ್ತು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ವಿಶೇಷತೆಯನ್ನು ನೃತ್ಯ ರೂಪಕದೊಂದಿಗೆ ಪ್ರದರ್ಶಿಸಲಿದ್ದಾರೆ.
ನಾಟ್ಯ ಕಲೆಯ ಶ್ರೇಷ್ಠ ಪ್ರತಿರೂಪ, ಶಿವ ತಾಂಡವದ ಅದ್ಭುತ ಶಿಲ್ಪ, ಅವನೇ ನಟರಾಜ. ನಟರಾಜನ ತಾಂಡವ ನೃತ್ಯವು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಪ್ರತೀಕ. ಈ ತಾಂಡವದ ಮೂಲಕ ವಿಶ್ವ ರಹಸ್ಯವನ್ನೇ ಬಿಂಬಿಸುವ ನಟರಾಜನಿಗೆ ನಮ್ಮ ಕೃತಜ್ಞತೆಯ ನೃತ್ಯ ನಮಾಮಿ ನಮಾಮಿ. ನಟರಾಜ ನಟರಾಜ ಈಶ್ವರನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತ ಧೀರ್ತನಂ. ಸಂಗೀತ ಸಾಹಿತ್ಯ ನಟ
ಆತ್ಮೀಯ ಭಗವದ್ಭಕ್ತರೇ, ಇದೀಗ ಶ್ರೀ ಕ್ಷೇತ್ರದ ಕುರಿತಾದಂತಹ ಒಂದು ಹಾಡಿನ ಆಲ್ಬಮ್ನ ಬಿಡುಗಡೆಗೆ ನಮ್ಮ ಮುಂದೆ ನಡೀಲಿಕ್ಕಿದೆ. ಎಕ್ಸೆಲ್ PU ಕಾಲೇಜಿನ ಮೆಸ್ ವಿಭಾಗದ ವಿಜಯ್ ಇವರು ಅವರ ಸ್ನೇಹಿತರೊಡಗೂಡಿ ಮಾಡಿದಂತಹ ಶ್ರೀ ಕ್ಷೇತ್ರದ ಪರಿಚಯದ ಮ್ಯೂಸಿಕ್ ಆಲ್ಬಮ್ ಇದೀಗ ನಿಮ್ಮ ಮುಂದೆ ಬಿಡುಗಡೆ ಆಗ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಭುಜಬಲಿ ಭಿ ಇವರ ಅಮೃತ ಹಸ್ತದಿಂದ ಬಿಡುಗಡೆಗೊಳ್ಳುತ್ತಿರುವಂತಹ ಹಾಡು. ವೇದಿಕೆಯಲ್ಲಿ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರಾದಂತಹ ಶ್ರೀ ಸುಕೇಶ್ ಕುಮಾರ್ ಕಡಂಬು ಇವರು, ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಇದರ ಅಧ್ಯಕ್ಷರು, ಶ್ರೀ ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಸುಮಂತ್ ಕುಮಾರ್ ಜೈನ್ ಬಿ, ಹಾಗೆ ಕೋಶಾಧಿಕಾರಿಗಳಾದಂತಹ ಪ್ರದೀಪ್ ಕುಮಾರ್ ಶೆಟ್ಟಿ ಇವರು ಉಪಸ್ಥಿತರಿದ್ದು, ಅರಮಲ ಬೆಟ್ಟದ ತುಡರಿ ಎನ್ನುವಂತಹ ಶ್ರೀ ಕ್ಷೇತ್ರದ ಹಾಡು ಇದೀಗ ನಿಮ್ಮ ಮುಂದೆ ಬಿಡುಗಡೆಗೊಳ್ಳುತ್ತಾ ಇದೆ. ಎಲ್ಲ ಸೇರಿರುವಂತಹ ವಿದ್ಯಾರ್ಥಿಗಳು ತಮ್ಮ ಕರತಾಡನದ ಮೂಲಕ ಈ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಅರಮಲೆ ಬೆಟ್ಟದ ಮಾಯ ಆ ಶಕ್ತಿಯ ಕೊಡಮಂತಾಯ, ಅರಮಲೆ ಬೆಟ್ಟದ ಮಾಯ ಆ ಶಕ್ತಿಯ ಕೊಡಮಂತಾಯ, ಈರನಾ ದಿವ್ಯ ಪುದರ್ ನಿನ್ನ ಪಾಲು ಗವ್ವೆ ತೊಡರು, ಈರನಾ ದಿವ್ಯ ಪುದರ್ ಎನ್ನ ಪಾಲು ಗವ್ವೆ ತೊಡರು, ತರ್ಸೆ ತಿಂಬರ ಗಂಗರ ದಬ್ಬರ ಪಾರಾಲೆ ಬರಪೂ. ಇದೀಗ ನಿಮ್ಮ ಕಿವಿಗಳಿಗೆ ಕೇಳಿಸಿದ್ದು ಅದೇ ಹಾಡು. ಈ ಹಾಡನ್ನು ಬಿಡುಗಡೆ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಎಕ್ಸೆಲ್ ಕಲಾ ವೈಭವ ಮುಂದುವರಿತಾ ಇದೆ. ಧನ್ಯವಾದ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವ ಮೊದಲು ದೇವರ ಆಶೀರ್ವಾದ ಪಡೆಯುವುದು ಬಹಳ ಮುಖ್ಯ. ತೊಡೆಯ ಎಂದರೆ ಪ್ರಾರಂಭ ಮತ್ತು ಮಂಗಳಂ ಎಂದರೆ ಶುಭ. ಈ ತೊಡೆಯ ಮಂಗಳಂ ನೃತ್ಯವನ್ನು ಪ್ರದರ್ಶಿಸಲಿದ್ದಾರೆ ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಅನುಜ್ಞಾ. जय जानकी रमण जय विभीषण शरण जय सरोरुह चरण जय दीन करुणा जय 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 जानकी रमण जय विभीषण शरण जय सरोरुह चरण जय दीन करुणा जय 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 जानकी रमण जय विभीषण शरण जय सरोरुह चरण जय दीन करुणा जय 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 जानकी रमण जय विभीषण शरण जय सरोरुह चरण जय दीन करुणा जय 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 जानकी रमण जय विभीषण शरण जय सरोरुह
ಶರಣ ಜಯ ದೀನ ಕರುಣಾ ಜಯ ಜಯ जय लोक शरण्य जय भक्त कारुण्य जय दिव्य लावण्य जय जगत जय 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 लोक शरण्य जय भक्त कारुण्य जय दिव्य लावण्य जय जगत जय 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 लोक शरण्य जय भक्त कारुण्य जय दिव्य लावण्य जय जगत जय जय ತಾಪುತನಂ ತರಿತಾಂ ತತ್ತಕುತನಂ ತರಿತೈ ತಾಪುತನಂ ತರಿ ತತ್ತಕುತನಂ ತರಿ ತಾಪುತನಂ ತತ್ತಕುತನಂ ತದಿಂಗಿಣತಂ ತಾ ತಕ್ಕ ತದಿಂಗಿಣತಂ ತೈ ತಕ್ಕ ದಿಕ್ಕು ತದಿಂಗಿಣತಂ शरणु शरणु सुरेंद्र सन्नुत शरणु श्री सती वल्लभा शरणु शरणु सुरेंद्र सन्नुत शरणु श्री सती वल्लभा शरणु राक्षस धर्व संहर शरणु वेंकटनायका शरणु राक्षस गर्व संहर शरणु वेंकट नायका स्वामी श्री रघुनायका विजय वेंकट नायका शरणु 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 सुरेंद्र सन्नुत शरणु श्री सती वल्लभा शरणु राक्षस गर्व संहर शरणु वेंकट नायका स्वामी श्री रघुनायका विजय वेंकट नायका शरणु शरणु मुरहर नगधर मुकुंद माधव मुरहर नगधर मुकुंद माधव गरुड गमन पंकज नाभा गरुड गमन पंकज नाभा परम पुरुष भव भंजन केशव परम पुरुष भव भंजन केशव नर मृग शरीर नमो नमो नर मृग शरीर नमो नमो नारायण ते नमो नमो भव नारद संत नमो नमो नारायण ते नमो नमो भव नारद संत नमो नमो तत्ति तचम तजम दी तत्ता ता दी कड़दक दरकड़दम तकति तजम तजम दी तत्ता ता दी कड़दक दरकड़दम तत्ति
ತಜಂ ತಜಂ ತಕ್ಕದಿ ತಜಂ ತಜಂ ತಾ ತಾ ಜಂ ತಕ್ಕ ದಿಕ್ಕು ಕಡದಗ ದರಿಗಡದಂ ತಕ್ಕ ದಿಕ್ಕು ಕಡದಗ ದರಿಗಡದಂ ತಕ್ಕ ದಿಕ್ಕು ಕಡದಗ ದರಿಗಡದಂ देवेश गणाराधित दिव्याम्बुज पारा देवेश गणाराधित दिव्याम्बुज पारा श्री वेंकटगिरिनायक श्रीशा हच्चरिका देवेश गणाराधित दिव्याम्बुज पादा श्री वेंकटगिरिनायक श्रीशा हच्चरिका कलिमानुष कलुषापह कमनीय सुकीर्ते अलमेलु मोहन मूर्ते हेच्चरिका कलिमानुष कलुषापह कमनीय सुकीर्ते अलमेलु मोहन मूर्ते हेच्चरिका माधव भवतु हे मंगलम् जय माधव भवतु हे मंगलम् मधु मुरहरते जय मंगलम् गोपाल माधव भवतु ते मंगलम् मधु मुरहरते जय मंगलम् गोपाल माधव भवतु ते मंगलम् अरविंद लोचन वृद मोचन सुरवृद वंदित जय मंगलम् गोपाल माधव भवतु ते ತರಿತ ದಣತ ದಣತ ಜನುತ ಜನುತ ದಿಮಿತ ತಾತೈ ಕಡದಗತ ತರಿತ ದಣತ ದಣತ ಜನುತ ತಾತೈ ಕಡದಗತ ತರಿತ ದಣತ ತಾತೈ ತತ್ತರಿ ತದ್ದಣ ತಚ್ಚೊಂಬು ತತ್ತಿನಿ ತಳ್ಳಂಗುತ್ತೋ ಕಡದಗ ದರಿಗಡದೋ ತಳ್ಳಂಗುತ್ತೋ ಕಡದಗ ದರಿಗಡದೋ ತಳ್ಳಂಗುತ್ತೋ ಕಡದಗ ದರಿಗಡದೋ माधव भवतु हे मंगलम् हे मंगलम् मंगलम् ನಮ್ಮ ಎಕ್ಸೆಲ್ ಕುಟುಂಬ ಸದಸ್ಯರಿಂದ ಒಂದು ಸುಂದರವಾದ ನೃತ್ಯ ಇದೀಗ ನಿಮ್ಮ ಮುಂದೆ.
श्रीराम रामेति रमे रामे मनोरमे सहस्रनाम तत्तुल्यं राम नाम वरानने। ಶ್ರೀರಾಮ ರಾಮ ರಘುರಾಮ ನಿನ್ನನ್ನು ನೋಡಿದರೆ ಸಾಕಯ್ಯ ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ ಬೇಕಿಲ್ಲ ನಮಗಿನ್ನೇನು ನೀನೇ ನೀನೇ ನಮಗೆಲ್ಲರೂ ರಾಮ ಶ್ರೀರಾಮ ರಾಮ ರಘುರಾಮ घल्लु घल्लेनु दाव ಗೆಜ್ಜೆ घल्लु घल्लेनु दाव ಗೆಜ್ಜೆ घल्लु घल्लेनु दाव ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು घल्लु घल्लेनु दाव दोस्ती घल्लु घल्लेनु दाव मस्ती कुस्ತಿಯಲ್ಲಿ दोस्ती घल्लु घल्लेनु दाव ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ
ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಗಲ್ಲು ಗಲ್ಲೆಡುತ್ತಾ ದೋಸ್ತಿ ಗಲ್ಲು ಗಲ್ಲೆಡುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆಡುತ್ತಾ. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ. ವಿಶೇಷವಾಗಿ ಜಮ್ಮು ಕಾಶ್ಮೀರದಿಂದ ಒಂದು ನೂತನವಾದ ತಂಡ ಬಂದು ಈ ವೇದಿಕೆಯಲ್ಲಿ ಮಾಡಿರುವಂಥ ನೃತ್ಯಕ್ಕೆ ನಮ್ಮೆಲ್ಲ ಜೋರಾದ ಚಪ್ಪಾಳಿ ಪ್ರೋತ್ಸಾಹ ಕೊಡೋಣ. ಒಂದು ಕಡೆ ಶಿವನ ಮಹಿಮೆ, ಮತ್ತೊಂದು ಕಡೆ ಸಹನಾ ಮೂರ್ತಿ, ಇವರೆಲ್ಲರೂ ಸೇರಿಕೊಂಡು ಬಹಳ ಉತ್ತಮ ರೀತಿಯಲ್ಲಿ ನೃತ್ಯವನ್ನು ಮಾಡಿದ್ದಾರೆ. ಜೋರಾದ ಚಪ್ಪಾಳಿ, ಯಾಕೆಂದರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಬಾಂಧವ್ಯ ಈ ರೀತಿ ಮುಂದುವರಿದಾಗ ಮತ್ತು ಬಹಳ ಮುಖ್ಯವಾಗಿ ಸಂತಸದ ಕ್ಷಣ ಬರಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದೊಂದು ಉತ್ತಮವಾದಂಥ ವೇದಿಕೆ. ಜೋರಾದ ಚಪ್ಪಾಳಿಯೊಂದಿಗೆ ಮತ್ತೊಮ್ಮೆ ಪ್ರೋತ್ಸಾಹ ಕೊಡೋಣ. ಎಕ್ಸೆಲ್ ಕಲಾವೈಭವಕ್ಕೆ ಮತ್ತೊಂದು ಮೆರುಗು. ಶ್ರೀ ಆಂಜನೇಯ ಶಕ್ತಿ, ಪ್ರಜ್ಞೆ ಮತ್ತು ಶ್ರದ್ಧೆಯ ಜೀವಂತ ರೂಪ. ವಾಯುಪುತ್ರ ಮಹಾಬಲಶಾಲಿ ಮಾತ್ರವಲ್ಲ, ಭಗವಂತ ಶ್ರೀರಾಮನ ಅತಿ ದೊಡ್ಡ ಭಕ್ತ. ತನ್ನ ಶ್ವಾಸದಲ್ಲಿ ಶ್ರೀರಾಮನ ಹೆಸರನ್ನಿಟ್ಟುಕೊಂಡು ಶ್ರೀರಾಮನಿಗಾಗಿ ತನ್ನ ಬದುಕನ್ನೇ ಅರ್ಪಿಸಿದವನು. ಶ್ರೀ ಆಂಜನೇಯ ಶಕ್ತಿಯಲ್ಲಿ ಮಾತ್ರವಲ್ಲ, ಅವನ ಬುದ್ಧಿಮತ್ತೆ ಹಾಗೂ ಜ್ಞಾನವು ಅತ್ಯಂತ ಗಮನಾರ್ಹವಾಗಿದ್ದು ವೇದಗಳಲ್ಲಿ ಮತ್ತು ಸಂಸ್ಕೃತಿಯಲ್ಲೂ ಪರಿಣಿತನಾದವನು. ಈ ಮಹಾನುಭಾವನ ಗೌರವಾರ್ಥವಾಗಿ ಚಿರಂಜೀವಿ ಹನುಮಂತನ ಆರಾಧನೆಯನ್ನು ನೃತ್ಯದೊಂದಿಗೆ ಪ್ರದರ್ಶಿಸಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. श्रीआञ्जनेयं प्रसन्नाञ्जनेयं श्रीरामदूतं महाकाय वीरं प्रणयवि ನಡೆಯಲಿ ಸುರರ ಎದುರಿಸು ಧರ್ಮ ಉಳಿಸೋ ಸತ್ಯ ಮೆರೆಸೋ ಅಚ್ಚದೇಗಿ ಬಾರೋ
ಶುಭಯೋಗ ನಂಬಿ ಬಂದವರ ಆಧಾರ ರಾಮ ಅಂದ್ರೆ ಪಾಪಗಳ ಪರಿಹಾರ ಬಾರೋ ಹಾಕೋ ಜೈಕಾರ ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ಭುವನ ಗಾತ್ರ ಜ್ವಲನ ನೇತ್ರ ಗಹನ ಪಾತ್ರ ಘನವನತೆ ದಹನ ಕೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ ಓಂಕಾರ ಕ್ಲೀಂಕಾರ ಬೀಜಾಕ್ಷರಾಯ ನೀರ್ವಂದರೆ ಕಂಟಕ ವಂಗಮಾಯ ಆಕಾಶದಿ ಹಾರಿದ ಮುತ್ತುರಾಯ ಕಾಲಾಂತಕ ತನ್ಮಯ ಚಿನ್ಮಯ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಂಧುಗಳೇ, ಸುಗ್ಗಿ ಹಬ್ಬ ಅಂದ್ರೆ ಕೃಷಿ ಸಂಸ್ಕೃತಿ ಆಚರಣೆ, ನಮ್ಮ ಹಳ್ಳಿಗಳ ಹೃದಯದ ಶಕ್ತಿಯ ಸಂಕೇತ. ಈ ಸುಗ್ಗಿ ಹಬ್ಬಕ್ಕೆ ಪ್ರಾಣ ತುಂಬುವಂತಹ ಜಾನಪದ ಹಾಡು ನಮ್ಮ ಕನ್ನಡ ಸಂಸ್ಕೃತಿಯ ಆಧಾರಶಿಲೆ. ಭತ್ತದ ತೆನೆಯಲ್ಲಿ ಬಂಗಾರವನ್ನೇ ಕಾಣುವಂತಹ ಸಂತೋಷದ ಸಮಯ ಸುಗ್ಗಿ ಹಬ್ಬ. ಈ ಸುಗ್ಗಿ ಹಬ್ಬದ ವಿಶಿಷ್ಟತೆಯನ್ನು ಬಂಗಾರ ತೆನೆ ತೆನೆಯಲ್ಲಿ ಎಂಬ ಜಾನಪದ ಹಾಡಿನೊಂದಿಗೆ ಹಬ್ಬದ ವಾತಾವರಣವನ್ನು ಸೃಷ್ಟಿಸಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ
ಮನೆಗೆ. ಏನನ್ನು ಕೇಳದ ಎಲ್ಲವ ನೀಡುವ ದೇವತೆ ಈ ಧರಣಿ. ಎಲ್ಲ ಜೀವಕ್ಕೂ ಅನ್ನವ ನೀಯುವ ಸಂತಸದ ಚಿಲುಮೆ. ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊನಲು, ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ. ಓಹೋ ಭೂಮಿಗೆ ಸಂತೋಷ ಹಿರಿ ಹಿರಿಗಿ ಚಂದಾದ ಮುಗುಳುನಗೆ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ. ಮಂಗಳ ದಿವಸ ಅಂಗಳ ಧವಸ ಧಾನ್ಯದ ಬೆಳಕಾಯ್ತು. ಧಾನ್ಯದ ಲಕ್ಷ್ಮಿಯು ಬರುತ್ತಿಹ ಬಾಗಿಲ ತೋರಣ ಚೆಲುವಾಯ್ತು. ಪ್ರೀತಿ ನಗುವಿನ ಜಲೆಯು ಎಲ್ಲ ಮೊಗಮೊಗದಿ. ಅನ್ನಪೂರ್ಣೆಯು ಭಾಗ್ಯ ತಂದಳು ನಾಡಿಗೆ. ಓ ಭೂಮಿಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ. ಹೋ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ. ಓಹೋ ಭೂಮಿಗೆ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತದ್ರ ದೇವತಾ. ಅಂದರೆ ಎಲ್ಲಿ ಹೆಣ್ಣನ್ನು ಪೂಜ್ಯ ಭಾವನೆಯಿಂದ ನೋಡುತ್ತಾರೋ ಅಲ್ಲಿ ದೇವರು ನೆಲೆಸುತ್ತಾರೆ. ಪ್ರತಿಯೊಂದು ಸ್ತ್ರೀಯರಲ್ಲೂ ಒಂದು ಶಕ್ತಿ ಅಡಕವಾಗಿರುತ್ತದೆ. ಆ ಶಕ್ತಿಯ ಪ್ರತಿರೂಪವೇ ನವಶಕ್ತಿ ವೈಭವ. ನವರಾತ್ರಿಯ ನವದುರ್ಗೆಯರಾದಂತಹ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡ, ಸ್ಕಂದಮಾತ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಈ ನವದುರ್ಗೆಯರ ದರ್ಶನ ಇದೀಗ ನಿಮ್ಮ ಮುಂದೆ.
ವಾಗ್ವಿಲಾಸ ಮಾಣಿಕ್ಯ ವೀಣಾಮುಪಲಾಲಯಂತೀ ಮದಾಲಸಾಂ ಮಂಜುಲ ವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि वर्षरते त्रिभुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकवर्दिनि शैलसुते जय जय हे महिषासुरमर्दिनि रम्यकवर्दिनि शैलसुते प्रथमं शैलपुत्रीति द्वितीयं
ಎಕ್ಸೆಲ್ ಕಲಾ ವೈಭವ ನೂತನ ನೃತ್ಯ ಪ್ರಕಾರಗಳ ಅನಾವರಣ. ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಕ್ಸೆಲ್ PU ಕಾಲೇಜ್ನ ಎಲ್ಲ ವಿದ್ಯಾರ್ಥಿನಿಯರು ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಕೊಡಮಣಿತಾಯ ದೈವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರಾದಂತಹ ಶ್ರೀ ಸುಕುಮಾರ್ ಕಡಂಬು ಇವರು ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಎಕ್ಸೆಲ್ PU ಕಾಲೇಜ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಮಂತ್ ಕುಮಾರ್ ಜೈನ್ P ಇವರು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಮಧ್ಯೆ ಈಗಾಗಲೇ ಎಕ್ಸೆಲ್ ಕಲಾವಿಭವ ಅತ್ಯುತ್ತಮ ರೀತಿಯಲ್ಲಿ ಮಾಡಿಕೊಟ್ಟಿರುವಂತಹ ಈ ವಿದ್ಯಾರ್ಥಿಗಳಿಗೆ ಇರುವಂಥ ಎಲ್ಲರೂ ಕಲಾವಿದರು ದಯವಿಟ್ಟು ವಿಶೇಷ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು. ಕೊನೆಗಂತೂ ನವಶಕ್ತಿ ವೈಭವ ಇದೊಂದು ಮಾದರಿ ಕಾರ್ಯಕ್ರಮ, ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ಪ್ರೋತ್ಸಾಹ ಕೊಡೋಣ. ಈ ಮಧ್ಯೆ ಆನುವಂಶಿಕ ಮುಕ್ತೇಸರಾದ ಸುಕೇಶ್ ಕುಮಾರ್ ಕಡಂಬು ತಾವು ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಕುಂಭಾಭಿಷೇಕ ಸಮಿತಿಯ ಅಧ್ಯಕ್ಷರಾದಂಥ ಗೌರವಾನ್ವಿತ ಶಶಿಧರ್ ಶೆಟ್ಟಿ ಬರೋಡ ತಾವು ಕೂಡ ದಯವಿಟ್ಟು ಈ ವಿದ್ಯಾರ್ಥಿಗಳ ಜೊತೆಗೆ ಒಂದು ಗ್ರೂಪ್ ಫೋಟೋಗಾಗಿ ತಾವು ಬರಬೇಕೆಂದು ವಿನಂತಿಸ್ತೇವೆ. ಹಾಗೆ ಕಾರ್ಯದರ್ಶಿಯಾದಂಥ ಪುರಂದರ್ ಶೆಟ್ಟಿಯವರು, ಕೋಶಾಧಿಕಾರಿಯಾದಂಥ ಪ್ರದೀಪ್ ಶೆಟ್ಟಿಯವರು ತಾವು ಎಲ್ಲರೂ ಒಮ್ಮೆ ವೇದಿಕೆ ಬೇಗ ಬನ್ನಿ. ಮಕ್ಕಳೊಂದಿಗೆ ಗ್ರೂಪ್ ಫೋಟೋವನ್ನು ಈ ಎಕ್ಸೆಲ್ ಕಲಾ ವೈಭವ ಈ ವಿದ್ಯಾರ್ಥಿಗಳಿಗೆ ನಾವು ಕೊಡಬೇಕಾದ್ದು ನಮ್ಮ ಪ್ರೋತ್ಸಾಹ. ಆ ಪ್ರೋತ್ಸಾಹಕ್ಕಾಗಿ ತಾವೆಲ್ಲರೂ ಒಮ್ಮೆ ಇತ್ತ ಕಡೆ ಬರಬೇಕಂತ ಪ್ರೀತಿಯ ವಿನಂತಿಸಿದ್ದೇವೆ.
ಈಗಾಗಲೇ ತಮಗೆ ಗೊತ್ತೇ ಇದೆ, ಬಹಳ ಅತ್ಯುತ್ತಮ ರೀತಿಯ ಪ್ರದರ್ಶನ. ಅದರಲ್ಲೂ ಕೂಡ ಆಗ ತಾನೇ ಹೇಳಿದೆ, ಜಮ್ಮು ಕಾಶ್ಮೀರದಿಂದ ಒಂದು ಹೊಸ ತಂಡ ಬಂದಿತ್ತು. ಆ ಜಮ್ಮು ಕಾಶ್ಮೀರದ ತಂಡ ಎಷ್ಟು ಚೆನ್ನಾಗಿ ನೃತ್ಯ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರಿಗೆ ಈಗಾಗಲೇ 8-10 ನೃತ್ಯಗಳು ಶಿವ ಮತ್ತು ತಂಡಕ್ಕೆ, ಸಹನರವರ ತಂಡಕ್ಕೆ ಬುಕ್ ಆಗಿದೆ ಅಂತ ಭಾವಿಸ್ತೇವೆ. ಅತ್ಯುತ್ತಮ ನೃತ್ಯ. ಇದಕ್ಕೆ ವಿಷಯ ಇಷ್ಟೇ, ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕ ಬಂಧುಗಳು ಜೊತೆಯಾದಾಗ ಯಾವುದೇ ಕಾರ್ಯ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನೋಡಿ ಹಿರಿಯರು, ಕಲಿಯುವಾಗ ಕಷ್ಟ, ಕಲಿತ ಮೇಲೆ ಇಷ್ಟ, ಕಲಿಯದಿದ್ದರೆ ನಷ್ಟ, ತಿಳಿಯಬೇಕು ಸ್ಪಷ್ಟ. ಅದಕ್ಕೊಂದು ಬಹಳ ಮುಖ್ಯವಾದಂಥ ಸೂತ್ರ ನಮ್ಮ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ಈ ತಂಡ. ಆದ್ದರಿಂದ ಯೋಚಿಸಿ ಯೋಜಿಸಿ ತಯಾರಿಸಿ ಎನ್ನುವಂಥ ಚಿಂತನೆಯಂತೆ ಬಹಳ ಉತ್ತಮ ರೀತಿಯಲ್ಲಿ ನೃತ್ಯ ಪ್ರದರ್ಶನ ಕೊಟ್ಟಂಥ ಅಲ್ಲಿ ಬಳಗಕ್ಕೂ ವಿದ್ಯಾರ್ಥಿಗಳು ದಯವಿಟ್ಟು ಪುರಂದರಣ್ಣ, ಸುಕೇಶ್ ಕುಮಾರ್ ಕಡಂಬೂರವರು, ಎಸ್ ಬನ್ನಿ. ಸುನಿಶಣ್ಣ, ವಿನಯಣ್ಣ ಬನ್ನಿ. ಪ್ರವೀಣಣ್ಣ 1 ನಿಮಿಷ, ಅಲ್ಲಿ 1 ನಿಮಿಷ ಬನ್ನಿ. ಮಕ್ಕಳೊಂದಿಗೆ ಅದು ಗ್ರೂಪ್ ಫೋಟೋಗೆ ಬನ್ನಿ ಬನ್ನಿ. ಹಾಗೆ ಆ ಕಾಲೇಜಿನ ಪ್ರಾಂಶುಪಾಲರು ಶಿವರವರು ದಯವಿಟ್ಟು ವೇದಿಕೆ ಬರಬೇಕು. ಪ್ರಜ್ವಲ್ರೇ ಪ್ಲೀಸ್ ಬನ್ನಿ. ಪ್ರಜ್ವಲ್ರು ಬನ್ನಿ. ಸಹನಾ ಮೇಡಮ್ ನೋಡಿ ಬರಲೇಬೇಕಂತೆ ನೋಡಿ ಪ್ರಸಾದ್ ಸರ್ ಬನ್ನಿ. ನೋಡಿ ನಮ್ಗೆ ಇನ್ನೂ ಕೆಲವು ಹೆಸರು ಗೊತ್ತಿಲ್ಲ, ಅವರೆಲ್ಲ ಹೇಳ್ತಾ ಇದ್ದಾರೆ. ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ಎಕ್ಸೆಲ್ ಕಲಾ ವೈಭವಕ್ಕೆ ನಮ್ಮ ತುಂಬಿದ ಸಭಸದರ ಪ್ರೀತಿಯ ಪ್ರೋತ್ಸಾಹದೊಂದಿಗೆ ಈ ಸಂಸ್ಥೆ ಇನ್ನಷ್ಟು ಉತ್ತಮವಾಗಿ ಬೆಳೆಯಲಿ. ಆ ಕುಂಭಕಂಠಿನಿ ದೈವ ಇಲ್ಲಿ ಕಲಿಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯೊಂದಿಗೆ ಅತ್ಯುತ್ತಮ ಅಂಕ ಗಳಿಸಿ, ಕಳೆದ ಸಲ ನಮ್ಮಲ್ಲಿ ನೀಟಲ್ಲಿ 710 ಬಂದರೆ ಈ ಸಲ ನಮ್ಮ ದೇಶ ಮಟ್ಟದಲ್ಲಿ 1ನೇ ಸ್ಥಾನಕ್ಕೆ ಬರುವಂಥ ಶಕ್ತಿ ಆ ದೈವ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಲಿ ಅನ್ನುವಂಥ ಶುಭವನ್ನು ಕೋರ್ತಾ, ಈ ತಂಡಕ್ಕೆ ನಮ್ಮ ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಅಧ್ಯಕ್ಷರಾದ ಶಶಿಧರ್ ಶೆಟ್ಟಿ ಮತ್ತು ಇಡೀ ತಂಡದ ಪರವಾಗಿ ವಿಶೇಷವಾದ ಗೌರವದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಾಳೆ ಬೆಳಗ್ಗೆ ಪುಣ್ಯ ವಚನ, ಗಣಹೋಮ, ಪ್ರಾಯಶ್ಚಿತ್ತ ಹೋಮ, ಹಾಗೆ ಪ್ರಾಯಶ್ಚಿತ್ತ ಕಲಶ ಪೂಜೆ, ಪ್ರಸಾದ ವಿತರಣೆ, ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ಇದೆ. ಸಂಜೆ 6 ಗಂಟೆಯಿಂದ ದೈವ ಅನುಜ್ಞೆ, ಜಲಾದಿವಾಸ, ಪ್ರಾಯಶ್ಚಿತ್ತ ಹೋಮ, ಕಲಶ ಪೂಜೆ, ಪ್ರಸಾದ ವಿತರಣೆ,
ಹಾಗೆ ಶಯ್ಯ ಮಂಡಲ ರಚನೆ ಇದೆ, ಬಳಿಕ ಅನ್ನ ಸಂತರ್ಪಣೆ. ಹಾಗೆ ನಾಳೆ ದಿನದ ಕಾರ್ಯಕ್ರಮ ನಮ್ಮ ಸ್ಥಳೀಯ ವೇದವ್ಯಾಸ ಶಿಶು ಮಂದಿರ ಇಲ್ಲಿಯ ವಿದ್ಯಾರ್ಥಿಗಳಿಂದ ಸರಿಯಾಗಿ 6 ಗಂಟೆಗೆ, ದಯವಿಟ್ಟು ಗಮನಿಸಿ, 6 ಗಂಟೆಗೆಲ್ಲ ಸಿದ್ಧರಾಗಬೇಕು, ಹೆಜ್ಜೆನಾದ. ಆ ಬಳಿಕ 7:30ಕ್ಕೆ ಸಭಾ ಕಾರ್ಯಕ್ರಮ. ಸಭಾಧ್ಯಕ್ಷತೆಯನ್ನು ನಮ್ಮ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಗುರುವಾಂಕೆರೆ ನವಶಕ್ತಿಯ ಶ್ರೀಯುತ ಶಶಿಧರ್ ಶೆಟ್ಟಿ ಬರೋಡ ವಹಿಸಿಕೊಳ್ಳಲಿಕ್ಕಿದ್ದಾರೆ. ಧಾರ್ಮಿಕ ಉಪನ್ಯಾಸವನ್ನು ದಯಾನಂದ್ ಕತ್ತಲ್ ಸಾರ್ ಪ್ರಖರ ವಾಗ್ಮಿಗಳು ಮಾಡಲಿಕ್ಕಿದ್ದಾರೆ. ಅತಿಥಿಗಳಾಗಿ ಪ್ರತಾಪ್ ಸಿಂಗ್ ನಾಯ್ಕರವರು, ರಕ್ಷಿತ್ ಶಿವರಾಮ್ರವರು, ಉಮೇಶ್ ವೀರಭದ್ರಪ್ಪ ಗೆದ್ದೆಹಳ್ಳಿಯವರು, ಹಾಗೆ ಜಯಂತ್ ಶೆಟ್ಟಿ ಭಂಡಾರಿಗುಡ್ಡೆಯವರು, ಸಂತೋಷ್ ಕುಮಾರ್ ಜೈನ್ ಅವರು, ರಾಜು ಶೆಟ್ಟಿಯವರು, ಹಾಗೆ ಗೋಪಾಲ್ ಶೆಟ್ಟಿಯವರು, ಗಂಗಾಧ ಆಚಾರ್ಯ, ಸತ್ಯಶಂಕರ್ ಭಟ್, ರಾಜಪ್ಪ ಶೆಟ್ಟಿ, ಪ್ರದೀಪ್ ಶೆಟ್ಟಿ, ಸಾಯಿರಾಮ್, ವಿಠಲ್ ಶೆಟ್ಟಿ, ಹಾಗೆ ನಿರಂಜನ್ ಮಲ್ಪೆ ಮತ್ತು ಪ್ರಭಾಕರ್ ಬಂಗೇರ, ಸಚಿನ್ ಶೆಟ್ಟಿ ಮತ್ತು ವಿತೇಶ್ ಜೈನ್. ಹಾಗೆ ನಾಳೆ ಸಂಜೆ ಬೆನಕ ಆರ್ಟ್ಸ್ ಕುಡ್ಲ ಭಾಳ ಸುಂದರವಾದಂಥ ಮತ್ತು ಅರ್ಥಗರ್ಭಿತವಾದಂಥ ನಾಟಕ ಜಲದುರ್ಗೆ. ಭಾಳ ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇವತ್ತು ಬಂದಿರುವಂಥ ತಮಗೆಲ್ಲರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಪ್ರೀತಿಯ ಗೌರವದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಶುಭರಾತ್ರಿ.